ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ಬಾಣಿಯರ ಪಾದಾಂಬುಜಗೆ ಬಡಬಡದ ವರ್ಣಿಪಿನಿ ಕಥಾಮೃತವ ಸ್ಪಂದನದಿಂದ ಹುಟ್ಟಿದ ಗುಣಗಳು ಮೂರು: ರಾಜಸ, ತಾಮಸ, ಸಾತ್ವಿಕ ಎಂಬ ಹಾಗೆ. ರಾಜಸ ಗುಣಕ್ಕೆ ಪ್ರತಿಮೆಯಾಗಿ ಪ್ರತೀಕವಾಗಿ ಬ್ರಹ್ಮನು, ತಾಮಸ ಗುಣಕ್ಕೆ ಪ್ರತಿಮೆಯಾಗಿ ಪ್ರತೀಕವಾಗಿ ಶಿವನು, ಸಾತ್ವಿಕ ಗುಣಕ್ಕೆ ಪ್ರತಿಮೆಯಾಗಿ ಪ್ರತೀಕವಾಗಿ ವಿಷ್ಣುವಾದಂತಹ ನಾನು ಸೃಷ್ಟಿ ಸ್ಥಿತಿ ಲಯಗಳೆಂಬಂತಹ ಮೌದರನಾದ ಕಾರ್ಯವನ್ನು ಮಾಡುತ್ತಾ ಇದ್ದೇವೆ. ಕಾಣುವವರ ಕಣ್ಣಿಗೆ ನಾವು ಬೇರೆ ಬೇರೆಯಾಗಿ ಕಂಡರೂ ಮೂಲತಃ ತತ್ವತಃ ನಾವು ಒಂದೇ. ಪಾತ್ರೆಗೆ ನೀರನ್ನು ಸುರಿದಾವಾಗ ಪಾತ್ರೆಯ ಆಕಾರವನ್ನು ನೀರು ತಳೆಯುತ್ತದೆ ಹೊರತು ನೀರಿಗೆ ಪ್ರತ್ಯೇಕವಾದ ಆಕಾರ ಎಂಬುದಿರುವುದಿಲ್ಲ. ಭಗವಂತನಿಗೂ ಹಾಗೆ ಪ್ರತ್ಯೇಕವಾದಂತಹ ಆಕಾರ ಎಂಬುದಿಲ್ಲ. ಪರಮಾತ್ಮನಾರೆಂದು ತಿಳಿಯಗೊಳಿಸುವೆಯ, ಇರುವ ನೆತ್ತಲೆನುತ್ತ ಪುಡುಕ ಹೊರಟಿಗೆಯ, ಅಣುರೇಣು ತೃಣಗಾಷ್ಟದೊಳಗಿರುವನವನು ಕಣುಗಳನ್ನು ತೆರೆದವರಿಗೆ ಗೋಚರಿಸುತ್ತಿಗನು. ಯಾವಾತನು ತನ್ನದಾದ ಮೂರನೆಯ ಜ್ಞಾನ ದೃಷ್ಟಿಯನ್ನು ತೆರೆದು ನೋಡ್ತಾನೋ ಅಂತವನಿಗೆ ಮಾತ್ರ ಭಗವಂತನ ಅಸ್ತಿತ್ವವನ್ನು ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಇದು ಜ್ಞಾನಿಗಳಾಡಿದ ಮಾತು. ಆದರೆ ಕೆಲವರು ಜ್ಞಾನಿಗಳು ಹಾಗಲ್ಲ, ಒಂದೊಂದು ಕಡೆಯಲ್ಲಿ ಭಗವಂತನನ್ನು ಗುರುತಿಸಿಕೊಳ್ತಾರೆ. ಎಳೆ ಮಗುವಿನ ತಿಳಿ ನಗೆಯಲ್ಲಿ, ಕಾಡಿನಲ್ಲಿ ಸಂಚರಿಸುವಂತಹ ಮೃಗಪಕ್ಷಿಗಳ ಮೈಮೇಲಿನ ವರ್ಣ ವಿನ್ಯಾಸದಲ್ಲಿ, ಗಿರಿ ಶಿಖರಗಳಲ್ಲಿ, ಆಕಾಶದವರೆಗೆ ಮೆರೆದು ವಿಜೃಂಭಿಸಿ ದಡಕಪ್ಪಡಿಸಿ ನಿಷ್ಕ್ರಿಯಗೊಳ್ಳುವಂತಹ ಸಮುದ್ರದ ಬೆಳ್ತೆರೆಗಳಲ್ಲಿ ಪರಮಾತ್ಮನನ್ನು ಗುರುತಿಸಿಕೊಳ್ಳುತ್ತಾರೆ. ಇನ್ನು ಕೆಲವು ಬಾಹುಕರಾದ ಮಂದಿ ಹಾಗಲ್ಲ, ಅವರವರ ಭಾವನೆಗೆ ಸರಿಯಾಗಿ ಪರಮಾತ್ಮನಿಗೆ ಒಂದು ರೂಪವನ್ನು, ಒಂದು ಹೆಸರನ್ನು ಕೊಟ್ಟು ಪೂಜಿಸ್ತಾ ಇದ್ದಾರೆ. ಕೆಲವರು ಗಣಪತಿಯನ್ನು ದೇವರು ಅಂತ ಒಪ್ಪಿಕೊಂಡಿದ್ದಾರೆ, ಅವರೇ ಗಾಣಪತೆಯರು. ಇನ್ನು ಕೆಲವರು ಸೂರ್ಯನನ್ನು ದೇವರು ಅಂತ ಪೂಜಿಸ್ತಾರೆ, ಅವರು ಸೌರರು. ಮತ್ತು ಕೆಲವರು ಶಕ್ತಿ ದೇವತೆಯನ್ನು ಪೂಜಿಸುವವರು ಇದ್ದಾರೆ, ಅವರು ಶಾಕ್ತೇಯರು. ಇನ್ನು ಕೆಲವರು ಶಿವನನ್ನು ಪೂಜಿಸುವವರು ಶೈವರು. ವಿಷ್ಣುವಾದಂತಹ ನನ್ನನ್ನು ನೀನೇ ದೇವ ಎಂಬ ಹಾಗೆ ಭಕ್ತಿಯಿಂದ ನನ್ನನ್ನು ಪೂಜಿಸುವವರೇ ವೈಷ್ಣವರು. ಹಾಗಿರುವಾಗ ಅವರವರ ಭಾವನೆಗೆ ಸರಿಯಾಗಿ, ಅವರವರ ಭಕ್ತಿಗೆ ಸರಿಯಾಗಿ ಭಗವಂತನವರ ಮನದಿಷ್ಟಾರ್ಥವನ್ನು ಈಡೇರಿಸಿಕೊಡ್ತಾನೆ ಎಂಬುದಕ್ಕೆ ಸಂದೇಹ ಇಲ್ಲ. ಇಂದು ಈ ವರ್ತಮಾನ ಕಾಲದಲ್ಲಿ ಪರಮ ಪಾವನವಾದಂತಹ ವೈಕುಂಠದಲ್ಲಿ
ಶೇಷ ಶಯನನಾಗಿ ಪವಡಿಸಿದ್ದೇನೆ. ಪಾಲನಾ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. 14 ಲೋಕವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ದುಷ್ಟರನ್ನು ವಧಿಸಿ ಶಿಷ್ಟರನ್ನು ಪರಿಪಾಲಿಸಿ ಅಧರ್ಮವನ್ನು ಮೆಟ್ಟಿ ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕೋಸ್ಕರ ನನ್ನದಾದಂತಹ ಈ ವ್ಯವಹಾರ ಅಂತ ಹೇಳಿದರೂ ಹೆಚ್ಚಾಗಲಿಕ್ಕಿಲ್ಲ. ಆದರೆ ವೈಕುಂಠ ವೈಮನಸ್ಸೆಂಬುದಿಲ್ಲದ ಕಾರಣ ವೈಕುಂಠ ಅಂತ ಕರೆದರು. ಕ್ಲೇಶವು ಇಲ್ಲಿ ಇಲ್ಲದ ಕಾರಣ ಕೇಶವ ಎಂಬ ಹಾಗೆ ನನ್ನನ್ನು ಸಂಬೋಧಿಸಿದರು. ಹಾಗೆಯೇ ನಾರ ಅಂದರೆ ನೀರು ಅಂತ ಅರ್ಥ. ನೀರಿನಲ್ಲಿ ಪವಡಿಸಿದವನಾದ ಕಾರಣ ನಾರಾಯಣ. ಹಾಗೆಯೇ ಒಂದೊಂದು ಹೆಸರನ್ನು ಕೊಟ್ಟು ಒಂದೊಂದು ರೀತಿಯಿಂದ ಭಕ್ತರು ಪೂಜಿಸ್ತಾ ಇದ್ದಾರೆ. ನೋಡಬಾರ್ದು, ಈ ವರ್ತಮಾನ ಕಾಲದಲ್ಲಿ ನಮ್ಮದಾದಂತಹ ವೈಕುಂಠದಲ್ಲಿ ಭಕ್ತಾದಿಗಳು ಬಂದು ನೆರೆದಿದ್ದಾರೆ. ಶ್ರೀಮನ್ನಾರಾಯಣ ಎಂಬ ಹಾಗೆ ನನ್ನನ್ನೇ ಪೂಜಿಸ್ತಾ ಇದ್ದಾರೆ. ಲಕ್ಷ್ಮಿಗೆ ಪತಿಯಾಗಿ ವೈಕುಂಠಕ್ಕೆ ಅಧಿಕಾರಿಯಾಗಿ ಶೇಷ ಶಯನನಾಗಿ ಭಕ್ತಾಭಿಷ್ಟ ಫಲಪ್ರದಾಯಕನಾಗಿ ಮೆರೆಯುತ್ತಾ ಇದ್ದೇನೆ ಎಂಬಲ್ಲಿಗೆ ಮನಸ್ಸಿಗೆ ಸಮಾಧಾನ ಉಂಟು, ಸಂತೋಷವನ್ನು ಪಡ್ತಾ ಇದ್ದೇನೆ. ಆದರೆ ಹೀಗೆ ಯೋಚಿಸಿದ ಸಂದರ್ಭದಲ್ಲಿ ಯಾರದು ನನ್ನ ನಾಮಸ್ಮರಣೆ ಕೇಳ್ತಾ ಇದೆಯಲ್ಲ. ಜಯ ನಮೋ ನಾರಾಯಣ ನಾರಾಯಣ ಜಯ ಜಯ ಶ್ರೀರಮಣ ಜಯ ಕರುಣಾಕರ ಜಯ ಪುರರಸಕ ಜಯ ಸುರನುತ ಪದ ಭಯನಾಶನ ವಿಭು ಜಯ ನಮೋ ನಾರಾಯಣ ಶ್ರೀರಮಣ ಜಯ ನಮೋ ನಾರಾಯಣ ಜಯ ಜಯ ಬಂದು ವಂದಿಸುತ್ತಿಗ ಮುನಿ ಕುಲ ತಿಲಕನ ಚಂದಾಜು ಬಿಡಿದೆತ್ತಿ ಹರಿಯೋ ಬಂದ ಕಾರಣವದೇ ನಿನಲಾಗ ಕೈ ಮುಗಿದು ಎಂದನು ಗನ ಸಾಮ್ರಾಟ ಸ್ಮರಣೆಯನ್ನು ಮಾಡ್ತಾ ಬಂದವ. ಹೌದೌದು. ಮತ್ಯಾರು ಅಲ್ಲ, ನೋಡಿದಾಗ ನಾರದ. ಹೌದು. ಅಮ್ಮವನೇ ಅನ್ಯ ನೀನೇನು ಅಲ್ಲ. ಆಗುವುದಕ್ಕೆ ಸಂಬಂಧದಲ್ಲಿ ನನಗೆ ಮೊಮ್ಮಗನಾಗಿದ್ದೀಯ. ಹೌದು. ಅತಿಥಿಯಾಗಿ ನಮ್ಮಲ್ಲಿಗೆ ಆಗಮಿಸಿದ್ದಿ ಅಜ್ಜನ ಮನೆಗೆ ಅಲ್ವಾ. ಹೌದು. ಅತಿಥಿಯಾಗಿ ಬಂದವ ಹಾಗೆಯವನೇ ಆಗಲಿ, ಅವನನ್ನು ಸತ್ಕರಿಸಬೇಕಾದ್ದು ನಮ್ಮ ಧರ್ಮ. ಅತಿಥಿ ದೇವೋಭವ ಆ ಮಾತಿದೆಯಲ್ಲ, ಹೌದು. ಅದಕ್ಕೆ ಸರಿಯಾಗಿ ನಾವು ವ್ಯವಹರಿಸಬೇಕಾ ಬೇಡ? ಸತ್ಯ. ಹಾಗೇ ನಿನ್ನನ್ನು ಕರ ತಂದಿದ್ದೇನೆ, ಉಚಿತ ಪೀಠವನ್ನು ನೆರೆಸಿದ್ದೇನೆ, ನಾನಾ ವಿಧವಾದಂತಹ ಪೂಜೆ ಪುರಸ್ಕಾರವನ್ನು ಮಾಡಿದ್ದೇನೆ. ಹೌದು. ಮಾಡಿದಂತಹ ಈ ಪೂಜೆಯಲ್ಲಿ ಏನಾದರೂ ದೋಷಗಳಿದ್ರೆ ಹಂಸಕ್ಷೀರ ನ್ಯಾಯ ಎಂಬ ಹಾಗೆ ತಿಳಿದುಕೊಂಡು ಮನಸ್ಸಿಗೆ ನೀನು ಸಮಾಧಾನ ಮಟ್ಟುಕೊಡಬೇಕು. ನಾವು ಮಾಡಿದಂತಹ ಪೂಜೆಯಲ್ಲಿ ಒಂದು ಲೋಪದೋಷ ಹುಡುಕಿ ಅದು ಇದ್ರೆ ಇಲ್ಲ ದೇವ್ರೆ, ಇಲ್ಲ ತಾನೇ, ಮನಸ್ಸಿಗೆ ಸಮಾಧಾನವಾಯಿತು ತಾನೇ. ತೃಪ್ತಿ. ಆದ್ರೆ ಯಾವಾಗಲೂ ಬರುವವರಲ್ಲ, ಅಪರೂಪಕ್ಕೆ ಒಂದು ಸಲ ಬರುವವ ಇಲ್ಲಿಗೆ. ಬರುವಾಗ ಏನಾದ್ರೂ ಒಂದು ವಿಶೇಷ, ಏನಾದ್ರೂ ವಿಶೇಷತೆ ಇದ್ರೆ ಅದನ್ನು ಬಂದು ನನ್ನಲ್ಲಿ ತಿಳಿಸಿ ನೀನು ಹೋಗುವವ. ಈಗ ಈ ಸಂದರ್ಭದಲ್ಲಿ ಎಲ್ಲಿಗಾದ್ರೂ ಹೋಗುವವ ಬಂದೆಯ? ಅಲ್ಲ, ಇಲ್ಲಿಗಾಗಿ ಬಂದೆಯ ಅಂತ ಹೇಳಿದ್ರೆ ಬರುವವನಲ್ಲ, ಹೋಗು ಅಂತ ಹೇಳಿದ್ರೆ ಹೋಗುವವನಲ್ಲ, ನಿಲ್ಲು ಅಂತ ಹೇಳಿದ್ರೆ ನಿಲ್ಲುವವನು ಅಲ್ಲ. ತ್ರಿಲೋಕ ಸಂಚಾರಿ, ಕೊಟ್ಟದ್ದು ಶಾಪ ದಕ್ಷ ನಿನಗೆ, ಮಹತಿ ಎಂಬಂತಹ ವೀಣೆ, ಅದನ್ನು ನುಡಿಸುತ್ತಾ 3 ಲೋಕದಲ್ಲಿ ಅಧರ್ಮ ನಡೆಯುತ್ತದೆ, ಅದನ್ನು ಸರಿಯಾಗಿ ವಿಮರ್ಶಿಸಿ ಬಂದು ನನ್ನಲ್ಲಿ ತಿಳಿಸುತ್ತಿರುವವ ನೀನಾಗಿದ್ದೀಯ. ಆದರೆ ಇಂದು ಹಾಗಲ್ಲ, ನಿನ್ನನ್ನು ನೋಡುವಾಗ ವಿಶೇಷವಾಗಿ ಕಾಣ್ತಾ ಉಂಟು. ಸಂತೋಷದಿಂದ ಬರುವವ ಯಾವಾಗಲೂ ಸ್ವಲ್ಪ ಬೇಸರ ಕಾಣ್ತಾ ಇದೆ ಮುಖದಲ್ಲಿ. ಹಾಗಿದ್ರೆ ಏನಾದ್ರೂ ಒಂದು ಅನಾಹುತ ಆಗಿದೆ ಅಂತ ನಿನ್ನ ಮುಖ ನೋಡುವಾಗ ಅರ್ಥವಿಸಿಕೊಳ್ಳೋದಕ್ಕೆ ಸಾಧ್ಯ ಉಂಟು. ಹೃದಯ ಎಂಬ ಮಂದಿರಕ್ಕೆ ಮುಖವೆಂಬುದು ಬಾಗಿಲಂತೆ, ಮುಖವನ್ನೇ ನೋಡುವಾಗ ಅರ್ಥ ಆಗ್ತದೆ. ಮನೆಯ ಒಳಗೆ ನಾವು ಪ್ರವೇಶ ಮಾಡಬೇಕು ಅಂತ ಇಲ್ಲ, ಮನೆಯ ಅಂಗಳವನ್ನು ನೋಡುವಾಗ ಅರ್ಥ ಆಗ್ತದೆ ಮನೆಯ ಒಳಗೆ ಆಗಿದೆ ಎಂಬುದನ್ನು. ಕೆಲವರ ಮನೆಯ ಅಂಗಳ ನೋಡುವುದಕ್ಕೆ ಸಾಧ್ಯವೇ ಇಲ್ಲ ಹೇಳುವ, ಅದನ್ನು ಬಿಟ್ಟು ಬಿಡುವ. ಹಾಗಿರುವಾಗ ಯಾಕೆ ಬಂದೆ ಅಂದ್ರೆ ನಿನಗೆ ಎಂತದ್ದು ಕಟ್ಟಿದ ಮನೆ ಇಲ್ಲ, ಕೈ ಹಿಡಿದ ಹೆಂಡತಿ ಇಲ್ಲ, ಹುಟ್ಟಿದ ಮಕ್ಕಳಿಲ್ಲ, ವಿಶ್ವ ಕುಟುಂಬಿ ನೀನು ಕೊಂಡಾಡ್ತಾ ಇದ್ದಾರೆ. ಎಲ್ಲಿಂದ ಬಂದೆ, ಏನು ಬಂದೆ, ಏನು ವಿಶೇಷ? ಹಿರಿಯರ ಚಿನ್ಮಯ ನಿಲಾಲಿಪುದು, ಬಂದಿರುವ ದುಸ್ಥಿತಿ ಪರಿಗರಿಸಿ ನೀ ಜಗವ ಪಾಲಿಪುದು. ಹರನು ಮೋಗ ದುರದಿ ಸದಿಯಳ
ಹರನು ಮೋಗ ದುರದಿಸದಿಯಲ ಮರೆಯಲಾಗದೆ ಶವ ಪಿಡಿಯುತ್ತ ಧರೆಗಿಳಿದು ದುಃಖದಲ್ಲಿ ತಿರುಗುವ ಮುರಮದನ ನೀನೊಳಿದು ರಕ್ಷಿಸು ಸಿರಿಯ ರಸಮಯನೇ ಲಾಲಿಪುದು ಬಂದಿರುವ ದುಸ್ಥಿತಿ ಪರಿಗರಿಸಿ ನೀ ಜಗವ ಪಾಲಿಪುದು ದೇವ ತಿರುಗಾಟಕ್ಕೆ ಹೋಗುವಾಗ ಎಲ್ಲೆಲ್ಲಿಗೆ ಹೋಗುವ ಇಲ್ಲಿಗೆ ಬಂದದ್ದಲ್ಲ ನಾನು. ನಿನ್ನನ್ನು ವೀಕ್ಷಿಸಬೇಕು, ನಿನ್ನಲ್ಲಿ ಎರಡು ಮಾತು ಅರುಹಬೇಕೆಂಬುದಾಗಿಯೇ ಈ ಕಡೆಗೆ ಬಂದವ. ವೈಕುಂಠಕ್ಕಾಗಿಯೇ ಬಂದವ. ಹೌದು, ಬರುವುದಕ್ಕೆ ಕಾರಣ ಉಂಟು. ಕಾರಣ ಇಲ್ಲದೆ ಬರುವವ ನೀನಲ್ಲ. ನಮ್ಮಲ್ಲಿ ಒಂದೇ ಒಂದು ಉಚ್ಚಾರ ಇರುವುದು, ಲೋಕ ಸಮಸ್ತ ಸುಖಿನೋ ಭವಂತು ಎಂಬುದಾಗಿ. ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ. ಹೌದು, ಲೋಕ ಒಳ್ಳೆಯದಾಗಬೇಕು, ಇದ್ದಂತಹ ಪ್ರಜೆಗಳು ಒಳ್ಳೆಯದರಲ್ಲಿ ಬದುಕಬೇಕು ಎಂಬ ಉದ್ದೇಶವನ್ನು ಇರಿಸಬೇಕು. ಎಷ್ಟೋ ಮಂದಿ ಋಷಿಮುನಿಗಳೆಲ್ಲ ಹಾಗೆ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಸತ್ಯ. ಎಂದಿನಂತೆ ಇಂದು ಕೂಡ ವೈಕುಂಠಕ್ಕೆ ಹೋದೆ ದೇವರನ್ನು ನೋಡಬೇಕು ಎಂಬುದಾಗಿ, ಹರನನ್ನು ನೋಡಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಕೈಲಾಸಕ್ಕೆ ಹೋದೆ. ಲಯಕರ್ತೃ ಪರಮೇಶ್ವರ. ಹೌದು, ಸೃಷ್ಟಿಕರ್ತ ಬ್ರಹ್ಮ. ಹೌದು. ಹೋದಂತಹ ಸಮಯದಲ್ಲಿ ಹರದೇವರು ಇಲ್ಲ. ಪರಮೇಶ್ವರ ಕೈಲಾಸದಲ್ಲಿ ಇಲ್ಲ. ಇಲ್ಲ 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 ಎಂಬುದಾಗಿ ನಾನು ನೇರ ಬಂದೆ ಭೂಲೋಕಕ್ಕೆ. ಬಂದು ನೋಡುವಾಗ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೆ. ಹರನನ್ನು ಭೂಲೋಕದಲ್ಲಿ ಕಂಡೆ. ಹಾಗೆ ಕೈಲಾಸವನ್ನು ತ್ಯಜಿಸಿದ್ದಾನೆ, ಭೂಲೋಕವನ್ನು ಸೇರಿದ್ದಾನೆ. ಏನೋ ಭಕ್ತರನ್ನು ಉದ್ಧರಿಸುವ ಉದ್ದೇಶವನ್ನು ಇರಿಸಿಕೊಂಡು ಬಂದಿರಬಹುದು. ಭಕ್ತರನ್ನು ಉದ್ಧರಿಸುವಂತಹ ಉದ್ದೇಶವಲ್ಲ ಸ್ವಾಮಿ. ಮತ್ತೆ ನೋಡುವಾಗ ವಿಶೇಷವಾಗಿ ಕಾಣುತ್ತಾ ಉಂಟು ಅವನಲ್ಲಿ. ಈ ಹಿಂದೆ ನಡೆದಂತಹ ಘಟನೆಯೊಂದುಂಟಲ್ಲಿ. ಯಾವುದು? ದಕ್ಷ ಯಜ್ಞ. ಹೌದು, ದಾಕ್ಷಾಯಿನಿ ಬೆಂದು ಹೋದದ್ದು. ಸುಟ್ಟು ಹೋಗಿದ್ದಾಳೆ. ಆ ಸುಟ್ಟು ಹೋದಂತಹ ದೇಹವನ್ನು ಪ್ರಮದಾದಿಗಳು ತಂದು ಹರನಿಗೆ ಒಪ್ಪಿಸಿದ್ರಂತೆ. ಆ ಸುಟ್ಟಂತಹ ದೇಹವನ್ನೇ ಹಿಡಿದುಕೊಂಡು ಭೂಲೋಕದಲ್ಲಿ ಸಾಮಾನ್ಯ ಹುಚ್ಚರಂತೆ ತಿರುಗುತ್ತಾ ಇದ್ದಾರೆ ಸ್ವಾಮಿ. ತಾವು ಬ್ರಹ್ಮದೇವ ಸೃಷ್ಟಿ ಮಾಡ್ತಾ ಇದ್ದಾರೆ, ತಾವು ಪಾಲನೆ ಮಾಡ್ತಾ ಇದ್ದೀರಿ. ಅಲ್ಲಿ ಲಯವಾಗದೇ ಇರುವುದರಿಂದ ಲೋಕದಲ್ಲಿ ಕಷ್ಟ ಬಂದಿದೆ. ತಾವು ಒಳಿದು ಪಾಲಿಸಬೇಕು ನಮ್ಮನ್ನೆಲ್ಲ. ಕೇಳಿ ಹರಿ ನಸುನಗುತ್ತಲೆಂದನು ಕಾಲ ಕಾಲಗೆ ಕಾಲವೇ ಸಂಕೋಲೆಯಾದುದೇ ಮೋಘ ಮುಸುಕಿದೆ ಘನ ವಿಚಿತ್ರವೇದು ಕಾಲ ಕಾಲಗೆ ಕಾಲವೇ ಸಂಕೋಲೆಯಾದುದೇ ಮೋಘ ಮುಸುಕಿದೆ ಘನ ವಿಚಿತ್ರವಿದು ಹಾಳು ನಾನಿದಗೊಂದು ಪಾಯವ ವೇಳೆಯಲ್ಲಿ ಸಂಘಟಿಪೆ ಮುನಿ ಪಾಲನಿ ತೆರಳಿನಲು ನಾರದ ನಡೆದ ತೋಷದಲ್ಲಿ ಹರಿನ ಸುನಗುತ್ತಲೆಂದನು ಹರಿ. ಇನ್ನು ಮಾತುಗಳೆಲ್ಲ ನಗು ಬರುತ್ತಾ ಉಂಟು. ಏನು ಹಾಸ್ಯಾಸ್ಪದವಾಯಿತೆ ಅಲ್ವಾ? ಯಾಕೆ? ಪರಮೇಶ್ವರ ಕೈಲಾಸವನ್ನು ತ್ಯಜಿಸಿದ್ದಾನೆ. ಹೌದು, ದಾಕ್ಷಿಣ್ಯ ಹೆರವನ್ನು ಹೊತ್ತುಕೊಂಡು ಲೋಕದಲ್ಲಿ ಹುಚ್ಚರಂತೆ ತಿರುಗುತ್ತಾ ಇದ್ದಾನೆ. ಹಾಗೆ ತಿರುಗಿದೆ ಆಗ್ತದ? ಇಲ್ಲ. ಪ್ರಪಂಚದ ವ್ಯವಹಾರ ನಡೆಯುವುದಕ್ಕೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಸೃಷ್ಟಿ ಸ್ಥಿತಿ ಲಯ, ಹೌದು, ಈ ಮೂಲ ಕಾರ್ಯಗಳು ಇದೆಯಲ್ಲ, ಅದೊಂದು ಸಂಕೋಲೆ ಹಾಗೆ. ಹೌದು, ಅದರಲ್ಲಿ ಒಂದು ಸಂಕೋಲೆ ಕಡಿದು ಹೋದು ಅಂತಾದ್ರೆ ಮತ್ತೆ ಪ್ರಯೋಜನ ಕಾಲ ನಡೆಯುತ್ತದ? ಇಲ್ಲ. ಕಾಲನಿಗೆ ಕಾಲಾಂತಕನಾದಂತಹ ಪರಮೇಶ್ವರನೇ ಈ ರೀತಿಯಲ್ಲಿ ವ್ಯವಹರಿಸಿದ ಅಂತಾದ್ರೆ ಲಯ ಮಾಡುವುದಕ್ಕೆ ಸಾಧ್ಯ ಉಂಟಾ? ಲಯ ಆಗದೇ ಇದ್ರೆ ಪ್ರಪಂಚದಲ್ಲಿ ಅಧರ್ಮ ಹೆಚ್ಚುತ್ತಾ ಇದೆಯಲ್ಲ, ಆ ಅಧರ್ಮ ನಾಶ ಆಗ್ಬೇಕು ಅಂತ ಹೇಳಿದ್ರೆ ಲಯ ಆಗಲೇಬೇಕು.
ಹಾಗಿದ್ರೆ ಈ ರೀತಿಯಲ್ಲಿ ಪರಮೇಶ್ವರ ತಿರುಗಾಡ್ತಾ ಮುಂದೆ ಹೋದೆ ಅಂತಾದ್ರೆ ಪರಿಸ್ಥಿತಿ ಎಲ್ಲಿಗೆ ಮುಟ್ಟುವುದಕ್ಕೆ ಸಾಧ್ಯ ಉಂಟು ಹೇಳು? ಮೂರು ಲೋಕದಲ್ಲಿ ಕಂಗೆಟ್ಟುವುದಕ್ಕೆ ಸಾಧ್ಯ ಉಂಟು, ದುಷ್ಟರ ಹಾವಳಿ ಹೆಚ್ಚುವುದಕ್ಕೆ ಸಾಧ್ಯ ಉಂಟು, ಪ್ರಪಂಚದ ಕರ್ಮವೇ ತಲೆಬುಡ ಆಗುವುದಕ್ಕೆ ಸಾಧ್ಯ ಉಂಟು. ಹಾಗಿರುವಾಗ ಅಂತಹ ದುಷ್ಟಕೃತ್ಯವನ್ನು ಯಾಕೆ ಹೋಗಲಾಡಿಸಲಿ ಎಂಬ ಹಾಗೆ ನಾನು ಯೋಚಿಸ್ತಾ ಇದ್ದೇನೆ. ಆದ್ದರಿಂದ ಎಂತೂ ನನ್ನಲ್ಲಿ ಬಂದು ವಿಷಯವನ್ನು ತಿಳಿಸಿದೆಯಲ್ಲ, ವಿಷಯ ತಿಳಿದ ಮೇಲೆ ಸುಮ್ಮನೆ ಇರುವುದಕ್ಕೆ ಸಾಧ್ಯ ಉಂಟು ಹೇಳು? ಅದನ್ನು ಸರಿಪಡಿಸಬೇಕಾದ್ದು ಪಾಲನಾ ಕರ್ತೃವಾದ ನನ್ನ ಮುಖ್ಯ ಉದ್ದೇಶವೂ ಹೌದು, ಕರ್ತವ್ಯವೂ ಹೌದು. ಆದ್ದರಿಂದ ನೀನು ಚಿಂತಿಸಬೇಡ, ಆದಷ್ಟು ಬೇಗನೆ ಇಲ್ಲಿಂದ ತೆರಳು. ಪರಮೇಶ್ವರನ ವಿಚಾರವಾಗಿ ನಾನು ಆಲೋಚಿಸಿ ನಿರೀಕ್ಷೆಯಲ್ಲಿ ನಾರಾಯಣ ನಾರಾಯಣ ನಾರಾಯಣ. ಮರಣಿಸಿದ ಸತಿಯ ದೇಹವ ಪಿಡಿದು ದುಃಖಿಸುತ್ತ, ಮರಣಿಸಿದ ಸತಿಯ ದೇಹವ ಪಿಡಿದು ದುಃಖಿಸುತ್ತ, ತೊರೆದು ಕೈಲಾಸ ಗಿಳಿಯನ್ನು ಹರಧಿಗ ಮೋಹದಲ್ಲಿ ಧರೆಗಿಳಿದು ದುಗುಡದಲ್ಲಿ, ಹರಧಿಗ ಮೋಹದಲ್ಲಿ ಧರೆಗಿಳಿದು ದುಗುಡದಲ್ಲಿ, ಮರುಳನಂದದ ತಿರುಗುತ್ತಿದ್ದ, ಮರುಳನಂದದಿ ತಿರುಗುತ್ತಿದ್ದ. ಧಿಕ್ಕರಿಸಿ ಹೋದಂತಹ ನನ್ನ ಮಡದಿ ದಾಕ್ಷಾಯಿನಿ ದಕ್ಷಾಧ್ವರದಲ್ಲಿ ಬೆಂದು ಹೋಗಿದ್ದಾಳೆ. ಅರೆ ಬೆಂದಂತಹ ನನ್ನ ಹೆಂಡತಿಯ ಈ ಶವವನ್ನು ಮಗನಾದಂತಹ ವೀರೇಶನನ್ನ ಕೈಗೆ ತಂದಿಟ್ಟಿದ್ದಾನೆ. ಕೈಯಲ್ಲಿ ಹಿಡಿದಂತಹ ನನಗೆ ಮರುಳು ಮರುಳು ಮರುಳು, ಕೈ ಹಿಡಿದ ಮಡದಿಯನ್ನೇ ನಾನು ಕಳಕೊಂಡೆ. ಇನ್ನು ಈ ಈಶ್ವರಿಗೆ ಯಾವುದು ಏಕೆ ಬೇಕು? ಹಾಗಾಗಿ ಕೈಲಾಸವನ್ನು ತೋರದೆ ಹೂ ಸ್ಪರ್ಶವನ್ನು ಮಾಡಿದೆ, ತಿರುಗಿದೆ ತಿರುಗಿದೆ ತಿರುಗಿದೆ. ಆದರೂ ನನ್ನ ಮನಸ್ಸಿನಲ್ಲಿದ್ದಂತಹ ಮೋಹ ದೂರವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮರುಳನಾದ್ರೂ ಆದೀತು, ಹೆಂಡತಿಯ ಶವವಾದ್ರೂ ಆದೀತು, ನನ್ನ ಜೊತೆಯಲ್ಲೇ ಇರಬೇಕೆಂಬಂತ ಉದ್ದೇಶಕ್ಕೆ ಬೇಕಾಗಿ ಹೆಂಡತಿಯ ಹೆಣವನ್ನು ಹೆಗಲಲ್ಲಿ ಇತ್ತು ತಿರುಗಾಟಕ್ಕೆ ಹೊರಟದ್ದು. ತಿರುಗಾಡುವುದೇ ಮರುಳು, ನನಗೆ ಮರುಳು ವಿಧಿಯೇ, ಅಯ್ಯೋ ಮರಣಿಸಿದ ಸತಿಯ ದೇಹವ ಪಿಡಿದು ದುಃಖಿಸುತ್ತ, ಮರಣಿಸಿದ ಸತಿಯ ದೇಹವ ಪಿಡಿದು ದುಃಖಿಸುತ್ತ, ತೊರೆದು ಕೈಲಾಸ ಗಿರಿಯನ್ನು ಹರದಿಗ ಮೋಹದಲ್ಲಿ ಹರಗಿಳಿದು ದುಗುಡದಲ್ಲಿ, ಹರದಿಗ ಮೋಹದಲ್ಲಿ ಹರಗಿಳಿದು ದುಗುಡದಲ್ಲಿ, ಮರುಳನಂದದಿ ತಿರುಗುತ್ತಿದ್ದ, ಮರುಳನಂದದಿ ತಿರುಗುತ್ತಿದ್ದ. ಶವವನ್ನು ಹಿಡಿದು ತಿರುಗಾಟಕ್ಕೆ ಹೊರಟವ. ಆದರೆ ನನ್ನ ಹೆಗಲಲ್ಲಿದ್ದಂತಹ ನನ್ನ ಮಡದಿಯ ಶವವನ್ನು ತುಂಡು ಮಾಡಿದೆ, ಕತ್ತರಿಸಿ ಎಸೆದು ಬಿಟ್ಟೆ.
ನಾನು ಕೆಟ್ಟದ್ದಲ್ಲ, ನೀನು ಕೆಟ್ಟ. ನೀನು ಕೆಟ್ಟದ್ದಲ್ಲ, ಪ್ರಪಂಚವೇ ಕೆಟ್ಟು ಹೋಯ್ತು. ಯಾವ ಕ್ರಮದಲ್ಲಿ? ಇದ್ದಂತಹ ಮೂರನೇ ಕಣ್ಣನ್ನು ತೆರೆದು ಬ್ರಹ್ಮಾಂಡದ ಜೊತೆಯಲ್ಲಿ ನಿನ್ನನ್ನು ಮೋಹ ತೊರೆದು ಅರಿತುಕೊಳ್ಳ ನೀನು ನಿನ್ನನೆ, ಮೋಹ ತೊರೆದು ಅರಿತುಕೊಳ್ಳ ನೀನು ನಿನ್ನನೆ. ಪರಮಯೋಗಿಯಾದ ನಿಂತು ಅರಿವಾಗಿರದ ಕಾರ್ಯ ಮರೆದು, ಪರಮಯೋಗಿ ಆದ ನಿಂತು ಅರಿವಾಗಿರದ ಕಾರ್ಯ ಮರೆದು, ಅರಿಯಸಲ್ಲದು ಲೋಕಕ್ಕೆ ಗೆಲುವಿದು ಗೋಗೋ. ಮರುಳನಂತೆ ಬೆಳವ ಪುಟ್ಟು ಧರೆಯೊಳೆಲ್ಲ ತಿರುಗುತ್ತಿರುವೆ, ಮರುಳನಂತೆ ಬೆಳವ ಪುಟ್ಟು ಧರೆಯೊಳೆಲ್ಲ ತಿರುಗುತ್ತಿರುವೆ. ಸರಿಯೇ ನಿನಗಿದು ಸನ್ನಡತೆಯಲ್ಲಿದು, ತರದಿರಲ್ಲ ಕೋಪ ಸುಮ್ಮನೆ. ಈಗ ಸುಳ್ಳಾರು. ಓ ಭಾವ, ಏನು ಭಾವನಿಗೆ ಅವಸರ ಮಾಡಬೇಡ. ಅವಸರ ಅಲ್ಲ, ನೀನು ಇರಬಾರ್ದು, ಬ್ರಹ್ಮಾಂಡವೂ ಇರಬಾರ್ದು. ಮತ್ತೆ ಯಾವುದು ಬೇಡ, ನನಗೆ ಯಾವುದು ಇಲ್ವೋ ಮತ್ತೆ ಪ್ರಪಂಚ ಬೇಕಾ? ಈಗ ಅದಕ್ಕೆ ಸಿಟ್ಟ ನಿನಗೆ? ಸಿಟ್ಟೆ ಕತ್ತರಿಸಿದ್ದಿ, ಕತ್ತರಿಸ ಮಾಡಿದೆ. ಕತ್ತರಿಸಿದ್ದೇನೆ, ಗೊತ್ತಾಯ್ತಾ? ಓ ಭಾವ, ಏನು ಭಾವನಿಗೆ ಏನು ಅವಸ್ಥೆ ನಿನ್ನ? ಅವಸ್ಥೆ ನನಗೀಗ ಹುಚ್ಚು ಹಿಡಿದಿದೆ. ಅದೇ ಈಗ ಹುಚ್ಚರಂತೆ ಹೆಣವನ್ನು ಹುಚ್ಚಾರಂತಲ್ಲ, ನಾನು ಹುಚ್ಚಾನೆ. ಅಲ್ಲ, ಆ ಪ್ರಪಂಚದಲ್ಲಿ ತಿರುಗಾಡ್ತಾ ಇದೆಯಲ್ಲ. ಹೌದು. ಆಗ ಎಲ್ಲರೂ ಹೇಳ್ತಾ ಇದ್ದಾರೆ, ಹಾಗೆ ಪರಮೇಶ್ವರ ಹುಚ್ಚ, ಹೇಳಿ ಪರಮೇಶ್ವರ ಹುಚ್ಚ, ಹೇಳಿ ಹೇಳಿ ಅಂತ. ಹೌದಾ? ನಾನು ಯಾರು? ನೀನು ಯಾರು ನಿನಗೆ ಗೊತ್ತಿಲ್ವಾ? ನಿನ್ನ ಭಾವ ಅಲ್ವಾ? ಹೌದು. ನಿನಗೂ ನನಗೂ ಭೇದ ಉಂಟಾ? ನೀನು ಹುಚ್ಚಾನೆ, ಹರಿಹರರಲ್ಲಿ ಭೇದ ಉಂಟಾ? ಹಾಗಾಗಿ ನೀನು ಹುಚ್ಚ, ಹಾಗೆ ನಾನು ಆಗುವುದಿಲ್ಲ. ಹುಚ್ಚ. ನನ್ನ ಮೇಲೆ ಅಪವಾದ ಬರುವುದಿಲ್ಲ, ಬರ್ಬೇಕು. ನನ್ನನ್ನು ಹೈಯಾಡಿಸುವುದಿಲ್ಲ. ನನಗೆ ಹರಿಯ ಭಾವ ಹರ ಹುಚ್ಚ, ಹರಿಯು ಹುಚ್ಚನಾಗಿ ಹೋಗಿದ್ದಾನೆ. ನೀನು ಹುಚ್ಚಾನೆ. ನಾಳೆ ಹೇಳಿದರೆ ಪ್ರಪಂಚದ ಧರ್ಮ ಉಳಿಯುವುದಕ್ಕೆ ಸಾಧ್ಯ ಉಂಟಾ ಹೇಳು? ಪ್ರಪಂಚವೇ ಹುಚ್ಚರ ಸಂತೆ. ಹೌದಾ? ಅದನ್ನು ಸರಿ ಮಾಡಬೇಕಾದ್ದು ನಮ್ಮ ನಾನು ಕಾರ್ಯ. ಸರಿ ಮಾಡುವುದಿಲ್ಲ, ನನಗೀಗ ನನಗೆ ಆಗುವುದಿಲ್ಲ ಅಂತ ನನಗೂ ಗೊತ್ತುಂಟು. ಎಂತದಾಗುವುದಿಲ್ಲ. ನೀನು ಯಾರು? ನಾನು ಪರಮೇಶ್ವರ. ಪರಮೇಶ್ವರ ಮಾತ್ರನಾ? ಮತ್ತೆ ಜ್ಞಾನೇಶ್ವರ. ಹೌದು. ಅದೊಂದು ಹೆಚ್ಚಿಗೆ ಹೆಸರು ಉಂಟಲ್ಲ ನಿನಗೆ? ಉಂಟು. ಅಜ್ಞಾನಿಗಳಾದವರಿಗೆ ಜ್ಞಾನವನ್ನು ತುಂಬುವ ಜ್ಞಾನೇಶ್ವರ. ಇನ್ನು ಯಾರಿಗೂ ನಾನು ಜ್ಞಾನವನ್ನು ಕೊಡುವುದಿಲ್ಲ. ಲಯ ಮಾಡುವವ ಲಯಾಧಿಕಾರಿ ನೀನು. ಇನ್ನು ನಾನು ಲಯ ಮಾಡುವುದಿಲ್ಲ. ಮಾಡದೇ ಇದ್ರೆ ಹೀಗೆ ಬಿಟ್ರೆ ಪ್ರಪಂಚ ಉಳಿತದ ನಾಳೆ. ನನಗೆ ಯಾವುದು ಬೇಕೋ ಅದೇ ಬೇಡ ಅಂತ ಆಗಿದೆ. ಇನ್ನು ಮತ್ತೆ ಮುಚ್ಚುಳಿದವರಿಗೆ ಬೇಕಾ? ಹೌದಾ? ಆದ್ರೆ ಬೇಕು. ಬೇಡ. ನಿನಗೆ ಬೇಡ ಅಂತ ಆದ್ರೆ ನನಗೆ ಬೇಕು. ನೀನು ನನ್ನ ಹೆಂಡತಿಯ ಶವವನ್ನು ಹಿಡಿದು ನಾನು ತಿರುಗಾಟ ಮಾಡುವಾಗ ನೀನು ಬಂದು ಹಿಂದಿನಿಂದ ಕತ್ತರಿಸಿ ಬಿಟ್ಟೆ, ಎಲ್ಲ ಕತ್ತರಿಸಿ ಬಿಟ್ಟೆ. ಅಲ್ಲ, ಈ ಹಿಂದೆಯೂ ಒಮ್ಮೆ ಹುಚ್ಚನಂತೆ ತಿರುಗಿದ್ದೀನಿ ನೀನು. ಯಾವಾಗ ಗೊತ್ತುಂಟು ನಿನಗೆ? ಬ್ರಹ್ಮನ ಕಪಾಲ ಕೈಗೆ ಕಚ್ಚಿದ ಆ ಸಂದರ್ಭದಲ್ಲಿ ಹೌದು, ಭಿಕ್ಷೆ ಬೇಡುತ್ತಾ ಹೊರಟು ಭವತಿ ಭಿಕ್ಷಾದೇಹಿ. ಅಲ್ಲಿ ಪರಿಹಾರ ಮಾಡಿದವ ಯಾರು? ನೀನೇ ಮಾಡಿದ್ದು. ಅಲ್ವಾ? ಇತ್ತವಾ ಬ್ರಹ್ಮ ಕಪಾಲವೇ. ಅಲ್ಲೂ ನೀನು ಮಾಡಿದ ಮೋಸವೇ. ಯಾರಿಗೆ? ಅವ ಕಪಾಲಕ್ಕೆ. ನಿನಗೆ ಮೋಸ ಮಾಡಿದ್ದೇನಾ? ನನಗೆ ಮಾತ್ರ ಸೌಖ್ಯ. ಅಲ್ವಾ? ಹೌದು. ಈಗ ಇಲ್ಲಿಯೂ ಹೌದು. ನಿನಗೆ ಮೋಸ ಅಂತ ಕಂಡ್ರು ಇನ್ನು ಮುಂದಕ್ಕೆ ನಿನ್ನ ಜೀವನದಲ್ಲಿ ಇದು ಸುಖಕ್ಕೆ ನಾಂದಿ ಅಂತ ಭಾವಿಸು. ಇದೀಗ ಸುಖಕ್ಕೆ ನಾನು ಜಾಸ್ತಿ. ಹಾಗಾದ್ರೆ ನನ್ನ ಮನದಲ್ಲಿ ಮೂಲ ಜಿಜ್ಞಾಸೆಯನ್ನು ನಿನ್ನಲ್ಲಿ ಹೇಳಿಕೊಳ್ಳ. ಯಾಕೆ? ಓ ದೇವಾ, ಇಂದು ಧರ ನದಿ ಶಾಂತ ಭಾವದೆ ಸಿಂಧು ಶಯನನಿಗೆಂದ ಓ ಸಿಂಧು ಶಯನ. ಇಂದು ಧರ ನದಿ ಶಾಂತ ಭಾವ
ಕೇಳುವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು, ಸ್ವಲ್ಪ ಶಾಂತತೆ ನನ್ನಲ್ಲಿ ಈಗ ಉಂಟಾಯ್ತು. ಮತ್ತೆ ಕಂಡುಬಿಡಿತಾನೆ ಸುಡ್ತೇನೆ ಅಂತ ಹೊರಟಿದ್ಯಲ್ಲ, ಅದು ಸರಿಯಾಗ್ತದ? ಇಲ್ಲ, ನಿನ್ನ ಮಾತನ್ನು ಒಪ್ಪಿದ್ದೇನೆ, ಶಾಂತ ಸ್ವರೂಪ ನಾನಾಗಿದ್ದೇನೆ. ಆದರೆ ಮನದಲ್ಲಿ ಇರುವಂತಹ ಜಿಜ್ಞಾಸ ಒಂದೇ, ಅರವೆಂದಂತಹ ನನ್ನ ಮನದಿಯ ಶವವನ್ನು ಹೆಗಲಲ್ಲಿ ತಿರುಗಾಟ ಮಾಡ್ತಾ ಇದ್ದವನ ನನಗೆ ಅರಿವಿಲ್ಲದಂತೆ ನನ್ನ ಬೆಂಗಡೆ ಬಂದು ಶವವನ್ನು ಕತ್ತರಿಸಿದೆ. ತುಂಡು ಮಾಡಿದ್ದೆ ಹೌದಾ ನೀನು? ನನಗೆ ಗೊತ್ತಿಲ್ಲ, ಅಂತ ತುಂಡು ಮಾಡಿದ್ದೆ. ಈ ತುಂಡು ಮಾಡಿದ ದಶೆಯಲ್ಲಿ ನಿನ್ನಲ್ಲಿ ನನ್ನದೊಂದು ಪ್ರಶ್ನೆ, ಇದರಿಂದ ನಿನಗೇನು ಲಾಭ? ನಿನಗೇನು ಲಾಭ ಹೇಳು? ನನಗೆ ಲಾಭ ಅಂತಲ್ಲ, ಮತ್ತೆ ಪ್ರಪಂಚಕ್ಕೇ ಲಾಭ ಉಂಟದ್ರಿಂದ. ಯಾವ ರೀತಿ ಅಂತ ಹೇಳ್ಬಹುದೇ? ಈಗ ಮಾಡಿದ್ದು 12 ತುಂಡು. ನೀನೇ ಮಾಡಿದ್ದಲ್ವಾ? ನಾನೇ ಮಾಡಿದ್ದು. ಆ 12 ತುಂಡುಗಳು 12 ಜಾಗದಲ್ಲಿ ನೆಲೆ ನಿಂತು ಶಕ್ತಿ ಕ್ಷೇತ್ರ ಎಂಬ ಹಾಗೆ ಪ್ರತೀತಿಯನ್ನು ಪಡೆದಿದೆ. ಹೌದಾ? ಶಕ್ತಿ ಕ್ಷೇತ್ರ. ಹೌದಾ? ಎಲ್ಲರೂ ಹೋಗಿ ಎಲ್ಲಿ ಪೂಜಿಸ್ತಾರೆ. ಕೊನೆಯ ಒಂದು ತುಂಡು ಉಂಟಲ್ಲ, ಅದು ಕೊನೆಯ ತುಂಡು ಎಲ್ಲಿಗೆ ಹೋಗಿ? ಲಂಕೆಗೆ. ಅಷ್ಟು ದೂರ? ಅದು ಯಾಕೆ ಅಲ್ಲಿಗೆ? ಅಲ್ಲಿಯೂ ನಿನ್ನ ಭಕ್ತ ಇದ್ದಾನಲ್ಲ, ರಾವಣ, ಅವರಿಗೆ ಪೂಜಿಸುವುದಕ್ಕೆ ಅಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೇನೆ. ಗೊತ್ತಾಯ್ತಾ? ಸುಮ್ಮನೆ ಅದನ್ನು ನಾನು ತುಂಡರಿಸಿದ್ದೆ ಅಂತ ಭಾವಿಸಬೇಡ, ಅದರಲ್ಲಿಯೂ ಮಹತ್ವವನ್ನು ತುಂಬಿದ್ದೇನೆ. ಈಗ ಸಮಾಧಾನ ಆಯ್ತಾ? ಇನ್ನೇನಾಗಲಿ? ನಾನು ನಿನ್ನನ್ನು ಅಪ್ಪೆ ಹಿಡಿಬೇಕು ಅಂತ. ಓ ಬಾಬಾ, ಹರನು ನುಡಿದನು ಪ್ರಕೃತಿ ಇಲ್ಲದೆ, ಹರನು ನುಡಿದನು ಪ್ರಕೃತಿ ಇಲ್ಲದೆ, ಪುರುಷನಿಗೆ ಪುರುಷ ದುರ್ಗದಿ ಇಳಿವನೆಂಬುದು ಪರಮ ಸತ್ಯದ ಸಾರವೆನ್ನಯ ಮುಖದಿ ತೋರಿಹುದು, ಪರಮ ಸತ್ಯದ ಸಾರವೆನ್ನಯ ಮುಖದಿ ತೋರಿಹುದು. ಹರಿಯೇ ನೀನಿದನರಿದು ರಕ್ಷಿಸೇ, ಹರಿಯೇ ಹರಿಯೇ ನೀನಿದನರಿದು ರಕ್ಷಿಸೇ, ಧರೆಗೆ ಮಂಗಲವಾದುದೆನ್ನುದ ಹರುಷದಲ್ಲಿ ಬಿಗಿದಬ್ಬೆ ಲಕ್ಷ್ಮೀ ವರನ ಬೇಡ್ಕೊಂಡ. ನೀನು ಮಾಡಿದ್ದೆಲ್ಲವೂ ಸರಿ, ನನಗೀಗ ಅರ್ಥವಾಗ್ತಾ ಇದೆ. ಆದರೆ ನಿನ್ನನ್ನು ಇನ್ನೂ ಕೇಳ್ತೇನೆ, ಏನು? ಪ್ರಕೃತಿ ಮತ್ತು ಪುರುಷ ಇದು ಒಂದಾಗಿರ್ಬೇಕು. ಅದರ ಸಮ್ಮಿಲನದಿಂದ ಪ್ರಪಂಚ ನಡೆಯುತ್ತದೆ. ಪ್ರಪಂಚ ಗುರುತಿಸಿದೆ ಹಾಗೆ. ಪ್ರಕೃತಿ ಅಂದ್ರೆ ನನ್ನ ಮಡದಿ, ಹೌದಾ? ಪುರುಷ ನಾನೇ. ಈಗ ಪುರುಷ ನಾನಿದ್ದೇನೆ, ಪ್ರಕೃತಿ ನನ್ನಿಂದ ದೂರವಾಗಿದೆ. ಪ್ರಕೃತಿ ನಾಶ ಆಗಬಾರದು. ಪ್ರಕೃತಿ ನಾಶ ಆದರೆ ಪುರುಷನಿಗೂ ಬೆಲೆ ಇಲ್ಲ ಅಂತ ಆಗುತ್ತೆ. ಜೀವಿಗಳಿಗೆ ಬದುಕುವುದಕ್ಕೆ ಸಾಧ್ಯ ಉಂಟಾ? ಈಗ ನನ್ನ ಸ್ಥಿತಿ ಹಾಗೆ ಆಗಿದೆ. ನಾನೀಗ ಪ್ರಕೃತಿಯನ್ನು ಕಳ್ಕೊಂಡಿದ್ದೇನೆ, ಪುರುಷ ಒಬ್ಬಂಟಿ ಆಗಿದ್ದೇನೆ. ಹಾಗಾದ್ರೆ ನನಗೊಂದು ದಾರಿ ಬೇಕಲ್ಲ? ಸರಿ, ಹಾಗೆ ಅದನ್ನು ನನ್ನಲ್ಲಿ ನನ್ನ ಅನುಮಾನ ಕಾಡುತ್ತಾ ಉಂಟು. ಹೌದು, ಪ್ರಕೃತಿಯೂ ಬೇಕು, ಪುರುಷನೂ ಬೇಕು, ಹೌದಲ್ಲ? ಅಲ್ವಾ? ಈಗ ಪ್ರಕೃತಿ ಇಲ್ಲ, ಇಲ್ಲ. ಪುರುಷ ನೀನೊಬ್ಬನಿದ್ದೀಯ. ಹೌದು. ಅದರಲ್ಲಿಯೂ ನಿನ್ನ ಮಡದಿ ದಾಕ್ಷಾಯಿಣಿ. ಅಯ್ಯೋ, ಶಕ್ತಿ ಸ್ವರೂಪಿಣಿ. ಹೌದು. ನಿನಗೆ ಶಕ್ತಿ ತುಂಬಬೇಕು ಅಂತ ಹೇಳಿದ್ರೆ ಅವಳ ಹತ್ತಿರ ಬೇಕು. ಬೇಕೇ ಬೇಕು. ಇಲ್ಲದಿದ್ರೆ ಶಕ್ತಿ ಎಂಬುದು ನಿನಗಿಲ್ಲ. ಶಕ್ತಿ ಬೇಕು, ಶಕ್ತಿಯೂ ಬೇಕು, ಪ್ರಕೃತಿಯೂ ಬೇಕು, ಅಲ್ವಾ? ಅದನ್ನು ಒಂದುಗೂಡಿಸಬೇಕಲ್ಲ. ಹೌದು. ಅದಕ್ಕೆ ದಾರಿ ನಾನು ಹೇಳ್ತಾನಲ್ಲ. ಹಾಗೆ ಎಲ್ಲಿ? ಗಿರಿರಾಜ ಸುಕುಮಾರಿಯಾಗಿ, ದಾರಿ ಉಂಟು. ಗಿರಿರಾಜ ಸುಕುಮಾರಿಯಾಗಿ ಸತೀದೇವಿ ಧರೆಯೊಳಗವತಾರವೆತ್ತು, ಧರೆಯೊಳಗವತಾರವೆತ್ತು ಸ್ಮರಿಸುತ್ತಲಿರುವಳು ನಿನ್ನದೇ ತಪದಲೇ, ಸ್ಮರಿಸುತ್ತಲಿರುವಳು ನಿನ್ನನೇ ತಪದಲಿ, ವರಿಸಯ್ಯ ನೀ ಹೋಗಿ ಜಬದಿಗೆ, ವರಿಸಯ್ಯ ನೀ ಹೋಗಿ ಜಬದಿಗೆ. ಹರಿ, ಹಿಂದೆ ಬಂದ ಕಷ್ಟವನ್ನು ಪರಿಹರಿಸಿದವ ನಾನೇ, ಹೌದು. ಇದನ್ನೂ ಪರಿಹರಿಸುವವ ನಾನೇ.
ಹರ ಇಲ್ಲದಿದ್ರೆ ನಾನು ಪ್ರಯೋಜನ ಇಲ್ಲ ಅಂತ ಆಗ್ತೇನೆ. ಪ್ರಕೃತಿ ಪುರುಷರನ್ನು ಒಂದು ಮಾಡಬೇಕಲ್ಲ, ಒಂದಾಗಿರ್ಬೇಕಲ್ಲ. ಒಂದು ಮಾಡಬೇಕಾದ್ದು ನನ್ನ ಕರ್ತವ್ಯ, ಹೌದಾ ಅಲ್ವೋ ಹೇಳು? ಭಾವ ಹೌದಲ್ಲ ನೀನು? ಹಾಗಿದ್ರೆ ನಿನ್ನದಾದಂತಹ ಕಷ್ಟವನ್ನು ಪರಿಹರಿಸಬೇಕಲ್ಲ. ಭಾವನಿಗೆ ಭಾವನ ಬಲ ಅಲ್ವಾ? ಹೌದೌದು. ಆದ ಕಾರಣದಕ್ಕೊಂದು ದಾರಿ ನಾನು ಹೇಳ್ತೇನೆ. ಹೇಗೆ ಭಾವ? ಮರಣ ಯಾವುದಕ್ಕೆ ಹೇಳು? ಯಾವುದಕ್ಕೆ? ಶರೀರಕ್ಕೆ ಮಾತ್ರ, ಆತ್ಮಕ್ಕೆ ಮರಣ ಇಲ್ಲ. ಹಾ ಹಾ ಹಾ. ಆತ್ಮ ಯಾವತ್ತೂ ಸಾಯುವುದಿಲ್ಲ, ಹೌದಲ್ಲ? ಶರೀರ ಮಾತ್ರ. ಹಾ. ಗೊತ್ತಾಯ್ತಲ್ಲ? ಹಾಗಾದ್ರೆ ನನ್ನ ಮಾಡೋದು ನಿನ್ನ ಮಾಡದೆ ಇದ್ದಾಳಯ್ಯ. ಎಲ್ಲಿ ಅಂತ ಕೇಳು. ಹಾ ಅದೋ ಪರ್ವತರಾಯನಿಗೆ ಮಗಳಾಗಿ ಹಾ. ಪಾರ್ವತಿ ಎಂಬ ಅಭಿಧಾನದಿಂದ ಹುಟ್ಟಿಕೊಂಡಿದ್ದಾಳೆ. ಮರು ಹುಟ್ಟು ಅವತಾರಕ್ಕೆ ಬಂದಿದ್ದಾಳೆ. ಹಾ ಹಾ. ಈಗ ಏನು ಮಾಡ್ತಾ ಇದ್ದಾಳೆ? ಏನಾಗ್ತದೆ? ನಿನ್ನನ್ನು ಬಿಟ್ಟು ಅವಳಿಗೂ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಹೌದಾ? ಅಲ್ಲಿ ಪ್ರಕೃತಿ ಮಾತ್ರ, ಹಾ. ಪುರುಷ ಇಲ್ಲಿ. ಈಗ ಪುರುಷ ಪ್ರಕೃತಿಯಲ್ಲಿ ಒಟ್ಟಾಗಬೇಕಲ್ಲ. ಒಂದಾಗ್ಬೇಕು. ಅದಕ್ಕಾಗಿ ಹಾ. ನಿನ್ನನ್ನೇ ಸೇರಬೇಕೆಂಬ ಉದ್ದೇಶವನ್ನು ಇರಿಸಿಕೊಂಡು ಹಾ. ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಹೌದೇ? ಗೊತ್ತಾಯ್ತಲ್ಲ? ಹಾ ಹಾ. ಆದ್ದರಿಂದ ನೀನು ಇಲ್ಲಿರುವುದು ಸರಿಯಲ್ಲ. ಮತ್ತೆ ಆದಷ್ಟು ಬೇಗ ಅವರ ಬಳಿಗೆ ಸೇರಬೇಕು, ಹಾ ಹಾ. ಅವಳನ್ನು ವರಿಸಬೇಕು. ಹಾ. ಅಲ್ಲಿ ಸತಿ ಪತಿಯರಾದಲ್ಲಿಗೆ ಪ್ರಕೃತಿ ಪುರುಷರು ಒಂದಾಗಿ ಆಗುತ್ತಾ ಇಲ್ವಾ? ಎಲ್ಲರ ಕಷ್ಟವೂ ಪರಿಹಾರ ಆಗ್ತದೆ, ನಿನಗೂ ಜೀವನದಲ್ಲಿ ಸುಖ ಸಿಗುತ್ತದೆ. ಇನ್ನು ನಾನು ತಡ ಮಾಡುವುದಿಲ್ಲ. ಇಷ್ಟು ಹೇಳಿದ್ಯಾ? ನನಗೆ ಬೇಕಾದ್ದು ನನ್ನ ಮಡದಿ. ಬೇಗನೆ ಅಲ್ಲಿಗೆ ಹೋಗ್ತೇನೆ. ಆದೀತು. ನನ್ನ ಮಡದಿಯನ್ನು ಜೊತೆಯಾಗಿ ಕರ್ಕೊಂಡು ಬಂದು ಕೈಲಾಸ. ಅದನ್ನು ನಾನು ನೋಡ್ತೇನೆ. ನೋಡು. ಆಗಬಹುದಲ್ಲ? ಬೇಗ 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 ಬರ್ತೇನೆ.
ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ಲಂಕಾಧಿಪತಿ ಯಾರೆಂದು ಬಲ್ಲಿರಿ? ರಾವಣೇಶ್ವರ ಎಂದುಕೊಳ್ಳಲು ಸರಿ ಬೋಧಕಗೊಂಡಂತ ಘನವ ಸುಂದರ ದೇವಿಯಳ ಲಂಕಾರಾಷ್ಟ್ರದ ರಾವಣೇಶ್ವರನ ಸ್ಥಾನವನ್ನು ಇಂದಿನ ದಿನ ಗಮನಿಸುವಾಗ ಹುಟ್ಟೋಲಗಸ್ತನಾದವಾಗ ಆಗುವಂತಹ ಸಂತೋಷ ಅಷ್ಟಿಷ್ಟಲ್ಲ. ಇದನ್ನೇ ಹಲವು ವರ್ಷಗಳ ಹಿಂದಕ್ಕೆ ಆಲೋಚನೆ ಮಾಡುತ್ತಿದ್ದರೆ ಏನು ಇಲ್ಲದೇ ಇದ್ದಂತಹ ಪರಿಸ್ಥಿತಿ ಇತ್ತು. ಮಾಲಿ ಸುಮಾಲಿ ಮಾಲ್ಯವಂತ ಎನ್ನುವಂತಹ ಅಸುರ ವೀರರು ಈ ರಾಷ್ಟ್ರವನ್ನು ಆಳಿಕೊಂಡು ಬರುತ್ತಿದ್ದರಂತೆ. ನಾಕವನ್ನು ಪಡೆಯುವಂತಹ ಅಭಿಲಾಷೆಯನ್ನು ಹೊತ್ತಂತಹ ದೈತ್ಯವೀರರು ಅಸುರ ಸೇನೆಯೊಂದಿಗೆ ನಾಕಾಭಿಮುಖವಾಗಿ ಸಾಗಿದರು. ಹರಿಯ ಚಕ್ರಾಘಾತಕ್ಕೊಳಗಾದಂತಹ ಮಾಲಿ ಎನ್ನುವ ಅಸುರ ವೀರ ತನ್ನ ತನುವನ್ನು ನೀಗಿದ. ದೇಹವನ್ನು ಉಳಿಸಿಕೊಳ್ಳಬೇಕೆನ್ನುವಂತಹ ದೃಷ್ಟಿಯಿಂದ ರಾಕ್ಷಸರು ಹಾಗೂ ಸುಮಾಲಿ ಮಾಲ್ಯವಂತ ಎನ್ನುವಂತಹ ಹಿರಿಯರು ಪಾತಾಳ ಲೋಕವನ್ನು ಸೇರಿಕೊಂಡರು. ಸುಮಾಲಿಯ ಮಗಳಾದಂತಹ ಕೈಕಸೆಯನ್ನು ವಿಶ್ರವಸು ಬ್ರಹ್ಮರಲ್ಲಿ ಸೇವೆಗಾಗಿ ನಿಯೋಜಿಸಿದರು. ಪರಿಣಾಮವಾಗಿ ಹುಟ್ಟಿಕೊಂಡವರು ದಶಕಂಠ, ಕುಂಭಶ್ರವಣ, ವಿಭೀಷಣ, ಶೂರ್ಪಣಖಿ ಎನ್ನುವ ಹಾಗೆ ತಂದೆ ತಾಯಿಯರ ಬಳಿಯಲ್ಲೇ ಸಕಲ ವಿದ್ಯಾಭ್ಯಾಸವೂ ನಡೆಯಿತು. ಆ ಕಾಲಕ್ಕೆ ಬಂದವರೇ ನನ್ನ ಅಜ್ಜಂದಿರಾದಂತಹ ಸುಮಾಲಿ ಹಾಗೂ ಮಲ್ಯವಂತರು. ಮಕ್ಕಳೇ, ನೀವಿಲ್ಲಿರಬೇಕಾದವರಲ್ಲ. ನಮ್ಮ ರಾಷ್ಟ್ರ ಲಂಕೆ ಇದೆ, ಲಂಕೆಯಲ್ಲಿದೆ. ಈಗ ಆಳುತ್ತಿರುವವರು ವೈಶ್ರವಣ ಎನ್ನುವ ಹಾಗೆ. ಹಾಗಿದ್ರೆ ವೈಶ್ರವಣ ಯಾರು? ನನ್ನ ತಂದೆಯ ಮೊದಲ ಹೆಂಡತಿಯ ಮಗ. ಈಗ ಲಂಕೆಯನ್ನು ಆಳುತ್ತಾ ಇದ್ದಾನೆ. ಅಪ್ಪನನ್ನೇ ಕಳುಹಿದ ಸಂಧಾನಕ್ಕಾಗಿ, ಅಪ್ಪ ಇದು ನನ್ನ ಅಜ್ಜಂದಿರ ಸತ್ತು, ಬಿಟ್ಟು ಕೊಡುವುದಕ್ಕೆ ಹೇಳಿ ಎನ್ನುವ ಹಾಗೆ ಬೇರೆ ದಾರಿ ಕಾಣದೆ ರಾವಣನ ಭವಿಷ್ಯತ್ತನ್ನೇ ದೃಷ್ಟಿಯಲ್ಲಿರಿಸಿದಂತಹ ನನ್ನಯ್ಯ ಆ ವೈಶ್ರವಣನಲ್ಲಿ ಸಂಧಾನವನ್ನು ಮಾಡಿದರು. ಲಂಕಾ ರಾಷ್ಟ್ರವನ್ನು ಬಿಟ್ಟು ನಾಟದ ಉತ್ತರ ಭಾಗವಾದಂತಹ ಕುಬೇರನಾಗಿ ಮೆರೆಯುತ್ತಾ ಇದ್ದಾರೆ. ನಮಗೆ ಲಂಕಾ ರಾಷ್ಟ್ರವು ಸಿಕ್ಕಿತು, ಆದರೆ ಅಷ್ಟಕ್ಕೆ ತೃಪ್ತಿಪಟ್ಟವರು ನಾನಲ್ಲವಲ್ಲ. ಪಡೆದಂತಹ ದೇಶಗಳಷ್ಟು ಧನಪತಿಯ ದೆಸೆಗೆಡಿದಿಯ ಶಿವನನ್ನು ದಿನವು ಭಜಿಸುತ್ತಲಿದ್ದ ಶರಣರ ಘನತೆ ಪಡೆದು ಮರಣವನ್ನು ಗೆಲ್ಲುವುದಕ್ಕಾಗಿ ತಮ್ಮಂದಿರೊಡಗೂಡಿಕೊಂಡು ಕಾನನವನ್ನು ಸೇರಿದೆ. ಅಜನನ್ನು ತಪಸ್ಸಿನ ಮೂಲಕವಾಗಿ ಒಲಿಸಿಕೊಂಡೆ. ಹಿಂದೆ ಅಸುರರೆಲ್ಲ ಯಾರಿಂದ ಯಾವ ರೀತಿಯಾಗಿ ಹಸುವನ್ನು ನೀಗಿದರು ಅದೆಲ್ಲವನ್ನು ನೆನಪಿಸುತ್ತಾ ಕೇಳಿಕೊಂಡೆ. ತಥಾಸ್ತು ಎಂದನಲ್ಲ ಬ್ರಹ್ಮ.
ಅಂತರ್ಧಾನನಾದ ಅರಮನೆಯನ್ನು ಸೇರಿದೆ. ಆವಾಗ ನೆನಪಾಯ್ತು, 2 ಬಾಕಿ ಉಳಿದು ಹೋಯ್ತಾ ಎನ್ನುವ ಹಾಗೆ. ಒಂದು ನರರು, ಇನ್ನೊಂದು ವಾನರರು. ಈ 10 ತಲೆಯುಳ್ಳಂತಹ ರಾವಣನಿಗೆ ಆ ನರವಾನರರು ಯಾವ ಲೆಕ್ಕ ಹೇಳಿ? ಕುಂಭಶ್ರವಣ ನಿರ್ದೇವತ್ವ ಎನ್ನುವಂತಹ ವರವನ್ನು ಪಡೆಯಬೇಕಾಗಿತ್ತು. ನಿತ್ರತ್ವ ಎನ್ನುವ ಹಾಗೆಯೇ ಪ್ರಾರ್ಥಿಸಿದ. ಈಗ ಹಾಯಾಗಿ ಮಲಗಿದ್ದಾನೆ. ಲೋಕದಲ್ಲಿ ಏನು ವ್ಯವಹಾರ ಆಗುತ್ತಾ ಉಂಟು ಎನ್ನುವುದು ಅವನ ಗಮನಕ್ಕೆ ಬರುವುದಿಲ್ಲ. ಉಳಿದವ ವಿಭೀಷಣ, ಅವನೇ ಆಯಿತು, ಅವನ ಹರಿನಾಮವೂ ಆಯಿತು. ಇನ್ನುಳಿದ ಆಸ್ಥಾನವನ್ನು ಪ್ರವೇಶಿಸಿ, ಅಣ್ಣ ಅದು ಸರಿಯಲ್ಲ, ಇದು ಸರಿಯಲ್ಲ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ನನಗೆ ಬುದ್ಧಿ ಹೇಳುವ ಮಟ್ಟಕ್ಕೆ ಅವನು ಬೆಳೆದಿದ್ದಾನೆ. ಆದ ಕಾರಣ ಅವನ ಮಾತನ್ನು ಧಿಕ್ಕರಿಸುತ್ತಾ 3 ಲೋಕವನ್ನು ಸಂಚರಿಸಿದೆ. ಭೂಲೋಕ, ಪಾತಾಳ ಲೋಕ, ನಾಲ್ಕವು, ಹಾಗೆಯೇ ಈ 7 ಲೋಕವನ್ನು ಗೆದ್ದಿದ್ದೇನೆ. ಕುಬೇರನನ್ನು ಧುರದಲ್ಲಿ ಸೋಲಿಸಿದ್ದೇನೆ. ಹಾಗೆಯೇ ಕುಬೇರನ ವಶದಲ್ಲಿದ್ದಂತಹ ಪುಷ್ಪಕ ವಿಮಾನವನ್ನು ಸೆಳೆದುಕೊಂಡಿದ್ದೇನೆ. ಹಾಗೆಯೇ ಮಗನಾದಂತಹ ಮೇಘನಾದ ನಾನು ಇಂದ್ರನಲ್ಲಿ ಸೆರೆ ಸಿಕ್ಕಂತಹ ಹೊತ್ತಿಗೆ ಸೆರೆಯಿಂದ ನನ್ನನ್ನು ಬಿಡಿಸಿದ. ಆದ ಕಾರಣವೇ ಅವನಿಗೆ ಇಂದ್ರಜಿತ್ತು ಎನ್ನುವ ಹಾಗೆ ಹೆಸರನ್ನಿರಿಸಿದ್ದೇನೆ. ಇಂದಿನ ದಿನ ಅಖಂಡ ಆರ್ಯಾವರ್ತದ ಭರತ ಖಂಡದ ಈ ಲೋಕದಲ್ಲಿ ತಿಲಕಪ್ರಾಯವಾಗಿ ಕುಕ್ಕುಳಿಸ್ತದೆ ಅಂತಾದರೆ ಇದಕ್ಕೆ ಕಾರಣ ದಶಕಂಠನಲ್ಲದೆ ಮತ್ತೆ ಯಾರು ಹೇಳಿ? ಆದ ಕಾರಣ ಮನಸ್ಸಿಗೆ ಸಮಾಧಾನವೂ ಇದೆ, ಸಂತೋಷವೂ ಇದೆ, ನೆಮ್ಮದಿಯೂ ಇದೆ. ದ್ವಾರದಲ್ಲಿ ಯಾರಾದರೂ ಕಾಯ್ತಾ ಇದ್ದರೆ ಒಳಗೆ ಹೇಳಯ್ಯ, ಅಡ್ಡ ಬಿದ್ದಿದ್ದೇನೆ, ಹೇಳು. ಮತ್ತೊಮ್ಮೆ ಶುಭವಾಗಲಿ. ಸಾಕು ಸಾಕು ಒಡೆಯ. ನಿಮ್ಮ ಜನ ನಾನು. ಹೌದು, ಗೊತ್ತಾಯ್ತು. ನನಗೆ ಅಲ್ಲಿ ಕಾವಲು ಕೊಟ್ಟದ್ದು. ಎಂತದ್ದು ಕಾವಲು ಕೊಟ್ಟದಲ್ಲಿ? ನೀನು ಬ್ರಹ್ಮ ರಾಕ್ಷಸ ಅಲ್ವಾ? ಕಾವಲು ಕೊಡ್ಲಿಕ್ಕೆ ನಿನಗೆ ಅಲ್ಲ, ಮತ್ತೆ ಕಾವಲು ನಿನ್ನಲ್ಲಿ ಕಾವಲುಗಾರನನ್ನಾಗಿ ನೇಮಿಸಿದ್ದು. ನೇಮಕ ಮಾಡಿ. ಏನಲ್ಲಿ ವಿಷಯ ಹೇಳು ಆ ವನದ ಬಗ್ಗೆ. ವಿಷಯ ಉಂಟು. ಈಗ ಪರಿಪೂರ್ಣ ಆಯ್ತು. ಆಗ ಎಲ್ಲ ಅರ್ಧ ಅರ್ಧ ಇತ್ತು. ಆ ಕಡೆಯಲ್ಲಿ ಅರ್ಧ, ಈ ಕಡೆಯಲ್ಲಿ ಅರ್ಧ, ಹಾಗ ಅರ್ಧ. ಈಗ ಪರಿಪೂರ್ಣ ಆಯ್ತು. ನಿಮ್ಮನ್ನು ನೋಡ್ಬೇಕಾದ್ರೆ ಎಷ್ಟು ಸರ್ತಿ ಬೀಳುವ 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 ಅಂತಾನೆ ಕಾಣ್ತಾರೆ. ಬಿಟ್ಟರೆ ಸಾಲದು, ಹೇಳುವುದಕ್ಕೂ ಗೊತ್ತಬೇಕು. ನನ್ನ ಹಾಳಾದ ಕಾರಣ ನೀನು ಅದನ್ನು ತಿಳಿದಿದ್ದಂತ ಭವಿಷ್ಯ ಬಂದವ ಆ ವನದಿಂದ. ಏನು ಸಮಾಚಾರ? ತ್ರಿಕಾ ಮಾಲಿನ್ಯ. ಮಾಲಿನಿ ಯಾರು? ನಿನ್ನ ಅತ್ತೆಯ ಮನೆ ಅದು. ಯಾರು? ತ್ರಿಕಾ ಮಾಲಿನಿ. ಅದು ತ್ರಿಂಕೋಮಲಿನಿ. ಅದೇ ಅದೇ. ಅಲ್ಲಿಗೆ ನನಗೆ ಕಾವಲುಗಾರ ಅದು ಕೊಟ್ಟದಲ್ವಾ, ಅಲ್ಲಿ ಕೆಲಸ ಮಾಡ್ತಿದ್ದೆ. ಹೌದು, ಯಾವತ್ತಿನಾಗಿ ಅಲ್ಲ, ಮತ್ತೆ ಕೆಲಸ ಮಾಡುವಲ್ಲಿ ನೋಡ್ಬೇಕಾದ್ರೆ ವಿಶೇಷತೆ. ಏನು ಋತುಗಳು ಬದಲಾದ ಹಾಗೆ ವನವು ಬದಲಾಗುತ್ತದೆ. ವಿಶೇಷ ಏನು ಇಲ್ಲ. ವನ ಬದಲಾಗ್ತದೆ, ಆದ್ರೆ ಬದಲಾವಣೆ ವನದಲ್ಲಿ ಒಂದು ಬದಲಾವಣೆ. ಅದು ಅರ್ಥ ಆಗಲಿಲ್ಲ. ಏನು ಬದಲಾವಣೆ? ಉತ್ತ ಉತ್ತ. ಅದೆಂತದ ಉತ್ತ ಅಂದ್ರೆ? ಉತ್ತ ಅದು ಹುತ್ತವ, ಉತ್ತ ಅಲ್ಲ. ಉತ್ತ ಹುತ್ತ ಹುತ್ತ. ಆ ಉತ್ತ, ಆ ಉತ್ತ ಅಲ್ಲ, ಹುತ್ತ. ಉತ್ತ ಉತ್ತ ಯಾವಾಗಲೂ ಇದ್ದದ್ದೇ. ಹೌದು, ಆದ್ರೆ ವಿಶೇಷ. ಉತ್ತದಲ್ಲೊಂದು ವಿಶೇಷ. ಹೋಗಿ ನೋಡಿದೆ. ನೋಡಿದೀಯಾ? ನೋಡಿಬೇಕಾದ್ರೆ ಸೂರ್ಯ ಪ್ರಕಾಶ ಹುತ್ತದ ಒಳಗೆ. ಒಳಗೆ ಉತ್ತದ ಒಳಗೆ ಸೂರ್ಯ ಪ್ರಕಾಶ ಅಲ್ಲ, ಮತ್ತೆ ಅಷ್ಟು ಮಾತ್ರ ಅಲ್ಲ, ಅದರ ಸುತ್ತ ಮಣಮಣ ಪಟಪಟ ಮಣಮಣ ಪಟಪಟ. ಎಷ್ಟು ಮಣ ಒಟ್ಟಿಗೆ? ಪಟ ಯಾರ್ದೆಲ್ಲ? ಮಣಪಟ ಮತ್ತೆ ಮಣಪಟ ಅಂತ ಪಟ ಮಣ ಬಟರ್ಗಳು. ನೇಮಿಸಿದ್ರಲ್ಲ ತಲೆ ಆದವನ ಬಟರ್ಗಳು. ನಿನಗೆ ಇಷ್ಟು ವಿಷಯ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ. ಅದೆಂತದ? ಬಟರ್ಗಳು ಗೊತ್ತಾಗ್ಲಿಲ್ಲ. ಸುಮಾರು ಮಂದಿ. ಮಂದಿ? ಓಹೋ, ಸುಮಾರು ಮಂದಿ ಬಟರ್ಗಳು. ಋತ್ವಿಜರು.
ಬೇಡ ಹೇಳಬೇಡ ನೀನು ಹೇಳಿದ್ದೆ ಸರಿ, ಹೋಗ್ಲಿ ಮುಂದೆ. ಅವರೇ ಅವರೇ ಮತ್ತೆ ಕಡಲೆ, ಅವರೇ ಮತ್ತೆ ಬಟ ಬಟ ಮಣ ಏನು ಅಲ್ಲಿ ಇಡೀ ವನದಲ್ಲಿ ಅವರದ್ದೇ ರಾಗ, ಅವರದ್ದೇ ಇದು ಹಾಡು. ಓಹೋ, ಅದ್ಯಾಕೆ ಹಾಗೆ? ಸುತ್ತ ಕೂತಿದ್ದಾರೆ ಆ ಉತ್ತರ ಹತ್ತಿರ, ಇದನ್ನು ಭಜನೆ ಮಾಡ್ತಾ ಇದ್ದಾರೆ. ಏನಂತೇಳಿ ಗೊತ್ತಿಲ್ಲ, ವಿಶೇಷವಾದ ಪ್ರಕಾಶ. ಇದನ್ನು ಹೇಳುವುದಕ್ಕಾಗಿ ಬಂದೆ. ನಿಮಗೆ ಗೊತ್ತು ಮಾಡ್ಬೇಕಲ್ವ ನಾನು? ಇಷ್ಟರವರೆಗೆ ಇಲ್ಲದೆ ಇದ್ದಂತಹ ವಿಶೇಷ ಒಂದು ವನದಲ್ಲಿ ಕಾಣುತ್ತಾ ಇದೆ ಅಂತಾದ್ರೆ ಅಲ್ಲಿ ನಿಜವಾದಂತಹ ಶಕ್ತಿ ನೆಲೆಯಾಗಿದೆ ಅಂತ ಅರ್ಥ. ಏನೋ ಇರಬೇಕು. ನೀನು ಮುಂದೆ ಸಾಗು, ನಿನ್ನನ್ನು ನಾನು ಹಿಂಬಾಲಿಸ್ತೇನೆ. ಬನ್ನಿ ತೋರಿಸ್ತೇನೆ. ಪಾವನ ಕ್ಷೇತ್ರವಿದಿನ್ನು ಸಂಶಯವಿಲ್ಲ, ಪಾವನ ಕ್ಷೇತ್ರವಿದಿನ್ನು ಸಂಶಯವಿಲ್ಲ. ನಾವೊಂದು ದೇಗುಲವನ್ನು ಭಾವಚಾರಿಯ ಸತಿಗಿಲ್ಲಿ ನಿರ್ಮಿಸಬೇಕು, ಭಾವಚಾರಿಯ ಸತಿಗಿಲ್ಲಿ ನಿರ್ಮಿಸಬೇಕು. ಕೋವಿದ ಶಿಲ್ಪಿಗಳಿಂದ ಪಾವನ ಕ್ಷೇತ್ರವಿದು. ಹಿಂದಿನಿಂದಲೂ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿರುವಂತಹ ಯಾವುದೇ ಮಳೆ ಬಿಸಿಲು ಗಾಳಿ ಎನ್ನದೆ 12 ತಿಂಗಳುಗಳಲ್ಲಿಯೂ ಒಂದೇ ರೀತಿಯಲ್ಲಿರಬಹುದಾದಂತಹ ಈ ವನ ಸಂಪತ್ಭರಿತವಾದಂತಹ ಪ್ರದೇಶವಾಗಿ ಕಂಗೊಳಿಸುತ್ತಿತ್ತು. ಋಷಿಮುನಿಗಳ ವೇದ ಪಠನದಿಂದ ಈ ಕ್ಷೇತ್ರ ಪಾವನ ಎನ್ನುವುದು ಅರ್ಥವಾಯಿತು. ಪಾವನವಾಗಿಗೊಳ್ಳುವುದಕ್ಕೆ ಕಾರಣ ಏನು? ಪರಮೇಶ್ವರನ ಅರ್ಧಾಂಗಿಯಾದಂತಹ ಸತೀದೇವಿ ಇಲ್ಲಿ ನೆಲೆಯಾಗಿದ್ದಾಳೆ ಎನ್ನುವುದೇ ಅರ್ಥ. ಆದ ಕಾರಣ ನಮ್ಮೊಡೆಯರಾದಂತಹ ನಮ್ಮ ದೇವರಾದಂತಹ ಸುರಶಿಲ್ಪಿಯಾದ ಮಯಾಸುರನನ್ನು ಈಗಿಂದೀಗಲೇ ಬರಮಾಡಿಸಿಕೊಳ್ಳಬೇಕು. ವಿಶೇಷವಾದಂತಹ ಕೋವಿದರ ಸಮ್ಮುಖದಲ್ಲಿ ಅವರ ಕೈಯಿಂದಲೇ ಈ ಪ್ರದೇಶದಲ್ಲಿ ದೇವಿಯ ದೇಗುಲವಾಗಬೇಕು. ನಿರ್ಮಾಣವಾಗಲಿ. ಅನಿತರಳ ವಿಧಿ ತನಯನು ನಪದಿವ ದಿನಿಪ ನಿಳಿವ ಹೊಲಿದಿರಲು, ದಿನದ ನಿಳಿವ ಹೊಲಿದಿರಲು. ಘನಗಳ ಮುನಿ ಪದವನ ಜಗೆ ಬಾಗುದ ಗುಣನಿಧಿ ಬಂದಿಹುದೇ ನೆನಲು. ಅನಿತರಳ ವಿಧಿ ತನಯನು ನಪದಿವು ನಮೋ ನಮಃ. ಶುಭವಾಗಲಿ. ಹೀಗೆ ದಯಮಾಡಿಸಬೇಕು. ಸರಿ ಸರಿ ಆಸನದಲ್ಲಿ ಪವಡಿಸಬೇಕು. ಆಯ್ತಪ್ಪ. ಗರ್ಭಾಸನವನ್ನು ನೀಡಿದ್ದೇನೆ. ಸರಿ ಷೋಡಶೋಪಚಾರಾದಿ ಪೂಜೆಗಳಿಂದ ಪೂಜಿಸಿದ್ದೇನೆ. ತೃಪ್ತಿ ಆಯ್ತು. ಅಡಿದಾವರಿಗಳಿಗೆ ಮತ್ತೊಮ್ಮೆ ಎರಗಿಕೊಂಡಿದ್ದೇನೆ. ಆಗಲಿ. ಸ್ವಾಮಿ, ತಮ್ಮ ದರ್ಶನದಿಂದ ಜನ್ಮ ಪಾವನವಾಯಿತು. ಇಲ್ಲಿವರೆಗೆ ದಯಮಾಡಿಸಬೇಕು ಅಂತಿದ್ರೆ ರಾವಣನ ಭವಿಷ್ಯದ ಬಗ್ಗೆ ದೃಷ್ಟಿ ಧರಿಸಿದ್ದೀರಿ ಅಂತ ಭಾವಿಸ್ತೇನೆ. ಯಾಕಾಗಿ ನಿಮ್ಮ ಆಗಮನ? ಕಾರಣ ಉಂಟು. ಪುಣ್ಯವಿಲ್ಲದ ಮಣ್ಣು, ಪುಣ್ಯವಿಲ್ಲದ ಮಣ್ಣು ಬರಲಿ ಶ್ರೀ ಗೌರಿ. ಪುಣ್ಯವಿಲ್ಲದ ಮಣ್ಣು ಬರಲಿ ಶ್ರೀ ಗೌರಿ, ಬರಲಿ ಶ್ರೀ ಗೌರಿಗೆ. ಇನ್ನೇಗೆ ದೇಗುಲವಿಲ್ಲಿ, ಇನ್ನೇಗೆ ದೇಗುಲವಿಲ್ಲಿ. ಚಿನ್ನದ ಮನ ಬೇಕು, ಪುನ್ನ ದೇಗುಲಬೇಕೆ. ಚಿನ್ನದ ಮನ ಬೇಕು, ಹೊನ್ನ ದೇಗುಲಬೇಕೆ. ನಿನ್ನನು ನೀ ತಿಳಿ ಮೊದಲು, ನಿನ್ನನ್ನು ನೀ ತಿಳಿ
ಮಾರ್ಗವಾಗಿ ಸಂಚರಿಸುತ್ತಾ ಇದ್ದವನು. ಅಷ್ಟು ಹೊತ್ತಿಗೆ ಈ ಲಂಕೆಯ ಮೇಲೆ ಕಣ್ಣನ್ನಿಟ್ಟು ನೋಡಿದರೆ ಆಶ್ಚರ್ಯವನ್ನು ಕಂಡೆ. ಏನಿಲ್ಲಿ ನಿರ್ಮಿಸುವುದು? ದೇಗುಲ. ಯಾರದ್ದು? ಸತೀದೇವಿಯ ಶ್ರೀಗೌರಿಯ ದೇಗುಲ. ಏನಯ್ಯ ಇದು? ಯಾಕೆ? ಈ ಮಣ್ಣಿನಲ್ಲಿ ಪುಣ್ಯವಿಲ್ಲ. ಇಲ್ಲ. ಅನ್ಯಾಯ, ಅಧರ್ಮ, ಅನಾಚಾರಗಳೇ ನಡೆಯುವಂತಹ ಈ ಮಣ್ಣಿನಲ್ಲಿ ಪುಣ್ಯವಿಲ್ಲದ ಕಾರಣ ಶ್ರೀಗೌರಿಯು ಬಂದು ನೆಲೆ ನಿಲ್ಲುವುದಕ್ಕಿಲ್ಲ. ಹಾಗಾಗಿ ಚಿನ್ನದಂತಹ ಮನ ಬೇಕು ವಿನಃ ದೇಗುಲವಿದ್ದು ಏನು ಪ್ರಯೋಜನ? ಆದ್ರಿಂದ ಇದೆಲ್ಲವೂ ವ್ಯರ್ಥ. ನೀರಿನ ಮೇಲಿಟ್ಟ ಹೋಮದ ಹಾಗಾದೀತು. ಇಂತಹ ವ್ಯರ್ಥ ಪ್ರಯತ್ನ ಮಾಡಬೇಡ, ಕೈ ಬಿಡಯ್ಯ. ನಗುದಲೆಲ್ಲ ಘನವಿದಲ್ಲ ನನಗೆ ಭವದೊಳು, ನಗುದಲೆಲ್ಲ ಘನವಿದಲ್ಲ ನನಗೆ ಭವದೊಳು. ನಾ ಹೋಗಿ ಕರೆಯೇ ಅಗಜ ಬರುತ್ತಲಿಲ್ಲಿ ನಿಲುವಳು. ಜಗದೀಶೈಲ ಸುತಯ ಪತಿಯ ಶರಣ ತಿಪ್ಪೆನು, ಜಗದೀಶೈಲ ಸುತಯ ಪತಿಯ ಶರಣ ತಿಪ್ಪೆನು. ನಾ ಕೇಳಲವನ ನಗವಿರಾಜ ಕಳುಹಿ ಕೊಡುವನು, ನಾ ಕೇಳಲವನ ನಗವಿರಾಜ ಕಳುಹಿ ಕೊಡುವನು. ನಗುದಲೆಂದ ಘನವಿದಲ್ಲ ನನಗೆ ಭವದೊಳು. ನಗುಬಾರದೆ ಇದ್ದೀತೆ. ಕೇವಲ ಒಂದು ಬಾಯಿಯಿಂದಲ್ಲ, 10 ಬಾಯಿಗಳಿಂದ ನಗು ಬರ್ತಾ ಇದೆ. ಹೇಳಿದಿರಲ್ಲ, ಹೊನ್ನ ದೇಗುಲ ಕಟ್ಟುವುದಲ್ಲ, ಹೊನ್ನಿನಂತಹ ಮನಸ್ಸು ಬೇಕು ಎನ್ನುವ ಹಾಗೆ. ನಿನ್ನನ್ನು ನಿಂತಿಲಿ ಮೊದಲು ರಾವಣನ ಭಕ್ತಿಯ ಬಗ್ಗೆ, ರಾವಣನ ಅಧ್ಯಾತ್ಮದ ವಿಷಯದ ಬಗ್ಗೆ ನೀವು ಪ್ರಶ್ನಿಸುವುದಕ್ಕೆ ಯಾವರು ಹೇಳಿ? ನನಗೆ ಇಲ್ಲದೆ ಇದ್ದಂತಹ ವಿಷಯಗಳೇ ಇಲ್ಲ. ವೇದ ಶಾಸ್ತ್ರ ಪುರಾಣಗಳನ್ನು ಸತತವಾಗಿ ಅಭ್ಯಾಸ ಮಾಡುತ್ತಾ, ಅಧ್ಯಯನವನ್ನು ಮಾಡುತ್ತಾ, ಪೂರ್ವಾಪರಗಳನ್ನು ವಿವೇಚಿಸುತ್ತಾ ಆಲೋಚನಾ ಮಗ್ನನಾಗಿ ಮುನ್ನಡೆಯುತ್ತಿರುವಂತಹ ಈ ರಾವಣನನ್ನು ಪ್ರಶ್ನಿಸುವುದಕ್ಕೆ ಇನ್ನೊಂದು ಶಕ್ತಿ ಹುಟ್ಟಲಿಲ್ಲ ತಿಳ್ಕೊಳ್ಳಿ. ಆಲೋಚನೆ ಕಾರ್ಯೋನ್ಮುಖನಾಗುತ್ತಿರುವುದಲ್ಲ, ಈ ವನದಲ್ಲಿ ಅಗೋಚರವಾದಂತಹ ಶಕ್ತಿಗಳಿಂದ ಕೇಳಿ ಬರುತ್ತಿರುವಂತಹ ವೇದ ಮಂತ್ರೋಚ್ಚಾರಣೆ, ಇದನ್ನು ಆಧರಿಸಿಯೇ ಶಾಶ್ವತವಾಗಿ ಶಕ್ತಿದೇವಿ ನೆಲೆಯಾಗಬೇಕು. ಭಕ್ತಿಯಿಂದ ಪೂಜಿಸುವುದರ ದ್ವಾರ ಕೈಲಾಸಕ್ಕಿಂತ ಈ ವನ ಶ್ರೇಷ್ಠವಾದುದು ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಡಬೇಕೆನ್ನುವಂತಹ ನಿಲುವನ್ನು ಹೊಂದಿದ್ದೇನೆ. ಇಲ್ಲಿ ನೆಲೆಯಾಗುವುದಕ್ಕೆ ಒಲ್ಲಳು ಎನ್ನು ಆಲೋಚಿಸಬೇಡಿ. ರಾವಣನ ಶಕ್ತಿಯ ಬಗ್ಗೆ ನೀವು ಆಲೋಚಿಸಬೇಕಾದ್ದಿಲ್ಲ. ನಾನು ಪರಮೇಶ್ವರನ ಭಕ್ತ ತಿಳ್ಕೊಳ್ಳಿ. ಈಗಲೇ ಹೋಗುತ್ತೇನೆ, ನಮ್ಮ ದೇವರಾದಂತಹ ಶಂಕರನಲ್ಲಿ ಬೇಡ್ತೇನೆ, ನಿಮ್ಮ ಹೆಂಡತಿಯನ್ನು ನನ್ನೊಂದಿಗೆ ಕಳುಹಿಸಿಕೊಡಿ, ವನದಲ್ಲಿ ನೆಲೆಯಾಗುವುದಕ್ಕೆ ಹೇಳಬೇಕು ಎನ್ನುವ ಹಾಗೆ ಕೇಳಿಕೊಂಡರೆ ಭಜಕನಾದಂತಹ ನನ್ನ ಆಶೆಯನ್ನು ಈಡೇರಿಸದೆ ಉಳಿಯಲಾರ. ಆದ ಕಾರಣ ನೀವು ಇನ್ನೊಮ್ಮೆ ಇಲ್ಲಿಗೆ ಪ್ರವೇಶ ಮಾಡುವ ಮೊದಲು ಗೌರಿಯನ್ನೇ ಕರೆತಂದು ಇಲ್ಲಿ ನೆಲೆಯಾಗಿಸದೇ ಇದ್ದರೆ ನಾನು ಕೈಕಸಾಜಾತನಲ್ಲ. ಸಾಧನೆಗೆ ಹೊರಟಿದ್ದಿ, ಸಾಧನೆಯ ನಿರೀಕ್ಷೆಯಲ್ಲಿ ಇರ್ತೇನೆ. ಸರಿ, ನಾರಾಯಣ. ಈಗಿಂದೀಗಲೇ ನಮ್ಮ ಪ್ರಯಾಣ ಕೈಲಾಸದ ಕರುಣಾಳು ಸದಾಶಿವ, ಕಾಲಾಂತಕ ಕರುಣಾಳು ಸದಾಶಿವ, ಶೂಲಧರನೆ ಶಂಭೋ ಶರಣು, ಫಲದಯನ ಶಶಿ ಮೌಳಿ ದಯಾಮುಧಿ, ಫಲದಯನ ಶಶಿ ಮೌಳಿ ದಯಾಮುಧಿ, ನೀಲಕಂಠ ನಿರುಪಮ ಶರಣು, ಕಾಲಾನಗ
ಶರಣು ಶಂಭೋ ಶರಣು ಗಂಗಾಧರನೇ, ಓ ಶಶಿಮೌಳಿಯೇ, ಓ ಗೌರಿ ಪಿತನೇ, ಗೌರಿಪತಿಯೇ, ಇದೋ ನಿಮ್ಮ ಭಕ್ತನಾದಂತಹ ರಾವಣೇಶ್ವರನ ಅನಂತಾನಂತ ಪ್ರಣಾಮಗಳು. ಒಲಿದು ಬಾ, ಕಂದೆರೆದು ನೋಡು, ಓ ಕಾಲನಯನನೇ, ಈ ರಾವಣೇಶ್ವರನ ತಪ್ಪುಗಳನ್ನು ಮನ್ನಿಸಿ ಉದ್ಧರಿಸಬೇಕು ಅಂತ ಪ್ರಾರ್ಥಿಸುತ್ತೇನೆ. ಕಳಪದಿ ನೀ ಬಂದ, ಕಳಪದಿ ನೀ ಬಂದ, ಕಾರಣ ಹುಲಿ ನಗು ಮೊಗದಿಂದ, ಕಾರಣ ಹುಲಿ ನಗು ಮೊಗದಿಂದ. ಕಳಪದಿ ನೀ ಬಂದ, ಕಾರಣ ಹುಲಿ ನಗು ಮೊಗದಿಂದ, ಕಾರಣ ಹುಲಿ ನಗು ಮೊಗದಿಂದ. ಮಲಿನ ವಿರದ ಮನದಲ್ಲಿ ನೀ ಕೇಳರೆ, ಮಲಿನ ವಿರದ ಮನದಲ್ಲಿ ನೀ ಕೇಳರೆ, ಸರಿದು ಮೆರಗಲವನೊಲಿಯುತ್ತ ಕರುಣದೆ. ಕಳಪದಿ ನೀ ಬಂದ, ಕಾರಣ ಹುಲಿ ನಗು ಮೊಗದಿಂದ, ಕಾರಣ ಹುಲಿ ನಗು ಮೊಗದಿಂದ. ಕಳಪದಿ ಅಂದವ ರಾವಣೇಶ್ವರ. ಬರೇ ರಾವಣಲ್ಲ, ನೀನು ರಾವಣೇಶ್ವರ. ನೀವೇ ಇದ್ದಂತಹ ಬಿರುದು ನನಗೆ. ನೀನು ಬರುವುದು ಹೊಸತಲ್ಲ, ನೀನು ಯಾವಾಗಲಿದ್ರು ಬರುವವನೇ. ನನ್ನ ಸಾಮಗಾನಕ್ಕೆ ಮೆಚ್ಚಿದಂತಹ ನೀವು ಚಂದ್ರಹಾಸದ ಜೊತೆಗೆ ರಾವಣೇಶ್ವರ ಎನ್ನುವಂತಹ ಹೆಸರನ್ನಿರಿಸಿ ನನ್ನಂತಹ ಪುಣ್ಯಾತ್ಮರು ಯಾರು? ಹಾಗಾಗಿ ನನಗೆ ಯಾವ ಆಶ್ಚರ್ಯವಾದದ್ದಿಲ್ಲ ನಿನ್ನ ಬರೋಣದಲ್ಲಿ. ಓಹೋ, ನೀನು ಬರುವಾಗ ಇವತ್ತು ಯಾವತ್ತಿನ ಹಾಗಲ್ಲ, ಬಹಳ ಸಂತೋಷ, ಬಹಳ ಸಂತೋಷ. ನಗು ಮಗ ಇದನ್ನು ಹೊತ್ತುಕೊಂಡು ಬಂದಿದ್ದೀನಿ. ಹಾಗಾದ್ರೆ ಯಾವುದೋ ಒಂದು ಸಂತೋಷದ ವಿಚಾರವನ್ನು ನಿನ್ನ ದೇವನಾದಂತ ನನ್ನಲ್ಲಿ ಹೇಳುವರೆ ಬಂದೆಯೋ ಅಲ್ಲ, ಬೇರೆ ಯಾವುದಾದ್ರೂ ಅನುಭವವನ್ನು ಹೊತ್ತು ತಂದೆಯೋ ಯಾವುದೇ ಇರಲಿ, ಮಲಿನವಿಲ್ಲದ ಮನದಿ ನೀನು ನನ್ನಲ್ಲಿ ಯಾಚಿಸಿದ್ದೆ ಹೋದಾದ್ರೆ ನಾನು ಅಸ್ತು ಅನ್ನಿ ಭಿನ್ನಯಿಸಬೇಕು. ಕರುಣನಿಧಿ ನೀನೊಲಿದು ಶಿವೆಯ ಕಳುಗೋ. ಏನೇನು ಕರುಣನಿಧಿ ನೀನೊಲಿದು ಶಿವೆಯ ಕಳುಗೋ. ಹರುಷದು ಪಾಲಿಸುತ್ತಲಿಂದೆನ್ನ ನುಡಿಯ, ಹರುಷದು ಪಾಲಿಸುತ್ತಲಿಂದೆನ್ನ ನುಡಿಯಾಗ. ಪರಮೇಶ್ವರಿಯು ಲಂಕೆಯಲ್ಲಿ ನಿಂತು, ಪರಮೇಶ್ವರಿಯು ಲಂಕೆಯಲ್ಲಿ ನಿಂತು, ಅರಸಲೆಮ್ಮನು ಶುದ್ಧ ಭಕ್ತಿಗೊಲಿದಲ್ಲಿ ಕರುಣನೆದೆ ನೀನೊಲೆದು ಶಿವೆಯ ಕಳುಗೋ. ಕರುಣನಿಧಿ ಕರುಣನಿಧಿಯೇ, ರಾವಣ, ರಾವಣೇಶ್ವರನ ಆನಂದದ ಮುಖವನ್ನು ಕಂಡಾಕ್ಷಣ ನನಗೂ ಆನಂದವೇ ಆಗಿದೆ. ದೇವರಿಗೂ ಆನಂದವಾಗುತ್ತದೆ ಅಂತಾದ್ರೆ ದೇವರ ಭಜಕನಾದಂತಹ ನನಗೆ ಇದಕ್ಕಿಂತ ಹೆಚ್ಚಿನ ಪುಣ್ಯ ಭಾಗ್ಯ ಏನು ಹೇಳಿ. ನನ್ನ ಮುಖವನ್ನು ಕಂಡಂತಹ ನೀವು ಬಂದ ಕಾರಣವನ್ನು ಬೆಸಸಿದವಾಗ ಆನಂದ ಇಮ್ಮಡಿಗೊಳ್ಳುವುದಕ್ಕೆ ಪ್ರಾರಂಭವಾಗಿದೆ. ಹೌದೇ, ನಾನು ಕೈಗೊಂಡಂತಹ ಕಾರ್ಯ ಸಾಧಿಸಲ್ಪಡ್ತಾ ಇದೆ ಎನ್ನುವಂತಹ ಹೆಮ್ಮೆಯನ್ನು ತಳೆಯುತ್ತಾ ಇದ್ದೇನೆ. ಓಹೋ, ಮಲಿನವಿಲ್ಲದ ಬುದ್ಧಿಯಿಂದ ಕೇಳಿದ್ದೆ ಆದರೆ ಅಸ್ತು ಅಂದೇನು. ನಿಮ್ಮರ್ಥಾಂಗಿಯಾದಂತಹ ಪರಮೇಶ್ವರಿಯನ್ನು ಲಂಕಾರಾಷ್ಟ್ರದಲ್ಲಿ ನಿರ್ಮಾಣವಾಗುವಂತಹ ದೇಗುಲದಲ್ಲಿ ನೆಲೆಯಾಗುವುದಕ್ಕಾಗಿ ಭಕ್ತ ಕೋಟಿಯನ್ನು ಅಲ್ಲಿಂದಲೇ ಉದ್ಧರಿಸುವುದಕ್ಕಾಗಿ ನನ್ನ ಮಾತಿನ ಮೇಲೆ ಮನ್ನಣೆಯನ್ನಿರಿಸಿ ನಿಮ್ಮ ಸತಿಯನ್ನು ಲಂಕೆಗೆ ಕಳುಹಿಕೊಡಬೇಕು ಸ್ವಾಮಿ, ಲಂಕೆಗೆ ಕಳುಹಿಕೊಡಬೇಕು. ಏನು ಹೇಳಿದೆ?
ಲಂಕೆಗೆ ಪರಮೇಶ್ವರಿ ನಿಮ್ಮ ಅರ್ಧಾಂಗಿಯನ್ನು ಕಳುಹಿಸಿಕೊಟ್ಟು ನಮ್ಮನ್ನು ಉದ್ಧರಿಸಬೇಕು. ಓ ಪುಣ್ಯಾತ್ಮ, ಏನು ಸ್ವಾಮಿ? ನಾನು ಒಮ್ಮೆ ನನಗೆ ಹುಚ್ಚಿ ಹಿಡಿದಿತ್ತು ಗೊತ್ತಾ ನಿನಗೆ? ಗೊತ್ತಿಲ್ಲ. ದಾಕ್ಷಾಯಿಣ್ಯ ಪ್ರಕರಣ ಮರುಳ ನಂದದಿ ಹೆಣವನ್ನು ಹೆಗಳಲ್ಲಿತ್ತು ನಾನು ತಿರುಗಾಟವನ್ನು ಮಾಡಿದ್ದೇನೆ. ಹೌದು, ಹೇಳುವುದು ಕೇಳಿತ್ತು. ನಿನಗೆ ಗೊತ್ತಿರಲಿಲ್ಲ? ಹೇಳುದನ್ನು ಕೇಳಿದ್ದೇನೆ. ಹೌದು. ಪುನಃ ಅದು ಯಾವಾಗಿನ ಕತೆ? ಕೃತಯುಗದ ಆದಿಯದು. ಈಗ ಪುನರಪ್ಪಿ ನನಗೆ ಹುಚ್ಚು ಹಿಡಿಸ್ತೇನೆ ನೀನು. ಯಾಕೆ? ಪರಮೇಶ್ವರಿಯನ್ನು ನಾನು ನಿನ್ನ ಜೊತೆಲೆ ಕಳುಹಿಸ್ಬೇಕಾ? ನೋಡಿ ಸ್ವಾಮಿ, ನಾನು ಇವತ್ತಲ್ಲ ಕೆಲವು ವರ್ಷಗಳ ಮೊದಲು ನಿಮ್ಮನ್ನೇ ಲಂಕೆಗೆ ಒಯ್ಯಬೇಕೆನ್ನುವಂತಹ ಮನಸ್ಸಿನಿಂದ ಬಂದಿದ್ದೆ. ಹೌದು, ನಾನು ಬರುವುದಿಲ್ಲ, ನನ್ನ ಆತ್ಮಲಿಂಗವನ್ನು ಕಳುಹಿಕೊಡ್ತೇನೆ ಅಂತ ಹೇಳಿದ್ರಿ. ನೀವು ಇಲ್ಲೇ ಉಳಿದ ಕಾರಣವೇ, ಇಲ್ಲದಿದ್ದರಿಗೆ ಸತಿಪತಿ ಒಟ್ಟಿಗೆ ಬರುವುದಿತ್ತಲ್ಲ. ನಿನ್ನ ಪ್ರಯತ್ನ ಅಷ್ಟಿತ್ತು. ಹೌದು. ಈಗ ನೀನು ಯಾಚಿಸಿದ್ದು ನನ್ನ ಮನದೇನಲ್ವ? ಕಳುಹಿಕೊಡಬೇಕು ದೇವರೇ, ಇಲ್ಲ ಅನ್ನಬಾರದು. ಭಜಕನ ಭಕ್ತ ಆಗುದಿಲ್ಲ, 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 ಆಗುದಿಲ್ಲ. ಆಗುದಿಲ್ಲ ಅಂತ ಹೇಳಿದ್ರೆ ನನಗೆ ಅಳಬೇಡ. ರಾವಣೇಶ್ವರನ ಕಣ್ಣುಗಳಿಂದ ನೀರು. ನೀನು ಅಳಬಾರ್ದು, ನನ್ನ ಪರಮ ಭಕ್ತ. ನೀನು ಅತ್ತದ್ದೇ ಹೌದಾದ್ರೆ ನನಗೆ ಬೇಸರ ಆಗ್ತದೆ. ನಾನು ಅಷ್ಟು ಅಂದಿದ್ದೇನೆ, ಹೌದಾ? ಹೌದು. ನಾನು ಆಗುದಿಲ್ಲ ಅಂತ ಯಾವುದನ್ನು ಹೇಳಿದ್ದು? ಯಾವುದನ್ನು ಹೇಳಿ? ಕಳುಹಿಸಿ ಕೊಡುವಂತ ಅಧಿಕಾರ ನನಗಿಲ್ಲ, ಹಾಗಾಗಿ ಅವಳನ್ನು ಕಳುಹಿಸಿಗೆ ನನ್ನಿಂದ ಆಗುದಿಲ್ಲ ಅಂತ ಹೇಳಿದೆ. ನಿಮ್ಮ ಹೆಂಡತಿಯನ್ನು ಕಳುಹಿ ಕೊಡುವುದಕ್ಕೆ ನೀವು ಹೇಳಿದ ಹಾಗೆ ನಿಮ್ಮ ಹೆಂಡತಿ ಕೇಳುವುದಿಲ್ವಾ? ಹಾಗಲ್ಲ. ಮತ್ತೆ ನಾವು ಅನಿಸುವುದು ಹೇಗೆ? ನಮ್ಮ ತೀರ್ಮಾನ ಹೇಗಿರ್ತದೆ? ಹೇಗೆ? ನಾವು ಸ್ವತಂತ್ರರು ಅಂತ. ನಾವು ಸ್ವತಂತ್ರರು ಹೌದು, ಅವರಿಗೊಂದು ಸ್ವಾತಂತ್ರ್ಯವನ್ನು ಕೊಡಬೇಕೋ ಬೇಡವೋ? ಕೊಡಬೇಕು, ಅಗತ್ಯ. ಹಾಗಾಗಿ ನಾನಾಗಿ ಅವಳನ್ನು ಕಳುಹಿಸುವುದಿಲ್ಲ. ಪ್ರಯತ್ನ ನೀನು ಮಾಡಬೇಕು. ಹೇಗೆ? ಹೇಗೆ? ಇದ್ದಾಳಲ್ಲ ಒಳಗೆ, ಹೌದು. ಒಳಗೆ ಹೋಗು, ಪರಿಪರಿಯಾಗಿ ಭಜಿಸು, ಭಕ್ತಿಗೆ ಒಲಿದು ಬರುವಳಾದರೆ ನಿನ್ನ ಪುರಕ್ಕೆ ಕರೆದೊಯ್. ನನ್ನ ಪ್ರಯತ್ನದಿಂದ ನಾನು ಕರೆದುಕೊಂಡು ಹೋಗಬೇಕು. ನಾನು ಕಳುಹಿಸುವುದಲ್ಲ, ನಿನ್ನ ಪ್ರಯತ್ನ. ಸ್ವಾಮಿ, ಒಂದು ಅನುಗ್ರಹ ಮಾಡಿದ್ರೆ ಕಾರ್ಯ ಕೈಗೂಡುತ್ತದೆ. ಹೋಗ್ತೇನೆ ಅಮ್ಮನ ಬಳಿ. ದೇವಿ ಶಂಕರಿಗೆ ಬಾರಮ್ಮ ಭಾಗ್ಯದ ದೇವಿ ಶಂಕರಿಗೆ ಚಾರು ಚರ್ಮಾಂಬರ ಸತಿ ಸರ್ವೇಶ್ವರಿಯೇ ಚಾರು ಚರ್ಮಾಂಬರ ಸತಿ ಸರ್ವೇಶ್ವರಿಯೇ ಸಾರಸಮುಖಿಯೇ ಕೈಲಾಸ ಶಂಕರಿಯೇ ಅಮ್ಮ, ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶಂಕರನ ಪರಮ ಭಕ್ತನಾದಂತಹ ರಾವಣೇಶ್ವರನ ಅನಂತಾನಂತ ಪ್ರಣಾಮಗಳು ತಾಯೇ. ನಾನು ರಾವಣೇಶ್ವರ ಎನ್ನುವ ಹಾಗೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ವಿಷಯವೇನೂ ಅಲ್ಲ. ನಿಮಗೆ ದೇಗುಲವೊಂದನ್ನು ಲಂಕಾರಾಷ್ಟ್ರದಲ್ಲಿ ನಿರ್ಮಿಸಿ ನಿಮ್ಮನ್ನು ಅಲ್ಲಿ ನೆಲೆಗೊಳಿಸಿ ನಾನು ನಿಮ್ಮನ್ನು ಪೂಜಿಸುತ್ತಾ ಬರಬೇಕು. ನೀವೇ ಇದ್ದು ನಮ್ಮನ್ನು ರಕ್ಷಿಸಬೇಕು. ಈ ಹೊಣೆಯನ್ನು ಹೊತ್ತುಕೊಂಡು ಬಂದಿದ್ದೇನೆ. ನನ್ನ ಭಿಕ್ಷೆಯನ್ನು ನೀವು ಈಡೇರಿಸಬೇಕು ತಾಯೇ. ಇಳಿದು ಬನ್ನಿ, ಇಳಿದು ಬನ್ನಿ. ರಾವಣ ಆರು ಸೇರಿ ನಿಮ್ಮೊಳು ಆರು ಮೂರು ಸೇರಿ ನಿಮ್ಮೊಳು ನಲಿಯುದಿರಲು ಬಾರು ಮಾಡ್ವರಾರು ಮುದದು ಹೋಗಿಯಾಗಿ ಧರ್ಮ ದೊರೆದು ಜಗವಿ
ಸೌಮ್ಯ ಸ್ವಭಾವದವನಾದಂತ ನೀನು ಪರಮ ಭಕ್ತನಾಗಿಯೋ ಭಕ್ತಿಯಾಗಿಯೋ ನನ್ನನ್ನು ಧ್ಯಾನಿಸಿದ್ದೀಯ. ಸಂತುಷ್ಟಳಾಗಿದ್ದೇನೆ. ಆದರೆ ನಿನ್ನ ಮನಸ್ಸಿನ ಆಳದ ವಿಷಯವೇನೆಂದು ನಾನು ಅರಿತುಕೊಂಡವಳಲ್ಲ. ಅರಿತುಕೊಂಡದಿದ್ರು ನಿನ್ನ ಬಾಯಿಂದ ಬರಲಿ ಅಂತ ಯೋಚನೆ ಮಾಡಿಕೊಂಡಿದ್ದೇನೆ. ನೀನಾಡುವ ಮಾತುಗಳನ್ನು ಕೇಳಿ ನನಗೆ ನಗಬೇಕು ಅಳಬೇಕು ಒಂದೂ ಅರ್ಥವಾಗುವುದಿಲ್ವಯ್ಯ. ಯಾಕೆ ಹಾಗನಿಸಿತಮ್ಮ? 6, 3, 2 ನಿಮ್ಮಲ್ಲಿ ಸೇರಿಕೊಂಡಿರ್ತದೆ. ಅದು ಯಾವುದು 6, 3? 6 ಎಂದರೆ ಷಟ್ವೈರಿಗಳು: ಕಾಮ, ಕ್ರೋಧ, ಮದ, ಮೋಹ, ಮತ್ಸರ. ಹೀಗೆ 6 ಷಟ್ವೈರಿಗಳು. ಹಾಗೆ 3 ಇನ್ನು ಆಸೆಗಳು. ಅದೇನು 3 ಆಸೆ? ಹೆಣ್ಣು, ಹೊನ್ನು, ಮಣ್ಣು. ತಪ್ಪೆ. ಭೂಲೋಕದ ಪುಣ್ಯ ಭೂಮಿಯಲ್ಲಿ ಹುಟ್ಟಿದಂತಹ ದೈತ್ಯನಿಗೆ ಮನುಷ್ಯನಿಗೆ ಇಂತಹ ಆಶೆಗಳು ಹುಟ್ಟುವುದೇ ತಪ್ಪೇ ತಾಯೇ? ಅಲ್ಲ, ತಪ್ಪು ಅಂತ ಅಲ್ಲ, ನಿಮ್ಮಲ್ಲಿ ಅದು ತುಂಬಿಕೊಂಡಿದ್ದಿರುವುದರಿಂದ ನನ್ನನ್ನು ನೀನು ಲಂಕೆಗೆ ಆಹ್ವಾನಿಸಿದ್ರೆ ನನಗೆ ಬರುವುದಕ್ಕೆ ಮನಸ್ಸಿಲ್ವಯ್ಯ. ಎಲ್ಲಿ ನ್ಯಾಯ ನೀತಿ ಧರ್ಮ ತುಂಬಿಕೊಂಡಿರ್ತದೋ ಅಂತ ಸ್ಥಳದಲ್ಲಿ ಸದಾ ನೆಲೆಯಾಗಿರುವವಳು ನಾನು. ಗಿರಿಜೆಯಾಗಿಯೋ ಪಾರ್ವತಿಯಾಗಿಯೋ ಅಥವಾ ಶ್ರೀದೇವಿಯಾಗಿಯೂ ನೆಲೆಗೊಳ್ಳುವಂತ ನಾನು ಎಲ್ಲಿ ಅಧರ್ಮ ಇದೆ, ಎಲ್ಲಿ ಆಶೆ ತುಂಬಿದವರಿದೆ ಅಂತ ಲಂಕೆಗೆ ನಾನು ಬರುವುದಿಲ್ಲ. ಹೋಗಯ್ಯ ನೀನು. ಯಾವುದನ್ನು ನೀವು ರಾಕ್ಷಸರಲ್ಲಿ ನಿಕ್ಷೇಪಿಸಿದಿರೋ ಅದನ್ನೇ ಅವರ ಮೇಲೆ ನ್ಯಾಯವಲ್ಲ ಎನ್ನುವ ಹಾಗೆ ಹೊರಿಸುತ್ತಿರುವಿರೋ ಅಂತಹ ಅರಿಷಡ್ವೈರಿಗಳು ಹತೋಟಿಯನ್ನು ಮೀರಿ ವರ್ತಿಸುವ ಹಾಗೆ ಅವಕಾಶವನ್ನು ಮಾಡಿಕೊಡುವವರು ನೀವೇ ಎನ್ನುವುದು ನನ್ನ ಗಮನಕ್ಕೆ ಬಂತು. ಯಾಕೆ? ನನ್ನಲ್ಲಿ ಹುಟ್ಟಿಕೊಂಡಂತಹ ಕಾಮ ಏನಿದೆ ನಿಮ್ಮನ್ನು ಭೂಲೋಕದತ್ತ ಸೆಳೆದುಕೊಂಡು ಹೋಗುವುದು, ಕರೆದೊಯ್ಯುವುದು, ಬರುವುದಿಲ್ಲ ಎಂದಾಕ್ಷಣ ಕೈ ಚೆಲ್ಲಿ ಕುಳಿತುಕೊಳ್ಳುವ ಜಯಮಾನದವನು ರಾವಣನಲ್ಲ. ಮತ್ತೆ ಕೋಪ ಬಾರದೆ ಇದ್ದೀತೆ. ಅಲ್ಲ, ಕೋಪ ಬಂದೇ ಬರ್ತದೆ ನಿಮ್ಗೆ. ಬಾರದೇ ಇದ್ದರೆ ಪ್ರಯತ್ನ ಕೈ ಬಿಡುವವನಲ್ಲ, ಬಾರದೇ ಇದ್ದರೆ ಬಿಡಲಾರೆ. ಏನ್ ಮಾಡ್ತೀಯ? ನಿಮ್ಮನ್ನು ಈಗಲೇ ಮುಡಿಗ ಕೈ ಎತ್ತಿ ಲಂಕಾ ರಾಷ್ಟ್ರದಲ್ಲಿ ನೆಲೆಗೊಳಿಸಿ ನನ್ನನ್ನು ಎಳೆದುಕೊಂಡು ಕರಗಳೆಲ್ಲವ ಬಂಧಿಸಲು ಖಳನುರಾಗಿ ದುಃಖಿಸಿದ. ರಾವಣ, ಮೊದಲಾಗಿ ನನಗೆ ಕೇವಲ ರಾವಣನೆಂದೇ ಕರೆದಿದ್ದೇನೆ. ಯಾಕೆ? ನಿನ್ನಲ್ಲಿ ಅಸುರ ವೃತ್ತಿ ಇರಬಾರದು, ಇರಕೂಡದು. ಅದಕ್ಕಾಗಿ ರಾವಣ ಎನ್ನುವಂತ ಮಮಕಾರದಿಂದ ಕರೆದಿ. ನಿನ್ನ ಒಳಗಿರುವಂತ ಆ ಸತ್ಯ ಎಲ್ಲ ಹೊರಗೆ ಹೊರಡುತ್ತಾ ಇದೆಯಲ್ಲ, ನಿನ್ನ ಆತ್ಮದಿರುವಂತ ವಿಷಗಳೆಲ್ಲ ಹೊರಗೆ ಚಿಮ್ಮುತ್ತಾ ಇದೆಯಲ್ಲ, ಈಗ ಅರ್ಥೈಸಿಕೊಂಡೆ. ಆದ್ದರಿಂದಲೇ ರಾವಣೇಶ್ವರ ಅಂತ ಹೇಳ್ತಾ ಇದ್ದೀನಿ. ಈಗೋ ಏನು ಪ್ರಪಂಚಕ್ಕೆ ತಾಯಿ ಎನಿಸಿಕೊಂಡಿದ್ದೀನಿ, ನಿನಗೂ ಮಾತೆ ಎನಿಸಿಕೊಂಡವಳು ನಾನು. ನಿಜ ಅಂತಿರುವಾಗ ನನ್ನ ಸದ್ಭಕ್ತನಾದಂತ ನೀನು ನಾನು ಬರುವುದಿಲ್ಲ ಎಂದ ಒಂದೇ ಒಂದು ಮಾತ್ರಕ್ಕೆ ನಿನ್ನ ಕೋಪ ಹೊರಹೊಂದು ನನ್ನನ್ನು ಕೈಗೆ ಎಳೆದುಕೊಂಡು ಹೋಗ್ತಾ ಇದೆಯಾ? ಬಿಡಲಾರೆಯಾ? ನನಗೂ ಅದಕ್ಕೊಂದು ಶಕ್ತಿ ಇದೆ. ನಾ ಶಕ್ತಿ ಎಂದು ಅನ್ನಿಸಿಕೊಂಡಿದ್ದೇನೆ ಪ್ರಪಂಚಕ್ಕೆ. ಈಗ ನನ್ನ ಶಕ್ತಿಯಿಂದ, ನಮ್ಮಲ್ಲಿರುವಂತಹ ಉರಾಗಾಸ್ತ್ರದಿಂದ ನಿನ್ನನ್ನು ನೇಣಾಗಿ ಬಂದಿದ್ದೇನೆ. ಕರುಣಾಳು ಜಗದಂಬಿಗೆ
ಕಂದನೊಳು ಕೋಪಿಸದೆ ದಯೆದೋರು ಶ್ರೀಕಾಳಿಗೆ ಅಪರಾಧಗಳ ಮನ್ನಿಸಮ್ಮ ಮಾಹೇಶ್ವರಿಯೇ ವಿಪರೀತವಾಯ್ತೆಂದು ಬಲ್ಲೆ ಶಂಕರಿಗೆ ಜಪಿಸಿ ಬೇಡುವೆ ನಿನ್ನ ಲಂಕೆಯೊಳ್ ನೆಲೆಸಮ್ಮ ಉಪಮಾರಹಿತಳೆ ಮಹಾದೇವಿ ಶುಭಕರಿಗೆ ಕಾಪಾಡು ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ಸಕಲ ಮನುಷ್ಯರಲ್ಲಿ ದೇವದಾನವರಲ್ಲಿ ಮಾತೃವಾಗಿ ಬುದ್ಧಿಯಾಗಿ ಜ್ಞಾನವನ್ನು ಅನುಗ್ರಹಿಸುವವಳಾಗಿ ಕಲೆಯಾಗಿ ಶಕ್ತಿಯಾಗಿ ಶಾಂತ ಸ್ವಭಾವದವಳಾಗಿ ನೆಲೆ ನಿಲ್ಲುವಂತಹ ನೀನು ಉರಾಗಾಸ್ತ್ರದಿಂದ ನನ್ನನ್ನು ಬಂಧಿಸಿರುವೆಯಾ ತಾಯೆ? ಬಂಧಿಸಿದ್ದೇನೆ. ತಪ್ಪನ್ನು ನಿನ್ನ ಉದ್ದಟತನವನ್ನು ತಡೆಯುವುದಕ್ಕಾಗದೇ ಶಿಕ್ಷೆ ಕೊಟ್ಟು. ಹೌದು ತಾಯೇ, ನಾನು ತಪ್ಪನ್ನು ಮಾಡಿದ್ದೇನೆ. ಕಾರಣ ಬೇರೇನೂ ಅಲ್ಲ, ಅಗಾಧವಾದಂತಹ ವಿಶ್ವಾಸ. ತಾಯಿಯನ್ನು ಕರೆದುಕೊಂಡು ಹೋಗುತ್ತೇನೆ, ದೇಗುಲದಲ್ಲಿ ಕುಳಿತುಕೊಳ್ಳಿಸ್ತೇನೆ, ಅನವರತ ಆರಾಧಿಸ್ತಾ ಬರ್ತೇನೆ. ಆ ಮೂಲಕವಾಗಿ ಪಾರ್ವತಿ ಪರಮೇಶ್ವರನನ್ನು ಲಂಕೆಯಲ್ಲಿ ನೆಲೆಗೊಳಿಸುವುದರ ದ್ವಾರ ಯಾರಿಂದಲೂ ಸಾಧ್ಯವಾಗದೇ ಇದ್ದಂತಹ ಸಾಧನೆ ಈ ರಾವಣನಿಂದ ನಡೆಯಲ್ಪಡಲಿ ಎನ್ನುವಂತಹ ಆಶೆಯಲ್ಲದೆ ಮತ್ತೇನೂ ಅಲ್ಲ. ನಿಮ್ಮನ್ನು ಕರೆದುಕೊಂಡು ಹೋಗುವುದು ದುಷ್ಟನಾಗಿಯೋ ದುಶ್ಚಟವುಳ್ಳವನಾಗಿಯೋ ಅಲ್ಲ ತಾಯೇ, ಮಹತ್ತಾದಂತಹ ಉದ್ದೇಶದಿಂದ ಕೈ ಕಿಡಾವಾಗ ಬಂಧಿಸಿದಂತಹ ಈ ಕರಗಳಿಂದ ನಾನು ಕೈಗಳನ್ನು ಮುಗಿಯುವುದಾದರೂ ಹೇಗೆ, ನಿಮಗೆ ನಮಸ್ಕರಿಸುವುದಾದರೂ ಹೇಗೆ? ಆದ್ದರಿಂದ ಈ ಬಂಧನದಿಂದ ನನ್ನನ್ನು ಬಿಡುಗಡೆಗೊಳಿಸಿ ನನ್ನ ಮಾತಿಗೆ ಮನ್ನಣೆಯನ್ನಿತ್ತು ನಮ್ಮನ್ನು ಅನುಗ್ರಹಿಸುವ ತಾಯಿಯಾಗಿ ಭಕ್ತೋದ್ಧಾರಕಳಾಗಿ ತಾಯೇ ಲಂಕೆಯತ್ತ ಗಮಿಸಬೇಕು. ತಾಯಿ ಬರಬೇಕಮ್ಮ, ಬರಬೇಕು. ಮಗನೇ ರಾವಣ, ಅಮ್ಮ ಕೋಪದಲ್ಲಿ ಉರಗಾಸ್ತ್ರದಿಂದ ನೇಣನ್ನಾಗಿ ಬಂಧಿಸಿದ ನಿನ್ನನ್ನು ಬಿಡುಗಡೆ ಮಾಡಿಸಿದ್ದೇನೆ. ಧನ್ಯವಾದ ತಾಯಿ. ರಾವಣ, ಅಮ್ಮ ಕೆಟ್ಟ ತಂದೆ ಹುಟ್ಟಿಕೊಳ್ಳುತ್ತಾನಂತೆ, ಕೆಟ್ಟ ತಾಯಿ ಹುಟ್ಟಿಕೊಳ್ಳುವುದಂತೆ. ಹಾಗೆ ಯಾವ ವ್ಯಕ್ತಿಯಾಗಲಿ ತನ್ನಲ್ಲಿರುವಂತಹ ದುಷ್ಟ ಶಕ್ತಿಯನ್ನು ಹೊರಹೊಮ್ಮಿ ಆತ ಮಾಡಿದ ತಪ್ಪಿನ ಅರಿವು ಯಾವಾಗ ಆತನ ಮನಸ್ಸಿಗೆ ಬರ್ತದೋ ಆವಾಗಲೇ ಆತನ ಪುನರ್ಜನ್ಮದ ಹೆಬ್ಬಾಗಿಲಂತೆ ನೀನು ಮಾಡಿದ ಉದ್ದಟತನ ಅಥವಾ ನೀನು ಮಾಡಿದ ಅಪರಾಧ ಏನೆಂದು ತಿಳಿದು ಅಮ್ಮ ಎಂದು ದೀನ ಧ್ವನಿಯಲ್ಲಿ ನನ್ನಲ್ಲಿ ಕಣ್ಣೀರು ಸುರಿಸಿ ಕೂಗಿಕೊಂಡೆಯಲ್ಲ, ಆವಾಗಲೇ ನನ್ನ ಹೃದಯ ಒಡೆಯಿತು ಮಗನೇ. ಎಷ್ಟೇ ಕೆಟ್ಟವಳಾದರೂ ನಾನು ಪ್ರಪಂಚದ ಕಣ್ಣಿಗೆ ತಾಯಿ ಎನಿಸಿಕೊಂಡವಳು. ತಾಯಾದಂತ ನಾನೇ ನ್ಯಾಯ ತಪ್ಪಿದ್ರೆ ಪ್ರಪಂಚದ ಉಳಿದ ವ್ಯಕ್ತಿಗಳ ಯಾವ ಗತಿಯಾಗ್ತದೆ ಎನ್ನುವ ಒಂದೇ ಒಂದು ಉದ್ದೇಶಕ್ಕಾಗಿ ನಿನ್ನ ಬಂಧನದಿಂದ ಬಿಡುಗಡೆ ಮಾಡಿದೆ ರಾವಣೇಶ್ವರ. ಆದರೆ ನಾನು ನಿನ್ನೆಡೆಗೆ ಬರಲೇಬೇಕೆನ್ನುವಂತಹ ನಿನ್ನ ಹಠ ಇದ್ರೆ ಬರುವುದಕ್ಕಿದ್ದೇನಾದ್ರೂ ಶರಣಗುಲಿಯುತ ದೇವಿ ಶಂಕರಿ ಶರದ ಬಂಧನ ಬಿಡಿಸುವುದೆಂದಳು. ಮಗನೇ ರಾವಣ, ಬರುವೆನಾದರೆ ಬಂದ ಮೇಲಗೆ ಧರ್ಮ ಮಾರ್ಗವನು ಬಂದ ಮೇಲಗೆ ಧರ್ಮ ಮಾರ್ಗವನು ತೊರೆದು ನೀ ಜೀವಿಸಲು ನಿಲ್ಲೆನು ಅರಿತುಕೋ ನಿರ್ಬಂಧವಿದ ಮನವಿರಿಸಿಗೆ ಅರಿತುಕೋ ನಿರ್ಬಂಧವಿದ ಮನವಿರಿಸಿ ಪಾಲಿಪುದೊಳಿತನಲು ಶರಣಗುಲಿಯುತ ದೇವಿ ಶಂಕರಿಗೆ ಮಗು ರಾವಣೇಶ್ವರ, ನಮೋಸ್ತು ಪಾಹಿ ಶಂಕರಿ. ತಾಯಿಯಾದಂತ ನನ್ನ ಬಗೆಯಿಂದ ವಿಧವಾಗಿ ಪೂಜಿಸುತ್ತಲೋ ಭಕ್ತಿಯಿಂದ ನನ್ನೊಂದು ಶರಣು ಬರುತ್ತಲೋ ಇರುವಾಗ ನನ್ನ ಕೋಪದ ಮನಸ್ಸೆಲ್ಲ ಕರಗಿ ನೀರಾಗಿ ಹೋಯಿತು ಮಗನೇ. ನಿನ್ನ ಕರೆಗೆ ನಾನು ಹೋಗೊಟ್ಟು ಬರುವುದಕ್ಕೆ ಸಿದ್ಧಳಾಗಿದ್ದೇನೆ. ನಿಮ್ಮಲ್ಲೇ ನಿವೇದಿಸಿಕೊಳ್ತಾ ಇದ್ದೇನೆ. ಈ ರಾವಣನ ಭಕ್ತಿ ಮಲಿನ ಮಿಶ್ರಿತವಾದದ್ದೇ ಅಲ್ಲ, ಮಲಿನ ವಿಹಿತವಾದದ್ದೇ. ಮಗನೇ,
ನಾನು ಬರುವುದಕ್ಕೆ ಸಿದ್ಧಳಿದ್ದೇನೆ. ಆದರೆ ಬರುವ ಮುನ್ನ ಕೆಲವು ನಿನಗೊಂದು ಮುನ್ನೆಚ್ಚರಿಕೆಯನ್ನು ನೀಡುವುದಕ್ಕಿದ್ದೇನೆ. ನಾನು ಬಂದು ಸ್ವರ್ಣ ರಂಕೆಯಲ್ಲಿ ನೀನು ನಿರ್ಮಿಸಲ್ಪಟ್ಟಂತಹ ಬಂಗಾರದ ಮಂದಿರದಲ್ಲಿ ನಾನು ದೇವಿಯಾಗಿ ಅಥವಾ ದೇವರಾಗಿ ಪ್ರತಿಷ್ಠಾಪಕೊಳ್ತೇನೆ. ಆದರೆ ಯಾವಾಗ, ಹೇಗೆ, ಎಲ್ಲಿ ಅಂತ ಹೇಳುವುದಕ್ಕೆ ಅಸಾಧ್ಯ. ನೀನು ದಿನನಿತ್ಯವೂ ನನಗೆ ಪೂಜೆ ಮಾಡ್ತಾ ಇರ್ತೀಯ. ಆದರೆ ನನಗೆ ಇಷ್ಟವಾದ ವಸ್ತುಗಳು ಯಾವುದು ಗೊತ್ತಾ? ಪಂಚ ಶ್ವೇತಕ, ಶ್ವೇತ ಪಂಚಕಗಳನ್ನು ಮಾತ್ರ ನಾನು ಇಷ್ಟಪಡುವವಳು. ಶ್ವೇತ ಪಂಚಕ ಅಂದ್ರೆ ಏನು? ನೈವೇದ್ಯಕ್ಕೆ ಹಾಲು, ಮೊಸರು, ಬೆಣ್ಣೆ, ಸಕ್ಕರೆ, ಹಾಗೆ ನನಗೆ ಪೂಜೆಗೆ ಅಲಂಕರಿಸುವುದಕ್ಕೆ ಬಿಳಿಯ ಪುಷ್ಪಗಳು. ಈ ಶ್ವೇತ ಪಂಚಕಗಳಿಂದ ತೃಪ್ತಳಾದಂತಹ ನನ್ನನ್ನು ಯಾವಾಗ ಧರ್ಮ ಗೌರವದಿಂದ ಪೂಜೆ ಮಾಡಿಕೊಂಡು ಬರ್ತೀಯೋ ಅಲ್ಲಿವರೆಗೆ ನಿನ್ನದಂತ ಸ್ವರ್ಣ ಲಂಕೆಯಲ್ಲಿ ಸ್ವರ್ಣ ಗೌರಿಯಾಗಿ ನಾನು ನೆಲೆಗೊಳ್ತೇನೆ. ಮಗನೇ ರಾವಣ, ಯಾವಾಗ ನೀನು ಧರ್ಮವನ್ನು ಬಿಟ್ಟು ಅಧರ್ಮದತ್ತ ಎಳಿತೀಯೋ, ಇಲ್ಲ ದುಷ್ಟ ಶಕ್ತಿಯನ್ನು ತನ್ನೆಡೆಗೆ ಸೆಳೆದುಕೊಳ್ತೀಯೋ, ಆ ಕ್ಷಣಕ್ಕೆ ಮಾತ್ರ ಲಂಕೆಯಲ್ಲಿ ನಿಲ್ಲಲಾರೆ, ನಿಲ್ಲಕೂಡದು ಎನ್ನುವಂತ ನನ್ನ ಮನಸ್ಸು ಈಗಲೇ ಪ್ರತಿಕೂಲವಾಗುತ್ತಾ ಇದೆ. ಅದಕ್ಕಾಗಿ ಮಗನೇ ರಾವಣ, ಹೊರಟು ಬರ್ತೇನೆ. ಆದರೆ ನನ್ನದಂತ ಷರತ್ತು ಕೇಳಿದೆಯಲ್ಲ, ಯಾವಾಗ ಧರ್ಮ ನಾಶವಾಗಿ ಅಧರ್ಮ ಮೇಲೆತ್ತಿಕೊಳ್ಳುತ್ತೆಯೋ ಆ ಸಮಯದಲ್ಲಿ ನಾನು ನಿನ್ನ ಸ್ವರ್ಣ ಲಂಕೆಯನ್ನು ತೊರೆದು ಪುನಃ ನಾನು ರಜತಾದ್ರಿಗೆ ಹೋಗ್ತೇನೆ. ದೇವಿ, ನಿಮ್ಮ ಮಾತಿಗೆ ಮನ್ನಣೆಯನ್ನಿಟ್ಟು ಉಪದೇಶ ನೀಡಿದ್ದಕ್ಕಾಗಿ ತಲೆಯನ್ನು ಬಾಗುತ್ತಾ ಪುಷ್ಪಕ ವಿಮಾನದಲ್ಲೇ ನಿಮ್ಮನ್ನು ಕುಳ್ಳಿರಿಸುತ್ತಾ ಲಂಕಾರಾಷ್ಟ್ರದ ನಡೆಯಂತೆ. ವರಕುಶ ಧ್ವಜನ ಕುಮಾರಿ ಸುಂದರಿ ಬಾಲೆ, ವರಕುಶ ಧ್ವಜನ ಕುಮಾರಿ ಸುಂದರಿ ಬಾಲೆಗೆ ಸುಂದರಿ ಬಾಲೆ, ಸರಸಿಜ ಮುಖಿ ವೇದಾವತಿಯು, ಸರಸಿಜ ಮುಖಿ ವೇದಾವತಿಯು, ಹರಿಯನ್ನೇ ವರನಾಗಿ ಪಡೆವ ಸಂಕಲ್ಪದಿ, ಹರಿಯನ್ನೇ ವರನಾಗಿ ಪಡೆವ ಸಂಕಲ್ಪದಿ, ಬರುವಳು ತಪಗಾಗಿ ಬನಗೆ, ಬರುವಳು ತಪಗಾಗಿ ಬನಗೆ. ಪ್ರಪಂಚದಲ್ಲಿ ಯೋಗ್ಯವಾದಂತಹ ತಂದೆ ತಾಯಿಗಳನ್ನು ಪಡೆಯಬೇಕಾದ್ರೆ ಯೋಗವು ಬೇಕಂತೆ, ಭಾಗ್ಯವೂ ಬೇಕಂತೆ. ಆ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡರೆ ನನ್ನಂತಹ ಭಾಗ್ಯವಂತವಳು ಈ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿ, ಕುಶಧ್ವಜನ ಮುದ್ದಿನ ಮಗಳು ನಾನು. ನನ್ನ ಹೆಸರು ವೇದಾವತಿ ಎಂಬುದಾಗಿ ಪ್ರೀತಿಯಿಂದ ಸಾಕಿದವರಿದ್ದಾರೆ.
ಇಲ್ಲಿ ಅವರಿಗೆ ಯಾವುದಕ್ಕೂ ಒಂದು ರೀತಿಯ ಕೊರತೆ ಮಾಡಲಿಲ್ಲ. ಆದ್ರೆ ಈ ಸಂದರ್ಭ ಯಾಕೋ ಏನು, ಒಬ್ಬಾಕೆ ಹೆಣ್ಣು ಮದುವೆ ಆಗುವಂತ ಪ್ರಾಯ ಬಂದ ಬಳಿಕ ಆಕೆ ಬಯಸುವುದು ಯಾವುದನ್ನು? ನಾನು ಮದುವೆ ಆಗುವಂತ ಗಂಡು ಬಹಳ ಸುಂದರವಾಗಿರಬೇಕು, ವಿದ್ಯಾವಂತನಾಗಿರಬೇಕೆಂಬುದಾಗಿ. ಅದೇ ರೀತಿಯಾಗಿ ನಾನು ಕೂಡ ಬಯಸಿಕೊಂಡವಳಿದ್ದೇನೆ, ಬೇರೆ ಯಾವುದೂ ಅಲ್ಲ. ನಾನು ಮದುವೆ ಆಗುವುದಂತ ಇದ್ರೆ ಆ ಶ್ರೀಹರಿಯನೇ ಮದುವೆ ಆಗಬೇಕೆಂಬುದಾಗಿ. ನೇರವಾಗಿ ಅವರನ್ನು ಮದುವೆ ಆಗುವುದಕ್ಕೆ ಆಗುವುದಿಲ್ಲ ನೋಡಿ. ಹಾಗಾಗಿ ಈ ಸಂದರ್ಭದಲ್ಲಿ ತಪಸ್ಸನ್ನು ಆಚರಿಸಿ ಆದರೂ ಕೂಡ ಅವರನ್ನು ಪಡೆಯಬೇಕೆನ್ನುವಂಥ ಉದ್ದೇಶದಿಂದ ನೇರವಾಗಿ ಆಶ್ರಮವನ್ನು ಬಿಟ್ಟು ಈ ಅರಣ್ಯದ ಕಡೆಗೆ ಬಂದವಳಿದ್ದೇನೆ. ಬಂದು ಸೇರಿದು ಅರಣ್ಯ ಹೌದು. ಪ್ರಶಾಂತವಾಗಿ ಬೀಸುತ್ತಿರುವಂತಹ ಗಾಳಿಯನ್ನು ಕಾಣುವಾಗ ಮನಸ್ಸಿಗೆ ಆನಂದವಾಗುತ್ತಾ ಉಂಟು. ಹಾಗಿದು ತಡ ಮಾಡುವುದು ಯಾಕೆ? ಇಲ್ಲಿಯೇ ಕುಳಿತುಕೊಂಡು ಶ್ರೀಹರಿಯ ಕುರಿತಾದಂತಹ ತಪಸ್ಸನ್ನು ಆಚರಿಸುತ್ತೇನೆ ನೋಡುವ. ಒಂದು ದಿನ ಲಿಂಗೇಶ್ವರನು ನಡೆದಂದು ವನದಲ್ಲಿಗೆ ಕೋಟಿ ಭಾಸ್ಕರ ರಂಗದಲ್ಲಿ ಬೆಳಗುತ್ತಲಿಹ ಕೋಟಿ ಭಾಸ್ಕರ ರಂಗದಲ್ಲಿ ಬೆಳಗುತ್ತಲಿಹ ಗಾಮಿನಿಯ ಚೆಲ್ಬಿಗೆಯ ಇಂದು ಕಾಣುದ ಕಾಮಶರ ದುರಿಯಿಂದ ಕಾಮಶದ ದುರಿಯಿಂದ ಬಳಲಿದ ಭಾಮಿನಿಯ ಮಾತಿಂದ ಗೆಲ್ಲುತ್ತ ಪೊಂದುವೆನು ಭಾಮಿನಿಯ ಮಾತಿಂದ ಗೆಲ್ಲುತ್ತ ಪೊಂದುವೆನು ತಾನೆಂದು ನುಡಿಸಿದನು ಗೋಗೋ ನುಡಿಸಿದನು. ಯಾರ ನೀನು ಚಂದ್ರಬದನೆ ಮಾರ ನರಗಿಣಿ, ಯಾರ ನೀನು ಚಂದ್ರಬದನೆ ಚಂದ್ರಬದನೆ
ನಿನ್ನಂತಹ ಇಂತಹ ತೇಜಸ್ಸೇನು, ಏನು ಓಜಸ್ಸು ಎನ್ನುವ ಹಾಗೆ ಕೋಟಿ ಸೂರ್ಯ ಪ್ರಕಾಶದಿಂದ ಒಪ್ಪುವಂತ ಈ ವನದತ್ತ ಆಗಮಿಸಿದರೆ ವಿಶೇಷವನ್ನೇ ಕಾಣುತ್ತಾ ಇದ್ದೇನೆ. ಇವಳನ್ನೇ ಮಾತನಾಡಿ ಒಲಿಸಿಕೊಳ್ಳುವುದು ಸೂಕ್ತ ಅಂತ ನಿರ್ಧಾರಕ್ಕೆ ಬಂದಿದ್ದೇನೆ. ಓ ನಾರೀಮಣಿಯೇ, ಓ ಗುಣನಿಧಿಯೇ, ಓ ಕೋಮಲೆ, ಓ ಚಂದ್ರಬದಲೆ, ಜಪ ತಪಗಳಿಂದ ಅನ್ನಾಹಾರಾದಿಗಳನ್ನು ಸೃಷ್ಟಿಸಿ ಕೇವಲ ಗಾಳಿ ಮಾತ್ರದಿಂದ ತಪಸ್ಸನ್ನಾಚರಿಸುತ್ತಾ ನಿನ್ನ ದೇಹವನ್ನು ನೀನು ದಂಡಿಸುತ್ತಿರುವೆಯಲ್ಲ, ಇದು ಸಾಧುವಾದುದಲ್ಲ. ಬರಿದ ಯಾಕೆ ಶರೀರವನ್ನು ದಂಡಿಸುವೆ ಹೇಳು. ಆದ ಕಾರಣ ಈ 7 ಲೋಕಖ್ಯಾತನಾದಂತಹ ದೈತ್ಯ ಶಕ್ತಿ ಏನು ಯಾರು ಅಂತ ಕೇಳಿದರೆ ಅದು ದಶಕಂಠನಲ್ಲದೆ ಇನ್ನೊಬ್ಬರಿಲ್ಲ. ಲೋಕೋತ್ತರ ವೀರನಾದಂತಹ ವಿಶ್ರವಸು ಬ್ರಹ್ಮನ ಸುತನಾದಂತಹ ರಾವಣೇಶ್ವರನನ್ನು ನೀನು ವರಿಸಿದೆ ಅಂತಾದರೆ ನಿನ್ನ ಅಭೀಷ್ಟವೆಲ್ಲವೂ ಕೈಗೂಡುವುದು. ಆದ್ದರಿಂದ ತಪಸ್ಸನ್ನು ಬಿಡು, ನನ್ನೊಂದಿಗೆ ಬಾ, ನೀನಾರೆಂಬುದನ್ನು ಹೇಳು. ಏನು ಹೇಳುತ್ತಾ ಇದ್ದೀರಿ? ಕ್ಷೀರಮಾರಿದಿ ಶಯನ, ಕ್ಷೀರಮಾರಿದಿ ಶಯನ ಎನ್ನಯ ರಮಣಗ, ಎನ್ನಯ ರಮಣ. ಧರ್ಮವ ಮೀರದಿರೆಂದಳು ಸಾರಲಗಳ ಪರನಾರಿಯ ಬಯಗಿಯ ತೊರುದ ಧರ್ಮವ ಮೀರದಿರೆಂದಳು. ಕ್ಷೀರಮಾರಿದಿ ಶಯನ ಎನ್ನಯ ರಮಣ, ಎನ್ನಯ ರಮಣ. ವೀರ ಶ್ರೀ ನಾರಾಯಣ ರಮಣ ಗಾಯ. ಯಾವುದರ ಗೊಡವೆ ಇಲ್ಲದೆ ತಪಸ್ಸನ್ನಾಚರಿಸುತ್ತಾ ಇದ್ದೆ. ಒಮ್ಮಿಂದೊಮ್ಮೆಗೆ ಬಂದು ನನ್ನ ತಪಸ್ಸನ್ನು ಕೆಡಿಸಿಬಿಟ್ಟೆ ನೀನು. ಆ ಬಳಿಕ ಪರಿಚಯವನ್ನು ಕೇಳುತ್ತಾ ಇದ್ದೀಯ. ಪರಿಚಯ ಕೇಳಿದವರಲ್ಲಿ ಹೇಳಬೇಕಾದರೂ ಕರ್ತವ್ಯವಾಗಿರ್ತದೆ. ಕಾಣುವಂತಹ ನೀನು ಯಾರು? ಹೌದು, ಬಹಳ ಹೊಗಳಿದೆ ನೀನು ನನ್ನನ್ನು. ಪರಿಚಯ ಕೇಳಿದ್ಯಲ್ವಾ? ನಾನು ಬೇರೆ ಯಾರೂ ಅಲ್ಲ, ಇಲ್ಲಿಯವರ ತಪಸ್ಸಿಗಳಿದ್ದಾರೆ, ಬೇರೆ ಯಾರು ಅಲ್ಲ, ಕುಶಧ್ವಜ ಮಹಾಮುನಿಗಳು. ಅವರ ಪ್ರೀತಿಯ ಮಗಳು ನಾನು. ವೇದಾವತಿ ಎಂಬುದಾಗಿ ನನ್ನ ಹೆಸರು. ಹಾಗಂತ ಹೇಳಿ ಈ ರೀತಿಯಾಗಿ ತಪಸ್ಸನ್ನಾಚರಿಸುವುದಕ್ಕೊಂದು ಕಾರಣ ಉಂಟು, ಬೇರೆ ಯಾವುದೂ ಅಲ್ಲ. ಜೀವನದಲ್ಲಿ ಒಂದು ಆಸೆಯನ್ನು ಇಟ್ಟುಕೊಂಡು ಅವಳಿದ್ದೇನೆ. ಒಂದು ವೇಳೆ
ಮದುವೆ ಅಂತ ಆಗೋದಿದ್ರೆ ಆ ಶ್ರೀಹರಿಯನ್ನೇ ಮದುವೆ ಆಗಬೇಕೆಂಬುದಾಗಿ ನೇರವಾಗಿ ಮದುವೆ ಆಗುವುದಕ್ಕೆ ಆಗುವುದಿಲ್ಲ. ಅವರನ್ನು ಕಾಣುವುದಕ್ಕೂ ನಮ್ಮಿಂದ ಸಾಧ್ಯವೇ ಇಲ್ಲ. ಹೀಗಿರುವಾಗ ತಪಸ್ಸನ್ನು ಆಚರಿಸಿ ಆದ್ರೂ ಕೂಡ ಅವರ ಪಾದವನ್ನು ಸೇರಬೇಕೆನ್ನುವಂತ ಉದ್ದೇಶದಿಂದ ಈ ರೀತಿಯಾಗಿ ತಪಸ್ಸನ್ನು ಆಚರಿಸುತ್ತಾ ಇದ್ದೇನೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ನೇರವಾಗಿ ಬಂದಂತ ನೀನು ಹೇಳಿದೆ ನನ್ನನ್ನು ಮದುವೆ ಆಗ್ತೀಯ ಎಂಬುದಾಗಿ. ಯಾವುದೇ ಕಾರಣಕ್ಕೆ ಒಬ್ಬಾತ ಪರನಾರಿಯನ್ನು ಬಯಸುವುದಿದು ಸರಿಯಾಗುವುದಿಲ್ಲ. ನನ್ನನ್ನು ಬಿಟ್ಟು ನೀನು ಇಲ್ಲಿಂದ ಹೋಗುವುದೇ ಒಳ್ಳೆಯದು. ಹೆಸರೇನಂದ್ರೆ ವೇದಾವತಿ ಎಂಬುದಾಗಿ. ಯಾರ ಕುರಿತಾಗಿ ತಪಸ್ಸು? ಶ್ರೀಹರಿಯ ಕುರಿತಾಗಿ. ನೀನು ಹರಿಯನ್ನು ನೋಡಿದ್ದೀಯಾ? ನೋಡ್ಲಿಲ್ಲ. ನಾನೇ ಅಲ್ಲವೇ ಆ ಹರಿ? ಯಾರು? 10 ವದನಗಳಿಂದ ಒಪ್ಪುವ, 20 ಅಕ್ಷಗಳಿಂದ ಇಚ್ಛಿಸುವ, 20 ಕೈಗಳಿಂದ ಪ್ರೀತಿಯನ್ನು ಗೆಲ್ಲುವ ಒಂದು ಶಕ್ತಿ ಇದೆ, ಅದು ರಾವಣ ಮಾತ್ರ. ಓಹೋ, ನಾನು ಶ್ರೀಹರಿಯನ್ನು ನೋಡ್ಲಿಲ್ಲ ಹಾಗಂತ ಹೇಳಿ ಯಾವ ರೀತಿ ಇದ್ದಾರೆಂಬುದಾಗಿ ಸರಿಯಾಗಿ ಗೊತ್ತುಂಟು ನನಗೆ. 14 ಲೋಕವನ್ನು ಪಾಲಿಸುವವನಾದ ಕಾರಣ ನಾನು ರಾವಣೇಶ್ವರ ಹರಿ ಎಂದು ಹೇಳಿಕೊಂಡೆ. ಆಗ್ಲಿ ಅಪ್ಪ, ನೀನು ಹೇಳಿದ ಮಾತ್ರಕ್ಕೆ ನಿನ್ನನ್ನು ಮದುವೆ ಆಗುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಹೇಳುತ್ತಾ ಇದ್ದೆ, ಈ ರೀತಿಯಾಗಿ ನನ್ನನ್ನು ಬಯಸುವುದು ಸರಿಯಲ್ಲ. ನಡೆ ಮಾತಿನಿಂದಲೇ ಗೆಲ್ಲಬೇಕೆನ್ನುವ ಹಾಗೆಯೇ ಭಾವಿಸಿ ನಿನ್ನನ್ನು ಮಾತನಾಡುವುದಕ್ಕೆ ಪ್ರಯತ್ನ ಪಟ್ಟೆ. ಒಳ್ಳ ಎಂದರೆ ನಾನು ಹಿಂದೇಟು ಹಾಕುವನಲ್ಲ, ಸಾಧಿಸದೆ ಬಿಡಲಾರೆ. ಬಾರದೇ ಇದ್ದರೆ ಓ ಇಂದು ಬದಲೇ ನಿನ್ನನ್ನು ಬರ ಸೆಳೆದು ಬಿಗಿದಪ್ಪಿ ಹೀಗೆ ನನಗೆ ಕರ್ಕೊಂಡು ಹೋಗ್ತೇನೆ. ನೋಡು, ಒಳ್ಳೆ ಮಾತಲ್ಲಿ ಹೇಳುತ್ತಾ ಇದ್ದೇನೆ, ಧರ್ಮವನ್ನು ಮೀರುವುದು ಸರಿಯಲ್ಲ ಇದು. ಹಾಗಾಗಿ ಮರ್ಯಾದೆಗೆ ಹೋದ್ರೆ ಒಳ್ಳೆದು. ನಿನಗೆ ಬರುವುದಿಲ್ಲ, ಬಿಡು ನನ್ನನ್ನು. ಬರುವುದಿಲ್ಲ. ಏನು ಮಾಡಿಬಿಟ್ಟೆ? ಪರನಾರನ್ನು ಬಯಸಬಾರದು ಹೇಳಿದ್ರು ಕೂಡ ನನ್ನ ಸೆರೆಗಳು ಹಿಡಿದು ಎಳೆಯುತ್ತಾ ಇದ್ದೀಯ. ನಾನು ಹೇಳುತ್ತ ಮಾತನ್ನು ಸರಿಯಾಗಿ ಕಿವಿಗೊಟ್ಟು ಕೇಳು. ಯಾವಾಗ ನೀನು ನನ್ನ ಸೆರೆಗಳು ಹಿಡಿದಿಯೋ ಅಲ್ಲಿಗೆ ನನಗೆ ಬದುಕುವಂತ ಆಸೆಯನ್ನು ಬಿಟ್ಟು ಬಿಟ್ಟವಳಿದ್ದೇನೆ. ಹಾಗಾಗಿ ಇನ್ನು ನಾನು ಬದುಕಲಾರೆ. ಆದ್ರೆ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ, ಯಾವ ಕಾರಣಕ್ಕೆ ಶ್ರೀಹರಿಯನ್ನು ಮದುವೆ ಆಗಬೇಕೆಂಬುದಕ್ಕೆ ಆಸೆಯನ್ನು ಇಟ್ಟುಕೊಂಡವಳು ಅದು ನನ್ನಿಂದ ಆಗುವುದಿಲ್ಲೋ. ಈ ಜನ್ಮದಲ್ಲಿ ಅಲ್ಲದಿದ್ರು ಕೂಡ ಇನ್ನೊಂದು ಜನ್ಮಂತ ಇದ್ರೆ ಅಲ್ಲಿಯಾದ್ರೂ ಶ್ರೀಹರಿಯನ್ನು ಮದುವೆ ಆಗಿ ಆಗ್ತೇನೆ. ಆ ಜನ್ಮದಲ್ಲಿ ಆ ಶ್ರೀಹರಿಯನ್ನು ಮದುವೆಯಾಗಿ ಅವರಿಂದಲೇ ನಿನ್ನನ್ನು ಕೊಲ್ಲಿಸುತ್ತೇನೆ. ನಗುದಲಂಗೇಶ ಮುಂಬರಲು ವೇದಾವತಿಯು ಬಗೆಯುದ
ಬಲದೊಳಗ್ನಿಕೊಂಡವ ರಚಿಸಿ ನೆಗೆದು ಭಸ್ಮಿದಳಾಗೆ ಎಷ್ಟು ಹೇಳಿದ್ರು ಕೂಡ ಈ ತಲೆನಲ್ಲಿ ಬಿಡುವುದಿಲ್ಲ. ಮತ್ತೆ ಮುಂದೆ ಹೇಳುವುದಕ್ಕಾಗಿ ಮುಂದುವರಿದು ಬರುತ್ತಾ ಇದ್ದಾಳಲ್ವೇ? ನಾನು ಬದುಕಲಾರೆ. ಅದು ನನ್ನ ದೇಹ ಅಗ್ನಿಯಿಂದ ಅಗ್ನಿಯನ್ನು ನಿರ್ಮಿಸಿ ಆ ಅಗ್ನಿ ಕುಂಡಕ್ಕೆ ಬಿದ್ದು ಈ ಸಂದರ್ಭದಲ್ಲಿ ನನ್ನ ದೇಹ ತ್ಯಾಗವನ್ನು ಮಾಡಿ ಇವಳ ಹಣೆಯಲ್ಲಿ ವಿಧಿ ಈ ರೀತಿಯಾಗಿ ಬರ್ತಿದ್ದಾನೆ ಅಂತಾದ್ರೆ ಅದನ್ನು ತಿದ್ದುವುದಕ್ಕೆ ರಾವಣನ ಹೇಳಿ ಸಾಧ್ಯ ಇಲ್ಲ ಎನ್ನುವುದು ಅರ್ಥವಾಯಿತಲ್ಲ. ಭೌತಿಕ ದೇಹವನ್ನು ಹೊತ್ತಂತಹ ಇವಳು ಭೌತಿಕ ದೇಹವನ್ನೇ ಹೊಂದಿರುವಂತಹ ಇನ್ನೊಂದು ಪುರುಷನನ್ನು ಮದುವೆಯಾಗಿ ಕಾಲ ಕಳೆಯಬೇಕೇ ವಿನಃ ಇಲ್ಲ ಸಲ್ಲದ್ದನ್ನು ಅಗೋಚರವಾದಂತಹ ಶಕ್ತಿಯನ್ನು ಬಯಸಿದರೆ ಅನಾಹುತ ತಪ್ಪಿತಲ್ಲ ಎನ್ನುವುದನ್ನು ಈಕೆ ತೋರಿಸಿಕೊಟ್ಟಿದ್ದಾಳೆ. ವೇಳೆ ಕಳೆಯುತ್ತಾ ಬಂದಿದೆ, ನಡೆಯುತ್ತೇನಲ್ಲ. ಗಾಢಾಂಧಕಾರ ಮುಗಿಸಿದೆ, ಹಾಗೆಯೇ ಕತ್ತಲೆ ಆವರಿಸಿದೆ. ಈ ನಡುವೆ ಆ ದೇಹಕ್ಕೆ ಆಯಾಸವಾಗಿದೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕು, ಹಾಗೆ ಮಲಗಿಕೊಳ್ತೇನೆ. ಮಲಗಿರೆ ಗಳಬದಿ ಶಯ್ಯಾ ನಿಲಯದೊಳಂದು ಮಲಗಿರೆ ಗಳಬದಿ ಶಯ್ಯಾ ನಿಲಯದೊಳಂದು ಬಲು ಬೆದರಿದ ಭೀಕರ ಸ್ವಪ್ನಗಳ ಗಂಡು ಬಲು ಬೆದರಿದ ಭೀಕರ ಸ್ವಪ್ನಗಳ ಗಂಡು ಕುಡಿಯಾದುದು ಗುಡಿ ಪ್ರಳಯದ ಸಿಡಿಲಲ್ಲದಿ ಕುಡಿಯಾದುದು ಗುಡಿ ಪ್ರಳಯದ ಸಿಡಿಲಂದದಿ ಕುಸಿದೋ ಬಿಡಲದಿಯು ಹಿಡಿಸೂಸುತ್ತ ನಡೆದಳು ದಯೆ ಕಳೆದು ಭೀಕರ ಸ್ವಪ್ನ ಬೆಳಗಂಡು ನಿದ್ರೆಯ ಆಳವನ್ನು ಸೇರಿದಂತಹ ನನಗೆ ಬೆಳಗಾಗುತ್ತದೆ ಗೋಚರಿಸಿದಂತಹ ಭೀಕರವಾದಂತಹ ಸ್ವಪ್ನ. ತಲೆ ಇಲ್ಲದ ರಾವಣ ರಣರಂಗದಲ್ಲಿ ತಪ್ಪೆಂದು ಬೀಳುವಂತಹ ದೃಶ್ಯ. ತಲೆ ಇಲ್ಲದ ರಾವಣೇಶ್ವರನ ಶರೀರದ ಮೇಲೆ ಪತ್ನಿಯಾದಂತಹ ಮಂಡೋದರಿ ವಿಲವಿಲನೆ ಬಿದ್ದು ರೋಧಿಸುತ್ತಿರುವಂತಹ ದೃಶ್ಯ. ನರವಾನರರು ಒಂದು ಸೇರಿ ಜಯಘೋಷವನ್ನು ಹಾಕುತ್ತಿರುವಂತಹ ದೃಶ್ಯ ಮಾತ್ರವಲ್ಲ, ನಾನೇ ನಿರ್ಮಿಸಿದಂತಹ ಪಾರ್ವತಿಯ ದೇಗುಲ ಬರ ಸಿಡಿಲಿನಂತೆಯೇ ಭೇದನಗೊಂಡು ದೇಗುಲವೇ ನುಚ್ಚು ನೂರಾಗಿ ಹೋಯಿತಲ್ಲ. ನನ್ನ ಮೇಲೆ ದೇವಿ ಕೋಪಿಸಿಕೊಂಡು ಅದೆತ್ತಲ ಹೊರಟು ಹೋಗಿದ್ದಾಳೆ. ನಾನು ಕೈಗೊಂಡಂತಹ ಕಾರ್ಯಗಳೆಲ್ಲವೂ ಶೂನ್ಯವಾಗಿ ಹೋಯಿತು. ನನ್ನಿಂದ ಆದಂತಹ ತಪ್ಪಿನಿಂದ ಗಳಿಸಿದ್ದನ್ನೆಲ್ಲವನ್ನು ಕಳೆದುಕೊಳ್ತಾ ಇದ್ದೇನೆ. ಅಯ್ಯೋ ಶಿವ 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 ಶಿವ, ಬೆಳಗಾಗಿ ಹೋಯಿತು. ಶಂಕರನನ್ನು ಆರಾಧಿಸಬೇಕು, ಶುಚೀರ್ಭೂತನಾಗುವುದಕ್ಕಾಗಿ ತಾನಗ್ರಹಕ್ಕೆ ಹೋಗಿ ನಕ್ಷತ್ರ ಗಡ್ಡ ನದಿಯ ಸಗದೀರ ದೀಪ ಚಂದ್ರ ನಂದಿಗೆ ಮುಗಿಲು
ಮುಗಿಲ ಮುಂದಲೆಯಲ್ಲಿ ಸೊಗದಿಂದ ಬಿಗಿ ಒಡೆದ ಚೆಂಗದಿರನಂತೆ ಪೂರ್ಣಚಂದ್ರನಂತೆ ಮೆನುಗುತ್ತಿರುವ ಆ ಜ್ಞಾನಾಕಾಶದ ಜ್ಞಾನ ಪ್ರದೀಪ್ತಿಗಳ ಮುನಿ ನಿಹಾರಿಕೆಗಳ ಮಧ್ಯೆ ರಾರಾಜಿಸಬೇಕು ಎನ್ನುವ ಹಂಬಲವನ್ನು ಹೊಂದಿದವನು ಈ ತ್ರಿದಂಡಿ ಮುನಿಪ. ನನ್ನ ಆಶಯವೇ ಅದೇ, ಲೋಕ ಕಲ್ಯಾಣ. ಮನಸ್ಸು, ವಾಕ್ಕು ಮತ್ತು ತನು ಈ ಕರ್ಣತ್ರಯಗಳಿಗೆ ಕಾರಣವಾದದ್ದು ಯಾವುದು ಎನ್ನುವುದರ ಕುರಿತಾಗಿ ಆಲೋಚಿಸಿದ್ರೆ ಅದು ಸುಖ ದುಃಖಗಳಿಗೆ ಮೂಲ ಕಾರಣವಾಗಿರ್ತದೆ. ಅದೆಲ್ಲವನ್ನೂ ಬದಿಗಿರಿಸಿ ನಿಜವಾದ ಆತ್ಮಾನಂದವನ್ನು ಹೊಂದುವಂತಹ ಕರ್ಮ ಯಾವುದು ಎನ್ನುವುದನ್ನು ಆಲೋಚಿಸುತ್ತಾ ಅದು ತಪಸ್ಸು ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥವಿಸಿಕೊಂಡು ಅದರಲ್ಲೇ ನಾನು ನನ್ನನ್ನು ತೊಡಗಿಸಿಕೊಂಡವನು. ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ವಿದ್ಯುಚ್ಚಲಂ ಜೀವಿತಂ. ಒಂದು ಕ್ಷಣಕ್ಕೆ ಕಾಣಿಸಿಕೊಂಡು ಮತ್ತೊಂದು ಕ್ಷಣದಲ್ಲಿ ಮಾಯವಾಗುವುದಕ್ಕೆ ಇದ್ದದ್ದು ಬಬ್ಬುಲಿಯಂತಿರುವ ಈ ಜೀವನ, ಇದನ್ನು ನೆಚ್ಚಿ ಮೆಚ್ಚಿ ಮತ್ತು ಇದಕ್ಕೇ ಜೋತು ಬಿದ್ದು ಬದುಕುವುದಕ್ಕೆ ಅರ್ಥ ಇಲ್ಲ. ಪ್ರಪಂಚದಲ್ಲಿ ಸ್ಥಾಯಿಯಾದ ಶಕ್ತಿಯೊಂದುಂಟು, ಅದೇ ಸ್ಥಿರವಾದುದು. ನಾನು ಅದರತ್ತ ಹೋಗಬೇಕು ಎನ್ನುವ ಹಂಬಲ. ನಾನೊಬ್ಬನೇ ಹೋದರೆ ಸಾಕೆ ಸಾಲದು. ಬದುಕಲ್ಲಿ ಸಾಧಿಸುವಂತಹ ಅನೇಕರು ನನ್ನೊಂದಿಗೆ ಬರಬೇಕು. ಅದಕ್ಕೆ ಇರಬೇಕು. ಮಾನವನು ನಿಲ್ಲಕೂಡದು, ನಡೆಯುತ್ತಾ ಇರಬೇಕು. ನಿಂತರೆ ಮರವಾಗುತ್ತಾನೆ, ನಡೆದರೆ ಅಮರನಾಗುತ್ತಾನೆ. ತಾನು ನಡೆಯುತ್ತಾ ಅದೆಷ್ಟೋ ಮಂದಿಗಳನ್ನು ತನ್ನೊಂದಿಗೆ ನಡೆಸುತ್ತಾ ಸಾಗಿದರೆ ಮಹಾಮಾನವನಾಗುತ್ತಾನೆ. ಅದೇ ಸಂಕಲ್ಪ. ಅದಕ್ಕಾಗಿಯೇ ಈ ತಿಲಕವರದಲ್ಲಿದ್ದುಕೊಂಡು ದೇವ ಮತ್ತೆ ಜೀವರ ಸಂಬಂಧವಾದಂತಹ ಯಾಗಯಜನಾದಿಗಳನ್ನು ಮಾಡು, ಜೀವಾತ್ಮ ಸಂಬಂಧವಾದಂತಹ ತಪಸ್ಸನ್ನು ಮಾಡು. ನನ್ನದೇ ಮನಸ್ಥಿತಿಯನ್ನು ಹೊಂದಿದಂತಹ ಶಿಷ್ಯರನೇಕರನ್ನು ಕೂಡಿ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಒಮ್ಮೆಲೆ ತಪಸ್ಸಿನಲ್ಲಿದ್ದವನಿಗೆ ಎಚ್ಚರವಾಯಿತು. ಯಾವುದೋ ಒಂದು ಅವ್ಯಕ್ತವಾದಂತಹ ಶಕ್ತಿ ನನ್ನನ್ನು ಬಡಿದೆಬ್ಬಿಸಿದಂತಹ ಅನುಭವ. ಯಾಕೆ ಏನು ಎನ್ನುವ ಹಾಗೆ ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಶಿವನೇ ಶಿವನೇ, ಎಂತಹ ಸೌಭಾಗ್ಯ ನಮ್ಮಿಂದ ದೂರವಾಗುವ ಕಾಲ ಒದಗಿ ಬಂದಿದೆ. ಭಕ್ತರ ಅಭೀಷ್ಟವನ್ನು ಈಡೇರಿಸುವುದಕ್ಕಾಗಿ ನೆಲೆ ನಿಂತಹ ಶಂಕರಿಯು ನಮ್ಮನ್ನುಳಿದು ದೂರ ಹೊರಡುವುದಕ್ಕೆ ಅಣಿಯಾಗಿದ್ದಾಳೆ. ಕಾರಣ ಏನು ಎನ್ನುವುದನ್ನು ಸರಿಯಾಗಿ ಆಲೋಚಿಸಿದಾಗ ದಶಕಂಠನ ದಾಷ್ಟ್ರಕ್ಕೆ ಮಣಿದು ಇಂತಹ ದೌಷ್ಟ್ಯ ನಡೆಯುವಂತಹ ಮಣ್ಣಿನಲ್ಲಿ ನಾನಿರಲಾರೆ. ಶಾಂತಿಯ ನೆಲೆ ಬೇಕು ಎನ್ನುವುದಕ್ಕಾಗಿ ಹೊರಟಿದ್ದಾಳಲ್ಲ, ಅವಳು ಶಾಂತಿಯ ನೆಲೆಗಾಗಿ ಹೊರಟರೆ ಶಾಂತಿಯಿಂದಲೇ ಬದುಕಬೇಕಿದ್ದಂತಹ ನಮ್ಮ ಸ್ಥಿತಿ ಏನು? ಹಾಗಾದರೆ ನಮ್ಮವರನ್ನೆಲ್ಲ ಸೇರಿಸಿಕೊಂಡಿದ್ದೇನೆ. ಅವಳನ್ನು ತಡೆದು ಇಲ್ಲಿಯೇ ಇರಬೇಕು ಎನ್ನುವ ಹಾಗೆ ಆಶಯವನ್ನು ವ್ಯಕ್ತಪಡಿಸಬೇಕಾಗಿದೆ. ಬನ್ನಿ ಬನ್ನಿ ಹೋಗುವ. ತ್ರಿಭುವನ ಜನನಿ ಶಂಕರ ಮಾತೆಗೆ, ತ್ರಿಭುವನ ಜನನಿ ಶಂಕರ ಮಾತೆಗೆ ಅಭಯ ಪ್ರಭು ಏನು ದಯ ದೂರುದಿ, ಅಭವನ ರಮಣಿ ನೆಲೆಸಲೆ ವನದೇಗೆ, ಅಭವನ ರಮಣಿ ನೆಲೆಸಲೆ ವನದೇ ಪವದ ಸಜ್ಜನರನ್ನು ಕಾಪಾಡಿ ಮುದದಿಗೆ. ತ್ರಿಭುವನ ಜನನಿ ಶಂಕರಿ ಮಾತೆಗೆ ಜಯ ಜಯ. ಜಯ ಜಯ ಶಂಕರಿಯೇ, ಸರ್ವೇಶ್ವರಿಯೇ, ಅಂಬಿಕೆಯೇ, ಕಾಳಿಕಾಂಬಿಕೆಯೇ, ಎದ್ದಿರೋ ಪವಿತ್ರವಾದಂತಹ ಪದಯುಗ್ಮಗಳಿಗೆ ನಾವೆಲ್ಲರೂ ನಮಸ್ಕರಿಸಿದ್ದೇವೆ. ಉದ್ಧರಿಸಬೇಕಮ್ಮ, ಉದ್ಧರಿಸಬೇಕು. ಮಗು ತ್ರಿದಂಡಿ, ಏನಮ್ಮ ಏನಮ್ಮ ಇದು? ನೀನು ಮಾತ್ರ ಅಲ್ಲ ಬಂದದ್ದು, ತಂಡವಾಗಿ ನಿಮ್ಮವರು, ನಿಮ್ಮ ಹೆಣ್ಮಕ್ಕಳು ಎಲ್ಲವರು ಫಲ ಪುಷ್ಪಗಳಿಂದ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸುವುದಕ್ಕೆ ಬಂದ ಹಾಗಿದೆಯಲ್ಲ. ನಾನು ಯಾವುದೋ ಒಂದು ಭಾರವಾದಂಥ ಮನಸ್ಸಿನಿಂದ ನನ್ನ ಊರಾದಂಥ ರಜತಾದ್ರಿ ಅಂತ ಹೊರಟವಳು ಮಧ್ಯದಲ್ಲಿ ತಡೆದಿದ್ದೀರಾ, ಪ್ರೀತಿಯಿಂದ ನನ್ನನ್ನು ಆಹ್ವಾನಿಸಿದ್ದೀರಾ.
ಮಗು ತ್ರಿದಂಡಿ, ನಿಮ್ಮ ಪ್ರೀತಿಯ ಈ ಆಧಾರಾತಿಥ್ಯವನ್ನು ನಾನು ಬಯಸಿಕೊಂಡ್ರೆ ನನಗಿಲ್ಲಿಂದ ಒಂದು ಹೆಜ್ಜೆಯೂ ಇಡುವುದಕ್ಕೆ ಮನಸ್ಸಿಲ್ಲ ಮಗನೇ. ಆದರೆ ನಿಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕೆನ್ನುವಂತ ಆಸೆ ನನಗೆ. ಆದ್ರೆ ಒಂದು ಮಾತು ನನ್ನದು, ಮತ್ತೇನಲ್ಲ ಮಗನೇ, ನಾನು ಆ ಲಂಕೆಯಿಂದ ಆ ರಾವಣ ನಿರ್ಮಿಸಲ್ಪಟ್ಟಂತಹ ಸ್ವರ್ಣ ಮಂದಿರದಲ್ಲಿ ಸ್ವರ್ಣ ಗೌರಿಯಾಗಿ ಕುಳಿತವಳು ಯಾವುದು ಬೇಡ ಎಂದು ಆತನ ದುಷ್ಕೃತ್ಯಗಳನ್ನೆಲ್ಲ ಮನಸ್ಸಿನಲ್ಲಿ ಹೇಸಿಕೆಯಿಂದ ನಾನು ಹೊರಟವಳು. ನಾನು ಮಧ್ಯ ಪಥದಲ್ಲಿ ನೀವು ತಡೆದಿದ್ದೀರಲ್ಲ, ನಿಮ್ಮ ಪ್ರೀತಿಗೆ ನಾನು ಒಲಿದಿದ್ದೇನೆ, ಇಲ್ಲ ಶಾಂತಳಾಗಿದ್ದೇನೆ. ಆದರೆ ನನಗೊಂದು ಆಸೆ, ನಿಮ್ಮಿಂದ ಪೂಜಿಸಿಕೊಳ್ಬೇಕು, ನಿಮ್ಮೆಲ್ಲವರ ಪ್ರೀತಿಯನ್ನು ನಾವು ಆಹ್ವಾನಿಸಿಕೊಳ್ಬೇಕೆನ್ನುವಂತ ಆಸೆ. ಆದ್ದರಿಂದ ನಿಮ್ಮ ಪ್ರೀತಿಗೆ ನಾನು ಹೋಗೊಟ್ಟಿದ್ದೇನಯ್ಯ. ಅಲ್ಲಿ ಗೌರಿಯಾಗಿದ್ದವಳು ಈ ವನದಲ್ಲಿ ನಾನೆಂದು ಮುಂದೆ ಶಂಕರಿಯಾಗಿ ನೆಲೆಯಾಗ್ತೇನಂತೆ. ನಿಮ್ಮೆಲ್ಲವರ ಪ್ರೀತಿಯ ಆದರಾತಿಥ್ಯದ ಪೂಜೆಗಳನ್ನು ಸ್ವೀಕರಿಸುತ್ತಾ ಈ ವನದಲ್ಲಿ ಶಂಕರಿಯಾಗಿ ನೆಲೆಯಾಗಿರ್ತೇನೆ. ಅಮ್ಮ, ನಾವೆಲ್ಲರೂ ನಮಸ್ಕರಿಸಿದ್ದಷ್ಟೇ. ಹೌದು, ನಮ್ಮ ಅಂತರಂಗವನ್ನು ಎಷ್ಟು ಚೆನ್ನಾಗಿ ಓದಿ ತಿಳಿದುಕೊಂಡೆ ನೀನು. ಹೌದು ಮಗನೇ. ಅಮ್ಮ, ನೀನೇನು ಎಲ್ಲವರನ್ನು ಅರ್ಥವಿಸಿಕೊಂಡು ಪ್ರಪಂಚದ ವ್ಯವಹಾರವನ್ನು ನೋಡಿಕೊಳ್ಳಬಲ್ಲವರು. ಅದು ನಿಮ್ಮಂತವರೇ ರಾಣಿಯಾಗಿ ಕ್ಷುದ್ರ ಶಕ್ತಿಗಳ ಪ್ರಂಥಸ್ವಿನಿ ನೀನಾಗಿದ್ದರು. ಕ್ಷಮಾಗುಣ ಸಂಪನ್ನೆಯಾಗಿ ಒಳ್ಳೆಯ ಮನಸ್ಸುಳ್ಳವರಾಗಿ ಯಾರೆಲ್ಲ ಪ್ರಪಂಚದಲ್ಲಿ ನಡೆದುಕೊಳ್ಳುತ್ತಾರೋ ಅವರೆಲ್ಲರನ್ನು ರಕ್ಷಿಸುವಂತಹ ಗುರುತರ ಹೊಣೆಗಾರಿಕೆಯುಳ್ಳವರಾಗಿ ಈಗ ಈ ರೀತಿಯಾಗಿ ನಮ್ಮನ್ನೆಲ್ಲ ಉಳಿದು ಹೊರಡುವುದೆಷ್ಟು ಸರಿ ಹೇಳು. ಅಮ್ಮ, ನಮ್ಮಿಂದಾದಷ್ಟು ಭಕ್ತಿಯನ್ನು ಅರ್ಪಿಸುತ್ತೇವೆ, ನಮ್ಮಿಂದಾಗುವಷ್ಟು ಸೇವೆಯನ್ನು ನಿನಗೆ ಮಾಡುತ್ತೇವೆ. ತಿಲಕವನದಲ್ಲಿ ನೆಲೆಯಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕು ಎನ್ನುವುದನ್ನು ಮತ್ತೊಮ್ಮೆ ಪ್ರಾರ್ಥಿಸುತ್ತೇವೆ. ಮಗು ತ್ರಿದಂಡಿ, ನನ್ನದೇ ಆದಂತಹ ಬೇಸರವಾದಂತಹ ಮನಸ್ಸನ್ನು ಹೊತ್ತು ನನ್ನ ಊರಿಗಾಗಿ ಅಂತ ರಜತಾದ್ರಿ ಕಡೆಗೆ ಸಾಗುವಾಗ ತಡೆದು ನಿಲ್ಲಿಸಿ ನೀವಾಡುವ ದೀನ ಧ್ವನಿಯಿಂದ ನನ್ನ ಮನಸ್ಸು ಕರಗಿತು, ನನ್ನ ಮನಸ್ಸು ಕೊರಗಿತು. ಆದ್ದರಿಂದ ನಿಮ್ಮ ಮಾತಿಗೆ ಹೋಗೊಟ್ಟು ಈ ವನದಲ್ಲಿಯೇ ನಾನು ಹೀಗೆ ಅತ್ತಮಾನಸ ಬೆರೆದೆ ಬಾಳುವ ಅರ್ಥೆಯಿಂದ ಅತ್ತಮಾನಸ ಬೆರೆದೆ ಬಾಳುವ ಅರ್ಥೆಯಿಂದ
ಯಾರು ಸಿಗಲಿಲ್ವಾ? ನೀವು ನಮಗೆ ಪ್ರಭು ಪ್ರಭು ಅದು ಆಗದಿದ್ರೆ ಬೇರೆ ಹೇಳು. ಸುಲಭದ್ದೆ ಅಲ್ವಾ? ಯಾವುದು? ಆಕಾಶ ಅಂತ. ಎಂತದ್ದು? ಆಕಾಶ. ಎಂತದ್ದು? ಬಟ್ಟೆ ಒಗೆಯುವ ಕೆಲಸ ನೀವು ಒಗೆಯುವುದಿಲ್ಲ. ಅರಸ. ಆಕಾಶ. ಅದು ಆಗದಿದ್ರೆ ಬೇರೆ ಹೇಳು. ಬೇರೆ ಅಲ್ವಾ? ಹೌದಾ? ಸುಲಭದ್ದು. ಯಾವುದು? ಸ್ವಾಮಿಯೇ. ಏನು ನೀನು ಹೋಗ್ಲಿಲ್ವಾ? ಸ್ವಾಮಿಯೇ. ಸ್ವಾಮಿ ಸ್ವಾಮಿಯೇ. ಪರಾಟೆ ಗೊತ್ತಾಯ್ತಲ್ಲ, ನೀನು ನನಗೆ ಅಭ್ಯಾಸ ಮಾಡಿಸುವುದ? ಅದು ಬೇಡ. ಹೌದೇನೋ? ಭೂಪತಿ ಇತ್ತ ಶೋಣಿತಾಪುರದಿ ದುರ್ಗಮಾಸುರ. ಹೇಗೆ ನಮ್ಮ ಹೆಸರು ಹಾಗೆ ಉಂಟು. ಕೆಲವರೆಲ್ಲ ಕೆಲವು ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ರೀತಿ ಗೊತ್ತುಂಟ? ದುರ್ಗಮಾಸುರ ಜನ ಸರಿ ಇಲ್ಲ. ನೀನು ಅವರಲ್ಲಿ ಕೇಳುವುದು? ನಾನು ಹೇಳಿದ್ದು ನಿನ್ನಲ್ಲಿ ಅವರು ಹೇಳ್ತಾರೆ ಅಂತ ಹೇಳಿದ್ದು. ಅವರಲ್ವಾ? ಅವರು ನಮ್ಮವರಲ್ಲ. ನಮ್ಮವರು ಹೇಳಬೇಕು ಉಂಟಾ? ನಾನು ನಮ್ಮವರ ಬಗ್ಗೆ ಹೇಳಿದ್ದಲ್ಲ, ಹೊರಗಿನ ಪ್ರಪಂಚದ ಬಗ್ಗೆ ಹೇಳಿದ್ದು. ಅವ ಜನ ಸರಿ ಇಲ್ಲ. ಅವನಿಗೆ ಅದಿಲ್ಲ, ಅವನಿಗೆ ಇದಿಲ್ಲ, ಅವನಿಗೆ ಹುಚ್ಚು, ತಲೆ ಸರಿ ಇಲ್ಲ, ಹಾಗೆ ಹೇಳ್ತಾರೆ. ಅದು ಹೌದಾ? ಹೌದಾ? ನೀನು ಸತ್ಯ ಹೇಳಬೇಕು. ದುರ್ಗಮಾಸುರನಿಗೆ ಯಾವ ಕೊರತೆ ಉಂಟು? ಹೌದಾ? ಸರಿ, ಸಮಾನವಾಗಿ ಬರೀತಾ ಇದ್ದೆ. ಆಕಾಶಕ್ಕೆ, ಆಕಾಶ, ಸಾಗರಕ್ಕೆ, ಸಾಗರಕ್ಕೆ ಪ್ರಕಾಶ. ಏನು ಊರು ಬಿಟ್ಟಿದ್ದಾನವ? ಅಲ್ಲ, ಸಾಗರದ ಪ್ರಕಾಶ ಅಲ್ಲ, ಸಾಗರದಲ್ಲಿ ಪ್ರಕಾಶಮಾನವಾಗಿ ಶೋಭಿಸ್ತಾ ಇದ್ದಾನೆ. ಸಾಗರಕ್ಕೆ ಸಾಗರ. ಭೂತಳದಲ್ಲಿ ಭೂತಳಾಧಿಪನಾಗಿ ಮೆರೆಯುತ್ತಾ ಇದ್ದಾನೆ. ಭೂಮಿಗೆ ಭೂಮಿಯೇ ಸರಿ, ದೋಸೆಗೆ ಚಟ್ನಿಯೇ ಸರಿ. ಅದೆಂತದ್ದು ದೋಸೆಗೆ ಚಟ್ನಿ? ಆಕಾಶಕ್ಕೆ ಆಕಾಶ, ಸಾಗರಕ್ಕೆ ಸಾಗರ, ಭೂಮಿಗೆ ಭೂಮಿ ಹೊಂದಿಕೆ ಆಗ್ತದೆ, ಸರಿ ಹೊಂದಿಕೆ ಆಗ್ತದೆ. ದೋಸೆಗೆ ಚಟ್ನಿ. ಹಾಗೆ ನೋಡಿದ್ರೆ ನನಗೆ ಸರಿ ಸಮಾನವಾಗಿ ನಿಲ್ಲಬಲ್ಲಂತಹ ಮತ್ತೊಬ್ಬ ವ್ಯಕ್ತಿ ಈ ಭೂಮಂಡಲದಲ್ಲಿ ಇದ್ದಾನ? ಯಾರು ಇರುವುದಕ್ಕೆ ಸಾಧ್ಯವಿಲ್ಲ. ಆದರೂ ನನ್ನನ್ನು ದೂಷಿಸ್ತಾ ಇದ್ದಾರೆ. ಏನು ಮಾಡೋಣ ಹೇಳು? ಕೆಲವು ದಿವಸದಿಂದ ತಲೆ ಬಿಸಿ ತಲೆ ಬಿಸಿ ತಲೆ ಬಿಸಿ. ನೀನು ಹುಡುಕೋದೆಂತದ್ದು? ತಲೆ ಬಿಸಿ. ಯಾವ ತಲೆ ಬಿಸಿ? ನಿನಗೆ ಅದು ಅರ್ಥ ಆಗ್ಲಿಕ್ಕಿಲ್ಲ. ಅದು ತಲೆ ಇದ್ದವರಿಗೆ ಮಾತ್ರ ಅರ್ಥ ಆಗಿತ್ತು. ನನ್ನ ತಲೆ ಬಿಸಿ ನನಗೆ ಪುಣ್ಯಾತ್ಮ, ನಿನ್ನಲ್ಲಿ ಹೇಳಿದ್ರೆ ಅದಕ್ಕೆ ಅರ್ಥ ಆಗ್ತದೆ ಹೇಳು? ನಿಮಗೆ ತಲೆ ಬಿಸಿ. ನಾನು ನನ್ನ ಬಗ್ಗೆ ಹೇಳಿದ್ದು. ನಿಮಗೆ ತಲೆ ಬಿಸಿ. ತಲೆ ಬಿಸಿ ಎಂತ ವಿಷಯ? ಯೋಚನೆ ಯೋಚನೆ. ಏನು ಮಾಡೋಣ ಹೇಳು? ಸರಿಯಾಗಿ ನಿದ್ರೆ ಬರುವುದಿಲ್ಲ. ನಿಮಗೆ ನಿದ್ರೆ ಬರುವುದಿಲ್ಲ. ನನಗೂ ಹಾಗೆ. ಏನು? ಮಲಗಿದಾಗ ನಿದ್ರೆ ಬರ್ತಾ ಇರಲಿಲ್ಲ, ಮತ್ತೆ ನಿದ್ರೆ ಬರುವಾಗ ಮಲಗ್ತಾ ಇದ್ದದ್ದು. ಏನು ನಿದ್ರೆ ಮಾಡುವುದಕ್ಕೆ ಮಲಗಬೇಕು ಅಂತ ಹೇಳಿದ್ದೆ ನಾನು, ಹಾಗಲ್ವಾ? ನಿದ್ರೆ ಮಾಡುವುದಕ್ಕೆ ಸಮಯ ಯಾವುದು? ರಾತ್ರಿಯ ಹೊತ್ತು. ಒಂದು ರಾತ್ರಿಯ ಹೊತ್ತಾದ್ರೂ ಮಲಗುವಂತ ಆಲೋಚನೆ ಮಾಡಿದ್ರೆ ಕುಳಿತುಕೊಳ್ಳುವುದಕ್ಕೆ ಬಿಡುವುದು. ನನಗೆ ಅದು ಉಂಟು, ನನಗೆ ಇದು. ಯಾರ್ಯಾರ ತಲೆ ಹಾಳು ಮಾಡಿ ನಮ್ಮನ್ನೆಲ್ಲ ಇಲ್ಲಿ ತಂದು ಹಾಕು. ನಮಗೆ ತಲೆ ಬಿಸಿ ಆಗುವುದೇ. ಏನು ಮಾಡೋಣ ಹೇಳಿ? ಈಗ ನಿದ್ರೆಯ ಕತೆ ಹಾಗಾಯ್ತು. ಒಂದು ಊಟ ಮಾಡಬೇಕು ಅಂತ ಇದ್ರೆ ಸರಿಯಾದ ಊಟ ಸೇರ್ತದ? ಊಟ ಸೇರುವುದಿಲ್ಲ. ಇಲ್ಲಪ್ಪ, ನಿದ್ರೆ ಬರುವುದಿಲ್ಲ. ಹೌದಾ? ಊಟ ಸೇರುವುದಿಲ್ಲ. ಇಲ್ಲ. ಆಗುವುದಿಲ್ಲ. ವೈದ್ಯರು ಯಾಕೆ? ವೈದ್ಯರು ನಿಮ್ಮನ್ನು ತಪಾಸಣೆ ಮಾಡ್ಲಿಕ್ಕೆ. ತಪಾಸಣೆ ಏನು? ನನಗೆ ಆರೋಗ್ಯ ಸರಿ ಇಲ್ಲ ಅಂತ. ಆರೋಗ್ಯದ ಸಮಸ್ಯೆ. ಆರೋಗ್ಯ ಸರಿ ಇಲ್ಲದಲ್ವಾ? ಮತ್ತೆ ಇದ್ದ ಆರೋಗ್ಯ ಸರಿ ಉಂಟು, ಆದ್ರೆ ಮನಸ್ಸಿನಲ್ಲಿ ಒಂದು ಬೇರೆ ಆಲೋಚನೆ. ಬೇಕು 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 ಎನ್ನುವಂತ ಒಂದು ಭಾವ ನನ್ನಲ್ಲಿಲ್ಲ. ತಂದದ್ದು ಮುಗಿದಿದೆ. ಯಾವುದು? ನಿಮಗೆ ಬೇಕಂತಾದ್ರೆ ಯಾವುದು ಬೇಕು? ನಾನು ಅದು ಬೇಕು ಅಂತ ಹೇಳಿದ್ದಲ್ಲ. ಬೇಕು ಯಾವುದು? ಯಾವುದು? ಸುಖ ಬೇಕು ಅಂತ ಎನ್ನುವಂತ ಒಂದು ಯೋಚನೆ. ಈಗ ಸುಖ ಅಂತ ಹೇಳಿದ್ರೆ ಕೆಲವು ಸುಖ ಉಂಟು. ಯಾವ ಸುಖ? ಅದರಲ್ಲಿ ಶರೀರ ಸುಖ ಅಂತ ಒಂದು ಪ್ರತ್ಯೇಕ ಉಂಟಲ್ಲ. ದೇಹ ಸುಖ. ದೇಹ ಸುಖ. ಆ ದೇಹ ಸುಖವನ್ನು ಅನುಭವಿಸಿದ್ರೆ ನನಗೆ ಒದಗಿದಂತ ಯಾವ ತಾಪ ಉಂಟು ಅದು ದೂರ ಆಗುವುದಕ್ಕೆ ಸಾಧ್ಯ ಉಂಟು. ಈಗ ಸಮಸ್ಯೆ ಅದು ಅದೇ ಬೇಕು ನನಗೆ. ಈಗ ಸುಖದ ಸಮಸ್ಯೆ ಉಂಟು. ವನಕ್ಕೆ ಹೋಗಿ ಬಲೆಯ ಬೀಸುವ ಬಲೆಯ ಕಾದು ನೋಡಿ ಕಾದು ನೋಡಿ ವನಕ್ಕೆ ಹೋಗಿ ಬಲೆಯ ಬೀಸುವ ವನಕ್ಕೆ ಹೋಗಿ ಬಲೆಯ ಬೀಸುವ
ಕಾದು ನೋಡಿ ಒಳಗೆ ಮುಗಿಯರನ್ನು ಪಡೆಯುವ ಮುಚ್ಚೆ ಮುನಿಗಳಲ್ಲಿ ತಪವಾಗೈವರು ಕಣ್ಣು ಮುಚ್ಚೆ ಮುನಿಗಳಲ್ಲಿ ತಪವೋಗೈವರು ತಪವೋಗೈವರು ಪಾಪಲೋಕ ಒಂದೇ ಮರೆದು ಉಳಿದುಕೊಳ್ಳರು ಪಾಪಲೋಕ ಒಂದೇ ಮರೆದು ಮುನಿಗಳು ಕುಳಿತುಕೊಳ್ಳರು ಮುನಿಗಳಲ್ಲಿ ತಪವೋಗೈವರು ಪಾಪಲೋಕ ಒಂದೇ ಮರೆದು ಉಳಿದುಕೊಳ್ಳರು ತನ್ನಕ್ಕೆ ಹೋಗಿ ಬಯಬೇಕುವ ಕಾದು ನೋಡಿ ಮುಖಯಾರನ್ನು ಪಡೆಯುವ ಕಾದು ನೋಡಿ ವನಜ ಮುಖಿಯರನ್ನು ಪಡೆಯುವ ನೀನು ಬರುವಾಗ ಸರಿ ಇದೆಯಲ್ವ? ಇಲ್ಲಿಗೆ ಬಂದ ಮೇಲೆ ಏನಾಯ್ತು? ಅದು ಉಲ್ಲಾಸದಲ್ಲಿ ಹೋದ್ದು. ಎಂತದ್ದು ಉಲ್ಲಾಸ? ನನಗೆ ಉಲ್ಲಾಸ ಬಂದದ್ದಲ್ಲ. ಇಲ್ಲಿ ಬಾ. ಹೌದೇನು? ನನಗೆ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ನಿನಗೆ ಉಲ್ಲಾಸ ಬರುವುದಾ? ನಿಮಗೆ ಸಮಸ್ಯೆ? ಅದಕ್ಕೆ ₹1 ಉಂಟು. ಎಂತದ್ದು? ₹1. ಒಂದು ಉಪಾಯ. ₹1. ಏನು ಉಪಾಯ? ಯಾವುದು? ನಿಮಗೆ ಈಗ ದೇಹ ಸುಖ ಬೇಕು ಅಂತ ಆಗುದಲ್ಲ? ಆಗಿದೆ, ಮನಸ್ಸಾಗಿದೆ. ಗಂಡಿನದ್ದಾದಿತ ಹೆಣ್ಣಿನ ಗಂಡಿನದ್ದಾದಿತ ಹೆಣ್ಣಿ ಎಂತದ್ದು ಅಂತ ಆಲೋಚನೆ ಮಾಡಿದ್ದೀನಿ. ದೇಹ ಜಾತಿಯ ದೇಹ ಸುಖ. ಗಂಡಿನಿಂದ ಸುಖ ಪಡೆಯುವುದಕ್ಕಾಗ್ತದ ಗಂಡು? ಅಲ್ಲ, ಅವರವರ ಮನದ ಅಭಿಪ್ರಾಯ ನಮಗೆ ಗೊತ್ತಾಗುತ್ತೆ. ನಿನ್ನ ಸ್ವಂತ ಅನುಭವ ನನಗೆ ಇಲ್ಲಿ ಅರ್ಥ ಆಗ್ತದೆ. ಅಲ್ಲ, ಮತ್ತೆ ನನ್ನ ಅನುಭವ ಅಲ್ಲ. ಮತ್ತೆ ಹಾಗೊಂದು ಕ್ರಮ ಉಂಟೇನಾ? ಅಲ್ಲ. ಈಗ ಗಂಡು ಹೆಣ್ಣಿನ ಸುಖವನ್ನು ಪಡೆಯುವುದು ಸ್ವಾಭಾವಿಕ. ಗಂಡು ಗಂಡಿನ ಹೆಣ್ಣಿನ ಸುಖವನ್ನು ಪಡೆದ್ರೆ ಅದಕ್ಕೆ ಏನು ಹೇಳಿ ಯಾರು ಊರಿನವರು? ಅದು ಸಮಸ್ಯೆ ಆಗ್ತದೆ. ಮತ್ತೆ ಸಮಸ್ಯೆ ಆಗುದಿಲ್ವಾ? ನಿಮಗೆ ಈಗ ಹೆಣ್ಣಿನ ಸುಖವೇ ಬೇಕಾದ ಬೇಕು ಅಂತ ಆಗಿದೆ. ಅದಕ್ಕೆ ನಾವು ಇಲ್ಲಿ ನಿಲ್ಲುವುದಲ್ಲ, ಕಾಡಿಗೆ ಹೋಗುವ. ಆಯ್ತಲ್ಲ, ನಾನು ಸುಖ ಬೇಕು ಅಂತ ಹೇಳ್ತೇನೆ, ಇವ ಕಾಡಿಗೆ ಹೋಗುವ ಅಂತ ಹೇಳ್ತಾ ಇದ್ದಾನೆ. ಏನು ನಿನಗೆ ತಲೆ ಸರಿಲ್ವೋ ಪುಣ್ಯ? ಮತ್ತೆ ಬರೀ ಕಾಡಿಗೆ ಹೋಗುದಲ್ಲ, ಮತ್ತೆ ಕಾಡಿಗೆ ಹೋಗಿ ಬಲೆ ಬೀಸುವ. ಕಾಡಿಗೆ ಹೋಗಿ ಬಲೆ ಬೀಸುವುದ? ನಾನು ಕೇಳಿದ್ದು ಮೃಗ ಅಲ್ಲ, ಪ್ರಾಣಿ ಬೇಕು ಅಂತ ಕೇಳಿದ್ದಲ್ಲ. ಮುಗದ್ದಲ್ಲ. ಮತ್ತೆ ನೀನು ಬಲೆ ಬೀಸುವುದು ಯಾಕೆ? ಇದು ಬ್ಯಾಟೆಯ ಬಲೆ ಅಲ್ಲ. ಮತ್ತೇನು? ಬೇರೆ ಬಲೆ. ಬೇರೆ ಬಲೆ? ಯಾವ ಬಲೆ ಅದು? ನಿಮಗೆ ಗೊತ್ತಿಲ್ಲ. ನಾನು ಕೂಡ ಮೊನ್ನೆ ಒಂದು ದಿವಸ, ನನ್ನ ಸ್ವಂತ ಅನುಭವ, ನಾನು ಕೂಡ ನನಗೆ ಒಂದು ದಿವಸ ಬೇಸರ ಆಯ್ತು ಮನೆಯಲ್ಲಿ. ಹೌದಾ? ರಜೆ, ನೀವು ರಜೆ ಕೊಟ್ಟದ್ದು. ನಿನಗೆ ಬೇಸರ ಅದು ಯಾಕೆ? ಮನೆಯಲ್ಲೇ ಕೂತು. ಮನೆಯಲ್ಲೇ ಕೂತು ತಿರುಗಾಟ ಮಾಡುವ ಅಂತ ಮೆಲ್ಲ ಆ ಕಡೆಗೆ ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ಸಿಗ್ಲಿಲ್ವ ನಿನಗೆ? ಉಂಟು. ಮತ್ತೆ ನಿನಗೆ ಬೇಸರ ಆಗುದು ಯಾಕೆ? ಹಾಗಲ್ಲ, ಮನೆಯಲ್ಲೇ ಕೂತು ಕುಳಿತುಕೊಂಡು ನನಗೆ ಬೇಸರ ಆಯ್ತು. ಬೇಸರ ಆಯ್ತು, ಹಾಗೆ ಸ್ವಲ್ಪ ತಿರುಗಾಟ ಮಾಡುವ ಅಂತ ಹೋದೆ. ಹೌದಾ? ಹೇಗೆ? ಕಾಡಿಗೆ. ಕಾಡಿಗೆ ಹೋದಿಯಾ? ಏನಾಯ್ತು ಕಾಡಿನಲ್ಲಿ? ಹೋಗಿ ಹೀಗೆ ನೋಡ್ತಾನೆ ರಾಯರೇ, ಮನ ಮಠ ಅಂತ ಕೇಳ್ತಾರೆ. ಕಾಡಿನಲ್ಲಿ? ಕಾಡಿನಲ್ಲಿ ಎಲ್ಲಿಯಾದ್ರೂ ಭೂತ ಪ್ರೇತ ಇರಬೇಕು, ಇಲ್ಲದಿದ್ರೆ ಕಾಡಿನಲ್ಲಿ ಎಂತದ್ದ ಮನಮಠ? ಎಂತ ಭೂತ ಪ್ರೇತ ಅಲ್ಲ. ಮತ್ತೇನು? ನೋಡುವಾಗ ಎಂತದ್ದು? ಏನು? ಋಷಿವರು. ಯಾರು? ಋಷಿವರು. ಋಷಿಗಳು? ಋಷಿವರರು. ಋಷಿವರರು ಅದನ್ನು ಸರಿ ಮಾಡ್ಲಿಕ್ಕೆ ಬಹಳ ಕಷ್ಟ. ಆಗದಿದ್ರೆ ಬೇಡ, ಅದು ಮುನಿಪಾಲ ಅಂತ ಹೇಳಿ. ಮಣಿಪಾಲ. ನಿನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಸರಿ ಆಗ್ಬೇಕು ಅಂತ. ಮುನಿಪಾಲ, ಋಷಿ ಪುಂಗಯ್ಯ, ಪುಂಗವರು, ಪುಂಗಯ್ಯರು ಅವರು ಮಂತ್ರ ಹೇಳುವುದು. ಮಂತ್ರ? ಕಾಡಿನಲ್ಲಿ. ಮಂತ್ರ ಮಾತ್ರ ಅಲ್ಲ, ಓಮನ ಧೂಮ ಆಕಾಶಕ್ಕೆ ತಲುಪುತ್ತ. ಎಂತದ್ದ? ಓಮನ ಧೂಮ. ನಿನ್ನ ಅಪ್ಪನ ಧೂಮ? ಹೋಮನ ಧೂಮ. ಹೋಮನ ಧೂಮ ಅಲ್ಲ, ಅದು ಹೋಮನ ಧೂಮ. ಮತ್ತೆ ನಾನೆಂತ ಹೋಗೆ ಹೋಮನ ಧೂಮವೇ. ಹೋಮದ ಹೋಮನ
ಹೋಮನ ಅಲ್ಲ, ಹೋಮದ. ಹೋಮನ ಹೋಮದ. ಹೋಮನ ಹೋಮ. ನಿನ್ನನ್ನು ಸರಿ ಮಾಡ್ಲಿಕ್ಕೆ ಹೋದ್ರೆ ನಾನೇ ಹಾಳಾಗ್ತೇನೆ ಅಂತ ನನಗೆ ಅನಿಸ್ತಾ. ಎಂತದ್ದ ಆ ಧೂಮದ ಬಹುಮಂಡಲವು ಸೇರ್ತಾ ಉಂಟು. ಋಷಿಗಳೆಲ್ಲ ಯಾಗ ಯಜನ ಮಾಡುವುದು. ಈ ಕೆಲವೆಲ್ಲ ಅದಕ್ಕೆ ತುಪ್ಪ ಎಲ್ಲ ಹಾಕಿ ಸುಡುವುದು. ಅದು ಕ್ರಮವೇ ಹಾಗಲ್ವೇನು? ಬರೀ ಅವರು ಮಾತ್ರ ಅಲ್ಲ, ಮತ್ತೆ ಅವರೊಟ್ಟಿಗೆ ಅವ್ರ ಹೆಂಡತಿ ಮಕ್ಕಳು. ಹೆಂಡತಿ ಮಕ್ಕಳು ಅದು ಇರುವುದು ಸ್ವಾಭಾವಿಕ. ಯಾಕೆ ಅವರಿಗೆ ಸಹಕಾರ ಕೊಡಬೇಕು. ಮತ್ತೆ ಬರೇ ಮುನಿಗಳೆಲ್ಲ ಇದ್ರೆ ಸಾಕಾಗುವುದಿಲ್ಲ. ಆ ಸರಿಯಾದ ಸಮಯಕ್ಕೆ ಪರಿಕರಗಳನ್ನು ಒದಗಿಸಿ ಕೊಡಬೇಕು ಅಂತಿದ್ರೆ ಅವರ ಮನೆಯವರು ಹತ್ತಿರ ಬೇಕಂತ. ಮಕ್ಕಳು ಸಣ್ಣ ಸಣ್ಣ ಅಲ್ಲ, ಮತ್ತೆ ದೊಡ್ಡ ದೊಡ್ಡ ಮಕ್ಕಳು ಈಗ ಬೆಳೆದು ನಿಂತಿದ್ದಾರೆ. ಬೆಳೆದೊಂದು 15 ಗಂಟ ಒಂದು 20 ಆಗಲಿಕ್ಕೆ ಆಯ್ತು. ಎಂತದ್ದು? 15 ಗಂಟ ಒಂದು 20. ಎಂತದ್ದು? ವಯಸ್ಸು 15 ಕಳೆದು 16 ಅಂದ್ರೆ ಪ್ರಾಯಕ್ಕೆ ಬಂದವರು ಅಂತ ಹೇಳಿದ್ರಿ. ಸಣ್ಣ ಸಣ್ಣ. ಸರಿ, ಆಮೇಲೆ ನಾವು ಅಲ್ಲಿಗೆ ಹೋಗುವಾಗ ಅವರಿಗೆ ಗೊತ್ತೇ ಆಗುದಿಲ್ಲ. ನಿನಗೆ ಗೊತ್ತಾಗ್ಲಿಲ್ವಾ? ನನಗೆ ಗೊತ್ತಾಗಿದೆ. ನಾವು ಅಲ್ಲಿಗೆ ಹೋಗುವಾಗ ಅವರಿಗೆ ಗೊತ್ತಾಗುದಿಲ್ಲ. ಅವರು ತಪಿಸ್ತಾ ಇರ್ತಾರೆ, ತಪಸ್ಸು ಮಾಡ್ತಾ ಇದ್ದಾರೆ, ಯಜ್ಞ ಮಾಡ್ತಾ ಇದ್ದಾರೆ. ಎಂತದ್ದ? ತಪಸ್ಸು ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ಇರುವಾಗ ಇವರಿಗೆ ಗೊತ್ತೇ ಆಗುದಿಲ್ಲ ಅಲ್ಲಿರುವಂತಹ. ಈಗ ಅವರಿಗೆ ಗೊತ್ತಾಗ್ಲಿಲ್ಲ ಅಂತ ಬಿಡುವ, ವಿಷಯ ಬಿಡುವ. ಈಗ ನಿನಗೇನಾದ್ರೂ ಗೊತ್ತಾಯ್ತಾ? ನನಗೆ ಗೊತ್ತಾಯ್ತು. ಏನು ಗೊತ್ತಾಯ್ತು? ಒಂದು ಹುಡುಗಿ ಎಲ್ಲ ಅಲ್ಲಿ ಸಿಗ್ತದೆ ಅಂತ ನಾವು ಹೋಗುವುದು, ನಾವು ಬಲೆ ಬೀಸುದು ಇದಕ್ಕೆ. ಓಹೋ, ಆ ಬಲೆ ಅಲ್ಲ, ಆ ಬಲೆ ಅಲ್ಲ, ಈ ಬಲೆ. ಇದು ಪ್ರೀತಿಯ ಬಲೆ, ಮೋಹದ ಬಲೆ. ಪ್ರೀತಿ ಅದು ತಪ್ಪು ನಿನ್ನದಲ್ವ? ಆ ಇದ್ದದನ್ನು ಎರಡು ಇಟ್ಟುಕೊಂಡಿದ್ಯಲ್ಲ, ಪುಟ್ಟಿ ಪುಡಿ ಮಾಡ್ಬೇಕು. ಅದು ಎರಡೇ ಇರುವುದು. ಮತ್ತೆಂತದ್ದ? ಪ್ರೀತಿಯ ಬಲೆಯನ್ನು ಬೀಸಿದಾಗ ಅವರು ಒಂದು ವೇಳೆ ಬರುವುದಕ್ಕೆ ಮನ ಮಾಡದಿದ್ರೆ ನಾವು ಬಲಾತ್ಕಾರ ಆದ್ರೂ ಮಾಡ್ಬೇಕು. ಎಂತದ್ದು? ಬಲಾತ್ಕಾರ ಆದ್ರೂ ಮಾಡ್ಬೇಕು. ಸುಖ ಪಡಿಬೇಕು. ಅಲ್ಲಿ ಸುಖ. ಒಳ್ಳೆಯ ಯೋಚನೆ ನೋಡಿ. ನಿನಗೊಂದು ಹೆಸರು ನಾನು ಇಟ್ಟಿದ್ದೇನೆ. ಹೇಗೆ? ಗೋಮುಖ ಅಂತ. ಗೋಮುಖ. ಯಾಕೆ? ಗೋವಿನಂತ ಮುಖ ಉಂಟು ಅಂತ ಕಾರಣ ಅಲ್ಲ. ಈಗ ಹೆಸರಿಗೂ ವ್ಯಕ್ತಿಗೂ ಸಂಬಂಧ ಉಂಟು. ನಮ್ಮಲ್ಲಿ ಕೆಲವು ಮಂದಿ ಇಲ್ವಾ ಹೆಸರಿನವರು? ನಮ್ಮಲ್ಲಿ ಕೆಲವರೆಲ್ಲ ಉಂಟು. ಹೇಗೆ? ಹೆಸರಿಗೂ ವ್ಯಕ್ತಿಗೂ ಸಂಬಂಧವಿಲ್ಲ. ಇಲ್ಲ. ಹೇಗೆ? ಕೆಲವರ ಹೆಸರು ಸುಂದರ ಅಂತ ಇರ್ತಾರೆ. ಅವರ ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ಹೌದಪ್ಪ. ಅವರ ಹತ್ತಿರ ಹೋಗ್ಲಿಕ್ಕೆ ಆಗುದಿಲ್ಲ ವಾಸನೆ. ಮತ್ತೆ ಎಂತ ಸುಂದರ, ಆದರೆ ಹೆಸರು ಸುಂದರ. ಕೆಲವರೆಲ್ಲ ಮತ್ತೆ ಕೆಲವು ಹೆಣ್ಣು ಮಕ್ಕಳ ಹೆಸರು ಕೇಳಬೇಕು. ಶ್ವೇತ ಅಂತ ಇರ್ತಾರೆ. ನಾಗವೇಣಿ. ಹೌದೌದು. ಕೇಳಿದ್ಯಾ? ನಾಗವೇಣಿ ಅಂದ್ರೆ ಹಾವಿನಂತೆ ಜಡೆಯನ್ನು ಹೊಂದಿದವಳು ಅಂತ. ಈಗ ಕೂದಲು ಇಷ್ಟೇ ಉದ್ದ. ಹೇಗೆ? ಮೋಟು ನಾಯಿಯ ಮೋಟು ಬಾಲದ ಹಾಗೆ ಇಷ್ಟೇ ಉದ್ದ. ಹೌದಾ? ಮತ್ತೆ ಸಂಬಂಧ ಉಂಟು? ಇಲ್ಲ. ಆಮೇಲೆ ಶ್ವೇತ, ಬಿಳಿ ಅಂತ. ಹೌದಪ್ಪ. ಅವರ ಮುಖಕ್ಕೆ ಒಂದು ಕಪ್ಪು ಮಸಿತ ಆಗಿದ್ರೆ ಹುಡುಕಲಿಕ್ಕೆ 25 ದಿವಸ ಬೇಕು. ಹೌದಾ? ಅವಳಿಗೆ ಹೆಸರು ಶ್ವೇತ. ನಿನಗೆ ಹಾಗಲ್ಲ. ನೋಡು, ನಿನ್ನ ಆಲೋಚನೆ ಆದಿತ್ತು. ನನ್ನ ಯೋಚನೆ ಏನು ಉಂಟು ಅದನ್ನು ಸಹಕಾರಗೊಳಿಸುವಲ್ಲಿ ನೀನು ಪ್ರಯತ್ನ ಪಡ್ತಾ ಇದ್ದ. ಈಗ ಹೋಗಬೇಕಂತ ಕಾಡಿಗೆ ಕ್ಷಣ ಹೊತ್ತು ವಿಳಂಬಿಸುವುದು ಯಾಕೆ? ಬರುವುದೇ ಸತಿ ಸುಗಾಸಿನಿಗೆ ಬರುವಳ ದಿನ ಸುಮವ ಕೊಯ್ಯಲು ಬರುವಳ ದಿನ ಸುಮವ ಕೊಯ್ಯಲು ಬರುವ ಆ ದಿನ ಸುಮವ ಕೊಯ್ಯಲು ಹರಿಯ ಅರ್ಚಿಸಲಿ ನಂದರಿ ಹರುಷದಿಂದ ಹರಿಯ ಅರ್ಚಿಸಲಿ ನಂದರಿ ಹರುಷದಿಂದ ಸತಿ ಸುಗಾಸಿನಿಗೆ
ಬರುವಳದಿನ ತುಮವ ಕೊಯ್ಯುತ್ತ ಕೆರೆಗೆ ಚೆಲ್ಲಿ ಎನ್ನುವ ಹಾಗೆ ಭಗವಂತನಿಂದಲೇ ಹುಟ್ಟಿಕೊಂಡಂತಹ ನಮ್ಮೆಲ್ಲರ ಜೀವನ ಪಾವನವಾಗಬೇಕೆನ್ನುವಂತಹ ಉದ್ದೇಶವಿರಿಸಿಕೊಂಡವರು ನಾವು. ಮತ್ತೆ ಆತನದ್ದೇ ಧ್ಯಾನವನ್ನು ಮಾಡುತ್ತಾ ಅವನ ಪಾದವನ್ನೇ ಸೇರಬೇಕೆನ್ನುವಂತಹ ಮಹಾದಾಸೆಯನ್ನು ಹೊತ್ತವರು ನಾವು. ಹಾಗೆಂದು ಎಲ್ಲರೂ ಹೇಳುವುದಾದ್ರೆ ಹೇಗೆ, ವರಸು ನೀತಿಯ ಮಡದಿ ನಾನು ಸ್ವಹಾಸಿನಿ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ನಮ್ಮವರ ಬಗ್ಗೆ ನಾನು ಹೇಳುತ್ತಿದ್ರೆ ಲೋಕದ ಒಳಿತಿಗಾಗಿ ತಮ್ಮದ್ದಾದಂತಹ ಜೀವನವನ್ನೇ ತ್ಯಾಗ ಮಾಡುವಲ್ಲಿ ಮನಸ್ಸನ್ನು ಹೊಂದಿದವರಿದ್ದಾರೆ. ಕಾರಣ ಇಷ್ಟೇ, ಯಜ್ಞಯಾಗಾದಿಗಳನ್ನು ಮಾಡ್ತಾರೆ, ಆ ಮುಖೇನವಾಗಿ ಲೋಕವೇ ಸುಭೀಕ್ಷವನ್ನು ಹೊಂದುತ್ತದೆ ಎನ್ನುವುದು ಸ್ಪಷ್ಟವಾಯಿತು. ಅದರಿಂದಲೇ ಪತಿಯರ್ಧ ಸತಿ ಸತಿಯರ್ಧ ಪತಿ ಎನ್ನುವ ನಾಣ್ಣುಡಿಯಂತೆ ನನ್ನ ಜೀವನವು ಸಾರ್ಥಕಗೊಳಿಸಬೇಕೆನ್ನುವಂತ ಉದ್ದೇಶವಿರಿಸಿಕೊಂಡವಳು ನಾನು. ಪತಿ ಮಾಡುವಂತಹ ಪ್ರತಿಯೊಂದು ಸೇವೆಯಲ್ಲಿ ಸತಿಯಾಗಿ ನಾನು ಅದರಲ್ಲಿ ಪೂರಕರಾಗಿ ಒದಗಿ ಬರಬೇಕೆನ್ನುವಂತಹ ಇಚ್ಛೆ ಇದ್ದವಳು ಸತ್ಯ ತಾನೆ. ಹಾಗೆಂದು ಯಾವತ್ತಿನ ಹಾಗೆ ಇವತ್ತಲ್ಲ, ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ಕಾರಣ ಇಷ್ಟೇ, ಹರಿಯನ್ನು ಪೂಜಿಸಬೇಕೆಂದ ಉದ್ದೇಶವಿರಿಸಿಕೊಂಡವಳು ನಮ್ಮವರು ತಪೋನಿರತರಾಗಿದ್ದಾರೆ. ಹಾಗಿದ್ರೆ ಇದುವೇ ಸಂದರ್ಭ ಎನ್ನುವ ಹಾಗೆ ಅರ್ಥವಿಸಿಕೊಂಡಿದ್ದೇನೆ. ಪೂಜಿಸಬೇಕು ಅಂತಾದ್ರೆ ನಾನಾ ವಿಧದ ಪುಷ್ಪಗಳು ಬೇಕಲ್ಲ, ಆಯ್ದುಕೊಳ್ಳುವುದಾದ್ರೆ ಎಲ್ಲಿ ಅಂತ ಆಲೋಚನೆ ಮಾಡಿದರೆ ದೊಡ್ಡದಾದಂತಹ ಕಾಂತಾರವನ್ನು ಸೇರಿಕೊಂಡಿದ್ದೇನೆ. ಇನ್ನು ತಡ ಮಾಡುವುದು ಯಾಕೆ, ಅಲ್ಲಲ್ಲಿ ಗಮನಿಸಿದೆಯಾದಂತೆ ನಾನಾ ವಿಧದ ಪುಷ್ಪಗಳು ಅರಳಿ ನಿಂತಿವೆ. ಇವುಗಳು ಹರಿಯ ಪೂಜೆಗೆ ಯೋಗ್ಯ ಎನ್ನುವುದನ್ನು ಅರ್ಥವಿಸಿಕೊಂಡವಳು ನಾನಿದ್ದೇನೆ. ಸರಿ ಸರಿ, ತಡ ಯಾಕೆ, ಆ ಕಡೆಗೆ ಸಾಗುತ್ತೇನೆ. ಬನದ ನೈದಿಲೆಯಂದ ವಾಂತಿಗ ಬನದ ನೈದಿಲೆಯಂದ ವಾಂತಿಗ ಮುನಿಸತಿಯ ಕಾಣದ ಮುನಿಸತಿಯ ಕಾಣುತ್ತಾಗ ಗೈರುತ ಮನಸೋ ಪದುಮದಳಂಬಕ್ಕೆ ನೀನಾರೆ ಪದುಮದಳಂಬಕ್ಕೆ ನೀನಾರೆ ಪದುಮದಳಂಬಕ್ಕೆ ನೀನಾರೆ
ಮದಳಾಂಬಗೆ ನೀರ್ಯಾರೆ ಪದ ಮದಳಾಂಬಗೆ ನೀರ್ಯಾರೆ ಪದ ಮದಳಾಂಬಗೆ ನೀರ್ಯಾರೆ ನೀರ್ಯಾರೆ ಕಾಡಿಗೆ ಕರ್ಕೊಂಡು ಬಂದು ನನ್ನ ನೋಡಿ ಅದೊಂದು ಉದ್ಗಾರ ಉದ್ಗಾರ. ಅದಕ್ಕೆ ಅರ್ಥ ಎಲ್ಲ ಕೇಳಬಾರ್ದು, ಅದಕ್ಕೆ ಶಬ್ದ ಪ್ರಯೋಗ ಇಲ್ಲ, ಬರೇ ಬಾಯಿಂದೊಂದು ಶಬ್ದ ಮಾತ್ರ ಹೊರಡ್ತದೆ. ನಿನಗೆ ಗೊತ್ತಿಲ್ವಾ? ಈಗ ಕಾಗೆ ಕೂಗ್ತದೆ, ಅದಕ್ಕೆ ಶಬ್ದ ಉಂಟಾ? ಇಲ್ಲ. ಶಬ್ದ ಕೇಳ್ತದೆ, ಸ್ವರ ಮಾತ್ರ, ಅಕ್ಷರ ಉಂಟು. ಅಕ್ಷರ ಉಂಟಾ? ಅರ್ಥ ಇಲ್ಲ. ಹೌದಾ? ಈಗ ಉಳಿದ ಪ್ರಾಣಿಗಳು ಕೂಗುವುದಿಲ್ವಾ? ಈಗ ನಾವೆಲ್ಲ ಏನಾದ್ರೂ ಒಂದು ಆದ್ರೆ ಒಮ್ಮೆಲೆ ಉದ್ಗಾರ ಮಾಡ್ತೇವೆ, ಅದಕ್ಕೆ ಶಬ್ದ ಉಂಟಾ? ಎಂತದ್ದು ಶಬ್ದ ಇಲ್ಲ, ಬರೇ ಸ್ವರ ಮಾತ್ರ ಕೇಳ್ತಾರೆ. ನಮ್ಮದ್ದು ಹೇಗೆ? ಹಾಗೆ. ಮತ್ತೆ ಕೆಲವರದ್ದು ಹೇಗೆ? ಅದು ಯಾವ ಸ್ವರ? ಉದ್ಗಾರ. ಉದ್ಗಾರ ಹೌದೇನೋ? ನಾನು ಸುಮ್ಮನೆ ಉದ್ಗಾರ ಮಾಡಿದ್ದೆ. ವಿಷಯ ಅಂತ ಹೇಳಿದ್ಯಲ್ಲ, ಬಲೆ ಬೀಸುವ ವನಕ್ಕೆ ಹೋಗಿ ಬಲೆ ಬೀಸುವ. ಹೇಗೆ ಮುಸುಕು ಗೊತ್ತಾಗಲ್ಲ, ಏನು ಕೈ ಕೊಡುವುದಕ್ಕೆ ಬಂದದ್ದ? ಹಾಗಲ್ವಾ? ನೀನು ಹೇಳಿದ ವಿಷಯ ಸರಿ ಅಂತ ಹೇಳಿತು. ಬಲೆ ಬೀಸಬೇಕು, ಆಮೇಲೆ ನೋಡಬೇಕು, ಪಡೆಯಬೇಕು ಅಂತ ಹೇಳಿದ್ವಿ. ನಾವು ಎಣಿಸಿದ ಹಾಗಾಯ್ತು ನೋಡು. ವೈದ್ಯ ಹೇಳಿದ್ದು, ರೋಗಿ ಬಯಸಿದ್ದು, ಕೊಟ್ಟದ್ದು, ರೋಗಿ ತಿಂದದ್ದು. ಅದು ಹಾಗೆ ಅಲ್ವೇನು? ಮತ್ತೆ ಹೇಳಿದ ಹಾಗಾಗ್ತದೆ, ನಾವು ಬಯಸಿದ ಹಾಗೆ ಆಗ್ತದೆ. ಅದಕ್ಕೆ ಹೇಳುವುದು ನೋಡು, ಕಾಕತಾಳೀಯ ಅಂತ. ಎಂತದ್ದು? ಹಾಗಲ್ವಾ? ಕಾಕತಾಳೀಯ. ನಾವು ಎಣಿಸಿದ ಹಾಗೆ ನಡೀತದೆ, ನಡೆಯಬಾರದಂತಹ ಘಟನೆ ನಡೆದು ಹೋಗ್ತದೆ. ಹಾಗಾಗಿ ನೋಡಿದ್ಯಾ ದೂರದಲ್ಲಿ? ನೀನು ಕಂಡೆಯ? ನಾನೆಂತ ಕಂಡೆ? ಯಾವ ಕಂಡೆ? ಕಂಡೆ ಗೆಣಸಿನ ಕಂಡೆ. ಯಾವ ಗೆಣಸಿನ ಕಂಡೆಯ? ನೀನು ಕಂಡೆಯ, ನೋಡಿದೆ ಅಂತ ಹೇಳಿದ್ದು. ಇಲ್ಲ. ಏನಾದ್ರೂ ಕಾಣೋದಕ್ಕೆ ಸಿಕ್ಕಿತ್ತ? ಸಿಗಲೇ ಇಲ್ವಾ? ನಾನು ಈ ಕಡೆ ನೋಡ್ತೇನೆ. ಹೌದಾ? ಹಾಗಿದ್ರೆ ಒಮ್ಮೆ ದೂರಕ್ಕೆ ದೃಷ್ಟಿಯನ್ನು ಹಾಯಿಸಿ ನೋಡಿ. ಹೇಗೆ? ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ನೀನು ಹೇಳಿದ ಹಾಗೆ ಕೆತ್ತುವಲ್ಲಿ ಕೆತ್ತಿ, ಮೆತ್ತುವಲ್ಲಿ ಮೆತ್ತಿ, ನಮಗೆ ಬೇಕಾಗಿ ಆ ಬ್ರಹ್ಮದೇವ ಸಿಗಿಷ್ಟಿ ಮಾಡಿದ. ಎಂತದ್ದು? ಸಿಗಿಷ್ಟಿ, ಸೃಷ್ಟಿ, ಸಿಗಿಷ್ಟಿ, ಸೃಷ್ಟಿ, ಸಿಗಿಷ್ಟಿ, ಸೃಷ್ಟಿ, ಸಿಗಿಷ್ಟಿ. ಅವ ಸಿದ್ಧ ಮಾಡಿದ್ದಾನೆ ಬ್ರಹ್ಮದೇವ. ಏನಾದ್ರೂ ಕೊರತೆ ಕಾಣೋದಕ್ಕೆ ಸಾಧ್ಯ ಉಂಟು? ಇಲ್ಲ ಇಲ್ಲ. ಕೆಳಗಿನಿಂದ ಮೇಲೆ, ಮೇಲಿನಿಂದ ಕೆಳಗೆ, ಅದೆಲ್ಲದು ಒಂದೇ. ಒಂದೇ. ಮೇಲಿಂದ ಕೆಳಗೆ ಹೇಳುವ ಕ್ರಮ ಉಂಟೇನು? ಒಮ್ಮೆ ಮೇಲಿಂದ ಕೆಳಗೆ ಹೇಳು, ಆಮೇಲೆ ಕೆಳಗಿನಿಂದ ಮೇಲೆ ಹೇಳಿದ್ರೆ. ನೋಡಿದ್ಯಾ? ಆ ಕಣ್ಣು, ಆ ಮೂಗು, ಆ ತಲೆ, ಆ ಕೇಶರಾಶಿ, ಆ ತೋಳು, ಆ ಸೊಂಟ, ಆ ಸೊಂಟ, ಆ ಕಂಠ, ಪಾದ. ಹೇಗೆ ಪಾದ? ಹಂಸ ಪಾದ. ಯಾವುದು?
ಹಂಸಪಾದ. ಹಂಸಪಾದ. ಹೌದಾ? ಸಿಂಹಕಟಿ. ಸಿಂಹಕಟಿ. ಸೊಂಟ ನೋಡಿದ್ರೆ ಯಾರಾದ್ರೂ ಮರಳಾಗಬೇಕಾ? ನನಗೆ ಗೊತ್ತಿಲ್ಲ ಪುಣ್ಯಾತ್ಮ. ಮುಂದಿನಿಂದ ವಧುಗಳು ಬ್ರಾಹ್ಮಣ ಸ್ತ್ರೀಯರು ಇಷ್ಟೆಲ್ಲ ತಂದ ಇರ್ತಾರೆ. ನೋಡಿ ಅಲ್ಲಿ. ಹೌದಾ? ಮುಂದಿನಿಂದ ಚೌಕಬಾರ, ಹಿಂದಿನಿಂದ ಕಾಚುಬಾರ. ಎಂತದ್ದ? ಮುಂದಿನಿಂದ ಚೌಕಬಾರ, ಹಿಂದಿನಿಂದ ಅದೇನು ನಿನಗೆ ಹಿಂದೆ ಮುಂದೆ ಆದದ್ದು? ಮುಂದಿನಿಂದ ಕುಚಬಾರ, ಹಿಂದಿನಿಂದ ಕಚಬಾರ. ಅದು ಹಾಗೆ. ಹಾಗಾಗಿ ಸುಂದರವಾದಂತಹ ಹೆಣ್ಣನ್ನು ಕಾಣ್ತಾ ಇದ್ದೇವೆ. ಇವಳನ್ನು ನೋಡಿದ ಮೇಲೆ ಬಿಟ್ಟು ಹೋಗುವುದಕ್ಕೆ ಮನಸ್ಸು ಬರ್ತದೆ ಹೇಳು? ನಾವು ಬಿಟ್ಟು ಹೋಗ್ಲಿಕ್ಕೆ ಬಂದದ್ದ ಅಷ್ಟು ದೂರದಿಂದ ನೋಡಿದ್ದೇವೆ. ನೋಡಿದ ಮೇಲೆ ಮಾತಾಡಿಸಬೇಕು, ಸ್ವಲ್ಪ ಸಾಧನೆ ಮಾಡಬೇಕು. ಮಾತಾಡಿಸಿದ ಮೇಲೆ ಅವಳನ್ನು ಪಡೆಯಬೇಕು, ಅನುಭವಿಸಬೇಕು. ಇಷ್ಟು ಮಾಡದೆ ಹೋದ್ರೆ ನಾನು ಗಂಡಾಗಿಯೇ ಹುಟ್ಟಿಯೇ ವ್ಯರ್ಥ. ಹೌದಾ? ಹಾಗಾಗಿ ಸುಖ ಪಡೆಯಲೇಬೇಕು. ಈ ಸಲ ಒಂದು ಬಲಾತ್ಕಾರ ಮಾಡಲೇಬೇಕು. ಎಂತದ್ದು? ನನ್ನ ಬೆಂಬಲ ಉಂಟು. ನಾನು ಮಾಡುವುದಕ್ಕೆ ಬಲಾತ್ಕಾರ ಮಾಡೋದಕ್ಕೆ ನಿನ್ನದು ಬೆಂಬಲ ಎಂತ? ಅಲ್ಲ, ನೀವು ನನಗೆ ಅಂಗ ಸರಿ ಇಲ್ಲ. ಅಲ್ಲ, ಮತ್ತೆ ನಾನು ನಿಮಗೆ ಪೂರಕವಾಗಿರ್ತೇನೆ. ಇದು ಆದ್ರೆ ಈಗ ಮಾತಾಡಿಸ್ಬೇಕಲ್ಲ, ನಮಗೆ ಅಭ್ಯಾಸ ಇಲ್ಲ. ನೋಡು, ನೀನು ಹೇಳಿದಕ್ಕೆ ನಾನು ಬಂದದ್ದು. ನೋಡಿ, ಹೆಣ್ಣು ಮಕ್ಕಳಲ್ಲಿ ಮಾತಾಡುದು ಸುಲಭ ಅಲ್ಲ. ಮತ್ತೆ ಸ್ವಲ್ಪ ಅದು ಸುಲಭ ಅಲ್ಲ ಅಂತ ನನಗೂ ಗೊತ್ತುಂಟ. ಹೊಗಳಬೇಕು, ಅದನ್ನು ಯಾಕೆ ಅದು ನಿನಗೆ ಬರುವುದಿಲ್ಲ, ಅದಕ್ಕೆ ನಾನು ಅದನ್ನು ಅನುಭವಿಸಬೇಕಲ್ಲ. ಹೊಗಳಬೇಕು. ಹೇಗೆ ಹೊಗಳಬೇಕು? ಒಂದ್ ನಾಯಿ ಮರಿ ಅಂತ ಕರೀರಿ. ಹೇಗೆ? ಒಂದ್ ನಾಯಿ ಮರಿ ಬರುವಾಗ ತಂದಿದ್ಯಾ? ನಾಯಿ ಮರಿ. ಒಂದ್ ನಾಯಿ ಮರಿ ಅಂತ. ನಾಯಿ ಮರಿ ಅಲ್ವಾ? ಮತ್ತೆ ನಾರಿ ಮಣಿ. ನಾಯಿ ಮಣಿ. ನಾರಿಯರಲ್ಲಿ ಮಣಿ ಸದೃಶ್ಯ. ನಾಯಿ ಮಣಿ. ಹಾಗಾಗಿ ನಾರಿ ಮಣಿ. ಅದೆಂತ? ಅದು ಬೇಡವಾ? ಅದು ಆಗ್ಲಿಕ್ಕಿಲ್ಲ. ಫಸ್ಟ್ ಆಯ್ತಾ? ಫಸ್ಟ್ ಬೇಕಾ? ಫಸ್ಟ್ ಬೇಕು. ಫಸ್ಟ್ ಬೇಕು. ನಮಗೆ ನೂತನ ಆಗಬೇಕು. ಓ, ಚೆಂಡು ಪುಲಿ ಚೆಲುವೆ. ಎಂತದ್ದು? ಚೆಂಡು ಪುಲಿ ಚೆಲುವೆ. ಬೇರೆ ಇಲ್ವಾ? ಚಂದುಳ್ಳಿ ಚೆಲುವೆ. ಚಂದು ಪುಲಿ ಚಂದುಳ್ಳಿ ಬೇಡ, ಸುಲಭ ಚೆಲುವೆ. ಸುಲಭದ ಹೇಳ್ತೇನೆ. ಹೇಗೆ? ಮದ್ದ ಬಜ್ಜ ಬದ್ದಾನೆ. ಇನ್ನೊಂದು ಗಜ ಬಜ ಗಜ. ಎಂತದ್ದು ಗಜ ಬಜ? ಬಜ್ಜ ಬಜ್ಜ ಮತ ಗಜ ಗಮ್ಮನೆ. ಬಜ್ಜ ಬಜ್ಜ ಬಜ್ಜ. ಇದ್ದದನ್ನು ತೆಗಿತೇನೆ. ಬಜ್ಜ ಬಜ್ಜ ಹೇಳುವುದಕ್ಕೆ ಆಗದಿದ್ರೆ ಹೇಳಬೇಡ, ನನಗೆ ಬೇರೆ ಹೇಳು. ಬೇರೆ ಉಂಟಾ ನಿನ್ನಲ್ಲಿ? ಸುಂಡಲಿ. ಎಂತದ್ದು? ಸುಂಡಲಿ. ಸುಂಡಲಿ? ಅದ್ಯಾವ ಸುಂಡಲಿ? ಸುಂಡಲಿ. ಸುಂದರಿ. ಸುಂದರಿ. ಹಾಗೆ ಕರೀರಿ. ಈಗ ಅಲ್ಲಿಂದ ಆರಂಭ ಮಾಡೋದಾ? ಅಲ್ಲಿಂದ. ಇನ್ನೇನಾದ್ರೂ ಉಂಟಾ? ಅಲ್ಲ ಆಯ್ತಾ ನಿನ್ನದು? ಬೇರೆ ಎಂತ? ಕೋಮಣಾಂಗಿ ಮಾಡಿ. ಯಾವುದು? ಕೋಮಣಾಂಗಿ. ನಾನು ಹೊಸತ್ತ ಕೇಳುವುದಲ್ವ? ಕೋಮಣಾಂಗಿ ಹಾಗಲ್ವ ಅದು? ಅದರ ಮರ್ಯಾದೆ ತೆಗಿಬೇಡ. ಓ ಕೋಮಲಾಂಗಿ. ನಿನ್ನ ಮನಸ್ಸು ಹೂವಿನಂತೆ ಕೋಮಲವಾದದ್ದು. ಕೋಮಲವಾದ್ದು. ಬಾ ಅಂತ ಕರಿಬೇಕು. ನೀನು ಒಮ್ಮೆಲೆ ಬಾ ಅಂತ ಹೇಳಿದ್ರೆ ಪೆಟ್ಟು ಏನು ಪೆಟ್ಟು ತಿಂದು ಸಾಯ್ಬಾರ್ದು. ಮತ್ತೆ ಹಾಗೆಲ್ಲ ಕರೆಯುವಾಗ ಮೊದಲಾಗಿ ಮಾತಾಡಿಸಬೇಕು. ಈಗ ಮಾತಾಡಿಸುವುದಕ್ಕೆ ಒಂದೇ ಒಂದು ಶಬ್ದ ಪ್ರಯೋಗ ನೀನು ಹೇಳಿದ್ಯಲ್ಲ, ಸುಂದರವಾಗಿ ಕಾಣ್ತಾ ಇದ್ದಾಳೆ. ಹಾಗಾಗಿ ಆರಂಭಿಸುವುದಲ್ಲ. ಈಗ ಮಾತಾಡೋದು ಯಾರು? ನೀನು ಮಾತಾಡ. ಈಗ ಮತ್ತೆ ನನಗೆ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದೆ. ನನಗೆ ಬೇಕಾಗಿ ಒಂದು ಉಪಕಾರ ಮಾಡಬಾರ್ದು ಯಾರಿಗೆ? ನನಗೆ. ನೀವೇ ಮಾತಾಡಿ. ಇದು ಒಳ್ಳೆ ಕಥೆ ಆಯ್ತಲ್ಲ. ಮತ್ತೆ ನೀನು ಎಂತದಕ್ಕೆ? ನಾನು ನಿಮ್ಮ ಬೆನ್ನಿಂದ ಇದ್ದೇನೆ. ಹಾಗಿದ್ರೆ ಸ್ವಲ್ಪ ದೂರ ನಿಲ್ಲು. ನಮ್ಮಲ್ಲೊಂದು ಕ್ರಮ ಉಂಟು. ಕಸ ಗುಡಿಸಿದ ಮೇಲೆ ಪುರಕೆಯ ಅಗತ್ಯ ಉಂಟ. ಒಂದು ಮೂಲೆಯಲ್ಲಿ ಇಡ್ತೇವೆ. ಇನ್ನು ಅಗತ್ಯ ಇಲ್ಲ, ಹೋಗಿ ಮೂಲೆಯಲ್ಲಿ ಬಿದ್ದುಕೊಳ್ಳಿ. ನಾನೀಗ ಪರಕೆ ಆಯ್ತಲ್ಲ. ನಿನ್ನನ್ನು ಹೇಳಿದ್ದಲ್ವ, ನಾನು ಉದಾಹರಣೆ. ಹಾಗಾಗಿ ಸ್ವಲ್ಪ ಬದಿಗೆ ಮಾತಾಡಿಸ್ತೇನೆ. ಓ ಆರಂಭಿಸುವುದಲ್ಲ. ಓ ಸೋ ಇಲ್ಲಿ ಬಾ. ನಿನ್ನನ್ನು ನಂಬಿದ್ರೆ ಆಯ್ತು ಪುಣ್ಯ. ಅರ್ಥದಲ್ಲಿ ಕೈಗೂಡಬಾರ್ದು. ನೀನು ಜೊತೆ ಜೊತೆ ಅಂತ ಹೇಳಿಕೊಂಡು, ಮಿತ್ರ ಅಂತ ಹೇಳಿಕೊಂಡು ನೀನು ಮೋಸ ಮಾಡೋದು. ಮೋಸ ಅಂತ ನಾನು ಬರೇ ಸೂ ಅಂತ ಹೇಳಿ. ನಾನು ಶೂ ಅಂತ ಹೇಳುವಾಗಲೇ ಓಡಿ ಆಗಿದೆ. ನಾನು ಓಡಿದ್ದು ಬರಿಗಾಲಲ್ಲಿ. ನೀನು ಓಡಿದ್ಯಾಕೆ? ನೀವು ಶೂ ಅಂತ ಹೇಳುವಾಗ. ಈಗ ನಾನು ಓಡಿದ್ಯಾಕೆ? ನೀನು ಓಡಿದ್ಯ ಅಂತ ನಾನು ಓಡಿದ್ದೆ. ನಾನು ಓಡಿದ್ದು ಅವಳ ಕಾಲಲ್ಲಿ ಏನಾದ್ರೂ ಇದ್ರೆ ಅದು ಕೈಗೆ ಬಂದು ಮುಖಕ್ಕೆ ಬಂದ್ರೆ ಅಂತ ಹೇಳಿದ್ರೆ ಸ್ವಲ್ಪ ನಿನಗೆ ಹೆದರಿಕೆ ಉಂಟು. ಏನಾದ್ರೂ ಮೊದಲಿನ ಅನುಭವ ಉಂಟು ನಿನಗೆ? ಇಲ್ಲ. ಇಲ್ವಾ? ಹೊಸ ಅನುಭವ. ಸರಿ, ಹಾಗಿದ್ರೆ ನಾವು ಮಾತಾಡಿಸಲೇಬೇಕು. ಮಾತಾಡಿಸಿ ಹೋದ್ರೆ ನಮಗೆ ಮರ್ಯಾದೆ. ನಾನು ಓಡುವುದಿಲ್ಲ. ನೇರವಾಗಿ ಮಾತಾಡಿಸಿ. ಓ ಸುಂದರಿ, ಸುಮಗಂಧಿ, ಚಂದ್ರವದನಿ. ಅವರು ಯಾರು ಇಲ್ವಲ್ಲಿ? ಯಾರು? ಅವರಿಗೆ ಕೇಳ್ತದೆ, ಮಾತು ಬರ್ತದೆ. ನಾವು ಯಾರನ್ನ ಹೇಳಿದ್ದಲ್ಲ. ನಾವು ನಿನ್ನನ್ನೇ ಕರೆದದ್ದು. ನನ್ನ ಹೆಸರೇ ಹಾಗೆ ಅಲ್ವಲ್ಲ? ಹೆಸರು ಗೊತ್ತಿಲ್ಲದಿದ್ರೆ ನಾವು ಕರೆಯುವುದು ಹೇಗೆ? ಒಂದು ಹಾಗಾಗಿ ಕರೆಯುವುದಕ್ಕಾಗಿ ಒಂದು ಹೆಸರು ನಿನಗೆ ಸುಂದರವಾಗಿ ಕಾಣ್ತಾ ಇತ್ತು. ನಿನ್ನನ್ನು ಇಷ್ಟರವರೆಗೆ ನೋಡಿದವರಲ್ಲ, ಆದ್ರೆ ನೋಡಿದ ಮೇಲೆ ಇಂಥದ್ದೊಂದು ಉಂಟಲ್ಲ ಎನ್ನುವಂತ ಒಂದು ಭಾವನೆ ನಮ್ಮ ಮನಸ್ಸಿಗೆ ಹಾಗಲ್ಲ. ಇಂಥದ್ದು ಉಂಟಲ್ಲ, ಆಶ್ಚರ್ಯವಾದ್ದು ನಮಗೆ. ಅತಿಯಾದಂತ ರೂಪ ಸೌಂದರ್ಯ. ನಿನ್ನ ಅಂಗವನ್ನು ನೋಡಿದ್ರೆ ಯಾವನೇ ಆದ್ರೂ ಕೂಡ ಆ ಸಂಘವನ್ನು ಮಾಡಲೇಬೇಕು. ಅಂಗ ಸಂಘ
ನಿನ್ನ ಅಂಗ ಸಂಘವನ್ನು ಪಡೆಯುವಂತ ಒಂದು ಆಶೆಯಿಂದ ಮಂಗ ಸಂಘ ಮಂಗ ನಿನ್ನ ಅಲ್ಲ, ಅದು ಮಂಗ ಒಂದು ಭ್ರಾಸ ಇರ್ಲಿ ನೀನು ಅವರಲ್ಲಿ ಮಾತಾಡಬೇಡ, ನಾನು ಮಾತಾಡಿದಾಯ್ತಾ? ಯಾಕೆ ಬಲ್ಲೆಯ ನಿನ್ನನ್ನು ಅನುಭವಿಸಬೇಕು, ನಿನ್ನ ಸುಖ ಪಡಿಬೇಕು ಎನ್ನುವಂತ ಒಂದೇ ಒಂದು ಆಶೆ. ಹೌದೇ? ಓ ಮಾನನ ಮಾರನ ಅರಗಿಣಿ, ಅರೆ ಕ್ಷಣದ ಸುಖವನ್ನು ಕೊಡುವೆಯ ಮಾಲೆ. ದುರಗನಿಲ್ಲೋ ನಿನ್ನ ಭಾವಗಳೇನೋದು ಉಲಿಯುವ ಕಾರಣವಿಲ್ಲ. ಇಳೆಯುಳು ಮಾನಿನಿ ಮುನಿಪತಿ ಜ್ಞಾನಗೆ, ಇಳೆಯುಳು ಮಾನಿನಿ ಮುನಿಪತಿ ನನಗೆ ಒಳಗಿಗೆ ಮನವಿದು ಸಲ್ಲ ಹೊಳವೆ ಊರಗೆ ನಿಲ್ಲು. ನೀನೆಲ್ಲಿಗೆ? ಅಷ್ಟದ್ದಲ್ವ ಹೇಗೆ ಕರೆದದ್ದು ಓ ಅಂತ ಗೊತ್ತಾಯ್ತಾ ನಿನಗೆ? ಕಲ್ಲಣ್ಣ ಅಂತ ಕಳ್ಳ? ಯಾರು ಕಳ್ಳ? ಕಳ್ಳ ನೀನು. ಕಳ್ಳನೇ. ದೂರ ನಿಲ್ಲು. ದೂರ ನಿಲ್ಲಿಕ್ಕೆ ಕರ್ದದ್ದ. ಅಂತರ ಬೇಕು ಅಂತ ಹೇಳ್ತಾ ಇದ್ದ. ಮಾತಾಡ. ಅಂತರಲ್ಲಿಕ್ಕೆ ಕೊರೋನಾ ಉಂಟಾ? ಎಂತದ್ದು? ಯಾವುದು ಕೊರೋನಾ? ಕಾರಣ ಇದ್ದೇ ಹೇಳಿ. ಕೊರೋನಾ ಕಾರಣ. ಕೊರೋನಾ ಸ್ವಲ್ಪ ದೂರ ನಿಲ್ಲು, ನನಗೆ ಸಂಶಯ ಉಂಟು. ನಿನಗೆ ಉಂಟು ಅಂತ ಅಲ್ಲ, ಈಗ ದೂರ ನಿಲ್ಬೇಕಂತ ಅವಳು ಹೇಳ್ಬೇಕಿದ್ರೆ ಕೊರೋನಾ ಕಾರಣ ಅಂತ ಹೇಳಿ. ಅದುವೇ ನೀನು ಬೇಸರ ಮಾಡಬೇಡ, ಅವ ಹಾಗೆ ಹೇಳು, ಅವನಿಗೆ ಸರಿಯಾಗಿ ಬರುವುದಿಲ್ಲ. ಸಂಘ ದೋಷ ಅಂತ ಹೇಳಿದ್ರೆ ಅದಿ. ಸಂಘ ನಿನ್ನ ಜೊತೆಗೆ ಸೇರಿದ್ರೆ ಮತ್ತೆ ಹಾಗೆ ಮಾತಾಡ. ನಮ್ಮ ಸಂಘ ಎಲ್ಲ ಮುಚ್ಚಿದೆ. ನಮ್ಮದು ಒಳ್ಳೆಯ ಸಂಘಪ್ಪ, ಹೊಸ ಸಂಘ ಆರಂಭ ಮಾಡಿದ್ದೇವೆ. ಹೌದು ಹೌದಪ್ಪ. ಅಯ್ಯ, ಯಾಕೆ ದೂರ ನಿಲ್ಲು ಅಂತ ಹೇಳಿದ್ರು? ಯಾಕೆ? ಹೆಣ್ಮಕ್ಕಳ ಜೊತೆ ಮಾತನಾಡಲು ಸ್ವಲ್ಪ ಅಂತರ ಬಿಟ್ಟೇ ಮಾತಾಡಿದೆ. ಪ್ರಾಜ್ಞರಾದವರಿಗೆ ನೆನಪಿರ್ತದೆ. ನಿನ್ನ ಉಡುಗೆ ತೊಡುಗೆಗಳನ್ನು ಗಮನಿಸಿದಾಗ ಈ ಊರಿನವ ಅಲ್ಲ ಅಂತ ಹೇಳೋದು ಸ್ಪಷ್ಟವಾಯಿತು. ನಮ್ಮದು ಸ್ವಲ್ಪ ಪರಿಚಯ ಇಲ್ಲ. ಏನು ಈ ಕಡೆ ನಿಮ್ಮ ಪಯಣ ದಾರಿ ತಪ್ಪಿ ಕಾಡಿಗೆ ಬಂದಿರಿ? ಇಲ್ಲ. ದಾರಿ ತಪ್ಪಿ ಕಾಡಿಗೆ ಬರುವುದಕ್ಕೆ ಸಾಧ್ಯ ಉಂಟೆ? ನಾವೊಂದು ದಾರಿ ತಪ್ಪಿದ ಮಕ್ಕಳಾಗೆ ಕಾಣ್ತೇವ. ಯಾವಾಗಲೂ ನಾವು ದಾರಿಯಲ್ಲೇ ಇರ್ತೇವೆ, ದಾರಿಯನ್ನೇ ಸೇರ್ತೇವೆ. ಹಾಗಿದ್ರೆ ಈ ಕಾಡಿಗೆ ಬಂದದ್ದು ಬಂದಕ್ಕೆ ಕಾರಣ ಉಂಟು, ನಾವಾಗೆ ಬಂದದ್ದು. ಒಂದು ನಿನಗೆ ನಮ್ಮ ವಿಷಯ ಗೊತ್ತಿಲ್ಲ ಅಂತ ಕಾಣ್ತದೆ. ನಾನು ಯಾರು ಬಂದೆಯ? ಯಾರು? ಶೋಣಿತಾಪುರದ ಅಧಿಕಾರಿ ಹಾ ದುರ್ಗಮಾಸುರ ಎಂಬಾತ. ದುರ್ಗಮನೆಂದರೆ ನೀನೇ? ನನ್ನ ಸಖ ಗೋಮುಖ ಅಂತ ಇವನ ಹೆಸರು. ಕೇಳಿದ್ದೇನೆ. ಆದ್ರೆ ನೀವಾಡುವಂತಹ ಮಾತುಗಳಲ್ಲಿ ಕೇಳುವಾಗ ಅಸಹ್ಯವಾಗುತ್ತಾ ಇದೆ. ಯಾರ ಜೊತೆ ಹೇಗೆ ಮಾತಾಡ್ಬೇಕೆನ್ನುವಂತಹ ಪ್ರಜ್ಞೆ ಇಲ್ಲದಾಗಿ ಹೋಯ್ತಲ್ಲ ನಿಮಗೆ. ನಾವು ನಿನ್ನಲ್ಲಿ ಮಾತಾಡಿದ್ರೆ ಅದು ಆಗುದಿಲ್ವಾ? ಏನು ಅದು ಸರಿ ಆಗುದಿಲ್ವಾ? ಮತ್ತೆ ನೀವು ಆಡಿದಂತಹ ಮಾತುಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳಿ ಅಂತ. ಹೇಗೆ? ನನ್ನ ಸುಖವನ್ನು ಬಯಸುತ್ತಾ ಇದ್ದೇನೆ, ಆದ್ರೆ ಯಾವುದನ್ನು ಬಯಸುವ ಮೊದಲು ಸ್ವಲ್ಪ ಆಲೋಚಿಸಿಯೇ ಮಾತನಾಡಬೇಕು. ನಾವು ಬಯಸಬೇಕಾದನ್ನು ಬೇಕಾದನ್ನು ಪಡೆಯುವಂತ ಉದ್ದೇಶದಿಂದಲೇ ಕೇಳಿದ್ದೇವೆ. ಸಾಮಾನ್ಯ ಎನ್ನುವ ಹಾಗೆ ಭಾವಿಸಬೇಡಿ. ವರಸುನೀತಿಯ ಮಡದಿ ನಾನು, ಸುನೀತಿ ಮಹರ್ಷಿಗಳ ಮಡದಿ ನಾನು. ಸುಮಿತನ ನಿನಗೇನು ಕಿವಿ ಈಗ ಯಾರ್ಯಾರಿಗೆ ಹೋಲಿಸಿ ಬಾಯಲ್ಲಿ ಇಲ್ಲಿರುವಂತ ಹಲ್ಲು ಸರಿ ಇಲ್ಲ, ಈಗ ಕಿವಿಯು ಸರಿ ಇಲ್ವ ನಿನಗೆ? ವರ ಸುನೀತಿ, ಸುನೀತಿ ಮಹರ್ಷಿಯ ಮಡದಿ ಹೆಂಡತಿ. ಗೊತ್ತಾಯ್ತಾ? ಹೆಂಡತಿಯ ಹೆಸರು ಸುಹಾಸಿನಿ ಎನ್ನುವ ಹಾಗೆ. ಹೇಗೆ? ಸುಹಾಸಿನಿ, 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 ವಾಸಿನಿ, ಮಧುರ ವಾಸಿನಿ, ಸುಖದಂ ವರದಂ ಒಂದೇ. ಒಂದೇ ಎಂತದ್ದು ನಿನ್ನದು ಗಾರ್ಧ? ನೀವು ಅದಕ್ಕೆಲ್ಲ ಅಪಚಾರ ಮಾಡಿದ್ರೆ ನಾನು ಎಣಿಸಬೇಕಾಗಿತ್ತು. ಒಳಗೆ ಕುಳಿತುಕೊಂಡೆ ಅದಕ್ಕೆ ಅಪಚಾರ ಮಾಡಬಾರ್ದು. ಯಾವುದಕ್ಕೆ? ಅದಕ್ಕೆ ಅದಕ್ಕೆ ಯಾವುದಕ್ಕಿಂತ ಅರ್ಥವಿಸಿಕೊಳ್ಳಬೇಕು. ಅದಕ್ಕೆ ಸುಹಾಸಿನಿ. ಹೌದು. ಆದ್ರೆ ನೀನು ಹೇಳಿದೆ ಇಲ್ಲ ಅಂಗ ಸುಖ ಬೇಕೆನ್ನುವ ಹಾಗೆ. ನಿನ್ನ ಸಂಘ ಬೇಕು. ಸ್ವಲ್ಪ ಆಲೋಚಿಸಿ ನೋಡಂತೆ. ನಿನ್ನ ಬಗ್ಗೆ ಅಲ್ಲ, ಈಗ ನಾವು ಪೂರ್ವಜರ ಬಗ್ಗೆ. ಈಗ ನಮ್ಮ ಬಗ್ಗೆ ಮಾತಾಡೋದ್ರಲ್ಲಿ ನಮ್ಮ ಪೂರ್ವಜರ ಬಗ್ಗೆ ನಿನಗೆ ಯಾಕೆ ಕಾರಣ ಉಂಟಾಯ? ಅದೆಷ್ಟೋ ವೀರಾದಿ ವೀರರು ದಾನವರು ಹುಟ್ಟಿಕೊಂಡವರಿದ್ದಾರೆ, ಏನಾಗಿ ಹೋದ್ರು. ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಮಡಿದು ಹೋದವರಿದ್ದಾರೆ. ಕಾಮಿನಿ, ಕಾಶ್ಯಪಿ, ಕಾಶ್ಯಪಿ, ಆಮೇಲೆ ಕಾಂಚನ. ಕಾಂಚನ ನಮ್ಮಲ್ಲಿ ಎಲ್ಲ ಕಾಂಚನ ಉಂಟು, ಕಾಶ್ಯಪಿ ಉಂಟು. ಕಾಮಿನಿ ಮಾತ್ರ. ಕಾಮಿನಿ ಬೇಕು. ಕಾಮಿನಿಗೆ ಬಯಸಿದವರು ಯಾವತ್ತು ಉಳಿದೊತ್ತಿಲ್ಲ, ಅಳಿದಿದ್ದಾರೆ ಎನ್ನುವುದು ಸ್ಪಷ್ಟವಾಯಿತು. ಅದರಲ್ಲೂ ಪರಸ್ತ್ರೀ ನಾನು, ಮತ್ತೊಬ್ಬನ ಹೆಂಡತಿ ಎನ್ನುವುದು ನೆನಪಿರಲಿ. ಋಷಿ ಪತ್ನಿಯಾದಂತಹ ನನ್ನನ್ನು ಬಯಸುವುದು ತರವಲ್ಲ. ಅದರಿಂದ ಹೇಳೋದಿಷ್ಟು, ಎಲ್ಲೂ ಅರಿಯದೆ ಆಡಿದಂತಹ ಮಾತುಗಳೆಲ್ಲೂ ಹಾಗೆ ತಿಳಿದುಕೊಂಡವಳು. ಇನ್ನಾದ್ರೂ ಸ್ಪಷ್ಟವಾಯ್ತಲ್ಲ. ನಮಗಿದೆ ಕೇಳುತ್ತಾ ಇದ್ದೇನೆ. ಹರಿ ಅರ್ಚನೆಗಾಗಿ ಪುಷ್ಪಗಳನ್ನು ಆಯ್ದುಕೊಳ್ಳುವುದಕ್ಕೆ ಬಂದವಳು ನಾನು. ನನ್ನಷ್ಟಕ್ಕೆ ನಾನು ದಾರಿ ಹಿಡಿದು ಹೋಗುತ್ತೇನೆ. ಒಳ್ಳೆಯ ಮಾತನ್ನೇ ಹೇಳ್ತಾ ಇದ್ದೇನೆ. ಒಂದು ವೇಳೆ ಅದನ್ನೇ ನೀವು ಮುಂದುವರಿಸುತ್ತೀರಿ ಆದ್ರೆ ನಿಮ್ಮ ಜೀವನಕ್ಕೆ ಕುತ್ತು ಬರ್ತದೆ. ಹೋಗಿ ಹೋಗಿ
ಬಗ್ಗೆ ಹೇಳ್ತಾ ಇದ್ದಾಳೆ. ಪ್ರಜ್ಞೆ ಅಂತ ಕೇಳಿ. ಎಂತದ್ದು ಪ್ರಜ್ಞೆ ಅಂತ ಕೇಳಿ? ಹೌದಾ? ಪ್ರಜ್ಞೆ ಇದ್ದೇ ಮಾತಾಡಿ ಎಲ್ಲವನ್ನು ತಿಳಿದುಕೊಂಡಿದ್ದೇನೆ. ಅದೇ ನಿನಗೆ ಪ್ರಜ್ಞೆ ಉಂಟುಂತಾದ್ರೆ ಏನು? ನಾನು ಹೇಳಿದಂತಹ ಮಾತಿಗೆ ಸಹಮತವನ್ನು ನೀನು ಸೂಚಿಸಬಹುದು. ಯಾಕೆ? ನಾನು ಗಂಡು ನೆನಪುಟ್ಟವನಿಗೆ ಚೆನ್ನಾಗಿ ಅರ್ಥ. ಒಬ್ಬ ಗಂಡು ಎದುರಲ್ಲಿದ್ದಾನೆ, ಅವನ ಎದುರಾಗಿ ಕಾಣಿಸಿಕೊಂಡಂತ ಒಬ್ಬಳು ಹೆಣ್ಣು ಸುಖ ಬೇಕು ಅಂತ ಗಂಡ ಕೇಳಿದ್ರೆ ಏನು? ನಾನು ಪರಸ್ತ್ರೀಯನ್ನು ಹಾಗೆ ಮೊದಲೇ ಹೇಳಿದ್ದೇನೆ. ಮತ್ತೊಬ್ಬರ ಹೆಂಡತಿಯನ್ನು ಬಯಸುವುದು ಅಪರಾಧ. ಎಂತದ್ದು ಪರಸ್ತ್ರೀ? ನಮಗೆ ಪರ ಆಗ್ತದೆ ಮತ್ತೊಂದಾಗ್ತದೆ. ನಮಗೆ ಏನು ನಾವು ಪ್ರತಿಜ್ಞೆ ಮಾಡಿದ್ದೇವೆ? ಏನು ನಮಗೇನಿಲ್ಲ. ಏನು ನಮಗೆ ಅದು ಇಲ್ವಾ? ನಮಗೆ ಒಟ್ಟು ಇವತ್ತು ಸುಖ ಬೇಕಷ್ಟೇ. ಅಷ್ಟೇ. ಯಾಕೆ? ನಮಗೆ ಮದುವೆ ಆದದ್ದು ಆಗ್ತದೆ, ಆಗದೇ ಇದ್ದದ್ದು ಆಗ್ತದೆ. ಹಾಗಾಗಿ ಎರಡು ಉದ್ದೇಶವನ್ನು ಇರಿಸಿಕೊಂಡು ಬಂದಿದ್ದೇವೆ. ಒಳ್ಳೆಯ ಮಾತಿನಲ್ಲಿ ನಮ್ಮ ಬೇಡಿಕೆಗೆ ಮಣೆ ಹಾಕಿದ್ರೆ ಒಳ್ಳೆಯದು. ಕರಮಗನೆ ಕೇಳುತ್ತಾ ಇದ್ದೇನೆ. ಎಂತದು ಭಾವದಿಂದ ಕಂಡುಕೊಂಡವಳು ಕಾಲ ಜಾಗ್ರತೆ ನೋಡಿ ಓಡಿ ಹೋದ. ಪದುಮದಳಂಬತಿ ನಿವಾರೆ ಪದುಮದಳಂಬತಿ ನಿವಾರೆ 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 ನಿಮಗಂದು ಬಲಾತ್ಕಾರ ಮಾಡಲಿಕ್ಕೆ ಗೊತ್ತಿಲ್ಲ. ನನ್ನ ಬಲಾತ್ಕಾರ ದಿನದ್ದು ಇರ್ತೀರಾ ನೀವು? ಅದು ಎಂತ ಆಗ ಜಾಗ್ರತೆ ನೋಡಿ, ಅದಕ್ಕೆ ನಾನೇ ಜನ. ಬೋದು ಬಾಳು ಕತ್ತಲೆ ತುಂಬಿತು ಗುರುಳನ ಮರುಳಾಟದಲ್ಲಿ ಗುರುಳನ ಮರುಳಾಟದಲ್ಲಿ ಉರಿದುದು ಭಾವಗಳೆಲ್ಲವೂ ಭಾವಗಳೆಲ್ಲವೂ ಬರೆದಾಯಕೋ ಮರೆಯಾಗೆ ಸತ್ಯದ ಸೊಡಲೋ ಹೊರಗೆ ಪೋದೋ ಬಾಳೋ ಕತ್ತಲೆ ತುಂಬಿದು ಮರುಳಾಟದಲ್ಲಿ ಯಾಕೆ ಕಲ್ಲಾಗಿ ಹೋದೆ ಹೇಳು? ಯಾಕೆ ಕಲ್ಲಾಗಿ ಹೋದೆ? ನಿನ್ನನ್ನೇ ಅರ್ಥಿಸಬೇಕೆಂದ ಉದ್ದೇಶವಿರಿಸಿಕೊಂಡು ಸುಮಗಳನ್ನು ಆಯ್ದುಕೊಳ್ಳುವುದಕ್ಕೆ ಬಂದ
ಕಟ್ಟಿಕೊಂಡಂತ ಕನಸಿನ ಆಶಾ ಗೋಪುರವೆಲ್ಲ ನುಚ್ಚು ನೂರಾಗಿ ಹೋಯಿತೆ ವಿಧಿಯೇ, ಈ ದುರುಳನ ನಡತೆಗೆ ಬಲಿಯಾಗಿ ಹೋದಿನಲ್ಲ, ಬಲಿಯಾಗಿ ಹೋದಿ. ನನ್ನ ಜೀವನದ ಜ್ಯೋತಿ ನಂದಿ ಹೋಯಿತೆ, ಶಿವನೇ ನಂದಿ ಹೋಯಿತು. ತಂತಿ ಇಲ್ಲದ ಮೇಲೆ ಮೀನೆ ನುಡಿಯುವುದಕ್ಕೆ ಸಾಧ್ಯತೆ ಉಂಟೆ. ಈ ಜೀವನ ಇನ್ನು ಉಳಿಯುವುದು ತರವಲ್ಲ. ಅಯ್ಯೋ ವಿಧಿಯೇ, ಯಾಕೆ ಹೀಗೆ ಸಗಿದೆ, ಯಾಕೆ ಹೀಗೆ ಸಗಿದೆ. ನಿಲ್ಲದಿರು ಮನವೋ ಕೊಳೆಯ ಹೊರೆಯಲಿ ನಿಲ್ಲದೋ ಮನವೋ ಕೊಳೆಯ ಹೊರೆಯಲಿ ಸಲ್ಲದಿದೋ ಘನ ತಪಗೆ ದಿಟಬೇದೋ ಸಲ್ಲದೋ ಘನ ತಪಗೆ ದಿಟಬೇದೋ ಪುಲ್ಲನಾಭನ ಕರುಣೆ ಇರಲಿ ಪುಲ್ಲನಾಭನ ಕರುಣೆ ಇರಲಿ ದುರಿತ ಬೇಕಾಯಿತು ಎನ್ನುತ್ತ ಇಲ್ಲಿರುವ ಪದ ಸಾವೇ, ಇಲ್ಲಿರುವ ಪದ ಸಾವೇ ಕದಗೆನುತ್ತ ಅಲ್ಲಿರುವ ಗಿರಿಯ ಪ್ರಭಾತಕ್ಕೆ ನೆಗೆಯುತ್ತ ಪ್ರಭಾತಕ್ಕೆ ನೆಗೆದಲ ಸಲ್ಲದೋ ಕೊಳೆಯ ಹೊರೆಯಲಿ ಘನ ತಪಕ್ಕೆ ಸಲ್ಲದೋ ಮಾನ ಮುಖ್ಯ ಹೊರತು ಪ್ರಾಣ ಮುಖ್ಯವಾಗಿರುವುದಿಲ್ಲ, ಪ್ರಾಣ ಮುಖ್ಯವಾಗಿರುವುದಿಲ್ಲ. ಮಾನವನ್ನು ಕಳೆದುಕೊಂಡಂತಹ ನಾನು ಪ್ರಪಂಚದಲ್ಲಿ ಉಳಿದು ಬದುಕಿ ಸಾಧಿಸುವುದಕ್ಕಾದ್ರೂ ಏನಿದೆ, ಸಾಧಿಸುವುದಕ್ಕಾದ್ರೂ ಅದಲ್ಲ. ನನ್ನವರ ಜೊತೆ ಮತ್ತೆ ನಾನು ಯಾವ ರೀತಿಯಲ್ಲಿ ಹೊಂದಿಕೊಳ್ಳಲಿ, ಯಾವ ರೀತಿಯಲ್ಲಿ ಜೀವಿಸಲಿ. ನನ್ನವರು ತಪಸ್ವಿಗಳಿದ್ದಾರೆ, ಅವರ ಯೋಗ್ಯತೆಗೆ ಭಂಗ ತಂದ ಹಾಗಾಗ್ತದೆ, ಅವರ ಯೋಗ್ಯತೆಗೆ ಧಕ್ಕೆಯನ್ನು ತಂದವರು ನಾನು ಆಗ್ತೇನೆ. ಏನು ಮಾಡೋಣ? ನನ್ನ ಹಣೆಯಲ್ಲಿ ವಿಧಿ ಯಾಕೆ ಈ ರೀತಿಯಾಗಿ ಬರೆದನೋ ಏನು, ನಾನರಿ. ಹಾಗಿದ್ದರೆ ಈ ಆಶ್ರಮದಲ್ಲಿ ಇರುವ ಹಾಗಿಲ್ಲ, ಪ್ರಪಂಚದಲ್ಲಿ ಬದುಕುವ ಹಾಗಿಲ್ಲ. ನಾಳೆ ಯಾವುದೋ ಅಪವಾದಗಳಿಂದ ಜೀವನದಲ್ಲಿ ಬರಬಹುದು ಏನು. ಹಾಗಿದ್ರೆ ಉಳಿದಿರುವಂತಹ ದಾರಿ ಒಂದೇ. ಆತ್ಮಹತ್ಯೆ ಹೊರತು ಇನ್ನಾವುದು ಅಲ್ಲ ಎನ್ನುವ ನಿರ್ಧರಿಸಿಕೊಂಡವಳು ನಾನಿದ್ದೇನೆ. ಅದಲ್ಲ, ನನ್ನ ಜೀವನದಲ್ಲಿ ಬದಲಾವಣೆಯನ್ನು ತಂದವ ದುರ್ಗಮ. ನನ್ನೊಬ್ಬಳ ಜೀವನ ತಾಸ್ತಾರ ಭಾವದಿಂದ ಕಂಡೆಯ ದುಷ್ಟ ಕಂಡೆಯ. ಅವನನ್ನು ಆಟದ ವಸ್ತು ಎನ್ನುವ ಹಾಗೆ ಭಾವಿಸಿದೆಯ ಧಮನೆ. ಸರಿಯಾಗಿ ನೆನಪಿಟ್ಟುಕೋ. ಒಂದಲ್ಲ ಒಂದು ದಿವಸ ನಿನ್ನ ಮೃತ್ಯುವಿಗೆ ಸುಹಾಸಿನಿ ಕಾರಣ. ಸಾಕ್ತೇನೆ, ನನ್ನ ದಾರಿಗಳನ್ನು ಸಾಕ್ತೇನೆ.
ನಮ್ಮವರೆಲ್ಲ ದೂಷಣೆ ಮಾಡ್ತಾ ಇದ್ರು, ಈಗ ದೂಷಣೆ ಮಾಡ್ತಾರ? ಧೈರ್ಯನಿಲ್ಲ. ಯಾಕೆ? ಮುಂದೆ ನಾವು ಸ್ವಲ್ಪ ಬದಲಾವಣೆ ಆಗಿದ್ದೇವೆ. ಇದು ಬದಲಾವಣೆಯ ಪ್ರಪಂಚ ಅಲ್ವಾ? ನಮ್ಮದು ತುಂಬಾ ಬದಲಾವಣೆ. ಹೌದಾ? ಹಾಗಿದ್ರೆ ವಿಷಯ ಅದಲ್ಲ, ನಾವು ಬದಲಾಗಿದ್ದೇವೆ, ಆದ್ರೆ ಲೋಕದವರು ಬದಲಾಗಿದ್ದಾರ? ಇಲ್ಲ. ನಿನಗೆ ಕಣ್ಣು ಕಾಣ್ತದ? ಕೆಲವರೆಲ್ಲ ಎದ್ದು ಹೋದ್ರ ಅಂತ. ಎಂತದ್ದು ಎದ್ದು ಹೋದದ್ದು? ಬದಲಾಗಿ ಅವರೆಲ್ಲ ಎದ್ದು ಹೋಗುದಕ್ಕೆ ಉಂಟೇನು? ನಮ್ಮವರಲ್ವಾ? ಆದ್ರೆ ಅವರ ವಿಷಯ ಹೇಳಿದ್ದಲ್ಲ, ಮತ್ತೆ ಬಂದಾರು ಯಾರೋ ಹೋದವರ ಅವರ ವಿಷಯ ಬಿಡುವ. ಈಗ ನಾನು ಹೇಳಿದ್ದೆ ಎಂತ ಬದಲಾವಣೆ ಅಂತ? ಗುರುಮಠ. ಗುರುಮಠ ಕೇಳಿದ್ಯಾ? ವಿದ್ಯಾಭ್ಯಾಸ ಮಾಡಿಸ್ತಾರೆ. ಹೌದು. ಯಾರೆಲ್ಲ ಇರ್ತಾರೆ? ಬ್ರಾಹ್ಮಣರೇ. ಜಾತಿ ಒಂದೇ? ಬ್ರಾಹ್ಮಣ ಜಾತಿ ಒಂದೇ. ಹೌದಾ? ಬಾಕಿ ಯಾರಿಗೂ ಇಲ್ಲ. ಅವಕಾಶ ಇಲ್ಲ, ನಮ್ಮವರಿಗೆ ಅವಕಾಶ ಇಲ್ಲ. ಯಾಕೆ? ಮೊನ್ನೆ ನನ್ನ ಒಂದು ವಿಷಯ ಉಂಟು. ಮೊನ್ನೆ ಒಂದು ಕಥೆ ಹೇಳ್ತೇನೆ. ಹೌದಾ? ಮೊನ್ನೆ ನಡೆದದ್ದು. ನನ್ನ ಮಗ ಅಲ್ಲ, ಮತ್ತೆ ನನ್ನ ಹತ್ತಿರದ ಮನೆಯ ಮಗ. ನಿನ್ನ ಮಗ ಅಲ್ಲ, ನಿನ್ನ ಹತ್ತಿರ ಮಗ. ಯಾರ ಮಗ? ಮಗನೇ. ಅವನಿಗೆ ಅಪ್ಪ ಇಲ್ವ? ಪುಣ್ಯಾತ್ಮ ಉಂಟು. ಮತ್ತೆ ನಿನಗೇನು ಸಂಕಟವ? ನಾಚಿಕೆ ಆಗ್ತದ ನಾನೇ ಅಪ್ಪ ಅಂತ ಹೇಳಿಕ್ಕೆ? ನನ್ನ ಮಗ ಅಲ್ಲ, ಮತ್ತೆ ಹತ್ತಿರದ ಮನೆಯ ಮಗ. ನಿನ್ನ ಮಗ ಅಲ್ಲ, ಅವನ ಅಪ್ಪನ ಮಗ, ಹತ್ತಿರದ ಮನೆಯವ. ಏನಾಯ್ತು? ಅವ ಬಾರಿ ಬೇಸರದಲ್ಲಿದ್ದ. ಏನು ಬೇಸರ ಅಂತ ಕೇಳುವಾಗ ನನಗೆ ವಿದ್ಯೆ ಕಲಿಬೇಕಂತ ಹೇಳಿ ನಾನು ಗುರುಮಠಕ್ಕೆ ಹೋಗಪ್ಪ ಉಂಟಲ್ಲ, ಹೋಗಪ್ಪ ಗುರುಮಠಕ್ಕೆ ಹೋಗಪ್ಪ ಹೋದ. ಅಲ್ಲಿ ಗುರುಗಳು ವಿದ್ಯೆಯಲ್ಲಿ ಕೊಡ್ಲಿಲ್ಲ. ಏನು ಹೇಳಿದ್ರಂತೆ? ನೀನು ರಕ್ಕಸ, ನಿನ್ಗೆ ಆಗುದಿಲ್ಲ ಅಂತ, ಮಂತ್ರ ಎಲ್ಲ ಬರ್ಲಿಕ್ಕಿಲ್ಲ. ನಾನು ಹೇಳಿದ್ದು ಅದನ್ನೇ, ನಮ್ಮವರನ್ನು ನೋಡಿದ್ರೆ ಆಗುವುದಿಲ್ಲ, ಜಾತಿ ಮೇಲೆ ಆರೋಪ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಜಾತಿ ನಿಂದಾನೆ ಮಾಡ್ತಾರೆ. ಇದಕ್ಕೆಲ್ಲ ಒಂದು ಗತಿ ಕಾಣಿಸ್ಬೇಕು ಅಂತಿದ್ರೆ ಈಗ ಒಳ್ಳೆಯ ಒಂದು ಸಮಯ. ಏನು ಮಾಡಬೇಕು ಗೊತ್ತುಂಟ? ಆ ವಿದ್ಯೆಯನ್ನು ಅಭ್ಯಾಸ ಮಾಡುವುದಕ್ಕೆ ಗುರುಮಠವನ್ನು ಸೇರುವಂತ ವಿದ್ಯಾರ್ಥಿಗಳನ್ನು ತಡೆ ಹಿಡಿಬೇಕು. ಇಷ್ಟೇ ಅಲ್ಲ, ಅಭ್ಯಾಸ ಮಾಡಿಸ್ತಾನಲ್ಲ ಗುರು, ಅವನ ಗಟ್ಟ ಹಿಡಿದು ನೆಲಕ್ಕೆ ಬಡದು ಅವನ ಪ್ರಾಣ ತೆಗಿಬೇಕು. ಎಲ್ಲಿ ಉಂಟು ಗುರುಮಠವನ್ನು ಪಟ ಪುಡಿ ಮಾಡಬೇಕು. ಪುಡಿ ಮಾಡಬೇಕು. ಅವಕಾಶ ಉಂಟಲ್ಲ, ಹೊರಡುವ. ಚಂದ್ರ ನೀನೇ ಏನಿದು ಹೀನ ಬುದ್ಧಿಗಳೇನಿದೆಲ್ಲ ಕೇಳು, ಹಾಗೆ ಮಾಡಲು ತಾಳಿದಲ್ಲ ಸುಳ್ಳಲ್ಲ. ಏನಿದು ಕೊಂಡಾಟ ಮಗನೇ? ಏನಿದು ನಿಲ್ಲಲ್ಲಿ. ಯಾಕೆ? ದುರ್ಗಮಾಸುರ ಗುರುಗಳೇ, ನಮ್ಮ ಶಿಷ್ಯ ಎಂಬುದಾಗಿ ಜ್ಞಾಪಕಿದೆ. ನೆನಪಿದೆ. ನನ್ನ ಬಗ್ಗೆ ಎಷ್ಟು ಅಭಿಮಾನ ಇದೆ ಎಂದು ಗೊತ್ತಿದೆ ತಾನೆ? ಸರಿಯಾಗಿ ನೆನಪಿಟ್ಟುಕೊಂಡಿದ್ದೆ. ನೀವು ಗುರು, ನಾನು ಶಿಷ್ಯ. ಓಡಿದವ ಯಾರವ? ಅವ ನಮ್ಮವ ಅಲ್ವೇ? ಓಡು ಎಲ್ಲಿಗೆ ಹೋಗ್ತೇನೆ ನೋಡ್ತೇನೆ. ಅವ ಓಡಿದ್ದಾನೆ. ಸಹವಾಸ ದೋಷದಿಂದ ಸನ್ಯಾಸಿಯು ಕೆಟ್ಟ, ಕೋತಿ ತಾನು ಕೆಡುವುದಲ್ಲದೆ ಒಣವನ್ನು ಕೆಡಿಸುತ್ತಂತೆ. ಅವರೊಂದಿಗೆ ಬಿದ್ದೆ, ನೀನು ಅಲ್ಲಿಗೆ ಬಿದ್ದೆ. ಈಗ ಏನು ಆಯಿತು ಅಂತ ಬೇಕಲ್ಲ? ದುರ್ಗಮಾಸುರ ಗುರುಗಳೇ, ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಬ್ರಾಹ್ಮಣರ ಯಜ್ಞೋಪೇತವನ್ನು ಯಾಕೆ ಕಿತ್ತು ಬೀಸಾಡಿದೆ? ನಾವು ಹೇಳಿದ ಹಾಗೆ ಕೇಳುವುದಿಲ್ಲ. ಪತಿವ್ರತ ಶಿರೋಮಣಿಗೂ ಬ್ರಾಹ್ಮಣ ಸ್ತ್ರೀಯರು ಅವರ ಶೀಲವನ್ನು ಯಾಕೆ ಹಾಳು ಮಾಡಿದೆ? ವಯಸ್ಸಿದ್ದನ್ನು ನಮಗೆ ಕೊಡುವುದಿಲ್ಲ. ಯಾಗ ಮಾಡುವಂತಹ ಋಷಿಗಳ ಯಾಗವನ್ನು ಕೆಡಿಸಿದ್ದು ಯಾಕೆ? ನಮ್ಮ ವಿರೋಧಿಗಳನ್ನು ಅವರ ಸ್ತ್ರೀಯರನ್ನೇ ಹಾಳು ಮಾಡಿದ್ದು ಯಾಕೆ? ಅದಕ್ಕೂ ಕಾರಣ ಉಂಟು. ಗುಡಿ ಗೋಪುರವನ್ನು ಕೆಡಿದೆಯ? ಯಾಕೆ ಸ್ವಾಮಿ? ಹೌದಾ? ದೇವರಾಗಿ ನೀವಿರುವಾಗ ಆ ಗುಡಿ ಗೋಪುರ ಯಾಕೆ? ಓಹೋ, ಈಗ ತಾನೇ ಬಂದಂತಹ ವರ್ತಮಾನ. ಏನು? ನೀನೇ ಕಲಿತಂತಹ ಗುರುಮಠವನ್ನೇ ಕೆಡಹಿದೆಯ? ಅಲ್ಲಿಯ ಗುರುಗಳನ್ನು ಮಾಡಿಸಿದೆಯ? ಯಾರು ಇಲ್ಲದಂತೆ ಮಾಡಿದೆ? ಯಾಕೆಲ್ಲ ಇದೆಲ್ಲ ಮಾಡ್ತಾರೆ? ನೋಡು, ಎಲ್ಲರೂ ಲೋಕದ ಒಳಿತನ್ನು ಬಯಸುವವರು, ನೀನು ಕೆಡುಕನ್ನು ಬಯಸುತ್ತಾ ಇದ್ದಿ. ನನ್ನ ಶಿಕ್ಷೆ ಎಂಬುದನ್ನು ಜ್ಞಾಪಕವಿದೆ. ನಾನು ಮಾಡಿದಂತ ಕೃತ್ಯದಿಂದ ನಿಮಗೆ ಬೇಸರವಾಯಿತು? ಬೇಸರವೇ. ತಪ್ಪಾಯ್ತು ಮನ್ನಿಸಿ ನನ್ನನ್ನು, ದರೆಯೊಳು ಮುಂದೆ ನಾ ಮೆರೆಯೇ. ಸರಿಯಾದ ಪಥವ ನೀವು ಹೇಳಲು ನಡೆಯುವೆ.
ಬಂದ ನುಡಿಗೆ ಗುರುವರ ತಪ್ಪಾಯಿತು ಗುರುವರ ತಪ್ಪಾಯಿತು. ಅನ್ಯತಾ ಶರಣಂ ನಾಸ್ತಿ. ತ್ವಮೇವ ಶರಣಂ ಮಮ. ಪದದ್ವಯಗಳಿಗೆ ಅಷ್ಟನ್ನು ಕಲ್ತಿದ್ದೆ ಅಲ್ವಾ ನನ್ನಿಂದ? ಮತ್ತೆ ನಿಮ್ಮ ಶಿಷ್ಯ ಅಲ್ವಾ? ಓಹೋ, ನಿಮ್ಮ ಶಿಷ್ಯರಾಗಿ ಅಷ್ಟು ಈಗ ಅಭ್ಯಾಸ ಮಾಡದೆ ಹೋದ್ರೆ ನನಗೆ ಅದು ಕೊರತೆ ಅಲ್ಲ, ನಿಮಗೆ ಕೊರತೆ ಬರ್ತದೆ. ಮಾಡಿದ್ದು ಅಪರಾಧವಾಯಿತು. ಆದ್ರೆ ಒಂದು ವಿಷಯ ಉಂಟು. ಏನು? ನಾನು ಮಾಡಬೇಕಾದ ಕಾರ್ಯವೇನು, ನಾನು ನಡೆಯಬೇಕಾದಂತಹ ಪಥ ಯಾವುದು ಎನ್ನುವುದನ್ನು ನೀವಾಗಿ ಹೇಳಿಕೊಟ್ರೆ ಆ ಪಥದಲ್ಲಿ ಮುಂದುವರಿಕೆ ಸಿದ್ಧರಿದ್ದೇನೆ. ನನ್ನನ್ನು ಹರಸಿ ಬೀಳ್ಕೊಡ್ಬೇಕು. ಸರಸಿಜ ಪೀಠನ ತಪತಿ ಗುಣವಿರಸುತ್ತ ಭಜಿ ಸಂಯಜವದಿ ವರ ಭಕ್ತಿ ಗೊಲೆಯುತ್ತ ವರ ವಿಧಿ ಕರುಣಿಸಯುಗೆ ಸುರ ನರಗರೆಲ್ಲರನು ಸಂಗರದೆ ಗೆಲ್ಲುವ ಜಗದಿ ಮೆರೆಯುವೆ ನೀನು. ಸರಸಿಜ ಪೀಠನ ತಪತಿ ಗುರುವರಿಯೋ, ಅನ್ಯಾಯವನ್ನು ಮಾಡುತ್ತಾ ಇದ್ದೀನಿ. ಈಗ ಗುರುಗಳು ಹೇಳಿದ ಕ್ಷಣವೇ ನನ್ನದು ತಪ್ಪಾಯಿತು. ಅಯ್ಯ, ಇಷ್ಟಕ್ಕೆ ಆಗುವುದಿಲ್ಲ. ಇನ್ನು ಮುಂದೆ ನೀನು ಲೋಕದ ರಕ್ಷಣೆಗಾಗಿರಬೇಕು, ಲೋಕದ ಭಕ್ಷಣೆಗೆಲ್ಲ ನೀನು ಇರುವುದು. ಆದ್ದರಿಂದ ಮುಂದಕ್ಕೆ ನಿನ್ನಿಂದ ಘನ ಕೀರ್ತಿಯು ಘನ ಕಾರ್ಯವೂ ಆಗಬೇಕು. ಯಾವ ರೂಪದಲ್ಲಿ ಗುರುಗಳೇ? ಅದಕ್ಕಾಗಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ಅಲ್ಲಿ ನಿನಗೆ ಏನೆಲ್ಲ ವರಗಳನ್ನು ಬೇಕೋ ಆ ವರಗಳನ್ನು ಕೇಳಿ ಆ ನಂತರ ಲೋಕದ ಒಳಿತಿಗಾಗಿ ನೀ ಶ್ರಮಿಸಬೇಕು. ಆಗ ನನಗೆ ಸಂತೋಷವಾಗುತ್ತದೆ. ಶುಕ್ರಾಚಾರ್ಯರ ಶಿಷ್ಯ ಹೌದು ಎಂಬುದಾಗಿ. ನೀವು ಆಡಿದಂತ ಮಾತನ್ನು ಈಡೇರಿಸ್ತೇನೆ. ಓಡಿ ರಮಣನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಂಡು ನಿಮಗೆ ಸಂತೋಷದ ವಿಷಯವನ್ನು ನಾನು ಹೇಳ್ತೇನೆ. ಹಾಗೆ ಶುಭವಾಗಿ ಗುರುಗಳಿಂದ ಬೀಳ್ಕೊಂಡದ್ದಾಯಿತು. ಹಾಗೆಂದು ತಪವನ್ನು ಆಚರಿಸಬೇಕು ಅಂತಿದ್ರೆ ಘೋರವಾದ ಅಡವಿಯನ್ನು ಸೇರಿಕೊಳ್ಳಬೇಕು. ಮುಂದುವರಿಕೊಳ್ಳೋಣ. ಈ ಘೋರವಾದಂತಹ ಕಾತಾರವನ್ನು ಸೇರಿದೆ ತಪಸ್ಸನ್ನು ಆಚರಿಸುವುದಕ್ಕೆ ಇದುವೇ ಸುಸ್ಥಳ. ಹಾಗಾಗಿ ಸ್ನಾನಾದಿ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದಾಯಿತು. ಹಾಗೆಂದು ಮನಸ್ಸು ಶುದ್ಧ ಆಗಬೇಕು, ಆರಂಭದಲ್ಲಿ ಶರೀರವೂ ಶುದ್ಧ ಆಗಬೇಕು. ಸರಿ ಸರಿ ಸರಿ, ಇದುವೇ ಸೂಕ್ತವಾದಂತಹ ಸಮಯ. ವಿಧಾತರನ್ನು ವಹಿಸಿಕೊಂಡು ವಾರಿಜ ಭವ ಶಾರದ ರಮಣ ಸೂರ್ಯೇ ನುಡಿಪೆನು ತವ ಚರಣವ ಕಾರು ಚತುರ್ಮುಖ ನಾರಾಯಣ ಸದಾ ಬಾರೋ ಒಲೆಯುತ ಕೃಪೆ ದೂರತ ಪಾಲಿಸೋ ವಾರಜ ಭವ ಶಾರದ ರಮಣ. ಜಯ ನಮೋ ಸತ್ಯಲೋಕೇಶ, ಜಯ ನಮೋ ಹಿರಣ್ಯಗರ್ಭ, ಜಯ ದೇವ. ನಿನ್ನ ಹೆಚ್ಚಿನ ಭಕ್ತಿಯ ತಪಗೆ ಉಚ್ಚರಿಸಲು ಮನದಿಯದೀವೇನು ಅಕ್ಕಲೆಯದ ನೀ ಕೇಳು ಕಿಳಿಯ ನಿನಗೆ ಮಗನೇ ದುರ್ಗಮಾಸುರ, ನಿನ್ನದಂತಹ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿ ವಾಣಿರವಣನಾದಂತಹ ಸತ್ಯಲೋಕದಿಂದ ಇಳಿದು ನಿನ್ನಡೆಗೆ ಬಂದಿದ್ದೇನೆ. ಮಗನೇ, ನಿನ್ನ ಮನಸ್ಸಿನ ವಾಂಚೆಯನ್ನು ನನ್ನಲ್ಲಿ ಹೇಳಿಕೋ, ಈಡೇರಿಸಿಕೊಡುತ್ತೇನೆ. ವರವ ಕೊಡು ಚತುರ್ದಶ ಭುವನಗಳಲ್ಲಿ ನಾನಧಿಗವೆನಿಸುವ ಪರಮ ಪದ ಪಾಲಿಪುದು ಕರುಣದಲ್ಲಿ
ಕೊಡು ಚತುರ್ದಶ ಭವನಗಳಲ್ಲಿ ಗತಿಗವೆನಿಸುವ ಪರಮ ಪದ ಪಾಲಿಪದು ಕರುಣದಲ್ಲಿ ಸುರನರೋ ರಗ ಯಕ್ಷ ಗಣ ಪುರುಷ ರಾಕ್ಷಸರೆಂಬ ವಿಶ್ವದ ಪುರುಷ ಶಕ್ತಿಗಳಿಂದ ಮರಣವು ಬರದ ಬೆರದಲ್ಲಿ ದಯೆಯ ಇರಿಸುತ್ತ ವರವ ಕೊಡು ಚತುರ್ದಶ ಭುವನಗಳಲ್ಲಿ ಬೆಳೆಸುವ ಪರಮ ಪದ ಪಾಲಿಪುದು ಕರುಣದಲ್ಲಿ ಮನಸ್ಸಿಗೆ ಸಂತೋಷವಾಯಿತು. ಚಾರು ಚತುರ್ದಶ ಭುವನಗಳಲ್ಲಿ ನಾನು ಪ್ರಖ್ಯಾತಿಯನ್ನು ಹೊಂದಬೇಕು, ಕೀರ್ತಿವಂತನಾಗಿ ಬಾಳಬೇಕು, ಅಮರನಾಗಿ ಬಾಳಬೇಕು ಆಗಲಿ ಎನ್ನುವಂತ ಉದ್ದೇಶದಿಂದ ವರವಾಗಿ ಬೇಡ್ತಾ ಇದ್ದೇನೆ. ಏನದು? ಸುರ ನರ ಕಿನ್ನರ ಕೆಂಪುರುಷ ಉರಗ ಸಿದ್ಧ ಸಾಧ್ಯರಿಂದ ಈ ಧರೆಯಲ್ಲಿ ಹುಟ್ಟಿದಂತ ಯಾವನೇ ಒಬ್ಬ ಮನುಜರಿಂದ ಹೋರಾಟವಾಯಿತು ಅಂತಾದ್ರೆ ನನ್ನ ಪಾಲಿಗೆ ಸಾವು ಬರಬಾರದು. ಪುರುಷ ರೂಪಿನಿಂದ ನಾನು ಮರಣವನ್ನು ಜಯಿಸಬೇಕು ಅಂತ ವರವನ್ನು ಬೇಡ್ತಾ ಇದ್ದೇನೆ. ಇದು ಯಾಕೆ ಬಲ್ಲೆಯ? ಯಾಕೆ? ಕೇವಲ ನನಗೆ ಬೇಕಾಗಿ ಅಲ್ಲ, ಕಲ ಕುಲವನ್ನೇ ಉದ್ಧಾರ ಮಾಡುವಂತ ಉದ್ದೇಶದಿಂದ ವರವಾಗಿ ಬೇಡ್ತಾ ಇದ್ದೇನೆ. ಅನುಗ್ರಹಿಸಬೇಕು. ಮರಣವೋ ಸಹಜವೋ ಜಗದ ನಿಯಮವಿದು, ಸರಳವೋರ್ವಲು ಕದ ನದಿ ಕೊಲ್ಲಲ್ಲ. ಪರಶುವೆ ತಂದನು ಬಿಡಿದು ನಿಲ್ಲಲು ನೀನು, ದುರದಲ್ಲಿ ನಿನ್ನನು ಗೆಲುವರಿಲ್ಲ. ಮರಣವೋ ಸಹಜವೋ ರಸೆಯಲ್ಲಿ ಜೀವಿಸುವಂತಹ ಜೀವರಾಶಿಗಳಿಗೆಲ್ಲವೂ ಮರಣವೆನ್ನುವುದು ಖಚಿತವಯ್ಯ. ಹಾಗಂತ ಹೇಳಿ ನಿನ್ನ ಪಾಲಿಗೆ ಮರಣವು ಬಾರದೇ ಇರುವುದಕ್ಕೆ ಆಗುವುದೇ ಇಲ್ಲ. ಮತ್ತೇನು? ಮರಣವು ಬರುವುದು, ಆದರೆ ಹೇಗೆ? ದುರದಲ್ಲಿ ಹೆಣ್ಣೋರ್ವಳಿಂದ ನಿನಗೆ ಮರಣ ಬರುವುದಕ್ಕೆ ಸಾಧ್ಯವಿದೆ. ಆದರೂ ಒಂದು ಮಾತು ಇದೆ ಮಗನೇ. ಏನು ಸ್ವಾಮಿ? ಇದು ಈ ಪರಶುವನ್ನು ಹಿಡಿದುಕೊಂಡು ದುರದಲ್ಲಿ ನೀನು ಯುದ್ಧಕ್ಕೆಂದು ನಿಂತೆ ಅಂತ ಆದರೆ ಯಾವ ಮನುಷ್ಯನಿಂದಲೂ ಯಾರಿಂದಲೂ ನಿನ್ನ ಪಾಲಿಗೆ ಮರಣವನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇದನ್ನು ಹಿಡಿದುಕೋ. ಮರಣವೇ ಇಲ್ಲ. ಮರಣದ ಗುಟ್ಟನ್ನು ಅರುಹಿದೆ. ಹೆಣ್ಣೊಬ್ಬಳು ನನ್ನ ಸಮ್ಮುಖದಲ್ಲಿ ಹೋರಾಟಕ್ಕೆ ನಿಲ್ಲಬೇಕು. ಹೌದು, ಆ ಸಮಯದಲ್ಲಿ ನಾನು ಧರಿಸಿದಂತ ಪರಶು ನನ್ನಿಂದ ಮಾಯವಾಗಿ ಹೋಗಬೇಕು. ಈ ಸಮಯದಲ್ಲಿ ನಿನಗೆ ಮರಣ ಬರುವುದಕ್ಕೆ ಸಾಧ್ಯ ಅಲ್ವಾ? ಹೌದು, ಅದು ಬಾರದ ರೀತಿಯಲ್ಲಿ ವ್ಯವಹಾರ ಮಾಡ್ತೇನೆ. ಸಂತೋಷದ ವಿಷಯ. ಶೋಣಿತಾ ಪ್ರವಾಸಿಗಳಿಗೆ ಹೇಳಬೇಕು. ನೋಡಿ ನೋಡೋಣ. ಸರಿ ನೋಡಿ ಕೊಟ್ಟಿದ್ಯಾ? ಮತ್ತೆ ಏನು? ನೀವು ಗಾಡಿಗೆ ಹೋಗಿದ್ದಲ್ಲ ತಪಸ್ಸಿಗೆ ಹೋದಂತಹ ಕಾರ್ಯ ಗಂಡ ಐತೆ ಹೆಣ್ಣಾಯ್ತೆ. ಎಂತದ್ದು? ಗಂಡ ಐತೆ ಹೆಣ್ಣಾಯ್ತ. ಏನು ಸಂಸಾರ ಮಾಡುವುದಕ್ಕೆ ಹೋದದ್ದು ನಾನು? ಹೋದಂತಹ ಕಾರ್ಯ ಗಂಡ ಐತೆ ಹೆಣ್ಣಾದೊಂದು ಕೇಳುವ ಕ್ರಮ ಉಂಟು. ದೊಡ್ಡ ಶಬ್ದ. ಹೌದಾ? ನಾನು ಹೋದ ಕಾರ್ಯ ಬಿಡದೆ ಸಾಧಿಸಿಕೊಂಡು ಬಂದಿದ್ದೇನೆ. ಕೇಳಿದ್ದನ್ನು ತಥಾಸ್ತು ಅಂತ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಈಗ ನೋಡಿದ್ಯಾ? ಅದಂತ ಹೋಗುವಾಗ ಇರ್ಲಿಲ್ಲ, ಇರ್ಲಿಲ್ಲ, ಬರುವಾಗ ಕೈಯಲ್ಲಿ. ಇದು ಕೈಯಲ್ಲಿ ಕೊಟ್ಟದ್ದು ನನಗೆ. ಯಾರು?
ನಿನಗೆ ನಿಮಗೆ ಕೈಯಲ್ಲಿ ಕೊಟ್ರ ಎಂತದ್ದು ಆಯುಧ ಅದೆಂತ ಎಂತ ನಿನಗೆ ಕೊಡುವುದನ್ನು ಕೊಟ್ಟದ್ದಲ್ಲ, ನನಗೆ ಕೊಟ್ಟದ್ದು ಬೇರೆ. ಅದ್ಯಾಕೆ ಪರಾಸು ಪರಾಶು ಪರಾಸು ಯಾಕೆ ಯಾಕೆ? ಇದು ನನ್ನ ಆತ್ಮರಕ್ಷಣೆಗೆ ಬೇಕಾಗಿ, ಶರೀರ ರಕ್ಷಣೆಗೆ ಬೇಕಾಗಿ ಬ್ರಹ್ಮದೇವ ಕೊಟ್ಟಿದ್ದಾನೆ. ಇದರ ನಿಜವನ್ನು ಮತ್ತೆ ಹೇಳ್ತೇನೆ, ಆದ್ರೆ ವಿಷಯ ಅದಲ್ಲ. ಸ್ವರ್ಗಲೋಕದ ಮೇಲೆ ದಾಳಿ ಮಾಡಬೇಕು. ನಮ್ಮವರು ಇದ್ದಾರ ಇನ್ನು ಜೀವಂತವಾಗಿ? ಅಲ್ಲಿ ಜಂಬ ಕುಜುಂಬ ಆಗಿದ್ದಾರ, ಎತ್ತರಲ್ಲಿದ್ದಾರ, ಬರ್ಲಿ ನೋಡು. ಅದನ್ನು ಪದೇ ಪದೇ ಒತ್ತಿ ಹೇಳಬೇಡ. ಜಂಬ ಕುಜುಂಬದ ಇಟ್ಟವರು ಹಾಗೆ. ಕುಜುಂಬ ಅಲ್ವಾ? ಜಂಬ ನೀನು ಹಾಗೆ ಹೇಳ್ಬೇಡ, ಕುಜುಂಬಾಸುರ ಅಂತ ಹೇಳು. ಅದು ಅಸುರವನ್ನು ಸೇರಿಸು. ನೀನು ಜಂಬ ಕುಜುಂಬ ಅಂತ ಹೇಳಿ ನೀನು ನಮ್ಮ ಮರ್ಯಾದೆ ತೆಗೀತು. ಈಗ ಕರೆದದ್ದು ಯಾಕಂತ ಗೊತ್ತಾಯ್ತಾ? ವನಾಂತರವನ್ನು ಸೇರಿಕೊಂಡೆ, ಸೇರಿದ್ದು ಸುಮ್ಮನೆ ಅಲ್ಲ, ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಂಡೆ. ಕಾರಣವಲ್ಲಿರ ದೇವತೆಗಳ ಮೇಲಿನ ಸೇಡು, ಆ ದೇವಪೀಠವನ್ನು ತಮ್ಮದಾಗಿಸಿಕೊಂಡೆ ಎನ್ನುವಂತ ಒಂದೇ ಒಂದು ಉದ್ದೇಶ. ಹಾಗಾಗಿ ವರ ಬಲಾನ್ವಿತರಾಗಿ ಹೆಚ್ಚಿನದಾದಂತಹ ಪರಶುವನ್ನು ಹೊಂದಿಕೊಂಡು ಶೋಣಿತಾಪುರವನ್ನು ಸೇರಿದೆ. ಆದ್ರೆ ವಿಷಯ ಅದಲ್ಲ, ಲೋಕದ ಮೇಲೆ ದಾಳಿ ಮಾಡಬೇಕು. ನಿಮ್ಮ ಅಭಿಪ್ರಾಯ ಬೇಕು.
ಈ ಹೊತ್ತಿಗೆ ಒಳ್ಳೆಯ ವಿಚಾರವನ್ನೇ ಹೇಳಿದಿರಿ. ತಡ ಮಾಡುವುದಲ್ಲ, ನೇರವಾಗಿ ದಾಖಲೋಕಕ್ಕೆ ಅಭಿಯೋಗ ಮಾಡುವ ಸುರಪ್ಪನನ್ನು ಪಡೆದು ಸುರಪೀಠದ ಗದ್ದುಗೆ ನಿಮಗೆ ನಮಗೆ ಸಿಗಲೇಬೇಕು. ಆರೋಗ್ಯ ಸರಿ ಇಲ್ಲ ಅಂತ ಕಾಣುತ್ತದೆ. ದೊರೆಯೇ, ಆರೋಗ್ಯ ಸರಿ ಇಲ್ಲ, ಇದನ್ನು ನೋಡುವ ಗೊತ್ತಾಗುತ್ತದೆ. ಇಲ್ಲಿ ಎಲ್ಲ ಕಪ್ಪುಂಟು, ಇಲ್ಲಿ ಬೇರೆ ಉಂಟು. ಅದೇನು ಹಾಗಾದ್ರೆ ನೀನು ಸಮರ್ಪಕವಾದ ಉತ್ತರವನ್ನು ಕೊಡಬೇಕು. ಯಾಕೆ ಹಾಗೆ ಬಣ್ಣ ಯಾಕೆ ಬದಲಾಗಿದೆ? ಕುಜುಂಬ ವಾಕ ಮಾತಾಡ ನೋಡು ಕಾಮುಕ ಕಾಮುಕ ನಿನ್ನಪ್ಪ, ನಾನು ಗೋಮುಖ. ನೋಡು ಗೋಮುಖ ಗೋಮುಖ. ಇದು ಯಾಕೆ ಬಣ್ಣ ಬೇರೆ ಉಂಟು? ಅದು ಬೇರೆ ಇರ್ಲಿ ಅಂತ. ಅಂದ್ರೆ ನೀನು ಮಾತಾಡಬೇಡ. ಬೇಡದ್ದು ಬಂದಿತ್ತು ಅಲ್ಲ ಎಂತದ್ದು ಬೇಡ ಅದು ಬರುವುದು ನಿನಗೆ? ಅಲ್ಲ ಬೇಡದ್ದೇ ಮಾಡಿದ್ರೆ ಬೇಡದ್ದು ಬರುವುದೆಂತದ್ದು? ಅಲ್ಲ ನಾನು ನಿನ್ನಲ್ಲಿ ಒಂದು ಹೇಳ್ತೇನೆ, ನಿನಗೆ ಆರೋಗ್ಯ ಸರಿ ಇಲ್ಲ ಅಂತಾದ್ರೆ ಒಮ್ಮೆ ವೈದ್ಯರ ಬಳಿಗೆ ಹೋಗಬೇಕು. ಪಂಡಿತರಲ್ಲಿ ಹೋದ್ರೆ ನಿನಗೆ ಆರೋಗ್ಯ ಸರಿ ಉಂಟು. ಮತ್ತೆ ಯಾರು ನೀನು ಏದು ಉಸಿರು ಬಿಡ್ತಾ ಇದ್ದು ಉಸಿರು ಕಟ್ಟಿ ಎಂತದ್ದ ಉಸಿರಲ್ಲ ಕಾಮುಕ ಸರಿ ಮಾತಾಡೊಮ್ಮೆ. ಕಾಮುಕ ಅಲ್ವ, ಗೋಮುಖ. ಗೋಮುಖ ಏನು ಮಾಡ್ತೀಯ? ಸಿಟ್ಟು ಸಿಟ್ಟಿನಲ್ಲಿ ನಿನಗೆ ಸಿಟ್ಟು ಬಂದದ್ದು ಅವ ಯಾರ ಮೇಲೆ? ಶಿವಪ್ಪ ನಿನ್ನ ಕುಟುಂಬದವರ? ಸುರಪಾಲ ಅಂತ ಹೇಳಿ. ಶಿವಪಾಲ ಅವ ಏನು ಮಾಡಿದ? ಫಾಫಿ ಅವನನ್ನು ಸರಿ ಮಾಡಲಿಕ್ಕೆ ಅವನ ಹಲ್ಲೆದು ನಮ್ಮವರನ್ನು ಎಷ್ಟು ಮಂದಿಯನ್ನು ಕೊಂದಿದ್ದಾನೆ. ಅವನ ಹೆಸರೆತ್ತುವಾಗ ನನಗೆ ಸಿಟ್ಟು ಮಾಡ್ತಾನೆ. ನಾನು ಇನ್ನು ಹೆಚ್ಚು ಮಾತಾಡ್ಲಿಕ್ಕಿಲ್ಲ. ನಿನಗೆ ದ್ವೇಷ ಉಂಟಲ್ಲ, ನಿನಗೆ ಬೇಕಾದ್ದು ದೇವೇಂದ್ರ ಅಲ್ಲ. ಅವಕಾಶ ಮಾಡಿ ಅವನ ಸಂಖ್ಯೆ ಯಾಕೆ ಬರುದು? ಅವಕಾಶ ಉಂಟು, ಜಾಗ್ರತೆ, ಸಿದ್ಧತೆ ಉಂಟಲ್ಲ. ಇರುವಂತಹ ಸ್ಥಳ ಲೋಕಾಧಿಪತಿ ಯಾರಂತ ಕೇಳಿದ್ದೀರಿ? ಅಮರೇಂದ್ರ ಕೇಳಿಬಲ್ಲೆ. ಹಾಗೆಂದುಕೊಳ್ಳಬಹುದು. ವಿಚಾರ ಏನಂತೆ?
ಹೇಳು ಮೇಲೇಳು. ನೀವ್ ಹೇಳಿದ್ದಲ್ಲ ಯಾಕೆದು ದ್ವಾರದಲ್ಲಿ ಕಾಯ್ಬೇಕು ಅಂತೇಳಿ. ಹೌದು, ಕಾಯ್ತಾ ಇದ್ದೆ. ನಿನ್ನ ಕೆಲಸ ಹೌದು. ಅದೇನಿವತ್ತು ಕಾಯ ಕಂಪಿಸ್ತಾ ಉಂಟು. ಯಾಕೆ ಮಾತನಾಡಿದ ಹೆದರಿಕೆ? ಯಾಕೆ ಹೆದರಿಕೆ? ಕಾರಣ ಏನಾಗಿದೆ ಇವತ್ತು? ಕಾಯ್ತಾ ಇರ್ತೀವಂತ ಹೊತ್ತಿನಲ್ಲಿ ಸೋನಿತಾಪುರ ಅಂತೆ, ದುರ್ಗಮಾಸುರ ಅಂತೆ. ದುರ್ಗಮಾಸುರ ಬಂದಿದ್ದಾನೆ. ಒಬ್ಬನೇ ಅಂತದ್ದ? ಒಬ್ಬನಲ್ಲ, ಜನ ಸೇರಿದ್ದಾರೆ ಅವನೊಟ್ಟಿಗೆ. ಅವನ ಪಡೆಗಳು ಪಡೆಗಳು. ಯಾಕಂತ ಏನಂತ ಯಾವ ಉದ್ದೇಶ? ಯಾಕಂತ ಏನು ಬಂದದ್ದೇನು, ನೀನು ಕೂತದ್ದೇನು, ನನ್ನಲ್ಲಿ ಮಾತಾಡುದೇನು ಅಂತ ಕೇಳಿದೆ ನಾನು. ಅವನಲ್ಲಿ ಏನ್ ಹೇಳಿದ? ಅವ ಹೇಳಿದ್ದೇನು, ನಿನ್ನ ಅಪ್ಪ ಇದ್ದಾನಲ್ಲ ಅವನಲ್ಲಿ ಹೋಗಿ ಹೇಳ್ಬೇಕು ಅಂತ. ಯಾರಂತೆ? ನನ್ನ ಅಪ್ಪನಂತೆ. ಅವರು ಇಲ್ಲಿಲ್ಲ ಅಂತ ಹೇಳ್ಬೇಕಿತ್ತು. ಹೇಳಿದೆ ನಾನು. ಅವರು ತಪಸ್ಸು ಮಾಡ್ತಾ ಇದ್ದಾರೆ, ಬೇಕಾದ್ರೆ ಅಲ್ಲಿಗೆ ಹೋಗಂತ ಹೇಳ್ಬೇಕಿತ್ತು. ಅವರಲ್ಲಂತೆ. ಮತ್ತೆ ಯಾರಂತೆ? ನನ್ನ ಅಪ್ಪ ನೀವಂತೆ. ಹೌದಾ, ನೀವು ನನ್ನ ಅಪ್ಪ? ನನಗೆ ಸಂಶಯ ಉಂಟಾ? ನಾಯಕ, ಒಡೆಯ, ಅಧಿಕಾರಿ, ಅನ್ನ ಕೊಟ್ಟವ ಅವನಿಗೆ ಸಮಾನ. ನಾನು ಒಬ್ಬನೇ ಅಪ್ಪ ಅಂತ ಹೇಳಿ ಎಣಿಸ್ಕೊಂಡ. ಸರಿ, ಹೋಗಿ ಅವನಲ್ಲಿ ಹೇಳು ಪೀಠವನ್ನು ಬಿಟ್ಕೊಡ್ಬೇಕಂತ, ಇಲ್ದೇ ನಾವು ಕಾಲಿಗೆ ಸಮರಕ್ಕೆ ಸನ್ನದ್ಧರಾಗಬೇಕಲ್ಲ. ಯಾರಲ್ಲಿ ದೇವತೆಗಳು? ಹೌದಾ? ಅದು ಸತ್ಯವು ಅಂತಾದ್ರೆ ನಾನು ನಿನ್ನಲ್ಲೇ ಕೇಳ್ತಾ ಇದ್ದೆ. ಏನು? ಶೋಣಿತಾಪುರದ ಅಧಿಕಾರಿ ದುರ್ಗಮಾಸುರ ದುರವನ್ನು ಬಯಸಿ ಬಂದಿದ್ದಾನೆ. ನಿನ್ನನ್ನು ದೇವೇಂದ್ರ ಎನ್ನುವುದಾಗಿ ಕರೆಯುವುದಕ್ಕಿಂತಲೂ ನಿನ್ನನ್ನು ಅಧ್ಯಕ್ಷ 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 ಅಂತ ಹೇಳ್ತಾ ಇದ್ದಾನೆ. ನಮಗೊಂದು ಆಶೆ ಉಂಟು. ತ್ರೈಲೋಕಾಧ್ಯಕ್ಷ. ನಮ್ಮ ಧ್ಯೇಯದಲ್ಲಿ ಬದಲಾವಣೆ ಇಲ್ಲ, ಅಧ್ಯಕ್ಷರ ಬದಲಾವಣೆ. ನಿನ್ನನ್ನು ಬದಲಿಸಿ ಆ ಪೀಠವನ್ನು ನನ್ನಂತ ಒಬ್ಬ ಸಮರ್ಥ ಅಧ್ಯಕ್ಷ ಇದ್ದ ಕಾರಣ ನಿನ್ನಂತವ ಇಷ್ಟು ಸನ ಬದುಕಿದ್ದಿ. ಇಲ್ಲದ್ರೆ ಯಾವಾಗಲೂ ನಿನ್ನ ಹೇಳ ಹೆಸರೆಲ್ಲ ನಿನ್ನ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾ ಇದ್ದೆ. ನಿನ್ನ ಮೇಲೆ ಆರೋಪ ಬಂತಲ್ಲ? ಆರೋಪ ಬರುವುದು ಅದು ನಿಜವಲ್ಲ, ಅದು ಆರೋಪ ಮಾತ್ರ. ಅದು ಕೇವಲ ನೋಡುವುದಕ್ಕೆ ಮಾತ್ರ. ಅದರಲ್ಲಿ ಸತ್ಯಾಂಶ ಇಲ್ಲದೆ ಇರಬಹುದು. ಒಳತ ಯೋಚನೆ ಮಾಡಿಕೊಳ್ಳಬೇಕು. ಏನು ಅದರಲ್ಲಿ ಯಾವುದು ತಪ್ಪು ಯಾವುದು ಸರಿ ಎಂಬುದಾಗಿ. ನಿನಗೆ ಯಾವುದು ಒಟ್ಟು ಒಳ್ಳೆದು ಕಾಣುವುದಿಲ್ಲ, ಎಲ್ಲದು ಬೇಡದೇ ಕಾಣುವುದು. ನಾವು ಹಾಗಲ್ಲ, ಕೇವಲ ತಾತ್ಕಾಲಿಕ ಸುಖ ಯೋಚನೆ ಮಾಡುವುದಿಲ್ಲ. ಭವಿಷ್ಯದಲ್ಲಿ ಎಲ್ಲರಿಗೂ ಒಳ್ಳೆದಾಗಬೇಕು, ಎಲ್ಲರೂ ಸುಖದಿಂದ ಶಾಂತಿ ಬದುಕಬೇಕು ಎಂಬುದಾಗಿ ನಾವು ಬಯಸುವುದು. ನೀನು ಜಗಳ ಮಾಡುವ ಉದ್ದೇಶ ಅಲ್ಲ. ನೀನು ಶಾಂತಿ ಶಾಂತಿ ಅಂತ ಹೇಳ್ತಿ.
ನೀನು ಶಾಂತಿ ಅಂತ ಹೇಳಿಕೊಂಡು ಆ ಗೌತಮನ ಅರಸಿಗೆ ವಾಂತಿ ಮಾಡುವಾಗೆ ಮಾಡಿದ್ದಾನೆ. ಹೌದಾ? ನಿನ್ನ ಪಿಂಡ ಎಂತ ಅದು? ಹಿಂದೆ ಯಾಕೆ ಬಾ, ಮುಂದೆ ಬಾ. ಮುಂದೆ ನಿನ್ನ ಹತ್ತಿರ ಬರ್ಲಿಕ್ಕೆ ಸಂಘಟನೆ ಅಲ್ಲ ಇವನಿಗೆ ದೃಷ್ಟಿ ಸಾಕುವುದಕ್ಕೆ ಬಂದದ್ದು. ಅಲ್ಲ ನೀನು ಪ್ರಶ್ನೆ ಮಾಡ್ತೀಯಲ್ಲ, ನೀನು ಪ್ರಶ್ನೆ ಮಾಡಿದ್ದನು ಉತ್ತರಿಸುವುದಕ್ಕೆ ನಮ್ಮಲ್ಲಿ ಹಲವು ಸದಸ್ಯರಿದ್ದಾರೆ. ಹೌದಾ? ಹಾಗಾಗಿ ಪ್ರಶ್ನೆ ಮಾಡ್ತಾ ಇದ್ದೆ. ನಮ್ಮ ಸದಸ್ಯರ ಬೊಬ್ಬೆ ಕೇಳು, ನಮ್ಮದು ಕೇಳುದಿಲ್ಲ. ಅವನಿಗೆ ನನ್ನ ಎಂತ ಉತ್ತರ ಗೊತ್ತುಂಟ? ಹಾಳು ಬಾವಿಗೆ ಹರಕು ಹಗ್ಗ, ಕೊಳೆತ ಕುಂಬಳಕಾಯಿಗೆ ಹಾಳಾದಂತ ತೆಂಗಿನಕಾಯಿ. ನೀನು ಹೇಗೆ ಗೊತ್ತುಂಟ? ನೀನು ಹೇಳುವುದಕ್ಕೆ ಮಾಡುವುದಕ್ಕಾಯ್ತು. ನಿನಗೆ ಪ್ರಮಾಣ ಪತ್ರ ಕೊಡುವುದಕ್ಕೆ ತ್ರಿಮೂರ್ತಿಗಳು. ಏನು ಮೇಲಿಂದ ಬರ್ತದೆ? ನಾನೇ ಆದಿತ್ಯಂಬುದಾಗಿ ಅವರೇ ಒಪ್ಪಿಕೊಳ್ತಾರೆ ಅಂತ ಆಲೋಚನೆ ಮಾಡಿದ್ದಾರೆ. ಈ ಸಲ ನಿನ್ನ ಬೆನ್ನು ಪುಡಿ ಮಾಡ್ತೇನೆ. ಏನು ನೀನು ಹೇಳ್ತೀಯ? ಹೌದಪ್ಪ, ವಾಸನೆ ಬರ್ತದೆ. ಎಲ್ಲೆಲ್ಲ ಹೋಗಿದ್ದಾನ, ಏನೆಲ್ಲ ಮಾಡಿದ್ದಾನ? ಭಯಂಕರ ಗಲಜ್ ಅಲ್ವಾ? ಹೌದಪ್ಪ. ಹತ್ತಿರ ಅವ ಬಾಯಿ ಬಿಟ್ರೆ ಸಾಕಾಗ್ತದೆ, ನಮಗೆ ಗೊತ್ತಿಲ್ಲ. ಐರಾವತ ಸತ್ತಿದ್ದ ಬಾಯಿ ಬಿಟ್ಟು. ಐರಾವತ ಈಗ ಸತ್ತಿದ್ದ ಅವ ಬಾಯಿ ಬಿಟ್ಟು. ಈಗ ನಮಗೆ ಐರಾವತ ಇಲ್ವಾ? ಇಲ್ಲ ಇಲ್ಲ, ಅದು ಇದ್ರು ತೊಂದರೆ. ಅದಕ್ಕೆ 1000 ತೊಂದಿಲ್ಲ ಅಲ್ವಾ? ಸೊಂಡಿಲ್ಲ. ಸೊಂಡಿಲ್ಲ ಅಲ್ವಾ? ತೊಳಿಲಿಕ್ಕೆ ಕಷ್ಟ ಆಗ್ತದೆ. ಅದನ್ನು ನೀರಿನ ಖರ್ಚು ಉಳಿ ಏರಿಕೊಳ್ತೇವೆ. ಮದ ಸಿಂಹತ್ತ ಸಿಂಹತ್ತ. ಅಲ್ಲಲ್ಲ, ನಾನು ನಿನ್ನಲ್ಲಿ ಒಂದು ಕೇಳ್ತೇನೆ. ನಿನ್ನ ನಾಲಿಗೆಗೆ ಬಜೆ ಹಾಕಲಿಲ್ವಾ? ಹಾಕಿದ್ದಾರೆ. ಯಾವುದು? ಗೋಲಿ ಬಜೆ. ಎಂತಂತ ಗೋಲಿ ಬಜೆ ಕೊಟ್ಟಿದ್ದಾರೆ ಅಮ್ಮ? ಗೋಲಿ ಬಜೆ ನಾನು ಅದರ ಕಥೆ ಹೇಳಿದ್ದ. ಬಜ 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 ಅದನ್ನು ಹಾಕಿ ತಿಕ್ಕಬೇಕು. ಅದು ಹಲ್ಲಿನಿಂದ ತೊಂದರೆ ಆಗುತ್ತೆ. ಸಿಂಹ ಸ್ವರೂಪ ಫಳಿರೇ ಫರಾಕೋ ಫರಾಕೋ ಫರಾಕ್. ಏನು ನೀನು ಹೊಗಳಿಕೆ ಮಾಡುವುದಿಲ್ಲ? ರಾಜ ರಾಜಾಧೀಶ ರಾಜ ಕುಲಕ ಮಾಡ್ತಾ ರಾಜ ನಕ್ಷತ್ರ ಚಂದ್ರೋದಯ ಹರಿಪುರ ಮಾಡ್ತಾಂಡ ಗೋಲಿ ಅಲ್ದಿದ್ದ. ನಮ್ಮ ಸುಳಿಗೆ ಬರ್ತೇನೆ ಗೊತ್ತಾಯ್ತಲ್ಲ. ಎಂತದ್ದು? ಅರಿತಿಮೀರ ಮಾಡ್ತಾ ವೈರಿ ಮದ ಗಜ ಸಿಂಹ ಸ್ವರೂಪ ಬಳಿರೇ ಬಳಿರೇ ಬಳಿ. ಒಳ್ಳೆಯದು ಎಷ್ಟು ಬೇಕಾ? ಸ್ವಲ್ಪ ಸಾಕಾಗುವುದಿಲ್ವ? ಈಗ ದೇವೇಂದ್ರ ಓಡಿದ, ಈತ ನಮ್ಮ ಸ್ವಾಧೀನ. ಆದ್ರೆ ವಿಷಯ ಉಂಟಲ್ಲ, ವಿಷಯ ಎಂತ? ನಾವು ಬರುವಾಗ ಕೇಳಿದ್ದೇವೆ, ನಾವು ಅನುಭವಿಸದಿದ್ರು ಕೇಳಿದ್ದೇವೆ. ಎಂತದ್ದು? ರಂಭಾದಿದಾರಿಯರ ಸುಖ. ಕೈ ಕೊಡುವ ಜಾತಿ ಅಲ್ಲ, ಮತ್ತೆ ನೀವು ಸಂತಸದಲ್ಲಿ ಆಗಲ್ಲ. ನಾವು ಕೇಳಿದ್ದು ಮಾತ್ರ, ಆದ್ರೆ ಅನುಭವಿಸಿದ್ದೇವ. ಇಲ್ಲಿಯವರೆಗೆ ಬಂದ ಮೇಲೆ ಅದನ್ನು ಅನುಭವಿಸದೇ ಹೋದ್ರೆ ಅದು ಒಳ್ಳೇದಾಗುತ್ತೆ. ಇಷ್ಟು ದೂರ ಬಂದು ಒಂದು ಅವರನ್ನು ನೋಡೋದು ಹೋದ್ರೆ ಮತ್ತೆ ಏನಿಲ್ಲದಿದ್ರು ಕೂಡ ಒಂದು ಮುಟ್ಟಿ ಆದ್ರೂ ನೋಡುದು, ಅಷ್ಟಾದ್ರೂ ಒಂದು ಸುಖ ಉಂಟಲ್ಲ. ಹಾಗಾಗಿ ರಂಭಾದಿ ನಾರಿಯರು ಈಗ ಓಡಿತಾರೆ ಅಂತ ಕಾಣ್ತದೆ. ಎಲ್ಲಿ ಬೇಕಾದ್ರೂ ಓಡ್ಲಿ, ಅವರ ಜೊಟ್ಟನ್ನು ಹಿಡಿದು ದರ ದರನೆ ಎಳೆ ತಂದು ನನ್ನ ಸಮ್ಮುಖದಲ್ಲಿ ನಿಲ್ಲಿಸಬೇಕು. ಇಷ್ಟೇ ಅಲ್ಲ, ಆಮೇಲೆ ವಿಶೇಷವಾಗಿ ಆ ದೇವೇಂದ್ರನ ಮಡದಿ ಇಂದ್ರಾಣಿ ಇದ್ದಾಳ. ಸಚಿನೂ ಬೇಕಾ? ಎಂತದ್ದು? ಸಚಿನೂ ಬೇಕಾ? ಸಚಿನೂ ಬೇಕಾ? ಸಚಿಯೂ ಸಚಿನೂ ಬೇಕಾ? ಬೇಕಾ? ಎಂತದ್ದು ಬೇಕಾ ನಿಮಗೆ? ಪಡೆಯದೆ ಇದ್ರೆ ನಾನು ಗಂಡು ತಾಗ್ತದೇನೋ. ದೇವೇಂದ್ರ ಮೇಲೆ ಸಚಿ ಬೇಕು. ಯಾಕೆ ಬೇಕು ಗೊತ್ತಾಯ್ತಾ? ಈಗ ದೇವೇಂದ್ರನ ಮಡದಿ ಅವ ಇಂದ್ರನಾದ್ರೆ ಇವಳು ಇಂದ್ರಾಣಿ. ಇಂದ್ರಾಣಿ ಅರ್ಧಾಸನವನ್ನು ಏರಿದ ಕಾರಣ ಈಗ ಇಂದ್ರ ಯಾರು? ಇಂದ್ರ ಅವ ಇದ್ದಾನ, ಅವ ಓಡಿದ್ದಾನ. ಹಾಗಿರುವಾಗ ಆ ಶಚಿ ನನ್ನ ಮಡದಿ ಆಗುವುದರಲ್ಲಿ ತಪ್ಪು ಏನುಂಟು? ಏನಿಲ್ಲ 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 ಏನಿಲ್ಲ. ಏನು ಅಲ್ಲದಿದ್ರು ನನ್ನ ವಾಮ ಭಾಗವನ್ನು ಏರಬೇಕು.
ಏರಬೇಕು ಅಂತ ಇದ್ರೆ ಓಡಿದವಳನ್ನು ಕರ್ಕೊಂಡು ಬರ್ಬೇಕು. ನಮಗೆ ದೇವೇಂದ್ರನ ಹೆಂಡತಿಯೂ ಆಗ್ತದೆ, ಉಳಿದವನ ಹೆಂಡತಿಯೂ ಆಗ್ತದೆ. ಆ ಅಪ್ಪಣೆ ನಿನಗುಂಟು, ಅದನ್ನು ಕೊಡುವ. ಅದು ನಮ್ಮ ಜಾಗ್ರತೆಗೆ ಬೇಕಾಗಿ ನೆನಪುಂಟಲ್ಲ, ಹೊರಡ್ತೇನೆ. ನೆನಪುಂಟಲ್ಲ, ಹೋಗಿ ಬರ್ಬೇಕು. ಜಾಗ್ರತೆ. ಹೇಳಿದ ಕೆಲಸ ಆಯ್ತಪ್ಪ. ಬರುವಾಗ ನೀನು ಎಂತದ್ದು ನನ್ನ ಹಿಂದೆ ಬರೋದು ಯಾಕೆ? ನಿಮ್ಮ ಪಾದ ಸೇವೆಗಾಗಿ ಇರುವವ ನಾನು. ಹೌದಾ? ಇನ್ನು ನಾನು ಹೋದ ಮೇಲೆ ಆಚೆ ಹೋಗಿ ಬೇರೆ ಹೇಳಲಿಕ್ಕಿಲ್ಲ. ನಾನು ನಿಮ್ಮ ನಿಷ್ಠಾವಂತ ಸೇವಕಲ್ಲ. ಎಲ್ಲಿಯಾದ್ರೂ ನೀನು ನಾನು ಹೇಳಿದ ಕಾರ್ಯವನ್ನು ಮಾಡದೆ ಹೋದ್ರೆ ಏನಾಗ್ತದೆ ಗೊತ್ತುಂಟಾ? ಎಂತದ್ದು ಎಂತದ್ದು ಎಂತ ಜಾಗ್ರತೆ ಮಾಡಿ. ಕೈಯಲ್ಲಿದ್ದದ್ದು ಕುತ್ತಿಗೆಗೆ ಬನ್ನಿ. ಪ್ರಾಣ ಹೋದಿ ಬಂದೆ. ಇವರದ್ದು ಬೇರೆ, ಕುತ್ತಿಗೆ ಹೋದ ಮೇಲೆ ಮತ್ತೆ ಪ್ರಾಣ ಹೋಗದೆ ಇರ್ತದೆ. ಎಂತ ಅವಸ್ಥೆ ಮಾರೆ. ನೀವು ಸ್ವಲ್ಪ ಜಾಗ್ರತೆ ಮಾಡಿ. ಭೂಲೋಕದಲ್ಲಿ ಮದುವೆ ಆದದ್ದನ್ನು ಆಗದೇ ಇರುವುದನ್ನು ಒಂದೇ ಒಂದು ಹೆಣ್ಣನ್ನು ಬಿಡ್ಲಿಲ್ಲ. ದೊಡ್ಡ ಕಾಮಕ ಇವು. ಸ್ವಲ್ಪ ಜಾಗ್ರತೆ ಮಾಡಿ ಆಯ್ತಾ? ನನ್ನ ಹೆಂಡತಿಯನ್ನು ನಾನು ತವರು ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಆಯ್ತಾ? ರಂಬೆಯು ಸಿಗಲಿಲ್ಲ, ರಂಬೆಯು ಸಿಗಲಿಲ್ಲ, ಜಗದಂಬೆಯು ಬರಲಿಲ್ಲ. ರಂಬೆಯು ಸಿಗಲಿಲ್ಲ, ಜಗದಂಬೆಯು ಬರಲಿಲ್ಲ. ರಂಬೆಯು ಸಿಗಲಿಲ್ಲ, ಜಗದಂಬೆಯು ಬರಲಿಲ್ಲ. ನಿನ್ನನ್ನು ಕಟ್ಟಿಕೊಂಡು ನಾನಾಗಿ ಹಾಳಾಗಿ ಹೋದೆ ಪುಣ್ಯ. ನಾನು ಹೇಳಿದ್ದೆ ಅಂತ ರಂಭೆ ಬರಲಿ ಅಂತ ಹೇಳಿದ್ದು. ಮತ್ತೆ ನಾನು ಹೇಳಿದ್ದೆ ಅಂತ ನೀನೇ ಹೇಳಿದ್ದಂತದ್ದು. ರಂಡೆಯು ಸಿಗಲಿಲ್ಲ. ರಂಭೆ ರಂಡೆ ರಂಭೆ ರಂಭೆ ಅಂಬೆ ಅಂಬೆ ರಂಬೆ. ಈಗ ಸರಿ ಬರ್ತದೆ ಅವರಿಗೆ. ನೀವು ತಪ್ಪು ಹೇಳುವಾಗ ನನಗೆ ನಾನು ಅಂಬೆ ಅಂತ ಹೇಳುವಾಗ ನಿನಗೆ ರಂಬೆ ಬರ್ತದೆ. ರಂಬೆ ನನಗೆ ರಂಬೆ ಬೇಕು ಅಂತ ಹೇಳುವಾಗ ನಿನಗೆ ಬೇರೆ ಬರ್ತದೆ. ನಿನಗೇನದು ಬೇಲೆ ಕೆಳಗಾಗುವುದು? ಅದು ನಾನು ನೀವು ಹೇಳಿದ ಕೂಡಲೇ ನಾನು ಹುಡುಕಿಕೊಂಡು ಹೋದೆ. ರಂಬೆ ರಂಬೆ ಆಮೇಲೆ ರಂಬೆ ಉರ್ವಶಿ ಉಮಾಶ್ರೀ ಉಮಾಶ್ರೀ ಅಲ್ಲ ಉರ್ವಶಿ ಉಮಾಶ್ರೀ ತಿಲೋತ್ತಮ ಮಂಜಾಲ್ ದೋಸೆ ಬೇರೆ ಇಲ್ವಲ್ಲಿ? ಮಂಜಾಲ್ ದೋಸೆ ಮಂಜು ಘೋಷ ಮಂಜು ಘೋಷ ಚಾರು ಜಿತ್ತೆ ಚಾರು ಹತ್ತಿರ ಚಾರು ಹತ್ತಿರ ಚಾರು ಹತ್ತಿರ ಹಿಟಾಚಿ ಆಂಬುಲೆನ್ಸ್ ಹಿಟಾಚಿ ಆಂಬುಲೆನ್ಸ್ ಕುಂಜಿ ಕಾಸ್ತಾಳು ಕುಂಜಿ ಕಾಸ್ತಾಳು ಕುಂಜಿ ಕಾಸ್ತಾಳೆ ಇವರನ್ನೆಲ್ಲ ಹುಡುಕಿಕೊಂಡು ಹೋದೆ. ಯಾರು ಇಲ್ಲ ಯಾರು ಇಲ್ವಾ? ಯಾರು ಇಲ್ಲ. ನಿನಗೆ ತಲೆ ಸರಿ ಉಂಟು. ನೀನು ಇಲ್ಲದಲ್ಲಿ ಹೋಗಿ ಹುಡುಕಿದ್ರೆ ಸಿಗ್ತಾರ? ಅವರು ಇದ್ದಲ್ಲಿಗೆ ಹೋಗುದಪ್ಪ. ಅವರ ಕೋಣೆಗೆ ಹೋಗಿ 108ನೇ ಕೊಠಡಿಗೆ ಹೋದೆ. ಪಾಪಿ ಮಗ, ನಾನು ಹೇಳುವುದಕ್ಕೆ ಮೊದಲೇ ಕೋಣೆಗೆ ಹೋದೆ. ಇದ್ದಾರಂತ ಹುಡುಕಿ ನೋಡುವುದಕ್ಕೆ ನೋಡಿದ ಮತ್ತೆ ನೀವಿರುವಾಗ ನಾನು ಹೋದೆ. ಯಾರು ಇಲ್ಲ. ಕೊನೆಗೆ ಸಚಿವನ್ನು ಆದ್ರೂ ಇದ್ದಾರ ಅಂತ ನೋಡುವಂತ ಹೋದೆ. ಸಚಿಯನ್ನು ಹುಡುಕಿದೆ. ಸಿಕ್ಕಿದ್ರು ಸಚಿ ಇಲ್ಲ. ಮತ್ತೆ ನೋಡುವಾಗ ಓಡ್ತಾ ಇದ್ದಾರೆ. ಓಡಿದ್ರ? ನಾಯಿ ಎಂತ ಮಗ. ಮತ್ತೆ ನನಗೆ ಗೊತ್ತಿಲ್ವಾ? ಮತ್ತೆ ನೀನು ನಾಯಿ ಅಲ್ಲ ನಾಯಿ ಎಂತ ಮಗ. ನಾಯಿ ಎಂತ ಮಗ ಮಗ ಬಿಟ್ಟೇನ ಬಿಡುವುದಕ್ಕೆ ಓದಿಸಿ 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 ಓದಿ. ನೀವು ಯೋಚನೆ ಮಾಡಿ. ನಾನು ಓದಿಸಿಕೊಂಡು ಹೋದೆ 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 ಹೋದೆ. ನೀವು ಯೋಚನೆ ಮಾಡಿ. ನಾನು ಯೋಚನೆ ಮಾಡುವುದಕ್ಕೆ ನೀನು ಓಡುವುದಕ್ಕೆ ಅಲ್ಲ. ನೀನು ಓಡಿಸಿದ್ದನ್ನು ನಾನು ಯೋಚನೆ ಮಾಡಬೇಕು. ಓಡಿದೆ, ತುಂಬಾ ದೂರ ಓಡಿದೆ. ಓಡಿ 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 ಕೊನೆಗೆ ಇಂಡಿಯಾದ್ರಿ ಪರ್ವತಕ್ಕೆ ಬಂದೆ. ಎಲ್ಲಿಗೆ? ಇಂಡಿಯಾದ್ರಿ.
ಬೇರೆ ಸ್ಥಳ ಅಲ್ಲಿ ಇಲ್ವಾ? ಪರ್ವತ ವಿಂಧ್ಯಾದ್ರಿ ಪರ್ವತದೊಳಗೆ ಬಂದೆ. ಬರುವಾಗ ಅಲ್ಲಿ ಒಂದೊಂದು ದೇವತೆಗಳು ಒಂದೊಂದು ರೂಪದಲ್ಲಿ ತುಷಕ ಮಾಯ. ವಿಂಧ್ಯಾದ್ರಿ ಇಲ್ಲೇ ಇಲ್ಲ. ಹಾಗಿದ್ರೆ ಇಲ್ಲೇ ಇಲ್ಲ. ಮತ್ತೆ ಅಪ್ಸರಾ ಸ್ತ್ರೀಯರು ಎಲ್ಲ ಆಚಿ ಸಹಿತ ಎಲ್ಲರೂ ಅಲ್ಲೇ. ದೇವಾನು ದೇವತೆಗಳು ಅಲ್ಲೇ. ವಿಂಧ್ಯಾದ್ರಿಯಲ್ಲಿ 33 ಕೋಟಿ ಅಲ್ಲೇ. ಎಂತದ್ದು? ನನಗೆ ಒಮ್ಮೆಲೆ ಏರಿದ್ದ. ಯಾಕೆ ಯಾಕೆ ಗೊತ್ತಾಯ್ತು? ಸಂತಸವಾದದ್ದು. ನನಗೆ ಈಗ ಏರದೆ ಇದ್ರೆ ಮತ್ತೆ ಯಾವಾಗ ಏರುವುದ? ಹೇಗೆ ಕೇಳಿ ಬಿಸಿಯಾದ. ಯಾಕೆ ಬಲ್ಲಯ್ಯ? ನೀನು ಹೇಳಿದೆಯಲ್ಲ, ವಿಂಧ್ಯಾದ್ರಿಯಲ್ಲಿ ದೇವಾನು ದೇವತೆಗಳಿದ್ದಾರೆ, ಅಪ್ಸರ ಎಲ್ಲ ಅಲ್ಲಿ ಮನೆ ಮಾಡಿಕೊಂಡು ಸ್ತ್ರೀಯರೆಲ್ಲ ಅಲ್ಲಿ. ನಮಗೆ ಒಳ್ಳೇದಾಯ್ತು. ಯಾಕೆ ನೀನು ಈ ಕ್ಷಣದಲ್ಲಿ ವಿಂಧ್ಯಾದ್ರಿಯನ್ನು ಸೇರಬೇಕು. ಯಾಕೆ ಬಲ್ಲಯ್ಯ? ನೀನು ಓಡುವುದಿಲ್ಲ. ವಿಂಧ್ಯಾದ್ರಿಗೆ ಹೇಳಿದ್ದು ಹೌದಪ್ಪ, ಹೋಗಬೇಕಾದ ಒಂದು. ಆದ್ರೆ ಬರಿಗೈಯಲ್ಲಿ ಹೋಗುವುದಾ? ಹಾಗೆಲ್ಲ ಹೋಗುದಲ್ಲ. ಹೂವಲ್ಲೊಂದು ಓಲೆಯನ್ನು ಬರೆದಿಟ್ಟಿದ್ದೆ. ಯಾಕೆ ಗೊತ್ತುಂಟ? ಅದರ ಒಳಗೆಲ್ಲ ವಿವರವಾಗಿ ವಿವರಿಸಿದ್ದೆ. ನೀನು ಅದನ್ನು ಕೊಂಡು ಹೋಗಿ ನಮ್ಮ ಆಪ್ತ ಮಿತ್ರರಿಗೆ ಬರೀತಾರೆ. ಆಪ್ತ ಮಿತ್ರರಿಗೆ ಅಲ್ಲಿ ವಿಂಧ್ಯಾದ್ರಿಯಲ್ಲಿದ್ದಾರ? ಯಾರು ಆಪ್ತ ಮಿತ್ರರು? ಹಾಗಲ್ವಾ? ನನ್ನ ಜೊತೆಯವರು. ನಿಮ್ಮ ಆಪ್ತ ಮಿತ್ರರು? ನಮ್ಮ ಸ್ನೇಹಿತರು. ಆಟದಲ್ಲಿ ಊಟದಲ್ಲಿ ಓಟದಲ್ಲಿ ನಾವೆಲ್ಲ ಜೊತೆಯಾಗಿ ಯಾರು ಬಲ್ಲೆಯ? ಒಬ್ಬ ಧೂಮ್ರಾಕ್ಷ, ಮತ್ತೊಬ್ಬ ದುರ್ಗಾರಕ್ತ ಅವಳಿ ಮಕ್ಕಳು ಆ ವನ ಪ್ರದೇಶಗಳಿದ್ದಾರೆ. ಹೌದಾ? ಅವಳಿ ಜವಳಿ ಅಲ್ಲ, ಅವಳಿ ಮಕ್ಕಳು. ಹಾಗಾಗಿ ಅವರಿಗೆ ನಾನು ಬರೆದಂತ ಲಿಖಿತವನ್ನು ಅವರ ಕೈಯಲ್ಲಿ ಕೊಡಬೇಕು. ವಿಷಯ ಎಲ್ಲಿಗೆ? ಈಗ ಬರಿಗೈಯಲ್ಲಿ ಹೋಗುವುದಲ್ಲ, ಈಗ ಹೋಗಬೇಕಾದ ಎಲ್ಲಿಗೆ? ಆ ವಿದ್ಯಾರ್ಥಿಗೆ, ನಮ್ಮ ಸ್ನೇಹಿತರ ಮನೆಗೆ. ಅವರನ್ನು ಕಾಣುವುದಕ್ಕೆ ಹೋಗುವಾಗ ಹಾಗೆ ಹೋಗುವುದಲ್ಲ, ಹೋಗುವಾಗ ಎಂತದಂತ ಆಲೋಚನೆ ಮಾಡಿ ಹಾಗಲ್ಲ, ಹಾಗೆ ಹೋಗುದಲ್ಲ. ಮಾಂಸ ಪ್ರಿಯರಿದ್ದ. ಆಮೇಲೆ ಹೊತ್ತಿಗೆ ಯಾವಾಗಲೂ ಅಲ್ಲ, ಸಮಯಕ್ಕೆ ಸರಿಯಾಗಿ ಸ್ವಲ್ಪ ತೆಕ್ಕೊಳ್ಳೋದಿದ್ರೆ ಆಗುವುದಿಲ್ಲ. ಕುಡಿತಾರೆ, ತಿಂತಾರೆ, ಕುಡಿದು ತಿಂತಾರೆ, ತಿಂದ ಮೇಲೆ ಕುಡಿತಾರೆ. ನಂಬಲಿಕ್ಕೆ ಆಗುದಿಲ್ಲ. ಹಾಗಾಗಿ ಕುಡಿಯುವ ವ್ಯವಸ್ಥೆ, ಆಮೇಲೆ ತಿನ್ನುವುದಕ್ಕಾಗಿ ಬೇಯಿಸಿದ ಮಾಂಸವನ್ನು, ಹಂದಿ ಮಾಂಸವೂ ಅದಿತ್ತು, ಮಾಂಸದ ತಕೊಂಡು ನೀನು ಅಲ್ಲಿವರೆಗೆ ಹೋಗ್ಬೇಕು. ನಾನು ಬರೆದ ಲಿಖಿತವನ್ನು ಅವರ ಕೈಯಲ್ಲಿ ಕೊಡ್ಬೇಕು. ನೆನಪುಟ್ಟಲ್ಲ? ಹೋಗಿ ಬರ್ತೀಯಲ್ಲ, ಜಾಗ್ರತೆ. ಇದು ಹೊರಟೆ.
ನರಭಕ್ಷಕರು ನಾವಾಗಿದ್ದೇವೆ. ಈ ಪ್ರದೇಶದಲ್ಲಿ ಹಿಂದೂ ಹೆಸರು ಬರಬೇಕಾದ್ರೆ ಕಾರಣ ನಮಗೆ ಆಶ್ರಯ ಕೊಟ್ಟಂತಹ ನಮ್ಮ ಕುಲದಲ್ಲಿದ್ದವರು ನಮ್ಮ ತಂದೆ ತಾಯಿ ಯಾರು ಎಂಬ ವಿಷಯ ನಮಗೆ ಗೊತ್ತಿರಲಿಲ್ಲ. ಆದರೆ ಅನಾಥ ಮಕ್ಕಳು ಎಂಬುದಾಗಿ ತಿಳಿದಂತಹ ನಮ್ಮವರು ಸಾಕಿ ಸಲಹಿದು ಮಾತ್ರವಲ್ಲ, ಅಸುರ ಕುಲದಲ್ಲಿ ಜನಿಸಿ ಅವರು ಕಲಿಬೇಕಂತಹ ಎಲ್ಲ ಮಾಯ ವಿದ್ಯೆಗಳನ್ನು ಕಲಿತುಕೊಂಡವರು ನಾವು. ಆ ಸಮಯದಲ್ಲಿ ಶೋಣಿತಾಪುರವನ್ನು ಆಳುತ್ತಿರುವಂತಹ ದುರ್ಗಮಾಸುರ ಎಂಬವನ ಮಿತ್ರತ್ವ ನಮಗೆ ಬೆಳೆಯಿತು. ಅಲ್ಲಿ ನಾವು ಒಪ್ಪಂದ ಮಾಡಿಕೊಂಡಿದ್ದೇವೆ. ನನ್ನ ಕಷ್ಟಕ್ಕೆ ನೀನು ಸಹಾಯ ಮಾಡಬೇಕು, ನಿನ್ನ ಕಷ್ಟಕ್ಕೆ ನಾವು ಸಹಾಯ ಮಾಡಬೇಕೆಂಬುದಾಗಿ ಅವನ ಆಶಯದಿಂದ ಇಷ್ಟವರೆಗೆ ಸುಖದಿಂದ ಇದ್ದೇವೆ. ಇನ್ನು ನಾವು ಹೆಸರು ಮಾಡಬೇಕಾದ ಕಾರಣ ಏನು ಗೊತ್ತೇ? ಶಿವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಪಡೆದಂತಹ ವಾರ ನಮ್ಮ ಎದುರಾಳಿಗಳದೆಷ್ಟೇ ಬಲಿಷ್ಠರಾಗಿರಲಿ, ನನ್ನ ನೇರವಾದಂತಹ ದೃಷ್ಟಿಯಿಂದ ಅವರ ದೇಹದಲ್ಲಿರುವಂತಹ ರಕ್ತವನ್ನು ಹೀರಿ ಕೊಲ್ಲುವಂತಹ ಸಾಮರ್ಥ್ಯವನ್ನು ಪಡೆದವನು ನಾನಾಗಿದ್ದೇನೆ. ನೀನು ಒಬ್ಬರಾದ್ರೂ ಹತ್ತಿರ ಬರ್ತಾರ? ನಮ್ಮೆಲ್ಲಿರುವಂತಹ ಭಯ, ನಮ್ಮ ಸಾಮರ್ಥ್ಯ ಕೂಡ ಅದೇ ರೀತಿಯಾಗಿದೆ. ಯಾರು ಬಂದ್ರೂ ಕೂಡ ಅವರನ್ನು ಎದುರಿಸುವಂತಹ ಸಾಮರ್ಥ್ಯ ನಮ್ಮಿಬ್ಬರಲ್ಲಿ ಉಂಟು. ನೀನು ಹೇಳಿದ ಹಾಗೆ ನಾನು ಕೂಡ ವರವನ್ನು ಪಡೆದವ. ನಾನು ನನ್ನ ಕಣ್ಣಿನಿಂದ ಬೆಂಕಿಯ ಕಿಡಿ ಹೊರಸೂಸಿ ಎಲ್ಲರನ್ನು ಕೂಡ ಸುಡುವಂತಹ ಸಾಮರ್ಥ್ಯ ನನಗುಂಟು. ಅದೆಲ್ಲ ವಿಷಯ ಬಿಡೋಣ. ಅಣ್ಣ, ಏನೋ ಹೊಟ್ಟೆ ಒಳಗೆ ಚುರು 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 ಇರ್ತದೆ, ಹಸಿವೆ. ಹಸಿವೆಯನ್ನು ನೀಗಿಸಿಕೊಳ್ಳಬೇಕಾದು ನಮ್ಮ ಕರ್ತವ್ಯ. ಆ ಕ್ಷಣವೇ ಇಡೀ ಪ್ರದೇಶವನ್ನು ತಿರುಗಾಟ ಮಾಡಿದೆವು, ಬೇಟೆನಾಡಿದೆವು. ಸಿಕ್ಕಿದಂತಹ ಕುರಿ ಹುಲಿಗಳ ತಲೆಯನ್ನು ಕರಿದು ಮಾಂಸವನ್ನು ತಿಂದು ರಕ್ತವನ್ನು ಕುಡಿದೆವು ನಾವು. ಇವಾಗ ಸಮಾಧಾನವಾಯ್ತಾ? ಬೇಟೆಯಾಡಿ ಅಥವಾ ನಮ್ಮ ಶಕ್ತಿಯ ಮೂಲಕವಾಗಿ ತಿಂದು ಮುಗಿಸಿದವ ನಾವು. ಆದರೆ ಈ ಹಿಂದೆ ಅದೆಷ್ಟೋ ದಿನಗಳ ಹಿಂದೆ ನರರ ಮಾಂಸವನ್ನು ನಾವು ತಿಂದವರು. ಎಷ್ಟು ದಿವಸ ಆಯ್ತು ಹೇಳು? ಅದಕ್ಕೆ ಇವತ್ತಿನ ದಿನ ನರರ ಮಾಂಸ ಬಲು ರುಚಿ ಇರ್ತದೆ, ಅದನ್ನು ತಿನ್ಬೇಕು. ಮನಸ್ಸಿಗೆ ಎಷ್ಟು ಇರ್ತದೆ ಕೂಡ ಅಷ್ಟನ್ನು ತಿಂದು ಸಂತೋಷವನ್ನು ಪಡೆಯುವಂತಹ ಉದ್ದೇಶ ನನ್ನದಿದೆ. ನರಮಾಂಸ ತಿನ್ಬೇಕು. ಹೌದಾ? ಇದು ಸಮಯವಲ್ಲ, ಮತ್ತೆ ಬೇಟೆನಾಡಿ ದಣಿದಿದ್ದೇವೆ, ಸ್ವಲ್ಪ ವಿಶ್ರಾಂತಿ ಪಡೆದುಕೊಂಡು ಅಗತ್ಯ. ಸಿಕ್ಕಿದ
ಸಿಕ್ಕಿತು ಸಿಕ್ಕಿತು ಊಟ ಭೋಜನ ಬಂದೆಯಾ ನಿಂದೆಯಾ ಸಿಕ್ಕಿದೆಯಾ ಬಿಡಲಾರೆ ಬಿಡಲಾರೆ ಬಿಡಲಿಲ್ಲ ಯಾವುದು ಬಿಡಲ್ಲ ಅಯ್ಯೋ ನನಗೆ ಬರುವಾಗಲೇ ಕೇಳಿತ್ತು ನಿಮ್ಮ ಮಾತು ಏನಂತ ನರಮಾಂಸ ತಿನ್ಬೇಕಂತ ಆಗುದಲ್ವಾ ಹೌದು ದಿವಸಗಳು ಕಳೆದ ನಾನು ನರ ಅಲ್ಲ ಮತ್ತೆ ಯಾರು ನಿಮ್ಮ ಜಾತಿಯವನು ನಮ್ಮ ಜಾತಿಯ ಅಂತ ಹೇಳಿದ್ರೆ ನಂಬ್ತೇವ ನನ್ನ ಹೆಸರು ಗೋಮುಖಾಸುರ ಏನೋ ಗೋಮುಖಾಸುರ ಅದಕ್ಕಾಗಿ ಅಸುರ ಸೇರಿಸಿದ ಇಲ್ಲ ನೋಡು ನನ್ನ ಮೀಸೆ ನೋಡು ಮೀಸೆ ದೊಡ್ಡದುಂಟು ಕಣ್ಣು ನೋಡು ಕಣ್ಣು ಕಾಣ್ತದೆ ಮುಖ ಹಾಗೆ ಉಂಟು ಅದನ್ನು ಹೌದಾ ಜೀವನ ಹೀಗೆ ಇವಾಗ ನಾನು ತುಂಬಾ ತುಂಬಿಸಲಿಲ್ಲ ನಿಮ್ಮ ನಾವೆಲ್ಲ ತುಂಬಿಸಿಕೊಂಡು ಇದು ನಮ್ಮ ದೇಹ ಹಾಗೆ ತಿಂದವರು ನಾವು ನಮ್ಮ ಕುಲದಲ್ಲಿ ಹುಟ್ಟಿದವ ಅಂತ ಹೇಳಿದೆಯಲ್ಲ ನೀನು ನನ್ನ ಊರು ಯಾವುದು ಸೋನಿಪುರ ಸೋನಿಪುರ ಸೋನಿತಾಯಿಪುರ ಅದ್ಯಾವ್ದು ಸೋನಿತಾಪುರ ಆ ಸೋನಿತಾಪುರ ಅವರು ಬಿಟ್ಟು ಇಲ್ಲಿಗೆ ಬಂದದ್ದು ಯಾಕೆ ಈಗ ಗೊತ್ತಾಯ್ತಾ ಯಾರು ನಾನು ನಿಮ್ಮ ಜಾತಿ ಈಗ ನಮ್ಮ ಜಾತಿ ಅದಕ್ಕೆ ಕೈ ಕೊಡಬೇಕು ಒಂದೇ ಜಾತಿ ಅಲ್ವಾ ಕೈ ಕೊಡುವವರು ನಮ್ಮ ಜಾತಿ ಅಲ್ಲ ಸೋನಿತಾಪುರದ ವಿಷಯ ನಾವು ಕೇಳಿದ್ದೀವಿ ಅಲ್ಲಿ ನೀನು ಇಷ್ಟವರೆಗೆ ಎಲ್ಲಿದ್ದಿ ಯಾರ ಬಳಿಯಲ್ಲಿದ್ದವನು ಇನ್ನು ಸೋನಿತಾಪುರವನ್ನು ಬಿಟ್ಟು ಇಲ್ಲಿಗೆ ಬರುವುದಕ್ಕೆ ಕೆಲಸ ಉಂಟು ಮತ್ತೆ ಕೆಲಸವ ಇಲ್ಲಿಗೆ ಬಂದ ಮೇಲೆ ನಾವು ಹೇಳಿದಂತ ಕೇಳಿಕೊಂಡು ಬರತಕ್ಕದು ಅಲ್ಲಿ ನಾನು ಕೆಲಸ ಮುಗಿಸಿಕೊಂಡು ಮಾತಾಡ್ತೇನೆ ಮೊದಲು ಇಲ್ಲಿ ಉತ್ತರ ಕೊಡು ಆಮೇಲೆ ಕೆಲಸ ಮಾಡಲಿಕ್ಕೆ ನೋಡು ಉತ್ತರ ಎಂತಿಲ್ಲ ನಾನು ಒಂದು ಕೆಲಸವನ್ನು ಇಬ್ಬರನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದ ಇಬ್ಬರನ್ನು ನಾನು ಅವರಲ್ಲಿ ಮಾತಾಡಿದ ಮೇಲೆ ನಿಮ್ಮಲ್ಲಿ ಮಾತಾಡ್ತೇನೆ ಅಲ್ಲಿಗೆ ಮುಗಿಲಿಲ್ಲ ಪೂರ್ಣ ಆಗ್ಬೇಕು ನನಗೆ ಇಬ್ಬರಂತ ಹೇಳಿದ್ಯಲ್ಲ ಯಾರವರು ದುರ್ಗಾ ರಸ್ಕ ದುರ್ಗಾ ರಸ್ಕ ದುಂಬ್ರಾಸ್ಕ ಇಬ್ಬರು ಇದ್ದಾರಂತೆ ಆ ಹೆಸರು ಕೇಳಲಿಲ್ಲಲ್ಲ ನಾನು ಇದ್ದಾರಂತೆ ದುರ್ಗಾ ರಕ್ತ ದುಂಬ್ರಾಸ್ಕ ಧೂಮ್ರಾಕ್ಷ ಎಂಬವರು ಇದ್ದಾರೆ ಇದ್ದಾರೆ ಆ ಇಬ್ಬರಲ್ಲಿ ಮಾತಾಡ್ಲಿಕ್ಕಿದ್ದು ಅದಕ್ಕಾಗಿ ಹುಡುಕಿಕೊಂಡು ಬಂದದ್ದು ನಾನು ಅವರಲ್ಲಿ ಮಾತಾಡಿ ಮತ್ತೆ ಸಿಕ್ಕ ಈಗ ನೀನು ಅವರಲ್ಲಿ ಮಾತನಾಡೋದು ದೊಡ್ಡ ಪ್ರಶ್ನೆ ಅಲ್ಲ ನೀನು ಇಷ್ಟವರೆಗೆ ಅವರನ್ನು ನೋಡಿದ್ಯಾ ಇಲ್ಲ ಗುರ್ತ ಉಂಟ ನಿನಗೆ ಮತ್ತೆ ಈಗ ಯಾರನ್ನ ಹುಡುಕ್ತೀಯ ನೀನು ನಿನಗೆ ಕಷ್ಟ ಆಗುದಿಲ್ವಾ ಕಷ್ಟ ಆಗ್ತದೆ ಹಾಗಾದ್ರೆ ನಮ್ಮವನಂತ ಆದ್ಮೇಲೆ ನಿನಗೆ ಸಹಾಯ ಮಾಡ್ಬೇಕು ನಮ್ಮ ಕರ್ತವ್ಯವಲ್ವಾ ನೀವು ಇದ್ದೀರಾ ನಾವಿದ್ದೇವೆ ನಿನ್ನ ಜೊತೆ ಸಹಾಯ ಮಾಡ್ಲಿಕ್ಕೆ ಈಗ ಅವರಿಬ್ಬರು ಬೇಕಲ್ಲ ನಿನಗೆ ತೋರಿಸ್ಬೇಕಲ್ಲ ಈ ಕ್ಷಣದಲ್ಲಿ ನಿನಗೆ ತೋರಿಸ್ತೇನೆ ತೋರಿಸ್ತೇನೆ ಅಣ್ಣ ನೀನು ಎಲ್ಲರಲ್ಲಿ ಹುಚ್ಚು ಕಟ್ಟಿದಾಗ ನನ್ನಲ್ಲಿ ಹುಚ್ಚು ಕಟ್ಟಬೇಡ ಆಯ್ತಾ ನನಗೇನು ಹುಚ್ಚಾತ ನೆನೆಸಿದೆ ನೀನು ಮತ್ತೆಂತ ನಾನೊಬ್ಬ ಗೊತ್ತಿಲ್ಲದವಂತಲ್ಲ ನಿನಗೆ ಮಾಡುದು ಅವನನ್ನು ತೋರಿಸ್ತೇನೆ ಅಂತೇಳಿ ಅಲ್ಲಿ ಕೂತಿ ಹೀಗೆ ಮಾಡ್ತಿ ಈಗ ನಿನಗೆ ಗೊತ್ತಾಗ್ಲಿಲ್ವಾ ಇನ್ನು ಅರ್ಥ ಮಾಡಿಸ್ಬೇಕಾ ಈಗ ತೋರಿಸ್ತೇನೆ ನೋಡು ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ ಎಂತ ಮಾಡಬೇಡ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ ಪರೀಕ್ಷೆ 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 ಬೇಡ ಎಂತ ಗೊತ್ತಾಗುದು ಎಂತ ತೋರಿಸು ಅಷ್ಟು ಗಟ್ಟಿನಿಂದ ಕುಳಿತುಕೊಂಡಿದ್ದೇನೆ ನಾನು ಹೌದು ನೀನು ಗಟ್ಟಿನಲ್ಲಿ ಕುಳಿತುಕೊಂಡೆ ಅವ ಕಾಣಲಿಲ್ಲ ಅವರಿಬ್ಬರು ನಿಮಗೆ ಕಣ್ಣು ಕಾಣ್ತದ ಕಾಣ್ತದೆ ಕಂಡ ಮೇಲೆ ನೋಡ್ಬೇಕು ತಾನೆ ಬೇರೆ ಯಾರು ಅಲ್ಲ ಆ ದುರ್ಗಾ ರಕ್ತ ನನಗೆ ಬರುವಾಗಲೇ ಒಂದು ಅಂದಾಜಿತ್ತು ಎಂತದ್ದು ನಾನು ಇಬ್ಬರನ್ನು ನೋಡುವಾಗ ಜವಳಿ ಮಕ್ಕಳಾಗೆ ಅವಳಿ ಜವಳಿ ಇದು ಒಂದೇ ಅಪ್ಪ ಅಂತ ಅಲ್ವಾ ನಿನಗೆ ಎಷ್ಟು ಅಪ್ಪ ಇದ್ದಾರೆ ಅಲ್ಲ ನಿನಗೆ ಎಷ್ಟು ಅಪ್ಪ ಇದ್ದಾರೆ ಒಂದೇ ಅಪ್ಪನ ಇಬ್ಬರು ಮಕ್ಕಳು ಕೊರಳಿಗೆ ಬಂದಿದ್ದು ಕತ್ತಿ ಅಲ್ಲ ನಾನನ್ನು ಕೇಳಿದ್ದ
ಒಬ್ಬನೇ ಅಪ್ಪ ಅಮ್ಮ ಅಮ್ಮ ಒಂದೇ ಅಮ್ಮ ಒಂದು ಅವಳಿಗೆ ಅವಳಿ ದೊಡ್ಡ 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 ರಕ್ತ ದುರ್ಗಾ ರಕ್ತ ನನಗೆ ಮಾತಾಡ್ಲಿಕ್ಕೆ ತುಂಬಾ ಆಸೆ ಉಂಟು ಹಲ್ಲು ಮೊದಲು ಎರಡು ಹಾಲು ಅದಿರುವುದೇ ಮುಖದ ಸೌಂದರ್ಯ ವರ್ಧಕ ಈಗ ಅದು ಚಂದ ಕಿಟ್ಟದ ನೀನು ಇಟ್ಟದ್ದಲ್ಲ ಬಂದದ್ದು ಇದು ವಿಷಯ ಏನಿಲ್ಲ ಸೋನಿತಾಪುರದಲ್ಲಿ ಇದು ನಮ್ಮ ಒಡೆಯರು ಅವರು ನನ್ನನ್ನು ಕಳಿಸಿದ್ರು ಇಲ್ಲಿ ನೀವು ಇದ್ದೀರಿ ಅಂತ ನಿಮ್ಮನ್ನು ನೋಡ್ಲಿಕ್ಕೆ ವಿಷಯ ಏನು ಇಲ್ಲ ದೇವತೆಗಳೆಲ್ಲ ಈ ಇಂಡಿಯಾದ್ರಿ ಪರ್ವತದಲ್ಲಿ ಇದ್ದಾರೆ ತಿರುಗುತ್ತಾ ಇದ್ದಾರೆ ಅವರನ್ನು ಹಿಡಿದು ಅದಕ್ಕಿಂತ ಮೊದಲು ಅದು ವಿಷಯ ಗೊತ್ತಿಲ್ವಾ ಈಗ ಸ್ವರ್ಗ ನಮ್ಮದು ಸ್ವರ್ಗ ನಮ್ಮ ಸ್ವಾಧೀನ ನಿಮ್ಮ ಸ್ವರ್ಗಸ್ಥರಾದ ನೀವು ಸ್ವರ್ಗಸ್ಥರಾದಂತ ಸತ್ತಲ್ಲ ಅಲ್ಲ ಸ್ವರ್ಗದಲ್ಲಿ ಸ್ಥಿರಪಡಿಸಿದ ಈಗ ನಮ್ಮದು ಅಲ್ಲಿ ದೇವತೆಗಳಿಲ್ಲ ವೇಷ ಮಾಡಿ ಇಲ್ಲಿದ್ದಾರಂತೆ ಇಲ್ಲಿ ನಮ್ಮೂರಲ್ಲಿ ಹೌದಾ ಹಾಗೆ ನೀವು ಹುಡುಕಿ ಕೊಡ್ಬೇಕಂತ ನಿಮಗೊಂದು ಓಲೆಯನ್ನು ಬರೆದು ಹುಡುಕಾಡಿಕೊಂಡು ಹೋಗ್ಬೋದಿತ್ತಲ್ಲ ನನಗೆ ಅಷ್ಟು ಸುಲಭದಲ್ಲಿ ಆಗುದಿಲ್ಲ ಅದಕ್ಕಾಗಿ ಅಷ್ಟು ಷಷ್ಠಿ ಅಲ್ಲ ಶಕ್ತಿವಂತರಾದಂತಹ ನಿಮ್ಮನ್ನು ಆಯ್ಕೆ ಮಾಡಿ ಅವರನ್ನು ಹುಡುಕಿ ಕೊಡ್ಬೇಕು ಹುಡುಕಿ ಕೊಟ್ಟದ್ದು ಯಾವುದಾದ್ರೆ ನಿಮಗೆ ಬಾಯಿಚಿ ಕೊಡ್ತಾರೆ ಕೊಡ್ತಾರ ಈಗ ಮತ್ತೆ ಅದು ಕೊಡುದು ಮತ್ತೆ ಅಲ್ಲ ಈಗ ನೀನು ಅಲ್ಲಿಂದ ಬಂದವನಲ್ಲ ನಮ್ಮ ಮಿತ್ರ ಕಳಿಸಿ ಕೊಟ್ಟದಲ್ಲ ನಮಗೆ ಏನ್ ಕೊಡ್ತೀಗ ಅದು ಗೊತ್ತಿಲ್ಲ ಬರುವಾಗಲೇ ಹೇಳಿದ್ದಾರೆ ಮಾಂಸ ಪ್ರಿಯರಂತ ನಾನಾ ರೀತಿಯ ಮಾಂಸ ನೋಡಿಲ್ಲಿ ಮಾಂಸವಾ ನಮಗೆ ಮಾಂಸ ಇದ್ರೆ ಸಾಲದು ಮಾಂಸ ತಿನ್ನುವಾಗ ಉಂಟಲ್ಲ ಅದು ಬೇಕು ಕುಡಿಲಿಕ್ಕೆ ಅಲ್ವಾ ಅವರು ಅದು ನೀರಲ್ಲ ಮತ್ತೊಂದು ಉಂಟಾ ತಂದಿದೆಯಲ್ಲ ಇದರಲ್ಲಿ ಉಂಟಾ ಮೊದಲು ತಿಂತೇನೆ ಕುಡಿತೇನೆ ಮತ್ತೆ ನಿನ್ನ ಕೆಲಸ ಬೇಡ ಬೇಡ ನೀನು ಕುಡಿದ ಮೇಲೆ ಮಲಗುದಂತೆ ನನಗೆ ಗೊತ್ತುಂಟು ನೀನು ಕೆಲಸ ಮುಗಿಸಿ ಕುಡಿ ಮತ್ತೆ ಕೆಲಸ ಮಾಡ್ತೇನೆ ಇಲ್ಲ ಕೆಲಸ ಆಗುದಿಲ್ಲ ಹೌದಾ ಕೆಲಸ ಮುಗಿದ ಮೇಲೆ ಕುಡಿ ಕುಡಿಲಿಕ್ಕೆ ಉಂಟಲ್ಲ ಮಾಂಸ ಹಂದಿ ಮಾಂಸ ಇಂಕೆ ಮಾಂಸ ನಾಯಿ ಮಾಂಸ ಅದೇ ನಾಯಿ ಮಾಂಸ ನಾವು ನಾಯಿ ಮಾಂಸ ಅಲ್ಲ ಇಲ್ಲಿಗೆ ಬಂದ ಮೇಲೆ ಬೇಕಂತ ಕೇಳಿದ್ರೆ ಯಾರು ನಾವು ಅಂತ ಜಾತಿಯವರ ಅಲ್ಲ ಅಲ್ಲ ಎಲ್ಲಿ ಅಲ್ಲ ಯಾವುದು ಮಾಂಸ ಇರಬೇಕು ಅದು ಸಾಕ್ತಿದೆ ತಿಂತಾರೆ ಎಲ್ಲ ಮಾಂಸ ಉಂಟು ಕುಡಿಲಿಕ್ಕೆ ಉಂಟು ಒಳ್ಳೆ ಉಂಟು ಎಲ್ಲ ಈಗ ಅಷ್ಟೇ ಕೆಲಸ ಅಷ್ಟೇ ಅಲ್ವಾ ನಾನು ತರಲಿಲ್ಲ ಬೀಡಿ ಅಲ್ವಾ ಹಾಗಲ್ವೋ ವಿಷಯ ಬೀಡು ನೀನು ಹೇಳಿದ ಹಾಗೆ ಎಲ್ಲೇ ಅಡಗಿ ಕುಳಿತುಕೊಂಡಿರಲಿ ಅವರ ಹೆಡ ಮಾಡಿ ಬಂಧಿಸಿ ಅಲ್ಲಿಗೆ ನೀನು ಓಡೇನಲ್ಲಿಗೆ ನಿರೀಕ್ಷೆಯಲ್ಲಿ ನೀನು ಇಷ್ಟು ದೂರ ಬಂದ ಮೇಲೆ ನೀನು ಯಾಕೆ ನಮ್ಮವನಂತ ಸಂತೋಷ ನೀನು ನಮ್ಮಲ್ಲಿಗೆ ಬಂದವನ ಅತಿಥಿ ಅದು ಕೂಡ ಮಿತ್ರನ ಜೊತೆಲಿ ಇರುವವ ನೀನು ನಿನಗೆ ಏನಾದ್ರೂ ಕೊಡದಿದ್ರೆ ಆಗ್ತದ ಅಂತ ಮರ ಕೈಯಲ್ಲಿ ಹೀಗೆ ಮಾಡಿ ಕೈ ಪೆಟ್ಟು ಕೊಡ್ತೀಯ ಸತ್ಕಾರ ನಿನಗೆ ಅತಿಥಿ ಸತ್ಕಾರ ಸಮ್ಮಾನ ಉಂಟಾ ಸಮ್ಮಾನ ಮಾಡ್ತೇನೆ ಎಂತ ಬೇಕು ನಿನಗೆ ಆಗ್ತದಲ್ಲ ಬೇಕಾದಷ್ಟು ಮಾಂಸ ಕುಡಿಲಿಕ್ಕೆ ಇದು ಈಗದಲ್ಲ ಮೊದಲಿದು ಅದು ನಾವು ಇಷ್ಟದ್ದು ಹೇಳಿ ಅದನ್ನೆಲ್ಲ ತಿಂದು ಹೊಟ್ಟೆ ತುಂಬ ತಿಂದು ವಿಶ್ರಾಂತಿ ಪಡೆದು ಮತ್ತೆ ನೇರವಾಗಿ ಇದನ್ನಲ್ಲಿ ಮತ್ತೆ ಕೆಲಸ ಮುಗಿದು ತಿನ್ನು ಹೇಳು ಆಯ್ತು ಆಯ್ತಾ ನೀನು ಕೂಡ ಇನ್ನು ನಿದ್ದೆ ಮಾಡಬೇಡ ನಮ್ಮ ಮಿತ್ರ ಕಳುಹಿಸಿಕೊಟ್ಟಿದ್ದಾನೆ ಅವರು ಕೆಲಸ ಮಾಡಿಕೊಡ್ಬೇಕು ನಮ್ಮದಾದ ಕರ್ತವ್ಯ ಈ ಕ್ಷಣದ ದೇವತೆಗಳಿಲ್ಲಿದ್ದೇ ನಮ್ಮದಾಗಿ ದೇವತೆಗಳು ಹದ ಬಗೆ ನೋಡುತ್ತ ಬಂದು ಮದ ಮುಗರಿಯಂಬನು ಬೀಡಿ ಬರೆಯೋ ಮದ ಮುಖರು ಎಂಬನು ಬೀಡಿ ಬರೆಯೋ ವಿಧಿಯ ನೀರಾಗಿದೆನುದ ಬೆದರುದ
ದುಷ್ಟ ದುರ್ಗಮನ ದಶೆಯಿಂದಾಗಿ ನಾವು ತತ್ತರಿಸಿ ಹೋದೆವು. ಸ್ವರ್ಗಲೋಕ ದುಷ್ಟರ ವಶವಾಗಿ ಹೋಗಿದೆ. ಸ್ವರ್ಗದಿಂದ ಕಾಲ್ಗಿತ್ತಂತ ನಾವು ಎಲ್ಲಿಯೋ ಗಿರಿಗುಹೆಯಲ್ಲಿ ಕಷ್ಟದಿಂದ ಬದುಕುವಂತ ದುರ್ಧರ ಪರಿಸ್ಥಿತಿ ಒದಗಿ ಬಂತಲ್ಲ. ಹಾಗಂತ ದುಷ್ಟನ್ನು ಸೋಲಿಸಕ್ಕೆ ನಮ್ಮಿಂದ ಖಂಡಿತ ಆಗುವುದೇ ಇಲ್ಲ. ಅವರು ಪಡೆದಂತ ವಿಶೇಷವಾದ ದೈವಿಕ ಬಲ ಕೊಟ್ಟವನು ಯಾರು? ಬ್ರಹ್ಮದೇವ ತಾನೇ. ಬ್ರಹ್ಮದೇವನ ವರಬಲ ಪ್ರಭಾವದಿಂದ ನಮ್ಮನ್ನು ಸೋಲಿಸವರಿಗೆ ಸಾಧ್ಯವಾಗಿ ಹೋಯಿತು. ಹಾಗಂತ ಪುನಃ ಸ್ವರ್ಗ ಸ್ವಾಧೀನ ಮಾಡಿಕೊಳ್ಳಬೇಕಾದ್ರೆ ಈ ವಿಚಾರವನ್ನು ನೇರವಾಗಿ ಬ್ರಹ್ಮದೇವರಲ್ಲಿ ಹೇಳಿದಾಗ ಅವನೇ ಹೇಳಿದಂತ ಮಾತಿದ್ದು, ಆ ದುಷ್ಟರನ್ನು ಸೋಲಿಸಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನೀವು ನೇರವಾಗಿ ತಿಲಕವನಗೆ ಹೋಗಬೇಕು. ಅಲ್ಲಿ ಘನ ತಪೋ ನದಿಗಳ ಅಂತ ತ್ರಿದಂಡಿ ಮಹರ್ಷಿಗಳಿದ್ದಾರೆ. ಅವರು ನಿಮ್ಮ ಕಷ್ಟ ವಿಚಾರವನ್ನು ಹೇಳಿಕೊಳ್ಳಿ, ಏನಾದರೂ ಪರಿಹಾರ ದಾರಿ ಅವರೇ ಸೂಚಿಸಲು ಎಂಬುದಾಗಿ ಬ್ರಹ್ಮದೇವರ ಅಪ್ಪಣೆಯಾಗಿದೆ. ಅವರ ಬಳಿಗೆ ಹೋಗೋಣ. ಬಳಲಿಯುವು ಪಾಪಿ ದುರ್ಗಮನಿಯೇ ವರವಿದ ಸೋದೆವು ನಮ್ಮಲ್ಲಿಗೆ ಈ ಬರಿಯಾಯ್ತು ಯೋಗೀಂದ್ರ ಕಾಪಾಡು ಮೌರಿ ಬರಿಯಾಯ್ತು ಶರಪಾದಿ ತಾಪಗೊಳ್ಳುದ ಬಳಲಿಯುವು ಮೌನಿ ಬರಿಯ ಜಯ ಲೋಕ ಕಲ್ಯಾಣ ಹೊಣೆಯನ್ನು ಹೊತ್ತಂತವೋ ತ್ರಿದಂಡಿ ಮಹರ್ಷಿಗಳೇ ಸುರಪತಿ ಕಾಪಾಡಬೇಕೆಂಬುದು ನಿಮ್ಮಲ್ಲಿ ವಿನಂತಿಯಿಂದ ಬೇಡಿಕೊಳ್ಳುತ್ತಾ ಇದ್ದೇವೆ. ಏನಾಯ್ತಯ್ಯ? ನಾವಿರೋ ದುಷ್ಟರ ಬಾಧೆಯಿಂದ ಕಂಗೆಟ್ಟು ಹೋಗಿದ್ದೇವೆ. ಯಾರದು? ಆ ದುರ್ಗಮಾಸನ ದೇವಲೋಕ ದಾಳಿಯನ್ನು ಮಾಡಿ ಸ್ವರ್ಗವನ್ನು ಸ್ವಾಧೀನ ಮಾಡಿದ ಮಾತ್ರವಲ್ಲೇ ನಮ್ಮನ್ನು ಮನವಂತೆ ಹಿಂಸಿಸ್ತಾ ಇದ್ದಾನೆ. ತ್ರೈಲೋಕಾತನ ವಶವಾಗಿ ಹೋಗಿದೆ. ಈ ರೀತಿ ಮೆರೆಬೇಕಾದ ಮೂಲ ಕಾರಣ ಬ್ರಹ್ಮದೇವರು ಕೊಟ್ಟಂತ ವರದವರ ಪ್ರಭಾವ. ಈ ವೇಳೆಯಲ್ಲಿ ಬೇರೆಯವ ದಾರಿ ಕಂಡು ನಿನ್ನ ಬಳಿಗೆ ಬಂದಿದ್ದೇವೆ. ನೀವೇ ಏನಾದರೂ ದಾರಿಯನ್ನು ತೋರಿಸಬೇಕು ತಂದೆ. ನಾನಾರವಲ್ಲಿರ ನಾನೇನು ಮಾಡಲಿ ದೇವತೆಗಳು ನೀವು ಪ್ರಾರ್ಥನೆ ಮಾಡಿ ಕಾವಳುಂಬಿಗೆ ವನಶೇಖರಿ ಎನ್ನುವುದ ಭಾವದೀನು ತೀರಿರಿ ಎಲ್ಲರೂ ಕೂಡಿ ಭೂವಲಯದ ನರ ನಾನೇನ ಮಾಡಲಿ ಇಂದ್ರಾದಿ ಸುಮನಸರು ವಿಶಿಷ್ಟ ಸಕ್ಕದಿಂದ ಈ ಮರ್ತ್ಯಲೋಕಕ್ಕೆ ಬಂದಿದ್ದಿ. ಹೌದು ಸ್ವಾಮಿ. ಭೂವಲಯದ ನರನಾಗಿರುವಂತಹ ನಾನು ನಿಮಗೊದಗಿದಂತಹ ಸೋಲವನ್ನು ನಿವಾರಿಸುವುದಕ್ಕೆ ಎಷ್ಟರವನು ಅಂದ್ರೆ ನನ್ನಿಂದ ಅಸಾಧ್ಯ. ಯಾಕೆ? ಹಾಗೆಂದು ಸಜ್ಜನರಿಗೆ ಒದಗಿದಂತಹ ಕಷ್ಟಗಳೆಲ್ಲ ಪರಿಹರಿಸುವುದಕ್ಕೆಂದೇ ಇದ್ದಾಳೆ ಮಹಾಮಾಯಿಯಾದಂತಹ ಅಂಬಿಕೆ. ಮಮತಾಮಯಿ ಮಾತೆಯಾಗಿ ಮಕ್ಕಳನ್ನು ಪೊರೆಯುವಲ್ಲಿ ಅವಳು ಯಾವತ್ತೂ ಹಿಂದೆ ನಿಲ್ಲುವವಳೇ ಅಲ್ಲ. ಆದ್ದರಿಂದ ಒಕ್ಕೊರಳಿಂದ ನಾವೆಲ್ಲರೂ ಶಂಕರಿಯನ್ನು ಪ್ರಾರ್ಥಿಸೋಣ, ಸರ್ವೇಶ್ವರಿಯನ್ನು ಪ್ರಾರ್ಥಿಸೋಣ. ಜಯ ಜಯ ಹರಸಮ ಮೈದೂರು ತಿಲಕವಾಸಿನಿಯೇ ದುರಿತಗಳೆಯ ಮದ ಚರಿದೆ ಜಗವಿನುದೇ ಹರಸಮ ಮೈದೂರು ವರ
ವನಜಂಗರಿ ಭಯನಾಗಿನಿಯೇ ಜನನಿ ಭುವನೇಶ್ವರಿ ವನಜಂಗರಿ ಜನನಿ ಭುವನೇಶ್ವರಿ ಜಯ ಜಯ ಸರ್ವೇಶ್ವರಿಯೇ ಭುವನೇಶ್ವರಿಯೇ ಹರಸಮ್ಮ ಹರಸತಿಯೇ ನೀವು ಹೇಳಿರಿ ಹೇಳಿರೇಳಿ ತ್ರಿದಂಡಿ ವಿಜಿಸುರ ಬಾಜರು ಹೇಳಿರಿ ಹೇಳಿಗೊಮ್ಮೆನು ಬಂದ ಗೆಳೆದರ ಹೇಳಿಗೆನ್ನುಳು ಭಯಬೇಡಿ ಹೇಳಿರಿ ನೀವು ಹೇಳಿರಿ ಹೇಳಿರಿ ವರಮುನಿಂದ್ರದಂಡಿ ಅಮ್ಮ ಇಂದ್ರಾದಿ ದೇವತೆಗಳೇ ಹೇಳಿ ಎದ್ದೇಳಿ ಸದ್ಧೈರ್ಯವನ್ನು ತಾಳಿರಿ ಎಲ್ಲರೂ ಒಂದಾಗಿ ತಿಲಕವನವನ್ನು ಸೇರಿ ಪ್ರಾಂಜಲ ಮನಸ್ಸಿನಿಂದ ಪ್ರಾರ್ಥಿಸಿಕೊಂಡಿರಲ್ಲ ಪ್ರೀತಳಾದೆ ಸಂಪ್ರೀತಳಾದೆ ಪ್ರತ್ಯಕ್ಷಳಾದೆ ನಿಶಾಕಮಲದಂತಾಗಿದೆ ನಿಮ್ಮ ವದನ ಯಾರಿಂದ ನಿಮ್ಮ ಪಾಲಿಗೆ ಕಷ್ಟ ಒದಗಿ ಬಂತು ನಿರ್ಭೀತಿಯಿಂದ ತಿಳಿಸಿದಿರಿ ಎಂದಾದರೆ ಕಷ್ಟವನ್ನು ಪರಿಹರಿಸಿ ರಕ್ಷಿಸುತ್ತೇನೆ ಅಮ್ಮ ಲಲಿಸೋ ಜನನಿ ದುರ್ಗಮನೆಂಬ ದುಷ್ಟನು ಹೌದಮ್ಮ ಹಾಳುಗೈದನು ನಾಗವ ಪುಳಾರಿದಲ ನಟಿ ಪೀಡಿ ಬದಿ ವಿಜರ ದಿವಿಜರ ಜಲವರೇ ಲಾಲಿಸು ಜನನಿ ಅಮ್ಮ ಮತ್ತೊಮ್ಮೆ ನವನಗಳು ತಾಯೇ ದುರುಳನಾದಂತಹ ದುರ್ಗಮನೆನ್ನುವವನು ಇರುವರು ರಕ್ಕಸರನ್ನಟ್ಟುವುದರ ಮೂಲಕವಾಗಿ ನಾಗವಾಸಿಗಳಾದಂತಹ ದೇವತೆಗಳನ್ನೆಲ್ಲ ಬದುಕನ್ನೇ ಕಸಿಸಿದ್ದಾನೆ ಸದ್ಧರ್ಮಗಳೆಲ್ಲ ಹಾನಿಯಾಗಿದೆ ಎನ್ನುವಾಗ ಇನ್ನೇನು ಮಾಡಬೇಕು ತಾಯಿ ಅದಕ್ಕಾಗಿಯೇ ನಿನ್ನ ಮೊರೆ ಇಟ್ಟಿದ್ದೇವೆ ಹರಿದನರಿದನು ದುರುಳರನು ಸೌಹಾರಿ ಬೆಲು ಗವರೇಗಿ ಬೆಲುದಿದೆ ಮರೆಯುಳಿಗಿಸಿ ಮಧೆಯ ಕಾರ್ಯ ಅರುಜದಿಂದ ಅರಿದನರಿದೆನೋ ಗುರುಡನಾದಂತಹ ದುರ್ಗಮಾಸುರನ ದೆಸೆಯಿಂದಲಾಗಿ ಭೀತಿಗೊಂಡಿರಿ ನೀವು ವರಫಲಾನ್ವಿತನಾದಂತಹ ದುರ್ಗಮಾಸುರ ಸಾಧು ಸಜ್ಜನರ ಕಣ್ಣೀರಿಗೆ ಕಾರಣೀಕರ್ತನಾಗಿದ್ದಾನೆ ಧರ್ಮಾತ್ಮನಾದಂತಹ ದೇವತೆಗಳನ್ನು ದೆಸೆಗಿಡಿಸಿದ್ದಾನೆ ಆಗಮ ನಿಗಮಗಳಿಗೆ ತಡೆಗೋಡೆಯಾಗಿ ವರ್ತಿಸುತ್ತಿದ್ದಾನೆ ಯಾರೂ ಭೀತರಾಗಬೇಡಿ ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭೀತಿ ಯಾಕೆ ಮಕ್ಕಳೇ ನಾನೇ ಪ್ರಸನ್ನಳಾದ ಬಳಿಕ ಕಷ್ಟದ ಹಿಂದೆ ಸುಖ ಬರುತ್ತದೆ ಎನ್ನುವುದನ್ನು ಅರ್ಥವಿಸಿಕೊಳ್ಳಿರಿ ಲೋಕ ಕಂಟಕನಾಗಿ ಮೆರೆಯುತ್ತಿರುವಂತಹ ದುರುಳ ದುರ್ಗಮಾಸುರನನ್ನು ವಧಿಸಿ ನಿಮ್ಮನ್ನೆಲ್ಲ ನಾನು ರಕ್ಷಿಸುತ್ತೇನೆ ದುರುಳರ ವಧಾ ಕಾರ್ಯವನ್ನು ಮರೆಯಲ್ಲಿದ್ದುಕೊಂಡು ನೀವೆಲ್ಲರೂ ಕಾಣುತ್ತಾ ಹರುಷ ಚಿತ್ತರಾಗಿರಿ ನಿಮಗೆ ಶುಭವಾಗಲಿ ಮಕ್ಕಳೇ ಸರಿ ಇಂದ್ರಾದಿ ದೇವತೆಗಳಿಗೆ ಅಭಯದ ವಾಕ್ಯವನ್ನಿತ್ತು ಕಳುಹಿಸಿ ಕೊಟ್ಟದ್ದಾಗಿದೆ ದುರುಳರ ವಧೆಯ ಕುರಿತಾಗಿ ನಾನು ಯೋಚಿಸಿದೆ ಎಂದಾದರೆ ಮೋಹಿನಿಯ
ಅವನನ್ನು ವಧಿಸುವುದಕ್ಕೆ ನನಗೆ ಸುಲಭ ಸಾಧ್ಯವಿದೆ. ಆದರೆ ತ್ರೈಲೋಕ ಜನನಿಯಾದಂತಹ ನನಗದು ಭೂಷಣವಲ್ಲ. 3 ಲೋಕವು ನನ್ನದಾದ ಬಳಿಕ 3 ಲೋಕದಲ್ಲಿರುವಂತಹ ಸಕಲ ಜೀವರಾಶಿಗಳು ನನ್ನ ಮಕ್ಕಳೇ ಸರಿ. ಮಕ್ಕಳು ತಪ್ಪು ಮಾಡುವುದು ಸಹಜ. ತಿದ್ದಿ ಸರಿದಾರಿಗೆ ತರಬೇಕಾದದ್ದು ಜಗನ್ಮಾತೆಯಾದಂತಹ ನನ್ನ ಕರ್ತವ್ಯವೇ ಹೌದು. ಆ ಕುರಿತಾಗಿ ಯೋಚಿಸಿದೆ ಎಂದಾದರೆ, ದುರ್ಗಮಾಸುರನ್ನು ಸರಿದಾರಿಗೆ ತರಬೇಕು ಎಂದಾದರೆ ದಾರಿ ಯಾವುದಿದೆ? ಹೀಗೆ ಯೋಚಿಸುತ್ತಾ ಇರುವಾಗ ನನ್ನ ಚಿತ್ತವತ್ತಿಯಲ್ಲಿ ನನಗೆ ಉಪಾಯವೊಂದು ಒದಗಿ ಬಂತು. ಯಾವ ರೀತಿ? ಈ ಪ್ರಪಂಚದಲ್ಲಿ ಹೆಣ್ಣು ಹೊನ್ನು ಮಣ್ಣು ಈ 3ಕ್ಕೆ ಬಲಿಯಾಗದವರು ಯಾರೂ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಹೊನ್ನಿಗೂ ಮಣ್ಣಿಗೂ ಆತನಿಗೆ ಯಾವ ಕೊರತೆಯೂ ಇರುವುದಕ್ಕಿಲ್ಲ. ಅತಿ ಚೆಲುವಿಕೆಯಾದಂತಹ ಹೆಣ್ಣೊಬ್ಬಳು ಕಣ್ಣ ಮುಂಭಾಗದಲ್ಲಿ ಬರ್ತಾಳೆ ಅಂತಾದ್ರೆ ಆಕೆಯ ಮೋಹಕವಾದಂತಹ ರೂಪಕ್ಕೆ ಮರುಳಾಗಲೇಬೇಕು. ಇದನ್ನೇ ನನಗೆ ಮಾರ್ಗವಾಗಿ ಇರಿಸಿಕೊಂಡು ಈ ಕ್ಷಣದಲ್ಲಿ ಮಾಯಾ ಮೋಹಿನಿಯಾಗಿ ಕಾಣಿಸಿಕೊಂಡು ಬೆಳಿದ್ದೇನೆ. ವಿಶ್ವದಲ್ಲಿರುವಂತಹ ಚೆಲುವಿಕೆಯನ್ನೆಲ್ಲ ಒಟ್ಟುಗೂಡಿಸಿಕೊಂಡು ವಿಶ್ವ ಸುಂದರಿಯಾಗಿ ಕಂಗೊಳಿಸುತ್ತಾ ಇದ್ದೇನೆ. ನಾನು ಒಪ್ಪವಾದಂತಹ ಆಭರಣಗಳನ್ನು ಧರಿಸಿಕೊಂಡು ಬೆಳಿದ್ದೇನೆ. ಇಷ್ಟೇ ಸಾಕಾಗುತ್ತದೆಯೋ? ಪೂರ್ಣ ಚಂದ್ರಿಕೆಯ ಪ್ರಭೆಯನ್ನು ತೋರಿಸಿಕೊಡುತ್ತಾ ಈ ವನದಲ್ಲಿ ನಾನು ರಂಜಿಸುತ್ತಾ ಇದ್ದೇನೆ. ಸತ್ಯ. ಹಾಗೆಂದು ನಾನು ಇಲ್ಲಿ ಇದ್ದೇನೆ ಎನ್ನುವಂತಹ ವಿಚಾರ ಆ ದುರುಳರಿಗೆ ತಿಳಿಯಬೇಕು. ಅದಕ್ಕಾಗಿ ಇಲ್ಲೇ ಕುಳಿತುಕೊಳ್ಳುವುದೇನೋ ಸತ್ಯ. ಅವರಿಗೆ ತಿಳಿಯುವ ಹಾಗೆ ಗಾನವನ್ನು ಹಾಡಬೇಕು. ಹಾಗೆಂದು ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಈ ರೀತಿಯಾಗಿ ಇಳಿದು ಬಂತಲ್ಲ ಸ್ವರ್ಣದ ಉಯ್ಯಾಲೆ, ಯೋಗ್ಯವಾದಂತಹ ಆಸನವೇನೋ ಸಿದ್ಧವಾಯಿತು. ಈ ಉಯ್ಯಾಲೆಯಲ್ಲಿ ಕುಳಿತು ಗಾಯನವನ್ನು ಪಾಡುತ್ತಿರುವಂತಹ ಸಂದರ್ಭದಲ್ಲಿ ದುರುಳರು ಈ ಗಾಯನವನ್ನು ಆಲಿಸಿದಾಗ ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ನನ್ನದಾದಂತಹ ಈ ತನುಗಂಧವನ್ನು ಪಸರಿಸಿದವಳಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲೆಯನ್ನು ಏರಿ ಫಲರ ನಿರೀಕ್ಷೆಯಲ್ಲೇ ಇರ್ತೇನೆ. ಹಲವು ಇರಿವನ ಗೆಳನು ತಿಲಗವನ ನಡೆ ಬರಲು ಸುಮಧುರ ಗಾನ ಗೆಳಿವರೆ ತಿಲಗವನದೆಡೆ ಬರಲು ಸುಮಧುರ ಗಾನ ನಮ್ಮಲ್ಲಿಗೆ ಬಂದಂತಹ ಮಿತ್ರನ ದೂತನಿಗೆ ಧೈರ್ಯವನ್ನು ಅರುಹಿ ಆ ದೇವತೆಗಳು ಎಲ್ಲಿಯ ಬಲಿಯಾಗಿದ್ದಾರೆ ಎಂಬುದಾಗಿ ಹುಡುಕಾಡ್ತಾ ಬಂದವರು ನಾವು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರ ಸುಳಿವೇ ಇಲ್ಲ. ನಮಗೆ ಪರಿಚಯವಿದ್ದಂತಹ ಗುಹೆಯೊಳಗೆ ಹೋಗಿ ನೋಡಿದೆವು, ಗಿರಿಯನ್ನು ಏರಿದೆವು, ಸುತ್ತಮುತ್ತಲು ಪರೀಕ್ಷಿಸಿದರೂ ಕೂಡ ಅವರು ಎಲ್ಲಿದ್ದಾರೆ ಎಂಬುದಾಗಿ ತಿಳಿಯುವುದಕ್ಕೆ ಸಾಧ್ಯವಾದ ಕಣ್ಣಿಗೆ ಕಾಣುವುದಿಲ್ಲ ಅವರು. ಆದ್ದರಿಂದ ಕ್ಷಣ ಮಾತ್ರದಲ್ಲಿ ಎತ್ತರವಾದಂತಹ ಗಿರಿಯನ್ನು ಏರಿ ಕೆಳಗೆ ದೃಷ್ಟಿಯನ್ನು ಹರಿಸಿದಂತಹ ಸಮಯ ಏನೊಂದು ಸುಮಧುರವಾದಂತಹ ಗಾಯನ ಕೇಳುತ್ತಾ ಇದೆಯಲ್ಲ ತಮ್ಮ. ಏನಿದು? ಯಾರಿಂದು ಸುಮಧುರ ಗಾನ ಬಡುವಳು
ತರುರೆಗೆ ಬಿಲಾದೆ ನರಿಯದನಿಯುಳು ಮಿರಿಯುವುದಲ್ಲ ಅವಳ ಸ್ವರಕ್ಕೆ ನರಿಯದನಿಯುಳು ಮೆರೆಯುವುದಲ್ಲ ತರುರೆಗೆ ಬಿಲಾದೆ ಹರಿಯದನಿಯುಳು ಮಿರಿಯುವುದಲ್ಲ ಯಾರಿಂದು ಮಧುರ ವನೆಗೆ ಬಣಿಗೆ ಡೋಗಲೆ ಎತ್ತರವಾದಂತಹ ಗಿರಿಯನ್ನು ಏರಿ ಕೆಳಗೆ ದೃಷ್ಟಿನ ಹರಿಸಿದಂತಹ ಸಮಯದಲ್ಲಿ ಒಮ್ಮಿಂದೊಮ್ಮೆಲೆ ನನ್ನ ಮನಸ್ಸು ತಟಸ್ಥವಾಗಿ ಹೋಯ್ತಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ ಎಂಬುದಾಗಿ ಆಲೋಚನೆ ಮಾಡಿದಾಗ ದೂರದಿಂದ ಏನೋ ಒಂದು ಸ್ವರ ಕೇಳ್ತಾ ಇತ್ತು. ಯಾವ ಸ್ವರ ಎಂಬುದಾಗಿ ಸರಿಯಾಗಿ ಕಿವಿ ಕೊಟ್ಟು ಕೇಳಿದಾಗ ಇಂಪಾದ ಗಾಯನ ನಮ್ಮ ಅಧಿಕಾರಕ್ಕೆ ಒಳಪಟ್ಟಂತಹ ಈ ಪ್ರದೇಶದಲ್ಲಿ ಇಷ್ಟವರೆಗೂ ಸೋದರವಾದಂತಹ ಗಾಯನವನ್ನು ಕೇಳಿದವರು ನಾವಲ್ಲ. ಹೌದಣ್ಣ. ಹಾಗಾದ್ರೆ ಯಾವ ಭಯವಿಲ್ಲದೆ ಹಲವು ರಾಗಗಳಿಂದ ಸಂಗೀತವನ್ನು ಹಾಡ್ತಿರುವರು ಯಾರು ಎಂಬುದಾಗಿ ಆಲೋಚನೆ ಮಾಡಬೇಕಾಗ್ತದೆ. ಕಮಾ ಈ ಲೋಕದಲ್ಲಿದ್ದವರು ಯಾರಾದ್ರೂ ಬಂದಿರಬಹುದೇ? ಭೂಲೋಕದವರದ್ದು ಬರುವುದಕ್ಕೆ ಅಸಾಧ್ಯ, ಖಂಡಿತವಾಗಿ ಸಾಧ್ಯವಿಲ್ಲ. ಈ ಪ್ರದೇಶದಲ್ಲಿ ನರಭಕ್ಷಕರಿದ್ದಾರೆ ಎಂಬ ವಿಚಾರವನ್ನು ಎಲ್ಲರೂ ತಿಳಿದಿದ್ದಾರೆ. ಆದ್ದರಿಂದ ಮನದ ದುಗುಡವನ್ನು ಹೋಗಲಾಡಿಸುವುದಕ್ಕಾಗಿ ಈ ಲೋಕದವರು ಬರುವುದಕ್ಕೆ ಅಸಾಧ್ಯ. ಹಾಗಾದ್ರೆ ಇಂತಹ ರಾಗ ತಾಳ ಲಯಬದ್ಧವಾಗಿ ಇಂಪಾದ ಗಾಯನವನ್ನು ಹಾಡುವರು ಯಾರು ಆಲೋಚನೆ ಮಾಡಿದರೆ ಕೇಳಿ ತಿಳಿದಿದ್ದೇವೆ. ಒಬ್ಬಳಿದ್ದಾಳಂತೆ, ಯಾರು? ಸತ್ತು ಲೋಕವಾಸಿ ಅಂತ ಬ್ರಹ್ಮನ ಮಾಡಿದೆ ವಾಡಿ ಸದಾಕಾಲ ಬ್ರಹ್ಮನ ಜೊತೆಯಲ್ಲಿ ಇದ್ದುಕೊಂಡು ಸಂಗೀತವನ್ನು ಹಾಡುತ್ತಾ ಅವನ ಮನಸ್ಸನ್ನು ರಂಜಿಸುತ್ತಿದ್ದಾಳಂತೆ. ಅಂತಹ ಶಾರದೆ ಇಂದು ಸತ್ಯಲೋಕವನ್ನು ಬಿಟ್ಟು ಈ ಇಳೆಗೆ ಬಂದಿರಲಬಹುದೇ? ವಾಣಿರಲಬಹುದೇ? ಈಗ ನೀನು ಹೇಳುದು ವಾಣಿ ಅಂತ ಅಲ್ಲ. ವೀಣೆಯ
ನಿಲುಗದ ನಿಲುಮೆಯಿದರುಳು ಗಾನದು ದೇವಳು ವಿಸ್ಮಯವಳು ಚಾಲಗೆ ನಿಲುಗದ ನಿಲುಮೆಯಿದರುಳು ವೀಣೆಯ ಧ್ವನಿಯಿಲ್ಲ ಎಂತೆಲ್ಲ ಸ್ವರ ನಾವು ಕೇಳಿದ್ದೇವೆ. ಇಷ್ಟು ಇಂಪಾದ ಸ್ವರ ಶ್ರುತಿ ತಾಳಲಯಬದ್ಧವಾಗಿ ಕೇಳಿ ಬರ್ತಾ ಉಂಟು ಸ್ವರ ಅಲ್ವಾ ಅಣ್ಣ? ನೀನು ಹೇಳುವುದು ವಾಣಿ ಎಂಬುದಾಗಿ. ನೀನು ಸ್ವರ ಮಾತನಿ ಕೇಳಿದಲ್ಲ, ವಾಣಿಯ ಜೊತೆಯಲ್ಲಿ ಇರುವುದು ಏನು? ವೀಣೆ ಇದೆ. ವೀಣೆ, ವೀಣೆಯ ಸ್ವರ ನಿಮಗೆ ಕೇಳ್ತದ? ಕೇಳಿಸ್ಲೇ ಇಲ್ಲ. ಹಾಗಾದರೆ ಆ ಸತ್ಯಲೋಕದಲ್ಲಿರುವಂತಹ ವಾಣಿ ಇಲ್ಲಿಗೆ ಬರುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ವಾಣಿಲ್ಲ. ಹಾಗಾದ್ರೆ ಮಾನವರಂತೆ ಹೇಳ್ತಾ ಇದೆಯಲ್ಲ, ಮಾನವರು ಇಷ್ಟೊಳ್ಳೆ ಗಾಯಕರು ಇರ್ಬೋದೆ? ಅದು ಕೂಡ ಇಲ್ಲಿ ನಮ್ಮ ವಿಚಾರ ತಿಳಿದ್ರೆ ಯಾರಾದ್ರೂ ಹತ್ತಿರ ಬರ್ಲಿಕ್ಕುಂಟ? ನರಭಕ್ಷಕರಾದಂತಹ ನಾವು ಅವರನ್ನು ತಿನ್ನುತ್ತೇನುವಂತಹ ಭಯ ಆ ಜನರಲ್ಲಿ ಆವರಿಸಿಕೊಂಡಿದೆ. ಆದ್ದರಿಂದಲೇ ಅವರಿಬ್ಬರು ಅಲ್ವೇ ಅಲ್ಲ. ಅವರಿಬ್ಬರು ಬರುವುದಕ್ಕೆ ಅಸಾಧ್ಯ. ಹಾಗಾದರೆ ಯಾರು 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 ಎಂಬುದನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲ ಉಂಟು. ನಾವಿಲ್ಲೇ ಚರ್ಚಿಸುವುದಲ್ಲ, ಸ್ವರ ಕೇಳ್ತಿದೆಯಲ್ಲ, ಆ ಕಡೆಗೂ ಹೋಗೋಣ. ಗಂಧರ್ವರಾಗಿರಿ
ಸ್ವರವನ್ನಾಲಿಸಿದಾಗ ಆಶ್ಚರ್ಯಚಕಿತರಾದವರು ನಾವು. ಇಂತಹ ನಿರ್ಜನವಾದ ಪ್ರದೇಶದಲ್ಲಿ ಸಂಗೀತವನ್ನು ಹಾಡುವವರು ಯಾರು ಎಂಬುದನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲ ನಮ್ಮ ಮನದಲ್ಲಿ ಮೂಡಿತು. ಹೌದೇ? ಯಾಕೆಂದ್ರೆ ಇಂತಹ ನಿರ್ಜನವಾದಂತಹ ಪ್ರದೇಶದಲ್ಲಿ ಇಷ್ಟರಿಗಿಂತ ಇಂಪಾದ ಸ್ವರವನ್ನು ಕೇಳಿದವರು ನಾವಲ್ಲ. ಹಾಗಾದ್ರೆ ಧೈರ್ಯದಿಂದ ಬಂದು ಸಂಗೀತವನ್ನು ಹಾಡ್ತಿರುವಂತಹ ಅವರು ಯಾರೇ ಆಗಿರಲಿ ತಿಳಿದುಕೊಳ್ಳಬೇಕೆಂಬ ಹಂಬಲದಿಂದ ನಾವೀರ್ವರು ಈ ಕಡೆ ಬಂದಾಗ ನಿನ್ನನ್ನು ಕಂಡು ಆಶ್ಚರ್ಯಚಕಿತರಾದಿ. ಓಹೋ, ಎತ್ತರವಾಗಿ ಬೆಳೆದಂತಹ ವೃಕ್ಷಕ್ಕೆ ಚಿನ್ನದ ತೂಗು ಉಯ್ಯಾಲೆಯಲ್ಲಿ ಹಿಡಿದು ಬಿಟ್ಟಿ ಆ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರುವಳು ನೀನು ನಾನೇ ಎಂಬುದಾಗಿ ಅರ್ಥವಿಸಿಕೊಂಡೆ. ಒಂದು ಕ್ಷಣ ನಾನು ನಿನ್ನ ರೂಪಕ್ಕೆ ಮರಳಾಗಿ ಹೋದವ. ನಾನು ಇಂತಹ ಸೌಂದರ್ಯ ರಾಶಿ ಅಂದ್ರೆ ಸುರದ್ರವ್ಯ ಅಂತ ಹೆಣ್ಣನ್ನು ಕಂಡವರು ನಾವಲ್ಲ. ಹಾಗಾದ್ರೆ ನಿನ್ನನ್ನು ಕಂಡಾಗ ಆಶ್ಚರ್ಯದ ಜೊತೆಗೆ ಮನದಲ್ಲಿ ಕೆಲವು ಪ್ರಶ್ನೆಗಳೇ ಮೂಡ್ತಾ ಇದ್ದೆ. ಯಾವುದದು? ಬೇರೆ ಏನಲ್ಲ, ನಿನ್ನ ಹೆಸರೇನು, ಊರು ಯಾವುದು, ಅಪ್ಪಮ್ಮ ಯಾರು, ಊರ ಮನೆಗಳು ಬಿಟ್ಟು ಇಲ್ಲಿಗೆ ಬರೋದಕ್ಕೆ ಕಾರಣವೇನು ತಿಳಿಸುವೆಯಾ? ಯಾರಾದರೇನು
ನಾನು ಯಾರು ಎನ್ನುವ ಹಾಗೆ ನಿಮ್ಮಲ್ಲಿ ಕುತೂಹಲ ಹುಟ್ಟಿಕೊಂಡಿದೆ ನಿಮಗೆ. ಯಾರೇ ನೀನು? ನಾನು ಯಾರಾದರೆ ನಿಮಗೇನು? ಕೇಳಿದಕ್ಕೆ ಉತ್ತರ ಕೊಡ್ಬೇಕಲ್ಲ. ನಿಮ್ಮಲ್ಲಿ ಹೇಳಬೇಕು ಎನ್ನುವಂತಹ ಅನಿವಾರ್ಯತೆ ನನಗಿಲ್ಲ. ಅಂತಹ ಕಾರಣಗಳು ನನಗೇನು ಒದಗಿ ಬಂದದ್ದಿಲ್ಲ. ಹಾಗಾಗಿ ನಿಮ್ಮಲ್ಲಿ ಹೇಳುತ್ತಿರುವುದಿಷ್ಟೇ, ನನ್ನನ್ನು ಪ್ರಶ್ನಿಸುವುದರ ಬದಲಾಗಿ ನೀವು ಬಂದಂತಹ ದಾರಿ ನಿಮಗೆ ನೆನಪಿದೆ. ಆ ದಾರಿಯಾಗಿ ಹಿಂದೆ ಹೋದರೆ ಸರಿ, ಮೀರಿ ನಡೆದಿರಿ ಎಂದಾದರೆ ನಿಮಗೆ ಕುತ್ತಾದಿದ್ದು. ಈ ರೀತಿಯಾಗಿ ಕೇಳುವುದಕ್ಕೆ ಕಾರಣ ಏನು ಬರಲ್ಲ? ಆ
ಕೇಳುವುದಕ್ಕೆ ಬಲವಾದಂತಹ ಒಂದು ಕಾರಣ ಉಂಟು. ಏನದು? ನಾವು ಈ ತಿಲಕವನಕ್ಕೆ ಒಂದು ಕಾರ್ಯ ನಿಮಿತ್ತವಾಗಿ ಬಂದವರು ನಾವು. ಯಾವುದದು? ಒಂದು ಉದ್ದೇಶ ಉಂಟು. ಈಗ ಉದ್ದೇಶ ಯಾವುದಕ್ಕೆ ಬಂದಿದೆ ಎಂಬುದಾಗಿ ಈ ಸಂದರ್ಭದಲ್ಲಿ ನಮಗೆ ನೆನಪೇ ಇಲ್ಲ. ಅಂದ್ರೆ ಯಾಕೆ ಹೇಳು? ಯಾಕೆ? ನಿನ್ನನ್ನು ನೋಡಿದ ಕ್ಷಣವೇ ಒಮ್ಮೊಮ್ಮೆ ಬಿಸಿ 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 ಬಿಸಿ, ಒಮ್ಮೊಮ್ಮೆ ತಂಪು 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 ತಂಪು. ಯಾಕೆ ಹಾಗೆ? ಬಿಸಿ ತಂಪು ಬಿಸಿ ತಂಪು. ಇದರ ಕಾರಣ ಏನೆಂಬುದಾಗಿ ಅರ್ಥ ಮಾಡಿಕೊಂಡಾಗ ಆ ಮಾರಣ ಶರಹತಿಗೆ ನಾವು ಸಿಲುಕಿ ಹೋಗಿದ್ದೇವೆ. ನಾವು ಹೌದೇ? ಆದ್ದರಿಂದಲೇ ನಾವಿರುವರು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಏನೆಂದು? ಅತಿ ರೂಪಸ್ಯಾದಂತಹ ನೀನು ನಮ್ಮಿಬ್ಬರನ್ನು ನೀವು ವರಿಸಬೇಕು. ನಿಮ್ಮಿರುವರನ್ನು ಮದುವೆ ಆಗ್ಬೇಕು ನೀನು. ವರಿಸಬೇಕು. ಸಾಧ್ಯ ಉಂಟೇ ಇದು? ವರಿಸುವೆನಾದರೆ ಪರಮ ವಿಕ್ರಮಿಯನು ಎರಡನ್ನು ನಾನೊಲ್ಲೆ ದಿಡೆವು, ಎರಡನ್ನು ನಾನೊಲ್ಲೆ ದಿಡೆವು. ಹೊರಗೈದು ನೀವು ನಿಮ್ಮೊಳಗಿಲ್ಲಿ ಬಡುಗಿದ, ಹೊರಗೈದು ನೀವು ನಿಮ್ಮೊಳಗಿಲ್ಲಿ ಬಡುಗಿದ ವರವೀರನನು ಗೈಯ ಬಿಡುವೆ, ವರವೀರನನು ಕೈಯ ಬಿಡಿವಿ. ವರಿಸುವೆನಾದರೆ ಪರಮ ವಿಕ್ರಮಿಯನು ವರಿಸುವೆ. ನನ್ನ ರೂಪಕ್ಕೆ ಮಾರು ಹೋದಂತಹ ನೀವಿರುವರು ನನ್ನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ತೀರ್ಮಾನಿಸಿಕೊಂಡವರಿದ್ದೀರಿ. ಮದುವೆ ಆಗುವ ಕುರಿತಾಗಿ ನಾನು ಸ್ವಲ್ಪ ಯೋಚಿಸಬೇಕಾಗಿ ಬರ್ತದೆ. ನೀವಿರುವರು ನನ್ನನ್ನು ಎನ್ನುವ ಹಾಗೆ ಹೇಳ್ತಾ ಇದ್ರೆ ಈರುವರನ್ನು ಮದುವೆಯಾಗುವುದಕ್ಕೆ ಸಾಧ್ಯ ಉಂಟೆ? ಯಾರನ್ನಾದರೂ ಒಬ್ಬನನ್ನು ಮದುವೆಯಾಗಬಹುದು. ಅದು ಹೇಗೆ ಗೊತ್ತೇ? ಪರಮ ವಿಕ್ರಮಿಯನ್ನೇ ನಾನು ಮದುವೆಯಾಗಬೇಕು ಎನ್ನುವ ಹಾಗೆ ತೀರ್ಮಾನಿಸಿಕೊಂಡವಳು. ನೀವೀರ್ವರು ಪರಮ ವಿಕ್ರಮಿಗಳು ಹೌದೋ ಅಲ್ವೋ ಎನ್ನುವ ಹಾಗೆ ನನಗೆ ತಿಳಿಯಬೇಕು ಎಂದಾದರೆ ಏನ್ ಮಾಡ್ಬೇಕು? ನಿಮ್ಮಿರುವುದಲ್ಲಿ ಕಲಹ ಪ್ರಾರಂಭವಾಗಬೇಕು. ದೂರದಲ್ಲಿ ಯಾರು ಬದುಕಿ ಉಳಿಯುತ್ತಾನೋ ಅಂತಹ ವೀರನನ್ನೇ ನಾನು ಮದುವೆಯಾಗಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ನೋಡೋಣ ನಿಮ್ಮಲ್ಲಿ ವೀರತನ ಯಾರಲ್ಲಿ ಇದೆ ಎನ್ನುವ ಹಾಗೆ ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರದರ್ಶನವಾಗಬೇಕೀಗ. ಹೋರಾಟ ನಡೀಲೇಬೇಕು. ಗೆದ್ದವರಿಗೆ ನಾನು ಮದುವೆ ಆಗ್ತೇನೆ. ಖಂಡಿತ. ಹಾಗಾದ್ರೆ ನಾನು ಸಿದ್ಧ. ಅವಳು ಹೇಳಿದಂತಹ ಮಾತು ಸರಿಯಾಗಿ ಕೇಳಿಸಿಕೊಂಡೆಯಲ್ಲ. ನಾವಿರುವರು ಯುದ್ಧವನ್ನು ಮಾಡಿ ನಮ್ಮಲ್ಲಿ ಯಾರು ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದವರು ಅವರ ಜೊತೆಯಲ್ಲಿ ಮದುವೆ ಆಗ್ಬೇಕೆಂಬುದಾಗಿ ಅವಳು ಆಸೆ ಪಟ್ಟಿದ್ದಾಳೆ. ನಾನೊಂದು ತೀರ್ಮಾನಕ್ಕೆ ಕೈದಿದ್ದೇನೆ. ಅಣ್ಣ, ನೀನು ಒಂದ ಇಲ್ಲಿಂದ ತೆರಳಬೇಕು. ಇಲ್ಲದೆ ಹೋದ್ರೆ ಹಿಡಿದಂತ ಖಡ್ಗದಿಂದ ನಿನ್ನನ್ನು ಕೊಂದು ಅವಳನ್ನು ಪಡೆಯುವೆ.
ಸರಿಯಾಗಿ ಕೇಳಿದೆ ನೀನು? ಕೇಳಿದ್ದೇನೆ. ಅವಳು ಹೇಳಿದ್ದೇನು ಗೊತ್ತಾ? ಏನು? ಈರ್ವರು ಹೋರಾಟ ಮಾಡಿ ಯಾರು ಬದುಕುಳಿತಾರೋ ಅವರನ್ನು ಮದುವೆ ಆಗ್ತಾನೆ ಎಂಬುದಾಗಿ. ಹಾಗಾದ್ರೆ ಮರಣ ಒಬ್ಬನಿಗೆ ಎಂಬುದು ನಿಶ್ಚಯ. ಇದು ಸರಿಯಲ್ಲ. ಇಷ್ಟು ಸಮಯ ಜೊತೆಯಲ್ಲಿದ್ದವರು ನಾವು. ಆತರ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಆ ಹೆಣ್ಣನ್ನು ನಾನು ಮದುವೆ ಆಗ್ತೇನೆ. ಆಮೇಲೆ ಅವಳಿಗಿಂತ ದೂರ ಮಾಡಿ ಕೆಲವು ಹೆಣ್ಣು ಎಲ್ಲಿದ್ರು ಕೂಡ ಹುಡುಕಿ ತಂದು ನಿನಗೆ ನಾನು ಮದುವೆ ಮಾಡಿಸ್ತೇನೆ. ನನ್ನನ್ನು ನನಗೆ ಮದುವೆ ಮಾಡ್ಲಿಕ್ಕೆ ಜನ ನೀನಾ? ಅವಳನ್ನು ನೋಡಿದ ಕ್ಷಣವೇ ನಾನು ತೀರ್ಮಾನ ಕೈದಿದ್ದೇನೆ. ಇವಳನ್ನು ಪಡೆದು ನಿನ್ನನ್ನು ಇಲ್ಲಿಂದೊಮ್ಮೆ ಓಡಿಸಿ ಅಥವಾ ಕೊಂದಾದ್ರು ಅವಳನ್ನು ಪಡೆಯುವುದೆಂಬುದಾಗಿ. ಏನೋ ನೀನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಓಡುವುದಕ್ಕಿರುವ ಜನ ನಾನು ಓಡುವುದಕ್ಕೆ ಪರಿಣಾಮ ನೋಡು. ತನ್ನ ತಮ್ಮನೆಂಬ ಪ್ರೀತಿಯನ್ನು ತೊರೆದು ಅವನ ಶಿರವನ್ನು ಕತ್ತರಿಸಿ ನನಗೆ ಉರುಳಿಸಿದವ ನಾನು. ಸರಿ, ಇವಾಗ ಅರ್ಥವಾಯ್ತು ತಾನೆ ನನ್ನ ಸಾಮರ್ಥ್ಯ ಏನು ಎಂಬುದನ್ನು. ಆದ್ದರಿಂದ ತಡ ಮಾಡಬೇಡ, ಸುಮ ಮಾಲೆ ನನ್ನ ಕೊರಳಿಗೆ ಹಾಕಿ ಬರಿಸು. ದುರ್ಬಲ ನಿನ್ನನ್ನು ಹೋರಾಟ ಮಾಡಬೇಕಾ? ಈ ದುರ್ಗ ರತ್ನ ಸಾಮರ್ಥ್ಯ ಏನಂದರು
ಹೆಣ್ಣಲ್ಲ, ನಮ್ಮನ್ನು ಕೊಲ್ಲುವುದಕ್ಕೆ ಬಂದಂತಹ ನಾರಿ ಇವಳು ಎಂಬುದಾಗಿ ಅರ್ಥವಾಯಿತು. ಹಾಗಾದ್ರೆ ಇವಳೊಡನೆ ಹೋರಾಟ ಮಾಡುವುದು ಹೇಗೆ ನಮಗೆ ಕಲಿಸಿಕೊಡ್ಬೇಕಾ? ಮಾಯ ರೂಪವನ್ನು ಧರಿಸಿ ಗಗನ ಮಾರ್ಗದ ನಿಂತುಕೊಂಡು ಇವಳೊಡನೆ ಹೋರಾಟ ಮಾಡ್ತೇನೆ. ಸೌಮ್ಯ ರೂಪವ ತೋರೆದಳು ಹೋರಾಟವನ್ನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಮಾಯಾವಿದ್ಯೆಯನ್ನು ಪ್ರದರ್ಶಿಸುವುದಕ್ಕೆ ಮುಂದಾಗುತ್ತಾ ಇದ್ದಾನಲ್ಲ, ಈತನನ್ನು ವಧಿಸುವುದಕ್ಕೆ ಬೇಕಾಗಿ ಈ ಕ್ಷಣದಲ್ಲಿ ಭೂವ್ಯೋಮ ಪಾತಾಳ ಪರ್ಯಂತರ ಬೆಳೆದು ಘೋರ ಬಯಹರಿದು ಜಾಂದಳಗಂಬ ಗುಣ ಬರಿದೆ ಜಯದುಗ ಜಾಯರಿ ಬರಮೇ ಜನರಸಿ ಜಯದು ಗೌರಿ ದೇವಿ ಬರೆಯಮ್ಮರದೆ ಭಯಹರಿಸಿ ಶಾಂತಳಾಗಮ್ಮ ವರಮುನಿ ತ್ರಿದಂಡಿ, ನಿಮ್ಮೆಲ್ಲರ ಪ್ರಾರ್ಥನೆಯಂತೆ ಇದು ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಪಟಳವನ್ನು ಕೊಡುತ್ತಿದ್ದ ದುರ್ಗಾರಂತ ಧೂಮ್ರಾಕ್ಷರನ್ನೇ ವಧಿಸಿದ್ದೇನೆ. ಅವರಿಗೆಲ್ಲ ಮೂಲ ಪುರುಷನಾಗಿರುವಂತಹ ದುರ್ಗಮಾಸುರನನ್ನು ಇನ್ನು ಕೆಲವೇ ದಿವಸಗಳಲ್ಲಿ ವಧಿಸುವುದಕ್ಕಿದ್ದೇನೆ. ಅಲ್ಲಿಯವರೆಗೆ ನೀವೆಲ್ಲರೂ ನಿಶ್ಚಿಂತರಾಗಿರಿ ಮಕ್ಕಳೇ, ನಿಶ್ಚಿಂತರಾಗಿರಿ. ದುರ್ಗಮಾಸುರನ ಜೀವನದಲ್ಲಿಯೇ ಕೇಳದಂತಹ ವಾರ್ತೆಯನ್ನು ಕೇಳಿದನಲ್ಲ. ಇಷ್ಟರವರೆಗೆ ನಮ್ಮವರು ಅಳಿದಿದ್ದಾರೆ ಎಂಬಂತಹ ವಿಷಯವನ್ನು ನಾನು ಕೇಳಿದ್ದೇ ಇಲ್ಲ. ನಮ್ಮವರು ಸತ್ತದ್ದೇ ಇಲ್ಲ. ನನ್ನ ಎರಡು ತೋಳುಗಳೆಂತಿರುವಂತಹ ಧೂಮ್ರಾಕ್ಷ ದುರ್ಗಾರಕ್ತರು ಅಳಿದು ಹೋದರಂತೆಯೇ ಸಾಮಾನ್ಯರಿಗೆ ಅವರನ್ನು ಕೊಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಯಾರು ಕೊಂದರು ಅದು ಕೂಡ ನನಗೆ ಗೊತ್ತಾಗಿದೆ. ಮೋಸಗಾರರಾದಂತಹ ಇಂದ್ರಾದಿ ದೇವತೆಗಳು ನಮ್ಮವರನ್ನು ಸಂಹಾರ ಮಾಡಬೇಕು ಎಂಬ ಹಾಗೆ ಆಲೋಚನೆಯನ್ನು ಮಾಡಿದವರು. ಆ ಇಂದ್ರನ ಕುತಂತ್ರ. ಹಾಗಾದರೆ ಇಂತಹ ಕಾರ್ಯವನ್ನು ಮಾಡಿದ್ದಾದರೂ ಹೇಗೆ? ನನ್ನಿಂದಲೇ ಸೋತಂತಹ ಆತ ನಮ್ಮವರಿಗೆ ಶತ್ರುವಾದದ್ದು ಹೇಗೆ? ಅಲ್ಲ, ಪ್ರಾಣವನ್ನು ತೆಗೆದದ್ದು ಹೇಗೆ? ಅವನು ಕೂಡ ವೃದ್ಧಿಯಾಗಿದ್ದಾನೆ. ಕಾನೂನಲ್ಲಿ ಇದ್ದುಕೊಂಡು ಋಷಿ ಮುನಿಗಳು ಮಾಡುವಂತಹ ಯಾಗದ ಹವಿಸ್ಸನ್ನು ತಿಂದು ಆ ಇಂದ್ರನಿಗೂ ಕೂಡ ಕೊಬ್ಬು ಅಧಿಕವಾಗಿದೆ. ಅವನ ಕೊಬ್ಬು ಇಳಿಸಬೇಕಿದ್ರೆ ನಡೆಯುತ್ತಿರುವಂತಹ ಯಾಗವೇ ನಡೆಯಬಾರದು. ಅದಕ್ಕೆ ಏನು ಮಾಡೋಣ? ಯಾಗ ಯಜನಾದಿಗಳು ಆಗಬೇಕಿದ್ರೆ
ಬೇಕಾದಂತಹ ವಸ್ತುಗಳು ಅಲ್ಲಿ ಅಗತ್ಯವಿದೆ. ಆ ವಸ್ತುಗಳು ಬೇಕಿದ್ರೆ ತಂದು ಕೊಡುವವರು ಅಲ್ಲ ಅನುಕೂಲವೇ ಬೇಕಾಗುತ್ತದೆ. ಆದ್ದರಿಂದಲೇ ಇಂತಹ ವ್ಯತ್ಯಾಸ. ಆ ಇಂದ್ರಾದಿ ದೇವತೆಗಳ ವರ್ಚಸ್ಸು ಕುಗ್ಗಬೇಕು. ಆದ್ದರಿಂದಲೇ ಯಾಗ ಯಜನಾದಿಗಳು ನಡೆಯಬಾರದು. ಯಾಗ ನಡೆಯಬಾರದು, ಬಡತನವೇ ತುಂಬಬೇಕು. ಕಾನನದಲ್ಲಿ ಇದ್ದುಕೊಂಡು ಮೋಸ ಮಾಡುವಂತಹ ಆ ಋಷಿಮುನಿಗಳಿಗೆ ಉಪ್ಪತ್ತು ಉಣ್ಣುವುದಕ್ಕೂ ಕಷ್ಟವಾಗಬೇಕು. ಹಾಗೆ ಆಗಬೇಕಿದ್ರೆ ಏನು ಮಾಡುವುದು? ನನ್ನದ್ದಾದಂತಹ ಮಾಯಾವಿದ್ಯೆಯನ್ನು ಪ್ರದರ್ಶನ ಮಾಡಿ ಎಲ್ಲಿ ಅವರಿದ್ದಾರೋ ಅಲ್ಲಲ್ಲಿ ಎಲ್ಲವೂ ಕೂಡ ಬಡತನವೇ ತುಂಬಬೇಕು. ಬಡತನವೇ ತುಂಬಬೇಕು. ಮಾಯಾಜಾಲವನ್ನು ಬಿಡಿಸುತ್ತೇನೆ. ಹದಿವಿಗೆ ನೀಡಿರಣ್ಣ ಹದಿವಿಗೆ ನೀಡಿರಣ್ಣ ಬಾಯಾರಿಗೆ ಕಜಿಯುದಲಿದೆ ನಮ್ಮ ಪ್ರಾಣ ಅನ್ನವ ನೀಡಿರಣ್ಣ ಅಮ್ಮ ಅಣ್ಣ ಹಸಿವು ಬಂಧುಗಳೇ ನಿಮ್ಮಯ ದುಃಖ ತಿಳಿದೆ ಚಿಂತಿಸಬೇಡಿ ನೀವು ಒಲವಿದವರ ಗೆರೆಯು ಮರಗಿ ಬಳು ಹಲಬಗೆಯಿಂದ ಪ್ರಾರ್ಥಿಸಲು ಸೈರಿಸಿಕೊಳ್ಳಿ. ತಪೋನಿರತನಾದಂತಹ ನನ್ನನ್ನು ಬಡಿದೆಬ್ಬಿಸಿದ್ದು ನಿಮ್ಮ ಆಕ್ರಂದನವೇ ಎನ್ನುವುದು ಅರ್ಥವಾಯಿತು. ಏನು ಆಶ್ಚರ್ಯ ಇದು, ಏನು ಆಶ್ಚರ್ಯ! ಹಸಿರುಡುಗೆಗಳನ್ನು ಕಳಚಿ ಬಸಿದೊಡಲ ನೆಲಸಿರಿಯು ಬಾಯಾರಿ ಬಳಲಿದೆ. ಹಸುವನ್ನು ಕಳೆದುಕೊಂಡ ಅನೇಕರು ನೀವು ನೋಡಿದ್ರೆ ಹಾಹಾಕಾರ. ಇದಕ್ಕೆಲ್ಲ ಕಾರಣ ಬಂದಂತಹ ಬರಗಾಲ. ಪರಿಹರಿಸುವವರು ಅವಳೊಬ್ಬಳೇ ಇದ್ದಾಳೆ, ಅಂಬಿಕೆ. ನಾವೆಲ್ಲರೂ ಅವಳನ್ನೇ ಸ್ತುತಿಸೋಣ, ಸಂಸ್ತುತಿಸೋಣ. ಜಯ 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 ಜಯ. ಜನನಿ ಪಾವನ ಜರಿ ಜಯ ಪಾಲಿದು ಮದಿ ಗುಣಗರಿರು ರವಿನುದೇ ಪಾಲಿದುರ್ವಾದೆ ಗುಣಗರಿ ಸುರವಿನುದೇ ವನಿದೆ ಭೂದೇವಿಯ ಮಡಿಲಲ್ಲಿ ಬರಿದ ವನಿದೆ
ಮಡಿಲಿಲ್ಲಿ ಬರಿದಾಯ್ತು ಅನಲ ನೇತ್ರ ನದಿ ಬರಿಗಬಾಡು ಅನಲ ನೇತ್ರ ನದಿ ಬಾರಿಗಬಾಡು ಜನನಿ ಪಾವನ ಜರಿದೆ ಪಾಲಿಸು ಮಾದೆ ಗುಣಗರಿ ಸುರವಿನುದೇ ಜಯ 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 ಗುಣಕರಿಯ ಪಾವನ ಚರಿತೆಯೇ ಹಚ್ಚ ಹಸುರುಡಿಗೆಗಳನ್ನುಟ್ಟು ಕಂಗೊಳಿಸಬೇಕಾದಂತಹ ವನಸಿರಿ ಕಮರಿ ಮುದುಡಿ ಹೋಗಿದೆ ತಾಯಿ ಭೂದೇವಿಯ ಒಡಲು ಬರಿದಾಗಿದೆ ನಾವೆಲ್ಲರೂ ಸಂಕಷ್ಟ ಪಡುತ್ತಿದ್ದೇವೆ ಕಾಪಾಡಬೇಕಮ್ಮ ಮಕ್ಕಳೇ ವರ ಮುನಿ ಬದಿಗೇಳು ನಾ ಶಾಕಾಂಬರಿಯದೇ ದುರಿತ ಬಗಲವೇನು ಜವರಿ ಹರುಷದಿ ನಿಮಗೇರು ಬೇಕೆಲ್ಲ ಬಡೆಯೇರಿ ಕರುಣಿತ ಸಕಲವ ಮುದರಿಯ ಮಕ್ಕಳೇ ನಿಮಗೆ ಒದಗಿರುವಂತಹ ದುರಿತವನ್ನು ದೂರೀಕರಿಸುವುದಕ್ಕೆ ಬೇಕಾಗಿ ಶಂಕರಿಯಾದಂತಹ ನಾನೇ ಶಾಕಾಂಬರಿಯಾಗಿದ್ದೇನೆ ನಿಮಗೆ ಬೇಕಾದಂತಹ ಹಣ್ಣು ಹಂಪಲು ತರಕಾರಿಗಳನ್ನು ಒದಗಿಸಿಕೊಟ್ಟಿದ್ದೇನೆ ಅಷ್ಟೇ ಅಲ್ಲದೆ ಪಾತಾಳ ಗಂಗೆಯನ್ನು ಕರೆಸಿ ಹರಿದ್ರಾ ತೀರ್ಥದಲ್ಲಿ ಹರಿಯ ಬಿಟ್ಟಿದ್ದೇನೆ ಉಳಿದೆಲ್ಲ ಪುಣ್ಯ ತೀರ್ಥಗಳು ತುಂಬಿ ತುಳುಕುತ್ತಾ ಇವೆ ಇದರಿಂದ ನೀವೆಲ್ಲರೂ ಆನಂದವನ್ನು ಹೊಂದಿರಿ ಮಕ್ಕಳೇ ಆನಂದವನ್ನು ಹೊಂದಿರಿ ಜಯ ಜಯ ತಿಲಕವನದಲ್ಲಿ ಎಲ್ಲವರೂ ಕೂಡ ಸಂತೋಷದಿಂದ ನಲಿದಾಡುತ್ತಾ ಇದ್ದಾರಂತೆ ಬಡತನವೇ ತುಂಬಿತ್ತು ಎಲ್ಲವರ ರೋಧನ ನನ್ನ ಕಿವಿಗೆ ಕೇಳಿಸುತ್ತಾ ಇತ್ತು ಆ ಬಗ್ಗೆ ಸಂತೋಷವನ್ನು ಅನುಭವಿಸುತ್ತಾ ಇದ್ದೆ ಸದ್ಯಕ್ಕೆ ಯಾರೋ ಒಬ್ಬಳು ಮಾರಿ ಕಾನನವನ್ನು ಪ್ರವೇಶ ಮಾಡಿದ್ದು ಮಾತ್ರವಲ್ಲದೆ ತನ್ನದ್ದಾದಂತಹ ದೃಷ್ಟಿಯನ್ನು ಮೀರಿ ಬಡತನವನ್ನು ನಿರ್ಮೂಲ ಮಾಡಿದಳಂತೆ ಯಾರಾಗಿರಬಹುದು ತಿಳಿಯಬೇಕಾದ್ದು ಕರ್ತವ್ಯ ಯಾರಲ್ಲಿ ಮಹಿಷರಡ್ಡ ಬನ್ನಿರಿ
ನಮ್ಮದಂತ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂತಹ ಸಂದರ್ಭ ದೀರ್ಘವಾದ ಕರೆ ಕೇಳಿಸಿತು. ಕರೆಯನ್ನು ಕೇಳಿ ಓಡಾಡಿಕೊಂಡು ಬಂದರೆ ಏನಿದು ಕೋಪ? ಯಾಕೆ ಕರೆದಿ? ನಮ್ಮನ್ನು ಅವಸರವಾಗಿ ಕರೆಸಿಕೊಂಡಿದ್ದೀಯ. ಕರೆದಾಕ್ಷಣದಲ್ಲಿ ಇತ್ತ ಕಡೆ ಓಡಾಡಿಕೊಂಡು ಬಂದಿದ್ದೇವೆ ಪ್ರಭು. ನಮ್ಮಿಂದ ಮಹತ್ತರವಾದ ಕಾರ್ಯ ಯಾವುದು ಆಗಬೇಕು ಎನ್ನುವ ಹಾಗೆ ಹೇಳಿದ್ರೆ ಅರೆ ಕ್ಷಣದಲ್ಲಿ ನಡೆಸಿಕೊಡ್ತೇವೆ ಪ್ರಭು. ನರ ನಾಗ ನಾಕ ಮೂರು ಲೋಕವನ್ನು ಕೂಡ ಸ್ವಾಧೀನಪಡಿಸಿದವರು ನಾವು. ಎಲ್ಲ ಲೋಕದಲ್ಲಿಯೂ ನಾವು ಹೇಳಿದಂತೆ ಕೇಳತಕ್ಕದ್ದು. ಏನು ಮಾಡೋಣ? ಆ ತಿಲಕವನದಲ್ಲಿ ನನ್ನ ಅನಿಸಿಕೆ ಏನಿತ್ತು ಅದಕ್ಕೆ ವಿರುದ್ಧವಾಗಿ ಅದು ಎಲ್ಲಾ ಕಾರ್ಯಗಳು ನಡೆಯುತ್ತಾ ಇದೆ. ಯಾರೋ ಒಬ್ಬಳು ನಾರಿ ಅವಳ ದೃಷ್ಟಿಯನ್ನು ಮೀರಿ ನಾನು ಉಂಟು ಮಾಡಿದಂತಹ ಆ ಬಡತನವನ್ನು ನಿರ್ಮೂಲನೆ ಮಾಡಿದಳಂತೆ. ವೈರಿಗಳೆಲ್ಲ ನಲಿದಾಡುತ್ತಾ ಇದ್ದಾರಂತೆ. ಯಾರಿಂದ ಹೀಗೆ ಆಗಿದೆ ಏನು ಹೇಳಬೇಕು? ನಡೆದುಕೊಳ್ಳುತ್ತಿದ್ದಾರೆ ಪ್ರಭು. ಬಿಡಿ ಚಿಂತೆಯನ್ನು ನಾನು ಹೋಗಿ ಕೇಳುತ್ತೇನೆ. ನಿರ್ಮೂಲವಾಗಿ ಎಲ್ಲವರು ಸಂತೋಷದಿಂದ ಓಡಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಓರ್ವಳು ಹೆಣ್ಣು. ಅದಕ್ಕಾಗಿ ಆಲೋಚನೆಯನ್ನು ಬಿಡಿ, ಅಪ್ಪಣೆಯನ್ನು ಕೊಡಿ, ನಾರಿಯನ್ನ ಕಡಿದು ಅವಳ ರಕ್ತವನ್ನ ಚೆಲ್ಲಿ ನಾವು ಬರ್ತೇವೆ. ಕೊಡಿ
ರಾಜ್ಯವನ್ನೆಲ್ಲ ನಾಶ ಮಾಡುತ್ತಿರುವಂತಹ ಸಮಯದಲ್ಲಿ ಏಕಾಏಕಾಗಿ ಎದುರಾಗಿ ಬಂದೆ ಅಲ್ಲ, ಬಂದಂತೆ ಹಿಂದೆ ಹೋದರೆ ಲೇಸು, ಇಲ್ಲದ್ರಿಂದ ತಲೆಯನ್ನು ಕಟ್ಟಿ ನಿನ್ನಂತೆ ನುಡಿದ ಗಣರು ಈ ರೀತಿಯಾಗಿ ನುಡಿದಂತಹ ನಿನ್ನಂತಹ ಕಳರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋದವರಿದ್ದಾರೆ. ಮುಂದುವರಿದೆ ಎಂದಾದ್ರೆ ಬರಗಾಲದಿಂದ ಎಲ್ಲವರು ಸಾಯುತ್ತಿದ್ದಂತ ಕಾಲ ಒಂದಿತ್ತು. ಅದನ್ನ ಬಿಟ್ಟು ಅದನ್ನ ಪರಿಹರಿಸಿ ಋಷಿ ಮುನಿಗಳನ್ನು ರಕ್ಷಿಸುವುದಕ್ಕಾಗಿ ಬಂದೆಯಾ? ನಿನ್ನ ತಲೆಯನ್ನ ಕಡಿಯುವಾಗ ತಡೆಯುವವರು ನಾಶವನ್ನು ಮಾಡುತ್ತಾ ಮುಂದುವರಿದೆಯಲ್ಲ, ನಿನ್ನ ನಾಶ ನನ್ನ ಕೈಯಲ್ಲಿ. ಇವತ್ತಿನವರೆಗೆ ನಿನ್ನನ್ನು ಕಾಯುತ್ತಲೇ ಇದ್ದೇನೆ. ನಿನ್ನ ಮರಣ ಎನ್ನದೊಂದೇ ಗುರಿ.
ನನ್ನ ಈ ಸ್ಥಿತಿಗೆ ಕಾರಣ ನೀನಾಗಿ ಹೋದೆ ದುರ್ಗಮ್ಮ, ನೀನಾಗಿ ಹೋದೆ. ಏನು ಮಾಡುವುದು ನಾನು? ಆತ್ಮಹತ್ಯೆ ಒಂದೇ ದಾರಿ ಎನ್ನುವ ಹಾಗೆ ನನ್ನ ದೇಹವನ್ನು ತ್ಯಾಗ ಮಾಡಿದೆ. ಅದರ ಪರಿಣಾಮ ಮೋಕ್ಷವಿಲ್ಲದ ಪ್ರೇತವಾಗಿ ಅಲೆದಾಡುವಂತಹ ಗತಿಯನ್ನ ಜೀವನದಲ್ಲಿ ತಂದೊದಗಿಸಿದೆ. ದುಷ್ಟ ಬಿಡಲಾರೆ. ಆದ್ರೆ ಏನು ಮಾಡೋಣ? ಅವನನ್ನು ವಧಿಸುವಂತಹ ದಾರಿ ನನಗೆ ತೋಚದು. ಈ ಕಷ್ಟದಿಂದ ಮೋಕ್ಷವು ಸಿಗದು. ಯಾವ ಕಡೆಗೆ ಹೋಗುವುದು ನಾನು? ಪಾದ ಎಳೆದ ಕಡೆಗೆ ಸಾಕ್ತೇನೆ. ಚರಿದಿ ಮುಂದೆಗೆ ತಿಲಗವನದಲ್ಲಿ, ಚರಿದಿ ಮುಂದೆಗೆ ತಿಲಗವನದಲ್ಲಿ ಬರುದೆ ಗಂಡಳು ವರತ್ರಿದಂಡಿಯ, ಬರುದೆ ಗಂಡಳು ವರತ್ರಿದಂಡಿಯ, ಚರಣ ಬೆರಡನು ಬಿಡಿದು ನಿಂದಳು, ಹರದಿರೆಂದಳು ಮರುಗಿ ಮನದಳು, ಹರದಿರೆಂದಳು ಮರುಗಿ ಮನದಳು, ಚರಿಸಿ ಮುಂದೆಯೇ ತಿಲಕ ಮನದಲ್ಲಿ. ಪವಿತ್ರವಾದಂತಹ ಪುಣ್ಯ ಪಾದಗಳಿಗೆ ಎರಗಿಕೊಂಡವಳಿದ್ದೇನೆ. ಹೇಳು. ನನ್ನ ಈ ಸ್ಥಿತಿಯನ್ನು ಕಂಡು ನಿಮ್ಮ ಮನಸ್ಸು ಕರಗದೇ ಹೋಯಿತೆ ಸ್ವಾಮಿ. ಜೀವನದಲ್ಲಿ ಅದೆಷ್ಟು ಆಶಾ ಗೋಪುರಗಳನ್ನು ಕಟ್ಟಿಕೊಂಡಂತಹ ಎನ್ನ ಕನಸೆಲ್ಲ ನುಚ್ಚು ನೂರಾಗುವುದಕ್ಕೆ ಕಾರಣ, ಇವತ್ತು ಮೋಕ್ಷ ಇಲ್ಲದ ಪ್ರೇತವಾಗಿ ಅಲೆದಾಡುವುದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನನ್ನ ಜೀವನದಲ್ಲಿ ಆಡಿದಂತಹ ದುರುಳ ದುರ್ಗಮ. ಅವನನ್ನು ವಧಿಸಬೇಕೆಂಬ ಒಂದೇ ಉದ್ದೇಶವಿರಿಸಿಕೊಂಡು ಹೀಗಾಗಿ ಅಲೆದಾಡುತ್ತಾ ಇದ್ದೇನೆ. ಅವನ ಅಳೆಯುವುದರ ಜೊತೆಗೆ ನನಗೊಂದು ಮೋಕ್ಷದ ಹಾದಿಯನ್ನು ಕರುಣಿಸಬೇಕು. ಅರಿದೆ ನಿನ್ನಯ ಮನದ ದುರುಡವ, ದುರುಳನನು ವಧಿಸಲ್ಗೆ ಈ ಕ್ಷಣ ಸಹಕರಿದೆ ಮೋಕ್ಷದ ಗುಡುಗಳು ಬಿಗಿ ದೊರಿದೊರಿಯುವುದ. ತಿಲಕವನಕ್ಕೆ ನಿನ್ನ ಆಗಮನವಾಗಿದೆ ಎನ್ನುವುದಕ್ಕೆ ಕಾರಣ ಇಲ್ಲಿ ಏನೋ ಒಂದು ರೀತಿಯ ವ್ಯತ್ಯಾಸ ಆದದ್ದು. ಖಗಗಳು ಮಿಗಗಳೆಲ್ಲ ಚೆಲ್ಲಾಪಿಲ್ಲಿ ಆಯಿತು. ನಿನ್ನ ಆತ್ಮಸ್ವರೂಪವನ್ನು ಗುರುತಿಸಿದವನು ನಾನು ಮಾತ್ರ. ಆ ಕಾರಣದಿಂದಲೇ ಇದೆಲ್ಲ ಆಗಿದೆ ಎನ್ನುವುದು ಸ್ಪಷ್ಟವಾದರೂ ನಿನ್ನ ಎಲ್ಲ ವೃತ್ತಾಂತವನ್ನು ತಿಳಿದ ಬಳಿಕ ನಿನಗೊಂದು ಮುಕ್ತಿಯ ಪಥವನ್ನು ನಾನು ತೋರಿಸಲೇಬೇಕು. ದುಷ್ಟರಿಗೆ ಸರಿಯಾದ ಪಾಠವನ್ನು ಕಲಿಸುತ್ತಾ ಮೆರೆಯುತ್ತಾ ಇದ್ದಾಳೆ ಸತ್ಯ ಸ್ವರೂಪಿಣಿಯಾದಂತಹ ಶಂಕರಿ. ಆದರೆ ಇವತ್ತೆಲ್ಲ ನೇತಾರನಾದಂತಹ ದುರ್ಗಮನನ್ನು ವಧಿಸುವಲ್ಲಿ ಅಡ್ಡಿಯಾದದ್ದು ಮಾತೆಗೆ ಒಂದೇ ಒಂದು. ಯಾವುದದು? ಅವನಲ್ಲಿ ಅಂತರಾಯವಾಗಿರುವಂತಹ ಪರಶು. ಹೌದೇ? ಶಶರೀರರಾಗಿ ಯಾರಾದರೂ ಹೋಗಿ ಅದನ್ನು ಕಸಿದುಕೊಳ್ಳುವುದಕ್ಕಾಗುವುದಿಲ್ಲ. ಹಾಗಾದ್ರೆ ಅದನ್ನೆಸಗುವುದಕ್ಕೆ ಸಹಕಾರ ನಿನ್ನಿಂದ ಮಾತ್ರ ಸಾಧ್ಯ. ನನ್ನಿಂದಲೇ. ಪ್ರೇತಾತ್ಮವಾದಂತಹ ನೀನು ಯಾರಿಗೂ ಗೋಚರಿಸಲಾರೆ. ಆದ್ದರಿಂದ ನೀನು ಇದೇ ರೀತಿಯಾಗಿ ಹೋಗಿ ಅವನ ಅಂತಃಪುರದ ಒಳಗಿರುವಂತಹ ದೇವಮಂದಿರದಲ್ಲಿರುವ ಅಂತರಾಯವಾಗಿರುವ ಪರಶುವನ್ನು ಅವನಿಗೆ ಅರಿವಿಲ್ಲದ ಹಾಗೆ ಕಸಿದುಕೊಂಡು ಬಾ. ಮುಂದೆ ನಿನಗೆ ಮುಕ್ತಿಯ ದಾರಿ ಒದಗಿಸುತ್ತಾಳೆ ಆ ಶಂಕರಿ. ನನಗೊಂದು ರಜೆಗೆ ಜನ ಬೇಕಿತ್ತು. ನೀವು ಬೇಡ, ನೀವು ಇನ್ನು ರಜೆ ಇಲ್ಲ. ಎಂತ ಕರ್ಮ ಆ ಪರಸವನ್ನು ನಾನು ಕಾಯುವುದಂತೆ. ಎಂತ ಅದೆಲ್ಲಿಗೆ ಹೋಗ್ತದೆ? ಒಂದು ದಿವಸ ರಜೆ ಇಲ್ಲ. ಅಲ್ಲಿಗೆ ಹೋಗುವಾಗ ಅಲ್ಲಿಗೆ ಬಾ, ಇಲ್ಲಿಗೆ ಹೋಗುವಾಗ ಇಲ್ಲಿಗೆ ಬಾ ಅಂತ. ಹೆಂಡತಿ ಮಕ್ಕಳ ಮುಖ ನೋಡದೆ 10-15 ದಿವಸ ಆಯ್ತು. ಒಂದು ರಜೆ ಮಧ್ಯರಾತ್ರಿ ಸಮಯ. ಈಗ ಎಂತ ಕಾಯುವುದ? ನನ್ನದೆದ್ದು ಹೋಗ್ತದ. ನನಗೆ ಸ್ವಲ್ಪ ನಿದ್ದೆ ಮಾಡಬೇಕು. ನೀವು ನಾಳೆ ಅಲ್ಲಿ ಪ್ರಚಾರ ಮಾಡಬೇಡಿ. ಅವರು ನಿದ್ದೆ ಮಾಡ್ತಾರೆ ಅಂತ ಕೆಲಸ ಸಮಯದಲ್ಲಿ. ಗೊತ್ತಾದ್ರೆ ಕೆಲಸ ಓದಿ.
ಖಳನರ ಮನೆಯ ಬಗ್ಗೆಡು ಹರುಜರಿಯು ಗಿಲಗಿಲನೆ ದಾನ ಕೆಳು ಹರುಜರಿಯು ಗಿಲಗಿಲನೆ ದಾನ ಕೆಳು ಮಲಗಿ ನಿದ್ರಿಸಲೆಲ್ಲರೂ ಅಣಗಿದರು ಗಳಿಲನ ದೇಳುದಿಯರು ಮಲಗಿ ನಿದ್ರಿಸಲೆಲ್ಲರೂ ಅಣಗಿದರು ಗಳಿಲನೆ ದೇಳುದಿಯರು ಗಿಲ ಗಿಲನೆ ದಾನ ಕೆಳು ಮನೆಯಲ್ಲಿ ಹೆಂಡತಿಯ ಗಾಟ, ಇಲ್ಲಿ ಸೊಳ್ಳೆಯ ಗಾಟ. ಒಂದು ನಿದ್ರೆ ಮಾಡಿ ಸಾಯ್ಲಿಕ್ಕಾಗುದಿಲ್ಲ. ಹೆಚ್ಚಿನ ಅಂಶ ವಾಸ್ತು ಸರಿ ಇಲ್ಲ. ನಾಯಿ ಬಗಳಿದಾಗೆಲ್ಲ ಕೇಳ್ತದೆಪ್ಪ. ನಿಮ್ಗೇನಾದ್ರೂ ಕಾಣ್ತದ? ಅಂತ ಕಿವಿಯ ಹೋಯ್ತಾ ಅಂತವ. ಅದು ತುಂಬಾ ದಿವಸ ಆಯ್ತು ನೋಡಿ ನಿದ್ರೆ ಮಾಡದೆ. ಕನಸಲ್ಲೆಲ್ಲ ಹಾಗೆ ಆಗ್ತದಪ್ಪ. ಶ್ಯಾ. ಶ್ಯಾ. पूजा मंदिर बगु पूजा मंदिर बगु बरजव बिड़ियुदे तेजरियु बरडಳು जवदी ಮೂದಗ ಮೆಚ್ಚುವ ಕಾರ್ಯಯುದ ಸಾಜದಿಯುತ್ತಿಲ್ಲ ಗಗನನಗೆ ದಿನನಿತ್ಯವೂ ಪೂಜಾ ಮಂದಿರವನ್ನು ಪ್ರವೇಶ ಮಾಡಿ ಬ್ರಹ್ಮಗೊಟ್ಟಂತಹ ಪರಶುವನ್ನು ಆರಾಧಿಸುವವನ ಎಲ್ಲ ಜಲ ಪರಶುವೇ ಗೋಚರಿಸುತ್ತಾ ಇಲ್ಲವಲ್ಲ. ಏನಾಯಿತು? ಕಾಯುವುದಕ್ಕಾಗಿ ಒಬ್ಬನನ್ನು ನೇಮಿಸಿದ್ದೆ. ಅವನು ಕೂಡ ಕಣ್ಣಿಗೆ ಗೋಚರಿಸುತ್ತಾ ಮಲಗಿದ್ದಾರ. ಏ ಗೋಮುಖ, ನಿನ್ನನ್ನು ಮಲಗುವುದಕ್ಕೆ ಹೇಳಿದವರು ಯಾರು? ಮತ್ತೆ ಏನು ಮಾಡುತ್ತಿದ್ದೆ? ವಿಶ್ರಾಂತಿ. ಕಣ್ಣು ಬಿಡುವುದಕ್ಕಾಗುವುದಿಲ್ಲ ನಿನಗೆ? ವಿಶ್ರಾಂತಿ ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನಾನು ಪೂಜಾ ಮಂದಿರದ ಹೊರಗಡೆ ನಿಂತು ಪರಶುವನ್ನು ಕಾಯಬೇಕು ಎಂಬ ಹಾಗೆ ನಿನಗೆ ಅಪ್ಪಣೆಯನ್ನು ಕೊಟ್ಟವ. ಕಾಯ್ತೇನಲ್ಲ ಮತ್ತೆಂತ ಉಂಟು. ಆಯುಧವನ್ನು ಕೂಡ ಕೈಯಲ್ಲಿ ಕೊಟ್ಟಿದ್ದೇನೆ. ಹೌದು, ಉಂಟು. ಒಳಗೆ ಇಡುವುದಕ್ಕೆ ಕೊಟ್ಟದ? ಪೂಜೆ ಮಂದಿರದಲ್ಲಿ ಯಾರೂ ಬರಬಾರದು, ಯಾರಿಲ್ಲ, ಬಂದವರನ್ನು ಕಡಿದುಕೊಳ್ಳಬೇಕು ಎಂಬ ಹಾಗೆ ಅಪ್ಪಣೆಯನ್ನು ಕೊಟ್ಟಿದ್ದೇನೋ ಇಲ್ವೋ? ಉಂಟು. ಹೌದೇನೋ? ಪೂಜಾ ಮಂದಿರದ ಒಳಗೆ ನೋಡಿದೆಯಾ? ಪರಶು ಎಲ್ಲಿ? ಅಲ್ಲಿ ಉಂಟು. ಎಲ್ಲಿ ಉಂಟು? ತೋರಿಸು. ಎಲ್ಲಿ ಉಂಟ? ಎಲ್ಲಿ ಉಂಟ? ನೀವು ತಗೊಳ್ಳಿ. ಸತ್ಯ ನೀವು ತಗೊಳ್ಳಿ. ಹೌದೇನೋ? ಏನು? ಅಲ್ಲೇ ಇತ್ತು, ನನಗೆ ಗೊತ್ತು. ಯಾವತ್ತೂ ಕೂಡ ಪೂಜೆ ಮಾಡುವಂತಹ ಪರಶು ಅಲ್ಲ, ನಾನು ಆಗ ನೋಡಿದ್ದೆ. ಆಗ ನೋಡಿ ಮತ್ತೆ ಎಲ್ಲಿಗೆ ಹೋದೆ? ಅಲ್ಲೇ ಇತ್ತಂತ. ಕಾಯಬೇಕು ಎಂಬ ಹಾಗೆ ಹೇಳಿದ್ದೇನೋ ಇಲ್ವಾ?
ನಿದ್ದೆ ಮಾಡಬಾರದು ಎಂಬ ಹಾಗೆ ನನ್ನಲ್ಲಿ ಹೇಳಿಲ್ವೇ? ಅದು ನಿಜ ಅಲ್ಲ, ಅದು 8 ದಿವಸ ಏಯ್, ಹೋದರೆ ಹೋಗಲಿ ಎಂಬಂತಹ ಭಾವನೆ ನಿನ್ನಲ್ಲಿ ಇಲ್ಲ. ಪರಶು ಇಲ್ಲದಿದ್ದರೂ ತೊಂದರೆ ಇಲ್ಲ. ಪರಶು ಅಲ್ಲ, ಅದು ಹೋದ್ರೆ ಹೋಗಲಿ, ವಸ್ತು ತೆಗೊಳ್ಳುವ. ಎಲ್ಲಿಂದ ತಂದು ಕೊಡ್ತೀಯಾ? ಬರ್ಮನಲ್ಲಿ. ಎಲ್ಲಿಂದ ತೆಗೊಳ್ತಿ? ಬರ್ಮನಲ್ಲಿ ಕೇಳಿದ್ರೆ ಸಿಗಲಿಲ್ಲ. ಅಷ್ಟು ಸುಲಭದಲ್ಲಿ ಕೊಡ್ತಾನ ಬ್ರಹ್ಮ? ಬರುತ್ತಾನೋ ನಮ್ಮ ಬಳಿಗೆ? ಅದನ್ನು ಪಡೆಯುವುದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇನೆ ನಾನು. ಆ ಬಗ್ಗೆ ಸ್ವಲ್ಪವೂ ಜ್ಞಾನ ಇಲ್ವೇನು ನಿನಗೆ? ಏನು ಹೆಚ್ಚಿನ ಅಂಶ ನಾನು ನಿದ್ದೆ ಮಾಡಿದಾಗೆ ಮಾಡುವಾಗ, ನಿದ್ದೆ ಮಾಡಿದ್ದಾಗೆ ಮಾಡುವಾಗ, ನಿದ್ದೆ ಮಾಡಲಿಲ್ಲ, ನಿದ್ದೆ ಬಂದ ಹಾಗೆ ಮಾಡಿ ಆಗ ಇವನು ನಗುವಾಗೆ, ಬೊಬ್ಬೆ ಹಾಕುವಾಗೆ ಎಲ್ಲ ಆಗ್ತಾ ಇತ್ತು. ಹೆಚ್ಚಿನ ಅಂಶ ಪ್ರೇತ ಬಾಧೆ ಅಂತ. ಅಪ್ಪ ಸತ್ತಿದ್ದಾನೋ? ನನ್ನಪ್ಪ ಅವನ ಪ್ರೇತ ಬಂದದ್ದ? ನನ್ನಪ್ಪ ಇದ್ದಾರೆ, ಸಾಯಲಿಲ್ಲ. ಇದು ನೀನು ಮಾಡಿದಂತಹ ಮೋಸ. ಇಲ್ಲ, ಮೋಸ ಇಲ್ಲ. ಪರಶು ಹೋಗುವುದಕ್ಕೆ ಮುಖ್ಯ ಕಾರಣ ನೀನೇ. ದೇವರ ಕೊಂಡು ಹೋದರೆ ಹೋಗಲಿ ಎಂಬ ಹಾಗೆ ಎಲ್ಲಿಯೋ ಹೋಗಿ ಮಲಗಿ ಈಗ ಬಂದು ಇಲ್ಲಿ ನೀವು ನಿದ್ರಿಸಿದ್ದೀಯ. ಗೊತ್ತು ನನಗೆ. ನಾನು ಆಡಿದಂತಹ ಮಾತಿಗೆ ಬೆಲೆ ಇಲ್ವೇನೋ? ಸ್ವಲ್ಪವೂ ಇಲ್ಲ. ನಿನ್ನ ಬಳಿ ಇಲ್ಲ. ಬೆಲೆ ಇರುತ್ತಿದ್ರೆ ಇಂತಹ ಕೃತ್ಯ ಆಗುತ್ತಿರಲಿಲ್ಲ. ಗೋಮುಖ ವ್ಯಾಘ್ರ ನೀನು. ಕೇವಲ ಗೋಮುಖ ಅಲ್ಲ, ಉಂಡ ಮನೆಗೆ ದ್ರೋಹವನ್ನು ಬಗೆಯುವವ. ನಾನೇ ಸಾಯಬೇಕು ಎಂಬಂತಹ ಊಹೆಯನ್ನಿಟ್ಟುಕೊಂಡವ. ಈಗ ನನಗೆ ಎಲ್ಲ ಆಲೋಚನೆಯಾಗುತ್ತದೆ. ಮೊದಲೇ ನಿನ್ನನ್ನು ಇಲ್ಲಿಂದ ಕಳುಹಿಸಬೇಕಿತ್ತು. ಆ ಸಂದರ್ಭ ಈಗ ಒದಗಿ ಬಂದಿದೆ. ನನಗೆ ದ್ರೋಹ ಮಾಡಿದಂತಹ ನೀನು ಬಿಡು. ಯಾವನೇ ಆಗಲಿ ನನ್ನ ಬಳಿಯಲ್ಲಿ ಇರಲೇಬಾರದು. ಅವ ಹೋಗುವಂತಹ ಸ್ಥಳ ಬೇರಿದೆ, ಯಮಲೋಕ. ಅಲ್ಲಿಗೆ ಹೋಗಬೇಕು. ಹರಣ ಬೋಗುದಿ ನಗಡ ಹದ ಭೋಗ ಪರಶು ಹೋಗುವುದೇನು, ನನ್ನ ಪ್ರಾಣ ಹೋಗುವುದೇನು? ಆ ಪರಶು ನನ್ನ ಬಳಿಯಲ್ಲಿ ಇರುವವರೆಗೆ ನನಗೆ ಮರಣ ಇಲ್ಲ ಎಂಬ ಹಾಗೆ ಬ್ರಹ್ಮ ಕೊಟ್ಟಂತಹ ವರ. ಇಂದಿನ ದಿವಸ ಅದುವೇ ನನ್ನ ಕೈ ತಪ್ಪಿ ಹೋಗಿದೆ ಅನ್ನುವಾಗ ನನ್ನ ಮರಣ ಈಗ ಸನ್ನಿಹಿತವಾಯಿತು. ಯಾಕೆ ಹೀಗಾಯಿತು? ಹರಹರ, ಏನು ಚಿಂತಿಸಿ ಇಲ್ಲಿ ನಿಂತುಕೊಳ್ಳುವುದಲ್ಲ. ಪರಶು ಎಲ್ಲಿಗೆ ಹೋಗಿದೆ ಎಂಬುದನ್ನು ಹುಡುಕಿ ಮರಳಿ ಪಡೆಯಬೇಕಾದ್ದು ಕರ್ತವ್ಯ. ಮಹರ್ಷಿಗಳೇ, ನೀವು ಹೇಳಿದಂತಹ ಕರ್ತವ್ಯವನ್ನು ಪೂರೈಸಿದವಳಿದ್ದೇನೆ. ದುರ್ಗಮನ ವಧೆಯಾದ ಮರುಕ್ಷಣದಲ್ಲಿಯೇ ಮೋಕ್ಷದಾಯಕಿಯಾದಂತಹ ಶಂಕರಿಯು ನಿನಗೂ ಮೋಕ್ಷವನ್ನು ಕರುಣಿಸ್ತಾಳೆ. ನಿರೀಕ್ಷೆಯಲ್ಲಿರೋ
ವನಜಮುಖಿ ವನಜಗಂಧಿ ವನ ವಿಹಾರಿಣಿ ವನ ವಿಹಾರಿಣಿ ವನಿತೆ ಮಾರೆ ರಮಣಿ ಜುಮಣಿ ಕನಗ ಭೋಜನೆ ವನಿತೆ ಮಾರ ರಮಣಿ ಜುಮಣಿ ಕನಗ ಭೋಜನಿ ಬನದೊಳುದಿದೆ ರಾಗೆ ಕವ್ಯ ಬನದೊಳುದಿದೆ ರಾಗೆ ಕವ್ಯ ವನದಿ ನಿತ್ಯಗಂಡು ಮನವೋ ಕುಡಿಯುದಿಯುದು ವರಿದು ಎನ್ನ ಮನವೋ ಕುಣಿಯುದಿಯುದು ಬರಿದು ಎನ್ನ ತನಯ ಕಾಮಿನಿ ಮನ್ಮಥನ ಭಾಮಿನಿ ವರಿದು ಎನ್ನ ತನಯ ಕಾಮಿನಿ ಮನ್ಮಥನ ಭಾಮಿನಿ ವನಜಮುಖಿ ವನಜಗಂಧಿ ವನ ವಿಹಾರಿಣಿ ವನ ವಿಹಾರಿಣಿ ವನ ವಿಹಾರಿಣಿ ವನಜಗಂಧಿ ವನವಿಹಾರಿಣಿ ವನದಲ್ಲಿ ಓರ್ವಳೆ ಕುಳಿತುಕೊಂಡಿದ್ದೀಯ ಆದ್ದರಿಂದಲೇ ಬಹಳ ಆಶ್ಚರ್ಯವಾಯಿತು ನಿನ್ನ ರೂಪವನ್ನು ನೋಡಿದವಾಗ ಎಲ್ಲಿಯೂ ಕಾಣದಂತಹ ಸೌಂದರ್ಯ ನಿನ್ನ ಮುಖದಲ್ಲಿ ಎದ್ದು ಕಾಣುತ್ತಾ ಇದೆ. ತರಣಿ ಬಿಂಬದ ಮನೆಯ ಕೌಸ್ತುಭ ವರಮಣಿಯ ಖಂಡದ ಗಣಿಯು ಈಗ ಊಹಿಸಿದ್ರು ಅದು ತಪ್ಪುಂತ ಆಗುವುದಕ್ಕಿಲ್ಲ. ಸರಿ, ಹಿಂಗಾರವನ್ನು ಮಾಡಿಕೊಂಡು ಈ ಕಾರಣದಲ್ಲಿ ಓರ್ವಳೆ ಕುಳಿತುಕೊಂಡು ನಾನು ಬರುವಂತಹ ನಿನ್ನ ಮುಖವನ್ನು ನೋಡುವಾಗ ನೀನು ಕೂಡ ನನ್ನ ಮುಖವನ್ನೇ ಅವಲೋಕಿಸುತ್ತಾ ಇದ್ದೀಯಲ್ಲ. ಹೆದರಿಕೆ ಎಂಬುದು ನಿನಗಿಲ್ಲ. ಮುಗುಳು ನಗು ಓರ್ವಳೆ ಇದ್ದರೂ ಕೂಡ ಧೈರ್ಯವಂತ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಆದ್ದರಿಂದಲೇ ನಿನ್ನದ್ದಾದಂತಹ ಚರ್ಯೆಯಿಂದ ನಾನು ಮೆಚ್ಚಿದ್ದೇನೆ. ನನ್ನ ಅಭಿಪ್ರಾಯವನ್ನು ನಿನ್ನಲ್ಲಿ ಹೇಳಬೇಕು. ಏನದು? ಓರ್ವಳೆ ಇಲ್ಲಿ ಕುಳಿತುಕೊಳ್ಳುವುದಲ್ಲ, ಮತ್ತೆ ನಿನ್ನಂತಹ ನಾರಿಯರಿಗೆ ಯಾವತ್ತೂ ಕೂಡ ಆಧಾರ ಎಂಬುದು ಬೇಕು. ಮಲ್ಲಿಗೆ ಬಳ್ಳಿಗೆ ಆಧಾರ ಬೇಡವೆ? ಅಗತ್ಯವಾಗಿ. ಹಾಗೆಯೇ ನಾರಿಗೂ ಕೂಡ ಆಧಾರವಿದ್ದಲ್ಲಿ ಯಾವ ಹೆದರಿಕೆಯೂ ಇಲ್ಲ. ಮೂರು ಲೋಕದ ಗಂಡನಾದಂತಹ ನಾನು ನನ್ನ ಅಭಿಪ್ರಾಯವನ್ನು ಹೇಳುವುದಾದರೆ ನನ್ನ ಜೊತೆಯಲ್ಲಿ ನೀನು ಬರಬೇಕು. ನನ್ನ ಪಟ್ಟದ ರಾಣಿಯಾಗಿ ನೀನು ನನ್ನ ವಾಮಭಾಗವನ್ನು ಅಲಂಕರಿಸಬೇಕು. ಮದುವೆಯಾಗುವೆಯಾ? ಮದುವೆಯಾ? ನೀನು ಕಾಮಾಂಧ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಇಷ್ಟರವರೆಗೆ ನಿನ್ನ ನಿರೀಕ್ಷೆಯಲ್ಲೇ ಇದ್ದ ಬಿಡು ನಾನು. ನೀನು ಸ್ವಾರ್ಥಿ ಎನ್ನುವುದು ಮನದಟ್ಟಾಯಿತು ನನಗೆ. ನೀನು ಬದುಕಿ ಉಳಿಯಬೇಕು ಎನ್ನುವ ಕಾರಣಕ್ಕಾಗಿ ನಿನ್ನವರನ್ನೆಲ್ಲ ಕಳುಹಿಸಿಕೊಟ್ಟೆ. ಆದರೆ ಅವರ ಸ್ಥಿತಿ ಏನಾಗಿದೆ ಎನ್ನುವುದನ್ನು ಚೆನ್ನಾಗಿ ಅರಿತವ ನೀನಿರಬೇಕು. ಆದರೆ ಈ ಸಂದರ್ಭದಲ್ಲಿ ಬಂದು ಮದುವೆಯಾಗಬೇಕು ಎನ್ನುವ ಹಾಗೆ ಹೇಳ್ತಾ ಇದೆಯಲ್ಲ, ನಿನ್ನನ್ನು ಮದುವೆಯಾಗುವುದಲ್ಲ, ನಿನ್ನ ಪಾಲಿಗೆ ಮೃತ್ಯು.
ನಾನು ಯಾರು ಎಂಬುದನ್ನು ಮೊದಲೇ ನೀನು ತಿಳಿದಿರಬೇಕು. ತಿಳಿದಿದ್ದೇನೆ. ಆದರೂ ಕೂಡ ನನ್ನ ಅಭಿಪ್ರಾಯವನ್ನು ನಿನ್ನಲ್ಲೇ ಹೇಳಿದೆ. ನನಗೆ ಸಹಮತವನ್ನು ಕೊಡುವಂತಹ ಮನಸ್ಸು ನಿನಗಿಲ್ಲ. ಈಗ ಗೊತ್ತಾಯಿತು ಏನು ನಮ್ಮವರನ್ನೆಲ್ಲ ಸಂಹಾರ ಮಾಡುವುದಕ್ಕೆ ಬೇಕಾಗಿ ಇಂತಹ ವೇಷವನ್ನು ಮಾಡಿಕೊಂಡು ನೀನು ಬಂದಿದ್ದೀಯ. ನಮ್ಮವರು ಯಾವ ಪುರಕ್ಕೆ ಹೋಗಿದ್ದಾರೋ ಅದೇ ಯಮಪುರಕ್ಕೆ ಷಂಡರಂತೆ ವರ್ತಿಸುತ್ತಾ ಇದೆಯಲ್ಲ, ಮಾತನಾಡುವುದು ತರವಲ್ಲ. ಪರಾಕ್ರಮ ಉಂಟ, ಹೋರಾಟ ಮಾಡುವುದು. अपराधव करुणदि जगदादि माये अपराधव मनसो भवसागरदि नानु बलु नೊಂದೆ ಎಲ್ಲವ್ವ ಭವಸಾಗರದಿ ನಾನು ಬಲು ನೊಂದೆ ಎಲ್ಲವ್ವ ಭವದ ಬಂಧನ ಬಿಡಿಸುವುದನ್ನೇ ಕಾಪಾಡು ಶರಣೆಂಬಿ ಮನ್ನಿಸೋ ತಾಯೇ ವನಜಯ ಬ್ರಾಹ್ಮಣಿ ದುರ್ಗೆ ವಾರಾಹಿ ಕಾಳರಾತ್ರಿಂದ್ರಾಣಿ ಭಗವತಿ ಶೂಲಿನಿ ಹಿಂಕಾರ ಪಾರ್ವತಿ ಪಾಲಿಸೆನ್ನನು ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಪಾಲಿಸಮ್ಮನು ತ್ರಿಪುರ ಸುಂದರಿ ರಾಜರಾಜೇಶ್ವರಿ. ಅಮ್ಮ ಜೀವನದಲ್ಲಿ ಎತ್ತರದ ಸ್ಥಾನವನ್ನು ಪಡೆಯಬೇಕು ಎಂಬಂತಹ ಉದ್ದೇಶವನ್ನಿಟ್ಟುಕೊಂಡವ ನಾನು. ಹುಟ್ಟಿದ ಮೇಲೆ ಯಾವತ್ತೂ ಕೂಡ ಸಂತೋಷದಲ್ಲಿಯೇ ಇರಬೇಕು. ನಾನು ಯಾರು ಹೇಳಿದಂತೆಯೂ ಕೇಳಬಾರದು, ನಾನು ಹೇಳಿದಂತೆ ಎಲ್ಲವರೂ ಕೂಡ ಕೇಳಬೇಕು ಎಂಬಂತಹ ಭಾವನೆಯನ್ನು ತಾಳಿಕೊಂಡು ಬಂದವ ನಾನು. ಆದ್ದರಿಂದಲೇ ಸಾಧನಾ ಮುಖಾಂತರ 3 ಲೋಕವನ್ನು ಕೂಡ ತನ್ನ ಸ್ವಾಧೀನದಲ್ಲಿಟ್ಟುಕೊಂಡಿದ್ದೇನೆ. ಆ ಅಧಿಕಾರವೇ ನನ್ನದಾದಂತಹ ಅಹಂಕಾರಕ್ಕೆ ಕಾರಣ ಎಂಬುದನ್ನು ಈಗ ನಾನು ತಿಳಿದುಕೊಂಡೆ. ಅಮ್ಮ, ಎಷ್ಟೋ ನ್ಯಾಯವನ್ನು ಮಾಡಿದ್ದೇನೆ. ಶಿಶು ಹತ್ಯೆ, ಸ್ತ್ರೀ ಹತ್ಯೆ, ಗೋ ಹತ್ಯೆ ಮೊದಲಾದಂತಹ ಅನ್ಯಾಯಗಳನ್ನು ಮಾಡಿಯಾದರೂ ನಾನು ಹೆಸರುವಾಸಿಯಾಗಬೇಕು, ನಾನು ಅಧಿಕಾರಿಯಾಗಬೇಕು ಎಂಬಂತಹ ಪ್ರಯತ್ನವನ್ನು ಪಟ್ಟವ. ಪ್ರಪಂಚದಲ್ಲಿ ಧರ್ಮ ಅಧರ್ಮ ಎಂಬುದು ಎರಡಿದೆಯಂತೆ. ಅಧರ್ಮ ಯಾವುದು ಧರ್ಮ ಯಾವುದು ಎಂಬಂತಹ ವಿಷಯವನ್ನು ನಾನು ಕೂಲಂಕಷವಾಗಿ ತಿಳಿದುಕೊಂಡಿಲ್ಲ. ನಾನು ನಡೆದದ್ದೇ ದಾರಿ, ಅದುವೇ ಧರ್ಮ. ನಾನು ಕೊಂದದ್ದೇ ಧರ್ಮ, ನಾನು ಹೀಯಾಡಿಸಿದ್ದೇ ಧರ್ಮ, ನಾನು ಹೊಡೆದೋಡಿಸಿದ್ದೇ ಧರ್ಮ. ಅಂತಹ ಭಾವನೆಯನ್ನು ತಾಳಿಕೊಂಡು ಎಷ್ಟರವರೆಗೆ ಈ ಪ್ರಪಂಚದಲ್ಲಿ ನಾನು ಮೆರೆದವ. ಈಗ ಗೊತ್ತಾಯಿತು
ಅಧರ್ಮ ಎಂಬುದು ಯಾವುದು? ಧರ್ಮ ಅಂದರೆ ಏನು? ನಿನ್ನದಾದಂತಹ ಕೈಯಲ್ಲಿರುವ ತ್ರಿಶೂಲ ನನ್ನ ಶರೀರವನ್ನು ಸ್ಪರ್ಶ ಮಾಡಿದ ಆ ಕ್ಷಣವೇ ನನಗೆ ಜ್ಞಾನೋದಯವಾಗಿದೆ. ಇಷ್ಟರವರೆಗೆ ಜೀವನದಲ್ಲಿ ನಾನು ಮಾಡಿಕೊಂಡು ಬಂದದ್ದೆಲ್ಲ ಅನ್ಯಾಯ ಎಂಬಂತಹ ವಿಷಯ ಅರಿವಾಯಿತು ತಂತಾಯಿ. ನೀನೇ ಯಾಕೆ ಶಿಕ್ಷಿಸುವುದಕ್ಕೆ ಬರಬೇಕು ಎಂಬುದನ್ನು ಕೂಡ ತಿಳಿದುಕೊಂಡಿದ್ದೇನೆ. ನೀನು ಸಾಮಾನ್ಯರಲ್ಲ. ಸೃಷ್ಟಿ ಸ್ಥಿತಿ ಲಯ ಎಂಬಂತಹ ಮೂರರ ಕಾರ್ಯಗಳನ್ನು ಮಾಡುವುದಕ್ಕೆ ತ್ರಿಮೂರ್ತಿಗಳನ್ನೇ ನಿಯೋಜಿಸಿದವಳು ನೀನು. ನೀನಲ್ಲದೆ ಈ ಲೋಕಕ್ಕೆ ಬೇರೆ ಯಾರೂ ಇಲ್ಲವಮ್ಮ. ಆ ಸೃಷ್ಟಿ ಮಾಡುವಾಗಲೂ ನಿನ್ನ ಅನುಗ್ರಹ ಬೇಕು, ಪಾಲನೆ ಮಾಡುವವರಿಗೂ ನಿನ್ನ ಅನುಗ್ರಹ ಬೇಕು, ಲಯಕರ್ತೃವಿಗೂ ನಿನ್ನ ಆಶೀರ್ವಾದ ಬೇಕು. ಇಲ್ಲದಿದ್ದರೆ ಯಾವ ಕಾರ್ಯವೂ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಇದು ನಾನು ತಿಳಿದುಕೊಂಡಿದ್ದೇನಮ್ಮ. ಚಂಡಿಕೆಯಾಗಿ, ಕಾಳಿಯಾಗಿ, ಇನ್ನಿತರ ಯಾವುದೋ ರೂಪವನ್ನಾದ್ದು ಧರ್ಮವನ್ನು ಉದ್ಧಾರ ಮಾಡುವುದಕ್ಕೆ ಬೇಕಾಗಿ ಪ್ರಪಂಚದಲ್ಲಿ ನೀನು ಬಂದು ಅಧರ್ಮವನ್ನು ನಾಶ ಮಾಡುವ ಆ ಅಧಿಕಾರವುಳ್ಳವಳು ನೀನು. ಅನ್ಯಾಯ ಮಾಡುವವರನ್ನೇ ಕೊಲ್ಲುತ್ತಿ ಎಂಬುದಕ್ಕೆ ನಾನೇ ಸಾಕ್ಷಿಯಾಗಿ ಹೋಗಿದ್ದೇನಮ್ಮ. ಇದು ಮೊದಲು ಇಂತಹ ಅನ್ಯಾಯವನ್ನು ಎಷ್ಟು ಹೋಗಲಾಡಿಸಿದ್ದೀಯೋ ಏನು. ಪ್ರತ್ಯಕ್ಷವಾಗಿ ನನ್ನನ್ನೇ ಕೊಲ್ಲುವುದಕ್ಕೆ ಮುಂದಾಗಿ ನನ್ನ ಎದೆಗೆ ತ್ರಿಶೂಲದಿಂದ ನೀನು ತಿಳಿದೆಯಲ್ಲ. ಆದ್ದರಿಂದಲೇ ನೀನು ಯಾರು ಎಂಬುದನ್ನು ತಿಳಿಯುವಂತಹ ಶಕ್ತಿ ನನಗುಂಟಾಯಿತು. ಅಮ್ಮ, ಇಷ್ಟರವರೆಗೆ ಮಾಡಿದ್ದೆಲ್ಲ ಅನ್ಯಾಯ. ಆದರೆ ಇನ್ನು ಮುಂದೆ ಅನ್ಯಾಯವನ್ನು ಮಾಡುವುದಕ್ಕೆ ನನಗೆ ಮನವಿಲ್ಲ. ಇಷ್ಟೆಲ್ಲ ಮಾಡಿದಂತಹ ನಾನು ಸಾತ್ವಿಕನಾಗಿ ಇನ್ನು ಮುಂದೆ ಬದುಕುವುದಕ್ಕೂ ಆಗುವುದಿಲ್ಲ. ಎಲ್ಲರೂ ಕೂಡ ಬೆಟ್ಟೆತ್ತಿ ನನ್ನನ್ನೇ ತೋರಿಸಿಯಾರು. ಅನ್ಯಾಯ ಮಾಡಿದವ, ಧರ್ಮ ಮಾಡಿದವ, ನೀಚ, ದ್ರೋಹಿ ಎಂಬ ಹಾಗೆ ಅಂತಹ ಹೆಸರ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ಪ್ರಪಂಚದಲ್ಲಿ ನಾನು ಬದುಕಲಾರೆನಮ್ಮ. ನಾನು ನಿನ್ನ ಪದವನ್ನು ಸೇರಬೇಕು ಎಂಬಂತಹ ಬಯಕೆಯನ್ನು ಇಟ್ಟುಕೊಂಡಿದ್ದೇನೆ. ಈ ಕ್ಷಣದಲ್ಲಿ ನನಗೆ ಮೋಕ್ಷವನ್ನು ಅನುಗ್ರಹಿಸಬೇಕು, ನನ್ನನ್ನು ಕೊಲ್ಲಬೇಕು, ನಾನು ಇನ್ನು ಮುಂದೆ ಬದುಕದ ಹಾಗೆ ಮಾಡಬೇಕಮ್ಮ, ಮಾಡಬೇಕು. ಜಯ 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 ಜಯ. ಸರ್ವತಾ ಅಪರಾಧವಾಯಿತು ಎನ್ನುವ ಹಾಗೆ ಪದತಳದಲ್ಲಿ ಬಿದ್ದು ಬೇಡಿಕೊಳ್ಳುತ್ತಾ ಇದೆಯಲ್ಲ. ಇದು ನಿನ್ನನ್ನು ಕ್ಷಮಿಸಿದವಳಿದ್ದೇನೆ. ಮಾತ್ರವಲ್ಲ, ನಿನ್ನ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವುದಕ್ಕೆ ಬೇಕಾಗಿ ನಿನ್ನ ಹೆಸರನ್ನು ನನ್ನ ಹೆಸರಿನೊಂದಿಗೆ ಸೇರಿಸಿ ದುರ್ಗಿ ಎನ್ನುವಂತಹ ಹೆಸರಿನಿಂದ ಈ ಧರೆಯಲ್ಲಿ ಮೆರೆಯುವುದಕ್ಕಿದ್ದೇನೆ. ಮಗನೇ, ಕೊನೆಯದಾಗಿ ಮೋಕ್ಷವನ್ನು ಕರುಣಿಸಬೇಕು ಎನ್ನುವ ಹಾಗೆ ಹೇಳಿದೆಯಲ್ಲ. ನಿನ್ನನ್ನು ಮೆಚ್ಚಿದಂತಹ ನಾನು ನಿನಗೆ ಮೋಕ್ಷವನ್ನು ಕೊಡುವುದಕ್ಕೆ ಸಿದ್ಧಳಿದ್ದೇನೆ. ಮೋಕ್ಷ ಸಾಮ್ರಾಜ್ಯವನ್ನು ಸೂರೆಗೊಳ್ಳುವುದಕ್ಕೆ ಸಿದ್ಧನಾಗು ಮಗನೇ, ಸಿದ್ಧನಾಗು. ಗಿರ್ವಾಣ ಬಯಾರಿ ಸರ್ವಾಣಿ ಸುಗಬೋಲೆ ಸರ್ವಜನ ಬಾಲಿನಿ ಸಗಲ ಜಗ ವಿನುದೇ ಪರ್ವದೇ ಜನಜನುಜೆ ಮಾತದಿ ಘನ ಜರಿದೆ ಗರ್ವ ಮಾಚಿದೆ ಯಜ್ಞ ರೂಪೆ ವಿಖ್ಯಾತೆ. ಎಲ್ಲರನ್ನೂ ರಕ್ಷಿಸುವುದಕ್ಕಾಗಿ ದುಷ್ಟರ ಸಂಹಾರವನ್ನು ಮಾಡಿ ಭವ್ಯವಾದ ಬದುಕನ್ನು ಒದಗಿಸಿದ್ದಿ. ಮುಂದೇನಪ್ಪ ತಾಯೇ? ತ್ರಿದಂಡಿ ಮುನಿಪಾದ್ರಿದಂಡಿಗೆ ಪುಣ್ಯಗದವಿದು ನೆನದಿಲೆ ನೀನೆನ್ನದ ಬಗೆದ ಗದರಿ ಘನ ದೋಷವಾದೆ ದುಡುವ ಮತ್ತು
ನಿಮಗೆಲ್ಲರಿಗೂ ಉಪಟಳವನ್ನು ಕೊಡುತ್ತಿದ್ದಂತಹ ದುರ್ಗಮಾಸುರನನ್ನು ವಧಿಸಿದ ಬೆಳೆದ್ದೇನೆ. ಲೋಕಕ್ಕೆ ಕ್ಷೇಮವನ್ನು ಒದಗಿಸಿಕೊಟ್ಟಿದ್ದೇನೆ. ನೀನು ತಪಸ್ಸನ್ನಾಚರಿಸುತ್ತಿದ್ದಂತಹ ಈ ತಿಲಕವನ ಪುಣ್ಯ ಕ್ಷೇತ್ರವಾಯಿತು. ಇಲ್ಲಿಯೇ ನಾನು ನೆಲ ನಿಲ್ಲಬೇಕು ಎನ್ನುವ ಹಾಗೆ ತೀರ್ಮಾನಿಸಿದವಳಿದ್ದೇನೆ. ಇಲ್ಲಿ ಒಂದು ದೇಗುಲದ ನಿರ್ಮಾಣವಾಗುವಂತಹ ವ್ಯವಸ್ಥೆ ನಿನ್ನಿಂದಲೇ ಆಗಬೇಕು. ಮುಂದಕ್ಕೆ ಶಂಕರಿಯಾದಂತಹ ನಾನು ವನಶಂಕರಿಯಾಗಿ ನೆಲೆ ನಿಲ್ಲುವುದಕ್ಕಿದ್ದೇನೆ. ನನ್ನನ್ನು ನಂಬಿ ಬರುವಂತಹ ಭಕ್ತರನ್ನು ಉದ್ಧರಿಸುತ್ತಾ ನಿಮಗೆಲ್ಲರಿಗೂ ಶುಭದಾಯಕಳಾಗಿರ್ತೇನೆ. ಇದು ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ಎಂತಹ ಮಹಾಭಾಗ್ಯ ಒದಗಿ ಬಂತು. ತಿಲಕವನವೆಂದು ಶಂಕರೀವನವಾಯಿತು ಎನ್ನುವುದಕ್ಕೆ ಕಾರಣ ಶಂಕರಿಯ ಅನುಗ್ರಹವೇ ಆಯಿತಲ್ಲ. ಎಲ್ಲರ ಅಂತರಂಗದಲ್ಲಿಯೂ ಶಂಕರಿಗೆ ಮನೆ ಇದ್ದರೆ ಪ್ರಾಪಂಚಿಕರನ್ನು ರಕ್ಷಿಸುವುದಕ್ಕಾಗಿ ತಿಲಕವನದಲ್ಲಿ ನನಗೊಂದು ಮನೆ ಬೇಕು, ಭವ್ಯ ದೇಗುಲವೊಂದು ಬೇಕು ಎನ್ನುವ ಹಾಗೆ ಆಶಿಸಿದಳಲ್ಲ. ಮಾತೆಯ ಆಶಯವನ್ನು ಹೇಗೆ ನೆರವೇರಿಸಿದು ಎನ್ನುವ ಹಾಗೆ ಚಿಂತಿಸುತ್ತಿರುವಾಗಲೇ ಪದ್ಮಕ್ಕೆ ಅರಸನಾದಂತಹ ಪದ್ಮಶೇಖರನೇ ಬಂದು ಇದಕ್ಕೆ ಸಹಕಾರವನ್ನು ಕೊಟ್ಟನಲ್ಲ. ಅಗಸ್ತ್ಯ ತೀರ್ಥವೇ, ಭಾನುತೀರ್ಥವೇ, ರಂಗತೀರ್ಥವೇ ಮೊದಲಾದಂತಹ ತೀರ್ಥಗಳಿರುವಂತಹ ಈ ಪುಣ್ಯ ಭೂಮಿಯಲ್ಲಿ ಭರದ್ವಾಜ, ಅಗಸ್ತ್ಯ, ವಶಿಷ್ಠ, ಜಮದಗ್ನಿಯರೇ ಮೊದಲಾದ ಋಷಿಮುನಿಗಳು ತಪಸ್ಸನ್ನಾಚರಿಸಿದ ಪುಣ್ಯ ಭೂಮಿಯೇ ಇಂದು ಶಂಕರಿಗೊಂದು ದೇಗುಲವನ್ನು ಒದಗಿಸುವಲ್ಲಿ ಯಶಸ್ವಿಯಾಯಿತು ಎನ್ನುವಾಗ ಇದಕ್ಕಿಂತ ಮಿಗಿಲಾದ ಮತ್ತೊಂದು ಭಾಗ್ಯ ಉಂಟೆ ನಮಗೆ. ಧನ ಕನಕ ಸೌಭಾಗ್ಯವನ್ನು ಸಂಪ್ರಾಪ್ತಿಸುವಲ್ಲಿ ಈಕೆ ನಮಗೆ ಒದಗುತ್ತಾಳೆ ಎನ್ನುವುದಕ್ಕೆ ಈ ಕಥೆಯೇ ಸಾಕ್ಷಿ ಆಯಿತು. ಶಂಕರಿ ವನಶಂಕರಿ ಎನ್ನುವಂತಹ ಈ ಪುಣ್ಯ ಕಥಾನಕವನ್ನು ಯಾರು ಆಡಿದರೋ, ಯಾರು ಆಡಿಸಿದರೋ, ಶುದ್ಧಾಭಕ್ತಿಯಿಂದ ಯಾರೆಲ್ಲವರು ನೋಡಿದರೋ ಅವರೆಲ್ಲವರಿಗೂ ಕೂಡ ನಾವು ನಂಬಿದಂತಹ ಮಹಾಗಣಪತಿಯು, ಸ್ಥಳ ದೇವತೆಯಾದಂತಹ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಸೌಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಪ್ರಾರ್ಥಿಸೋಣ. ಕಥಾಭಾಗಕ್ಕೆ ಮಂಗಳಾಚರಣೆಯನ್ನು ಮಾಡುವುದಕ್ಕೆ ಭಾಗವತರಲ್ಲಿ ಅನುಮತಿಯನ್ನು ಕೇಳೋಣ. ಮಂತ್ರಾಚರಣೆಯಿಂದ ಭದ್ರಂ